ಯಾವ ಕರ್ಕೋಗ್ಬೋದು ಹೆಂಗೆ ಹೋಗ್ಬೋದು. ನಮ್ಮನೆ ಮಕ್ಕಳ ಬಳುಕು ಬಿಂದಿಗೆ ತುಂಬು ಬಿಂದಿಗೆ ತುಳುಕೋದು ಎಂದಿಗೆ ಕಣೆ ನಾವಿನಿ ಆಭೂಷಣ ಮಾಡು ಋಷಿ ಆಗೋನಿ
सर्वं जयति यो वेदादो सुरप्रोक्तो वेदान्ते च प्रतिष्ठितः तस्य प्रकटलीनस्य स्वरः महेश्वरः एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् नारायणाय विद्महे वासुदेवाय धीमहि तन्नो विष्णुः प्रचोदयात् सशक्तिसाङ्गसायुधसवाहन सपरिवार सर्वालङ्कारभूषित अनन्तपद्मनाभसहित श्रीमन्महागणपतये नमः ವೇದೋಕ್ತ ಮಂತ್ರಪುಷ್ಪಾಂಜಲಿ ಸಹಿತ ಮನೋರಥಾನ್ ಪ್ರಾರ್ಥನೆಯಾಮಿ ಭಗವಂತ ಮಹಾಗಣಪತಿ ಹಾಗೂ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಂಬಿಕೊಂಡಿರುವಂಥ ಸದ್ಭಕ್ತರಾದಂಥ ಪ್ರಸಾದಿನಿ ಆಸ್ಪತ್ರೆಯ ಮಾಲಕರಾದಂಥ ರಾಘವೇಂದ್ರ ಪ್ರಸಾದ್ ಹಾಗೂ ಶ್ರೀಮಂತ ದಂಪತಿಗಳು ಭಕ್ತಿ ಶ್ರದ್ಧಾ ಪರಸ್ಪರವಾಗಿ ಪದ್ಮನಾಭನ ಮೇಳದಿಂದ ಈ ಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಬಯಲಾಟ ಸೇವೆಯನ್ನು ನೆರವೇರಿಸುತ್ತಾ ಆ ಪ್ರಯುಕ್ತವಾಗಿ ಚೌಕಿಯಲ್ಲಿ ಮಹಾಗಣಪತಿ ಹಾಗೂ ಅನಂತ ಪದ್ಮನಾಭ ದೇವರ ಪೂಜೆಯನ್ನು ಭಕ್ತಿ ಶ್ರದ್ಧಾಪುರಸ್ಸರವಾಗಿ ಯಥಾಶಕ್ತಿ ಯಥಾಜ್ಞಾನದಿಂದ ನೆರವೇರಿಸಿದ್ದಾರೆ. ಮಾಡಿದಂಥ ಸೇವೆ ನಿನ್ನ ಅತ್ಯಂತ ಸಂತೃಪ್ತಿಗೊಂಡು ಸೇವೆ ಕೊಟ್ಟಂಥ ನಿನ್ನ ಸದ್ಭಕ್ತರಿಗೂ ಹಾಗೂ ಅವರ ಕುಟುಂಬದವರಿಗೂ ಎಲ್ಲ ಬಂಧುವರ್ಗದವರಿಗೂ ನಿನ್ನ ಸಕಲ ಸದ್ಭಕ್ತರಿಗೂ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಾಗಲಿ ಆಪತ್ತು ವಿಪತ್ತುಗಳಾಗಲಿ ದುರಿತಗಳಾಗಲಿ ದುಷ್ಟ ಗ್ರಹಚಾರ ಪೀಡಿದ್ರು ಅಥವಾ ಅನಾರೋಗ್ಯ ಪೀಡಿದ್ರು ಅವನ್ನೆಲ್ಲ ಪರಿಹಾರ ಮಾಡಿ ದೀರ್ಘಾಯುಷ್ಯ ಒಳ್ಳೆಯ ಆರೋಗ್ಯ ಸಂತೋಷ ಸಂಪತ್ತು ನೆಮ್ಮದಿ ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಹಾಗೂ ಕೀರ್ತಿ ಹಾಗೂ ಜನ ಸಂಪಾದನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಶಕ್ತಿ ಹಾಗೂ ಸಂಪತ್ತು ಕೊಟ್ಟು ಮುಂದೂ ಸಹ ಆ ಪದ್ಮನಾಭನ ಮೇಳದಿಂದ ಈ ಕ್ಷೇತ್ರದಲ್ಲಿ ಅವರ ಮೂಲಕವಾಗಿ ಒಂದು ಬೆಳಕಿನ ಸೇವೆ ಆಗುವಂಥ ಯೋಗ ಭಾಗ್ಯ ಅದಕ್ಕೆ ಬೇಕಾಗುವಂಥ ಶಕ್ತಿ ಹಾಗೂ ಭಕ್ತಿಯನ್ನು ಕೊಟ್ಟು ಅನುಗ್ರಹ ಬೇಕಂತ ಭಕ್ತಿಯಿಂದ ಪ್ರಾರ್ಥನೆ. ಮಹಾಗಣಪತಿಯನ್ನ ಅನಂತ ಪದ್ಮನಾಭಾಯನ್ನ ಪ್ರಾರ್ಥನಾ ಸಮರ್ಪಯಾಮಿ. ಯಾನಿ ಕಾಂತಿ ಪಾಪಾನಿ ಜನ್ಮಾಂತರ್ಗತಾಂತಾನಿ ವಿನಶ್ಯಂತಿ ವಿದರ್ಶನಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ಕಾಯಿಮಾನ್ ಕೃಪಯಾ ದೇವ ಶರಣಾಗತೋತದ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ಕ್ಷಮಾಂ ಗಜಮುಖನ ನಿನ್ನ ಪಾದವ ನೆನೆವೆಯೇ ತರಗಡದ ತರಗಡದೈ ಗಜಮುಖನ
ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ದೇವ ದೇವರ ದೇವನಲ್ಲವೋ ದೇವ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ದೇವ ದೇವರ ದೇವನಲ್ಲವೋ ಗಜಮುಖದಾದ ತ್ರಿಜಗವಂದಿತ ಸುಜನರದಾದ ಕೀರ್ತಿ ಪ್ರಖ್ಯಾತ ವಾರಿದ ಸಂಭವ ಸುರವಂದಿತ ಪದಾಂಬುಜ ಗೌರಿಯವರ ಪುತ್ರ ಗಣನಾಯಕ
ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯ ಮರರಿಂಗರೆಗಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯ ಮರರಿಂಗರೆಗಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೆಳೆವೆ ನೀ ಕಥಾಮೃತವ ಖಳಕುಲೇಶ್ವರ ನಗುದ ಪ್ರಚಂಡ ಲಂಕೇಶ್ವರನ ಬದುಕಿನಲ್ಲಿ ಮಾಡಿದಂತ ಸಾಧನೆಯ ಸಾಹಸವು ಒಂದೋ ಎರಡು 10 ಹಲವು. ಒಂದು ಕಾಲದಲ್ಲಿ ನಮ್ಮ ರಕ್ಕಸ ಬಳಗದವರ ಸ್ಥಿತಿಗತಿ ಅಯ್ಯೋ ಅನ್ನಿಸುತ್ತಾ ಇತ್ತು. ಅಂಡಲೆಯುವ ಜೀವನ, ಅವರ ಪಾಲಿಗೆ ನೆಲೆಯ ಇಲ್ಲ, ಗೌರವವೇ ಇಲ್ಲ. ಯಾವತ್ತೂ ಈ ಪ್ರಚಂಡ ಲಂಕೇಶ್ವರ ಪ್ರಪಂಚದ ಬೆಳಕನ್ನ ಕಂಡಾಕ್ಷಣ ಎಲ್ಲವರಿಗೂ ಒಂದೊಂದು ನೆಲೆಯನ್ನ ಕಲ್ಪಿಸಿ ಕೊಟ್ಟಿದ್ರ ರಾವಣೇಶ್ವರ ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆಯೋ ಪ್ರಹಸ್ತ? ಹೆಚ್ಚೇಕೆ ಅಮ್ಮನ ಮಹದಾಸ ಏನು? ಸುವರ್ಣ ಲಂಕೆ ಮಗನೇ ನಮ್ಮದ್ದೇ ಆಗಬೇಕು. ಅವಳ ಮಹದಾಸಿಯಾಗಿತ್ತು. 10 ವರ್ಷಗಳ ಕಾಲ ಘೋರವಾದಂತ ತಪಸ್ಸನ್ನಾಚರಿಸಿದೆ. ಹರನನ್ನೇ ಒಲಿಸಿಕೊಂಡೆ. ಅವನಿಂದಲೇ ಚಂದ್ರಾಯುಧವನ್ನ ಪಡೆದೆ. ಬಂದೆ ಸುವರ್ಣಗಿರಿಗಾಗಿ. ವೈಷ್ಣವನ ಅವನನ್ನ ಪಡೆದಾಡಿಸಿದೆ. ಇಲ್ಲಿಯ ಸಾರ್ವಭೌಮನಾಗಿ ಮೆರೆದವನು ಈ ದಶಕಂಠ. ಹೆಚ್ಚೇಕೆ ಒಮ್ಮೆ ಅಮ್ಮನಲ್ಲಿ ಆಡಿರುವಂತ ಮಾತು, ಅಮ್ಮ ಮಣ್ಣಿನ ಲಿಂಗ ಯಾಕೆ, ಮರದ ಲಿಂಗ ಯಾಕೆ, ಹೆಚ್ಚಾಕೆ ಶಿವನ ಆತ್ಮಲಿಂಗವನ್ನು ತರುತ್ತೇನೆ ಅನ್ನುವುದಾಗಿ ಅಮ್ಮನಿಂದಲೇ ಅಪ್ಪಣೆಯನ್ನ ಪಡೆದಂತ ನಾನು ಹೋದದ್ದಲ್ಲಿಗೆ ಕೈಲಾಸಗಿರಿಗೆ. ಶಿವನನ್ನ ಒಲಿಸಿಕೊಂಡೆ. ಹೇಗೆ? ನನ್ನ ತಲೆಯನ್ನ ಕತ್ತರಿಸಿ ಬುರುಡೆಯನ್ನಾಗಿಸಿದೆ. ಕರವನ್ನ ಕಡೆದು ವೀಣೆಯನ್ನಾಗಿಸಿದೆ. ಉದರವನ್ನೇ ಬಗೆದು ಕರಳನ್ನೇ ಕೆತ್ತು ವೀಣೆಗೆ ತಂತಿಯನ್ನಾಗಿಸಿದೆ. ಒಲಿಸಿಕೊಂಡೆ. ಹೇಗೆ? ಸಾಮಗಾನದಿಂದ ಶಿವನನ್ನೇ ಒಲಿಸಿಕೊಂಡವನು ಈ ದಶಕಂಠ. ಮುಂದೆ ಏನಾಗಿದೆ, ಏನ್ ಹೋಗಿದೆ ಲೋಕವೇ ಅರ್ಥೈಸಿಕೊಂಡಿದೆ. ಇಷ್ಟಕ್ಕೆ ಸೀಮಿತವೇನೋ ವಿಭೀಷಣ?
ವಿಭೀಷಣ ಅದ ತರೆಯ ದಿಗ್ವಿಜಯವನ್ನ ಪೂರೈಸಿ ಅರಸು ಮಕ್ಕಳ ಯದ ಗುಂಡಿಗೆಯನ್ನ ಮೆಟ್ಟಿದೆ ಗೊತ್ತಿದೆ. ನನ್ನದಾಗಿರ್ತಕ್ಕಂಥ ಕೀರ್ತಿ ವಿಶೇಷ ಗಗನೆತ್ತರಕ್ಕೆ ಮುಟ್ಟಿದ ಈ ದಿವಸ. ಹೀಗೆ ದಿನ ಕಳೆದಂತೆ ಈ ರಾವಣೇಶ್ವರನ ದೃಷ್ಟಿ ಹೋದದ್ದು ಎಲ್ಲಿ ಗೊತ್ತುಂಟ? ಸುರಪ ಮುಖ್ಯರ ಗೆಳೆಯರ ಬಡಿದಟ್ಟಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮವರನ್ನ ಸೇರಿ ದೇವಾಲಯಕ್ಕೆ ದಾಳಿಯಲ್ಲಿಟ್ಟೆ. ಸುರಪ ಮುಖ್ಯರನ್ನ ಗೆದ್ದೆ. ಅಗ್ನಿ, ವಾಯು, ವರುಣ, ಕುಬೇರ, ನೆಲತೆ ನಾನು ಹೇಳಿದ ಕೇಳತಕ್ಕದ್ದು. ತಂಪಾದ ಗಾಳಿ ಬೇಕೆಂದ ಕ್ಷಣ ವಾಯು ನಮಗದನ್ನ ನೀಡುತ್ತಿದ್ದಾನೆ. ಹೆಚ್ಚಾಕೆ ಅಶ್ವಿನಿ ದೇವತೆಗಳು ನನ್ನ ಸಿಂಹಾಸನದ ಮೆಟ್ಟಿಲಾಗಿ ಬಿದ್ದಿದ್ದಾರೆ. ಸೃಷ್ಟಿಕರ್ತ ಬ್ರಹ್ಮದೇವ ನೋಡಿದ್ರ ಆ ಕಡೆಯಲ್ಲಿ ಪಂಚಾಂಗವನ್ನು ಹಿಡಿದು ಆ ಕಡೆಯಲ್ಲಿ ಕುಳಿತುಕೊಂಡಿದ್ದಾನೆ ಎಂಬಲ್ಲಿಗೆ ಸುರಪ ಮುಖ್ಯರಾಗಿ ಅಲ್ಲಿದೆ. ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ. ಆದರೇನು ಮಾಡೋಣ? ನನ್ನ ಬದುಕಿನಲ್ಲಿ ಒಬ್ಬ ತಪ್ಪಿದ್ದಾನೆ. ಅವ ಯಾರು ಬಲ್ಲಿರ? ಹೊರೆಯೊಡನೆ ಕಾಲಾಡೆ ಹೊರೆಯೊಡನೆ ಕಾದಾಡಿ ದುರದಿ ಜಯಿಸಿದರೆ ಮಂದಿರಗಳಲ್ಲಿ ಮಗ ನಾನರುವಲಿಂದೇನೋ ಮಸಿವರ್ಣ ಅವನ ಅಂತರಂಗವೇ ಮಸಿ, ಅವನ ದೇಹವೇ ಮಸಿ ಎಂಬಲ್ಲಿಗೆ ನನ್ನ ಆಜನ್ಮ ಶತ್ರು ಅವನೇ ಶ್ರೀಹರಿ ವೈಕುಂಠವಾಸಿ. ಆ ಪಾಪಿಯನ್ನ ಹಾಗೆ ಎರೆದು ಕೊಂದೆ ಅಂತಾದ್ರೆ ರಾವಣನ ಕಿರೀಟಕ್ಕೆ ಇನ್ನೊಂದು ಗರಿ ಮೂಡಿತು ಅಂತಲೇ ಅರ್ಥ. ಚರಾಚರ ಪ್ರಪಂಚದಲ್ಲಿ ರಾವಣನನ್ನ ಕೆಲತಾನೆ. ಹುಟ್ಟುತ್ತಾನೋ? ಹುಟ್ಟುವುದಿಲ್ಲ. ಹಿಂದೆ ಹುಟ್ಟುವುದಕ್ಕೂ ಸಾಧ್ಯ ಇಲ್ಲವೇ ಇಲ್ಲ ಎಂಬಲ್ಲಿಗೆ ಪ್ರಚಂಡ ಲಂಕೇಶ್ವರ ರಾವಣ, ಲೋಕ ರಾವಣ ವಿಭೀಷಣ ಹರಿವಪ್ಪ ತಪ್ಪಿದ್ದಾನೋ? ಹರಿವಪ್ಪ ತಪ್ಪಿದ್ದಾನೆ. ಅಸುರೇಂದ್ರ ಕೇಳೋ ನುಡಿಯ ಅಸುರೇಂದ್ರ ಕೇಳೋ ನುಡಿಯಾಗ ಅಸುರೇಂದ್ರ ಅಸುರೇಂದ್ರ ಕೇಳೋ ಸಂಗಾರಕ್ಕೆ ಅಸುರ ಘರನೇಕೆ ಜಿಯ ಸಂಗಾರಕ್ಕೆ ಅಸುರ ಹರನೇಕೆ ಜಿಯ ಅಸುರೇಂದ್ರ ಕೇಳು ನುಡಿಯ ಸಂಗರಕ್ಕೆ ಅಸುರ ಘರನೆ
ಅಸುರಾಗರನಿಗೆ ಜಿಯ ಅಸಮಸ ಗದಿ ಕರಿಗರೋ ಅಸಮಸ ಗದಿ ಕರಿಗರೋ ನಾ ತೋರ್ಪೆ ವಸುಮತಿ ಪಾಲಕರುಳು ನಾ ತೋರ್ಪೆ ವಸುಮತಿ ಪಾಲಕರುಳು ಅಸಮಸ ಗದಿಗರಿಗರು ನಾ ತೋರ್ಪೆ ವಸುಮತಿ ಪಾಲಕರುಳು ತಮ್ಮ ವಿಭೀಷಣ ನನ್ನ ಮಾತುಗಳನ್ನ ಆಲಿಸಬೇಕು. ಸರಿ ತಪ್ಪಿದೆ ಅಂತಾದ್ರೆ ಅದನ್ನ ಮನ್ನಿಸಬೇಕು ಎಂಬುದಾಗಿ ಹ. ಕೇಳಿಕೊಳ್ತಾ ಇದ್ದೀನಿ. ಹೇಳ ತುಂಬಿರುವಂತಹ ಲಂಕೆಯ ಸಭೆ ಹ. ನಿಜಕ್ಕೂ ಇದನ್ನ ನೋಡುವಾಗ ಹ. ಹೃದಯ ಅನ್ನುವಂಥದ್ದು ಹ. ಹೆಮ್ಮೆಯಿಂದ ಬೀಗುವುದು ಹೌದು. ಹ. ಛಿದ್ರವಾಗಿರುವಂತಹ ಹ. ರಕ್ಕಸ ಗಣನವನ್ನ ಹ. ಒಂದುಗೂಡಿಸಿ ಹ. ನಮ್ಮವರ ಪಾಲಿಗೆ ಆಶ್ರಯದಾತಾರನಾಗಿರುವಂತ ನೀನು ದೇವರೇ ಸರಿ. ಸಕಲರು ನಿನ್ನನ್ನು ಆರಾಧಿಸ್ತಾರೆ, ಅಲ್ಲವೇ ಪೂಜೆಯನ್ನ ಗೈತಾರೆ. ಹ. ಪರಿಪರಿಯಾಗಿ ಹ. ನೀ ಮಾಡಿರುವಂತಹ ಸಾಹಸದ ಕಥೆಗಳನ್ನ ಹ. ಹಾಡಿಕೊಳ್ತಾರೆ. ನಮ್ಮವರೆಲ್ಲ ಆರಾಧಿಸುವುದು ಹೌದು. ಹ. ಜೊತೆಗೆ ಕೊನೆಯಲ್ಲಿ ನೀ ಮಾಡಿದಂತಹ ಮಾತಿದೆಯಲ್ಲ, ಏನ್ ದರೆಯ ದಿಗ್ವಿಜಯವನ್ನ ಪೂರೈಸಿ ಬಂದವರು ನಾವು, ಹೌದು. ಅನುಮಾನವೇ ಇಲ್ಲ. ಹ. ನಿಮ್ಮ ಕೀರ್ತಿ ವಿಶೇಷತೆಗಳು ಹ. ಅದು ಸಾಮಾನ್ಯವಾದದ್ದಲ್ಲ. ಹ. ನಾವು ನಮ್ಮಂತವರು ಹ. ನಿಮ್ಮನ್ನ ನೋಡಿ ಕಲಿಯಬೇಕಾದಂತ ವಿಚಾರಗಳಿದ್ದದ್ದು. ಹ್ಮ್. ಆದ್ರೆ ಏನ್ ನೀವು ನಂತರದಲ್ಲಿ ಹೇಳಿದಿರಿ, ಆ ವಿಷ್ಣುವಿನನ್ನ ಗೆದ್ದೆ ಅಂತ ಆದ್ರೆ ಹ. ಮತ್ತೆ ನನ್ನನ್ನ ಗೆಲ್ಲುವವರು ಯಾರಿದ್ದಾರೆ? ಹರಿಯನ್ನ ಇರಿಯುವ ತನಕ ಸಮಾಧಾನ ಇಲ್ಲ. ಈ ವಿಚಾರದ ಕುರಿತಾಗಿ ಹ. ನಾವು ಆಲೋಚನೆ ಮಾಡಲೇಬೇಕು. ಏನು ಕಾಲಿಡುವ ಪೂರ್ವದಲ್ಲಿ ಕಣ್ಣಿಟ್ಟು ವ್ಯವಹರಿಸಬೇಕು ಎಂಬಂತೆ ಹ. ನೇರವಾಗಿ ಹೋಗಿ ಹ. ಅವನನ್ನೇ ನಾವು ತುಡುಕುವುದಲ್ವೇ ಅಲ್ಲ? ಮತ್ತೆ ಅಣ್ಣ, ನಿನ್ನಲ್ಲಿ ಕೇಳಿಕೊಳ್ಳುವುದೊಂದು, ಏನು ಈ ಪ್ರಪಂಚದಲ್ಲಿ ಹ. ನಿನ್ನನ್ನ ಗೆಲ್ಲುವವರು ಯಾರೂ ಇಲ್ಲ ಅಂತ ಭಾವಿಸುವುದು ಬೇಡ. ಹ. ಈ ಭುವಿಯಲ್ಲಿಯೇ ಹ. ನಿನ್ನನ್ನ ಗೆಲ್ಲುವಂತ ಸಾಮರ್ಥ್ಯ ಇದ್ದವರಿದ್ದಾರೆ. ಹ. ನನಗೆ ಅವಕಾಶ ಕೊಟ್ಟರೆ ನಾನೇ ತೋರಿಸ. ತಮ್ಮ ಕೇಳಿಗ ಧರೆಯ ತಮ್ಮ ಕೇಳಿಗ ಧರೆಯ ಮಧ್ಯದಳು ಎಮ್ಮ ಸರಿಯಾದ ಧರೆಯ ಮಧ್ಯದಳು ಎಮ್ಮ ಸರಿಯಾದ ಧರೆಯ ಒಮ್ಮೆ ನೀ ತೋರವನನು ಮಡುಗದಿರೆ ಬೊಮ್ಮ ಕುಲದವನೇ ನಾನು. ತಮ್ಮ ಕೇಳಿಗದರಯ ಅಣ್ಣ, ಹರಿ ನನ್ನ ಪಾಲಿಗೆ ವೈರಿ ಅಂದ ಕ್ಷಣ ಹರಿಯನ್ನ ತುಳುಕುವುದಂತಿರಲೇ ಕಾಣುವ ತರೆಯಲ್ಲೇ ಇನ್ನು ವೀರಾದಿ ವೀರರು ಇದ್ದಾರೋ ಹೌದಣ್ಣ. ಇದ್ದಾರೋ ಅವರನ್ನ ಕೆಣಕು, ಅವರನ್ನ ಸೋಲಿಸು. ಆ ಬಳಿಕ ಹರಿ ಉಪದೇಶ ಮಾಡ್ತಾ ಇದ್ದೀಯ. ಇಲ್ಲ ಅಣ್ಣ, ಅದು ಅಪ್ಪ, ಈ ಥರೆಯಲ್ಲಿ ರಾವಣನನ್ನ ಕೆಳಕುವಂತದೀರ ಒಬ್ಬ ವೀರ ಭುಜಕ್ಕೆ ಭುಜವನ್ನ ಕೊಟ್ಟು ಹೋರಾಡುವ ಕ್ಷತ್ರಿಯ ಅವನೊಬ್ಬ ಇದ್ದಾನೆ ಅಂತಾದ್ರೆ ಅವ ಯಾರು, ಅವನ ಹೆಸರೇನು, ಅವನ ಊರು ಯಾವುದು, ಯಾರಪ್ಪನ ಮಗ, ಅವನ ವಂಶ ಯಾವುದು ಎಲ್ಲವನ್ನ ತಿಳಿಸು. ಇದ್ದಾರೆ ಅಂತಾದ ಮೇಲೆ ಅವ ಯಾರು ಅಂತ ಗೊತ್ತಿರಬೇಕಲ್ಲ ನಿನಗೆ. ನಾನು ತಿಳಿದಿದ್ದೇನೆ. ಹೇಳು ಹಾಗಿದ್ರೆ. ಎನಲೆಂದ ಅಣ್ಣ ಕೇಳು, ಎನಲೆಂದ ಅಣ್ಣ ಕೇಳು, ಕೃತವೀರ್ಯ ತನುಜ ಭೂಪಾಲರುಳು, ಕೃತವೀರ್ಯ ತನುಜ ಭೂಪಾಲಕರುಳು, ಘನಬಲಾನ್ವಿತ ಆದಗೆ ಸರಿಯಿಲ್ಲ ಮನುಜ ದುರಭುಜಗರೊಳಗೆ. ಅಣ್ಣ ತಮ್ಮ ವಿಭೀಷಣ ಅವನ ಕುರಿತಾಗಿ ತಿಳಿದೆ ನಿನ್ನಲ್ಲಿ ವಿಚಾರವನ್ನು ಹೇಳುವುದಕ್ಕೂ ಮುಂದಾದವ ನಾನು. ಹೇಳು. ಅವನ ಕುರಿತು
ಕುರಿತಾಗಿ ಹೇಳುವುದಿದ್ರೆ ಹ. ಈಗಾಗಲೇ ಮಾಹಿಷ್ಮತಿ ಎಂಬ ನಗರ ಅಲ್ಲಿ ಈಗ ಹೈಹಯ ವಂಶಸ್ಥರ ಆಳ್ವಿಕೆ. ವರ್ತಮಾನ ಕಾಲದಲ್ಲಿ ಆ ನಾಡನ್ನಾಳುತ್ತಿರುವವ ಕೃತವೀರ್ಯ ರಾಕಾವತ್ಯರ ತನಯ ಅವರಿಬ್ಬರ ದಾಂಪತ್ಯದ ದ್ಯೋತಕವಾಗಿ ಪ್ರಪಂಚದ ಬೆಳಕನ್ನ ಕಂಡವ. ಅವನ ಹೆಸರು ಕಾರ್ತವೀರ್ಯ ಎಂಬುದಾಗಿ. ಕೃತವೀರ್ಯ ತನುಜ ಕಾರ್ತವೀರಾರ್ಚುನ. ಹೌದಣ್ಣ. ಮಾಹಿಷ್ಮತಿಯ ಪಟ್ಟಣಕ್ಕೆ ಈಗ ಸರ್ವಾಧಿಕಾರಿಯಾಗಿದ್ದಾನೆ. ಮುಂದೆ ಅಣ್ಣ ವಿಶೇಷ ಅಂತ ಹೇಳಬೇಕು ಅಂತಾದ್ರೆ ಏನ್? ಅವ ಹುಟ್ಟುವಾಗ ಕರವೇ ಇಲ್ಲದೆ ಹುಟ್ಟಿದವ. ಪ್ರಹಸ್ತ ಕೇಳಿದೆಯೇನು? ಕೃತವೀರ್ಯ ತನುಜ ಕಾರ್ತವೀರಾರ್ಚುನ ಪ್ರಪಂಚದ ಬೆಳಕನ್ನ ಕಾಣುವಾಗ ಹುಟ್ಟುವಾಗಲೇ ಕರಗಳೇ ಇಲ್ಲವಂತೆ. ಏನೋ ವಿಶೇಷ ಇರಬೇಕು ಅನ್ನುವುದಾಗಿ ಈ ರಾವಣನ ದೇವನ್ನ ಕಿವಿಯಾಗಿ ಆಲಿಸುವುದಕ್ಕೆ ಮುಂದಾದ್ರೆ ಕರವೇ ಇಲ್ಲದವನ ಕುರಿತಾಗಿ ಕಥೆ ಹೇಳುತ್ತಾ ಇದ್ದಾನೆ. ಮುಂದೇನಾಯ್ತೋ? ಇಲ್ಲಿಗೆ ಮುಗಿಲಿಲ್ಲ. ಮತ್ತೆ ನಿಮ್ಮ ದೇಹವನ್ನು ನೀವು ಕಿವಿಯನ್ನಾಗಿಸಿಕೊಳ್ಳಬೇಕು. ಖಂಡಿತ ನಿನ್ನ ಕತೆ ಮುಗಿಯುವ ತನಕ ಹಾಗೆ ಮಾಡ್ತೇನೆ. ಹಾಗಿದ್ರೆ ಮುಂದುವರಿಸ್ತೇನೆ. ಹೇಳ ಅಣ್ಣ, ವಿಶೇಷ ಅಂತಂದ್ರೆ ಅವ ಜನಿಸುವಾಗ ಕರ ವಿಹೀನನಾಗಿದ್ರು ನಂತರದಲ್ಲಿ ಅವನ ತಾಯಿಯಾಗಿರುವಂತಹ ರಾಕಾವತಿ ಗುರು ಸೇವೆಯನ್ನ ಮಾಡುವ ಮುಖೇನವಾಗಿ ಗುರು ದತ್ತಾತ್ರೇಯರ ಕೃಪೆಗೆ ಪಾತ್ರಳಾದಳು. ಅಷ್ಟೇ ಅಲ್ಲ, ಗುರುಗಳಿಂದಲೇ ಅನುಗ್ರಹಿತನಾದವ ಕಾರ್ತವೀರ್ಯ. ಆ ಕಾರ್ತವೀರ್ಯನಿಗೆ ವರವನ್ನೂ ಕೊಟ್ಟವರಿದ್ದಾರೆ. ಏನು ವರ? ಆ ಕರವಿಹೀನನಾಗಿರುವಂತಹ ಕಾರ್ತವೀರ್ಯನಿಗೆ 1000 ಕರಗಳಿರಲಿ ಎಂಬುದಾಗಿ. ಅದೇ ಅವನ ಪಾಲಿಗೆ 1000 ಇರದ ಕರಗಳಾಯಿತು. 1000 ಭುಜದವ ಕಾರ್ತವೀರಾರ್ಚುನ. ಹೌದಾ? ತಲೆ ಎಷ್ಟೋ ಅವನಿಗೆ? ಒಂದೇ ತಲೆ. ನಿನ್ನನಿಗೆ ತಲೆ ಎಷ್ಟು? 10 ತಲೆ. ಕರಗಳೆಷ್ಟು? 20. ನೋಡಿದ್ಯಾ? ನಮ್ಮ ಆಯಾ ಆಕಾರಕ್ಕೊಂದು ಹೊಂದಾಣಿಕೆ ಅನ್ನುವುದುಂಟು. ತಲೆ 10 ಆದ್ರೆ ಭುಜಗಳು 20. ಅವನಿಗೆ ತಲೆ ಒಂದೇ, ಕರಗಳು 1000. ವಿಕಾರ. ಎಷ್ಟು ವಿಕಾರ ಇರಬೇಕು ಪ್ರಹಸ್ತ. ಅಣ್ಣ, ಏನು? ಆ ಕುರಿತಾಗಿ ಆಲೋಚಿಸುವುದಿದ್ರೆ ಎಷ್ಟು ತಲೆ ಉಂಟು ಅಂತ ಹೇಳುವುದಲ್ಲ, ಮತ್ತ ಆ ತಲೆ ಒಳಗಿನ ಎಷ್ಟುಂಟು ಹೇಳುವುದು ಬರ್ತದೆ. ತಲೆ ಎಷ್ಟಿದೆ ಅನ್ನುವುದು ಮುಖ್ಯ ಅಲ್ಲ, ಇದ್ದ ತಲೆಯಲ್ಲಿ ಬುದ್ಧಿ ಎಷ್ಟಿದೆ ಅನ್ನುವುದು ಮುಖ್ಯ ಅಲ್ಲ. ಕೋಲ್ ಕೊಟ್ಟು ಪೆಟ್ಟು ತಿಂದ ಹಾಗಾಯ್ತು ನಾವು. ಅಣ್ಣ, ಅವನ ಕುರಿತಾಗಿ ನಮ್ಮಲ್ಲಿ ಜಗಳ ಬೇಡವೇ ಬೇಡ. ಹೈಹಯ ವಂಶಜ ಅವನನ್ನ ನಾನು ಗೆಲ್ಲಬೇಕು. ಆ ಬಳಿಕ ಹರಿಯನ್ನ ತುಳುಕು ಅಂತ ಹೇಳ್ತಾ ಇದ್ದೀಯ. ಅನುಜನಾಡಿದ ಮಾತ ಕೇಳುತ್ತ ಧನುಜಪತಿ ಸತ್ವರದಿ ಹೈಹೆಯ ಜನಪದಿಯ ಸದಬಡಿವಿನಂತ ಅಕ್ಷರದಿ ಹೈಹಯ ವಂಶಜ ಅವನ ಸದೆ ಪಡಿವೆ. ಏನ್ ಮಾಡ್ತೆ? ಸದೆ ಪಡಿವೆ. ಅಷ್ಟು ಮಾಡದೆ ಹೋದ್ರೆ ಬ್ರಹ್ಮ ಕುಲದವನೇ ಅಲ್ಲ. ಅಮಿತವಾಗಿರುವಂತ ವಿಶ್ವಾಸವಿದೆ. ಹೌದು, ತರೆಯ ದಿಗ್ವಿಜಯವನ್ನ ಪೂರೈಸಿದ್ದಾನೆ. ಅಮ್ಮನ ಮಹದಾಸಿಯನ್ನ ನೆರವೇರಿಸಿದವನು ಈ ರಾವಣೇಶ್ವರ ಎಂಬಲ್ಲಿಗೆ ಅವನ ಸದೆ ಪಡೆವೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಈಗಲೇ ಸಿದ್ಧತೆ ಆಗಲೇಬೇಕು. ಮಾಹಿಷ್ಮತಿಯ ಪಟ್ಟಣವನ್ನು ನಾವು ಸೇರಲೇಬೇಕು. ಮಂಗಳಾರತಿ ಸಿದ್ಧಪಡಿಸಿಕೋ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ನಾನು ಹೋಗಿ ಬರುವ ತನಕ ಕಾಣುವ ಈ ಕನಕಲಂಕೆಯ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದಾಗಿರಬೇಕು ವಿಭೀಷಣ. ಹೋಗಿ ಬಾ. ಒಳ್ಳೆಯದಾಗಿ. ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಹೇಳು.
ಮತ್ತೊಬ್ಬರಿಲ್ಲ ಅಲ್ವೇ? ನಿಮ್ಮದಾದಂತಹ ಈ ವಂಶಕ್ಕಾಗಿ ಹಾ, ನಿಮ್ಮ ಜೀವನವನ್ನೇ ಹಾ, ಸವಿದವರು ಹೌದು, ಸವೆಸಿದವರು ಹೌದು. ನಿಜ. ಆದ್ರೆ ಹಾ, ಇಂದು ಭೂಲೋಕದಲ್ಲಿ ಒಬ್ಬ ನರ ಹುಟ್ಟಿಕೊಂಡಿದ್ದಾನೆ ಅಂತಾದ್ರೆ ಬಿಡಬೇಕು ಅವನನ್ನ. ಒಬ್ಬನ ಸೊಕ್ಕೆ ಹಾ, ಹಾಗೆ ಬಿಡ್ಲಿಕ್ಕುಂಟ? ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಹಾ, ನೀವೇ ಅಲ್ಲಿವರೆಗಾಗಿ ಹೋಗುವುದಲ್ಲ. ಮತ್ತೆ ನನಗೊಂದ ಪಡೆಯನ್ನ ಕೊಡಿ. ಹಾ, ಅವ ಎಷ್ಟು ಹಾ, ಏನು ಹಾ, ಎನ್ನುವುದನ್ನು ನೋಡಿ ಮಾಡ್ಕೊಳ್ತೇನಂತೆ. ಪ್ರಪಂಚ ಮುಖದಲ್ಲಿ ರಾವಣನೊಬ್ಬ ಧೀರ ಅನ್ನುವ ಪ್ರಖ್ಯಾತಿಯನ್ನು ಪಡೆದವನು ರಾವಣೇಶ. ಲೋಕಮುಖದಲ್ಲಿ ಅವನು ಒಬ್ಬ ಧೀರ ಅನ್ನುವ ಪ್ರತೀತಿಯನ್ನು ಪಡೆದಿದ್ದಾನೆ ಅಂತಾಯ್ತು. ನಿನಗೂ ಅವನಿಗೂ ಸಂಗ್ರಾಮ ಅಲ್ಲ, ನನಗೂ ಅವನಿಗೂ ಸಂಗ್ರಾಮ ಆಗಬೇಕು. ಸರಿ, ಕಾಣುವ ಲೋಕದಲ್ಲಿ ರಾವಣ ತೀರನು ಅಲ್ಲ, ಕಾರ್ತವೀರಾರ್ಜುನ ತೀರನು ಅನ್ನುವುದು ಮುಖ್ಯ ಆಗಬೇಕು. ಆದ್ದರಿಂದ ವಿಳಂಬ ತರವಲ್ಲ. ಅದ ಮನುಮಧಾರಿಯ ಮನದಿ ಧ್ಯಾನಿಸಿ ಮನುಮಧಾರಿಯ ಮನದಿ ಧ್ಯಾನಿಸಿ ಅನಕಸೇನೋ ದೀಜರಿಗೆ ಕರೆಯಿತು ಗಮನೋದ್ಯೋಗ ಬರನದ ಆರಾಧ್ಯ ದೈವ ಅವನನ್ನ ಸ್ಪರ್ಶದ್ದಾಯಿತು. ಎಲ್ಲವರೊಂದಾಗಿದ್ದೇವೆ. ಮತ್ತೆ ತಡೆಯಾಕೆ ನಮ್ಮ ಪ್ರಯಾಣ ಮಾಹಿಷ್ಮತಿಯ ಪಟ್ಟಣ. ಅವತರಿಸು ಮಂತ್ರಿಗೀಶ ಅವತರಿಸು ಮಂತ್ರೀಶ ಪೂರ್ವದಿ ಇವಾಗೆ ದತ್ತಾತ್ರೇಯ ಮುನಿಪನು ಇವಾಗೆ ದತ್ತಾತ್ರೇಯ ಮುನಿಪನು ನೃಪನಿವಾಘವನು ಜಲಲಿದ್ದಿಗನು ಸಗಸವನು ದಯದಿಯೇ ನೃಪನಿವಾಘವನು ಜಲಲಿದ್ದಿಗನು ಸಗಸವನು ದಯದಿಯ ನೃಪನಿವಾಘವನು ಗೆಲಲಿದ್ದಿಗನು ಸಗಸವನು ದಯದಿಯ ಗುರುಭ್ಯೋ ನಮಃ. ಒಂದು ಮಾತುಂಟು ಬಲ್ಲವರಾಡಿದ್ದು, ಏನು ಹರಮುನಿದರು ಗುರು ಕಾಯುವ ಎಂಬಂತ ಮಾತು. ಆ ಮಾತು ಈ ಕಾರ್ತವೀರ್ನ ಬದುಕಿನಲ್ಲಿ
ಅಕ್ಷರಶಃ ಸತ್ಯವೇ ಆಗಿದೆ ತಾನೆ. ಕೃತವೀರ್ಯ ಮತ್ತು ರಾಖಾವತಿಯರಿಗೆ ಮಕ್ಕಳೇ ಇಳಿದಿರುವ ಕಾಲಕ್ಕೆ ಹಲವಾರು ಕಾಲ ಪೂಜೆ ಪುನಸ್ಕಾರವನ್ನ ಮಾಡಿ ಒಬ್ಬ ಮಗುವನ್ನ ಪಡೆದರಂತೆ. ಆವಾಗ ಹುಟ್ಟಿದ ಮಗುವಿಗೆ ಕರಗಳೇ ಇಲ್ಲವಾಗಿತ್ತಂತೆ. ಆ ಸಂದರ್ಭದಲ್ಲಿ ಕುಲಗುರುಗಳಂತ ದತ್ತಾತ್ರೇಯ ಮಹಾಮುನಿಗಳನ್ನ ಕಂಡು ಕೆಲವು ವರ್ಷಗಳ ಕಾಲ ಅವರ ಸೇವೆಯನ್ನ ವಿರಚಿಸಿ ತಾಯಿಯಾದಂತ ರಾಖಾವತಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಮಗುವಿಗೆ ಕರವನ್ನ ಕೊಡಿಸಿದಳಂತೆ. ದತ್ತಾತ್ರೇಯ ಮಹಾಮುನಿಗಳು ಕೃಪೆ ತೋರಿ ಆಡಿದ ಮಾತಾದರೂ ಯಾಗು, ಇವರಿಗೆ 1000 ಭುಜಗಳಾಗಲಿ ಎಂಬುದಾಗಿ. ಹಾಗಾದ್ರೆ 1000 ಭುಜವನ್ನ ಹೊಂದಿ, ಸಾವೇ ಇರದ ಭುಜವನ್ನ ಹೊಂದಿ ಕಾರ್ತ್ಯವೀರ್ಯ ಎಂಬಂತ ನಾಮಧೇಯದ ಮೂಲಕವಾಗಿ ಪ್ರವರ್ಧಮಾನಕ್ಕೆ ಬಂದವ ನಾನು. ಜೊತೆಯಲ್ಲಿ ಗುರುಗಳಾಡಿದ ಮಾತು ಇನ್ನು ನನ್ನ ಕಿವಿಯ ಗುಹರದಲ್ಲಿ ಪ್ರತಿಧ್ವನಿಸುತ್ತಿದೆಯಲ್ಲ, ಸರ್ವ ಜನಪರು ನಿನಗಂಜಿ ನಡೆಯಲಿ ಎಂಬುದಾಗಿ. ಕ್ಷಾತ್ರಿಯರಿಗೆ ಬೇಕಾಗಿದ್ದು ಯಾವುದು? ಭುಜ ಬಲವೇ ಪ್ರಧಾನ ತಾನೆ. ಆಳುವುದಕ್ಕೆ ಬೇಕಾಗಿದ್ದು ಭುಜ, ನಡೆಸುವುದಕ್ಕೆ ಬೇಕಾಗಿದ್ದು ತಲೆ, ನಡೆಯುವುದಕ್ಕೆ ಬೇಕಾಗಿದ್ದು ಕಾಲು. ಹಾಗಾದ್ರೆ ವಿರಾಟ ಸ್ವರೂಪನ ಒಂದೊಂದು ಭಾಗದಿಂದ ಒಬ್ಬೊಬ್ಬರ ಹುಟ್ಟಾಯಿತಂತೆ. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ. ದೇಹದಲ್ಲೂ ಹಾಗೆ ನಾವು 4 ಭಾಗವನ್ನ ಕಂಡರೆ 4 ಮೂಲಗಳು ಕಾಣುತ್ತದೆ. ಮುಖದಿಂದ ಆಗಿದ್ದು ಬ್ರಾಹ್ಮಣರು, ಭುಜದಿಂದ ಆಗಿದ್ದು ಕ್ಷತ್ರಿಯರು, ಆಮೇಲೆ ತೊಡೆಯ ಭಾಗದಿಂದ ಆಗಿದ್ದು ವೈಶ್ಯರು, ಪಾದದಿಂದ ಆಗಿದ್ದು ಶೂದ್ರರು. ವಿರಾಟ ಸ್ವರೂಪನಿಂದ ನೋಡಿ, ಒಂದು ದೇಹ ಸಸೂತ್ರವಾಗಿ ನಡೆಯಬೇಕು ಅಂತಾದ್ರೆ ಎಲ್ಲ ಭಾಗಗಳು ಪ್ರಧಾನವೇ ಆಗಿರ್ತದೆ. ಕೊನೆಯವ ಶೂದ್ರ ಎಂಬ ಕಾರಣಕ್ಕಾಗಿ ತಿರಸ್ಕಾರ ಮಾಡುವಂತಿಲ್ಲ. ಪಾದ ಇಲ್ಲದೆ ತಲೆ ನಿಲ್ಲುವುದೇ ಇಲ್ಲ. ಹಾಗಾದ್ರೆ ಭುಜಗಳಿಲ್ಲದೆ ಇಡೀ ದೇಹಕ್ಕೆ ರಕ್ಷಣೆ ಸಿಗುವುದಿಲ್ಲ. 4 ವರ್ಣಗಳಾದ್ರೂ 4 ವಿಭಾಗಗಳಾದ್ರೂ ಒಂದೊಂದೊಂದು ಅಷ್ಟು ಅನುಸರಿಸಿಕೊಂಡು ಇರಲೇಬೇಕು. ಆ ಸೂತ್ರವನ್ನ ಮತ್ತು ಆ ಸೂಕ್ಷ್ಮವನ್ನ ಪ್ರತಿಯೊಬ್ಬರು ಅರಿಯಲೇಬೇಕು. ಸರಿ, ತಂದೆಯ ಕಾಲಾನಂತರದಲ್ಲಿ ಸಿಂಹವಿಷ್ಟರವನ್ನ ಏರಿದವ ನಾನು. ಏರಿ ಮರುಕ್ಷಣವೇ ಗುರುಗಳ ಅನುಮತಿಯಿಂದ ಮಾಡಿದ ಕಾರ್ಯವಾದರೂ ಏನು? ಧರಣಿ ಪರಗೇರಿದೆ ಭುಜ ಬಲದಿ ಭುಜ ಬಲದಿ ಭುಜ ಬಲದಿ ಧರಣಿ ಪರ ಗೆಲಿದೇನು ಭುಜ ಬಲದಿ ಭುಜ ಬಲದಿ ಭುಜ ಬಲದಿ ಧರಣಿ ಪರ ಗೆಲಿದೇನು ವಿಜಯ ಯಾತ್ರೆಯು ನಮ್ಮದಾಯಿತು ಭುಜ ಬಲದಿ ಭುಜ ಬಲದಿ ಭುಜ ಬಲದಿ ಧರಣಿ ಪರ ಗೆಲಿದೇನು ನೃಪರ ಗೆಲಿದೇನು ನೃಪರ ಗೆಲಿದೇನು ವಿಜಯ ಯಾತ್ರೆಯು ನಮ್ಮದಾಯಿತು ವಿಜಯ ಯಾತ್ರೆಯು ನಮ್ಮದಾಯಿತು ವಿಜಯ ಯಾತ್ರೆಯು ನಮ್ಮದಾಯಿತು ವಿಜಯ ಯಾತ್ರೆಯು ಭುಜ ಬಲದಿ ಧರಣಿ ಪರ ಗೆಲಿದೇನು ವಿಜಯ ಯಾತ್ರೆಯು ವಿಜಯ ಯಾತ್ರೆಯು ವಿಜಯ ಯಾತ್ರೆಯು ನಮ್ಮದಾಯಿತು ವಿಜಯ ಯಾತ್ರೆಯು ನಮ್ಮದಾಯಿತು ಸುಜನಮಾನಿತನಾದೆ ನಾ ಸುಜನಮಾನಿತನಾದೆ ಸುಜನಮಾನಿತನಾದೆ ರಾಜ್ಯದಿ ಕೊರತೆಯಿಲ್ಲ ಸುಜನಮಾನಿತನಾದೆ ಸುಜನಮಾನಿತನಾದೆ ರಾಜ್ಯದಿ ಕೊರತೆಯಿಲ್ಲ
ರಾಜ್ಯದಿ ಕೊರತೆಯಿಲ್ಲ. ಮಹಿಷ್ಮತಿಯ ಪೀಠವನ್ನ ಏರಿದ ಬಳಿಕ ಪ್ರಥಮವಾಗಿ ನಾನು ಯಜ್ಞ ಮಾಡಿದ್ದು ಅಥವಾ ಕೈಗೊಂಡಿದ್ದು ಯಾವುದು? ಚೈತ್ರ ಯಾತ್ರೆಯನ್ನು ಕೈಗೊಂಡೆ. ಧರೆಯ ದಿಗ್ವಿಜಯಕ್ಕೆ ಬೇಕಾಗಿ ಸೇನಾ ಸಮೂಲ ಕೂಡಿಕೊಂಡು ಸಾಗಿದೆ. ಗುರುಗಳ ಆಶೀರ್ವಾದ ಅದರ ಫಲವೋ ಎಂಬ ಹಾಗೆ ಅಲ್ಲ, ನನ್ನ ಶ್ರದ್ಧೆಯ ಪ್ರತೀಕವೋ ಎಂಬ ಹಾಗೆ ಅಲ್ಲ, ನಮ್ಮ ಹಿರಿಯವರ ಪುಣ್ಯದ ಫಲವೋ ಎಂಬ ಹಾಗೆ ನಾನು ಧರೆಯನ್ನ ಗೆದ್ದೆ. ಎಷ್ಟೋ ಅರಸು ಮಕ್ಕಳ ಹೆಣತಲೆಯನ್ನು ಮೆಟ್ಟಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡೆದೆ. ಅವರಿಂದ ಪಡೆಯುವುದು ಮುಖ್ಯ ಅಲ್ಲ. ಈ ಲೋಕದಲ್ಲಿ ಬದುಕಿಗೆ ಬೇಕಾಗಿದ್ದು ಯಾವುದು? ಸುಜನಮಾನಿತನಾಗುವುದು ಬಹಳ ಮುಖ್ಯ. ಸುಜನಮಾನಿತನಾದೆ, ಬ್ರಾಹ್ಮಣರ ಆಶೀರ್ವಾದ ಪಡೆದೆ. ಗುರುಗಳು ಆಡಿದ್ದು ಅದೇ ಅಲ್ವೇ? ಬ್ರಾಹ್ಮಣರ ವಿರೋಧವನ್ನು ಕಟ್ಟಿಕೊಳ್ಳಬೇಡ, ಅದು ನಿನ್ನ ಅಧಪ್ಪತನಕ್ಕೆ ಹೇತು ಎಂಬುದಾಗಿ ಅವರ ಆಶೀರ್ವಾದವನ್ನ ಪಡೆದು ಮರಳಿ ಮಾಹಿಷ್ಮತಿಗೆ ತಿರುಗಿದೆ. ಯಾವುದಿದು? ನರ್ಮದೆಯ ತೀರ ಅಲ್ಲವೇ? ವಿಶ್ರಾಂತಿಗೆ ಬೇಕಾಗಿ ಬಿಡಾರವನ್ನು ಹೊಯ್ದಿದ್ದೇನೆ. ಎಲ್ಲರೂ ವಿಶ್ರಾಂತಿ ಪಡಿತಾ ಇದ್ದಾರೆ. ನಾನು ಹೀಗೆ ಹೊರಗಡೆ ಬಂದು ನೋಡಿದ್ರೆ ಮನ ಸೆಳೆವ ಮಧುಮಾಸ, ಮನ ಸೆಳೆವ ಮಧುಮಾಸ, ಮನ ಸೆಳೆವ ಮಧುಮಾಸ, ಮಧುಮಾಸ, ಮನಸೆಳೆವ ಮಧುಮಾಸ, ಮನಸೆಳೆವ 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 ಮಧುಮಾಸ, ಮನಸೆಳೆವ ಮಧುಮಾಸ, ಮನಸೆಳೆವ ಮಧುಮಾಸ, ಮನಸೆಳೆವ ಮಧುಮಾಸ, ಮನಸೆಳೆವ ಮಧುಮಾಸ, 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 ಮನಸೆಳೆವ ಮಧುಮಾಸ, 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 ಮನಸೆಳೆವ ಮಧುಮಾಸ, ಮನಸೆಳೆವ ಮಧುಮಾಸ, 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 ಮನಸೆಳೆವ ಮಧುಮಾಸ, 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 ಮನಸೆಳೆವ ಮಧುಮಾಸ, ಮನಸೆಳೆವ ಮನಸೆಳೆವ ಮಧುಮಾಸ, 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 ಮನಸೆಳೆವ ಮಧುಮಾಸ, 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 ಮನಸೆಳೆವ ಮಧುಮಾಸ, ಮನಸೆಳೆವ ಮಧುಮಾಸ, ಮನಸೆಳೆವ ಮಧುಮಾಸ, ವಸುದೆಯ
ತಣಿಸ ಬಂದಿದೆ ಮನದೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ವಸುದೆಯ ತಣಿಸ ಬಂದಿದೆ ಸ್ವಭಗನೀಕ್ಷಿಸೆ ವಸುದೆಯ ತಣಿಸ ಬಂದಿದೆ ಸ್ವಭಗನೀಕ್ಷಿಸೆ ಸ್ವಭಗನೀಕ್ಷಿಸೆ ವಸುದೆಯ ತಣಿಸ ಬಂದಿದೆ ತಣಿಸ ಬಂದಿದೆ ಸ್ವಭಗನೀಕ್ಷಿಸೆ ಸ್ವಭಗ ಈಕ್ಷಿಸೆ ಸ್ವಭಗ ಈಕ್ಷಿಸೆ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ವಸುದೆಯ ತಣಿಸ ಬಂದಿದೆ ತಣಿಸ ಬಂದಿದೆ ಸ್ವಭಗ ಈಕ್ಷಿಸೆ ಸ್ವಭಗನೀಕ್ಷಿಸೆ 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 ಮನಸೆಳೆವ ಮಧುಮಾಸ ವಸುದೆಯ ತಣಿಸ ಬಂದಿದೆ ಸ್ವಭಗನೀಕ್ಷಿಸೆ ಘನತೆಯು ಹೋಗುವೆನು ಘನತೆಯು ಹೋಗುವೆನು ಅಬಲ ಮಣಿಯರೊಡನೆ ಘನತೆಯು ಹೋಗುವೆನು ಅಬಲ ಮಣಿಯರೊಡನೆ ಘನತೆಯು ಹೋಗುವೆನು 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 ಅಬಲ ಮಣಿಯರೊಡನೆ ಅಬಲ ಮಣಿಯರೊಡನೆ ಮನಸೆಳೆವ ಮಧುಮಾಸ ವಸುದೆಯ ತಣಿಸ ಬಂದಿದೆ ಸೊಬಗ ಈಕ್ಷಿಸೆ ಘನತೆಯ ಹೋಗುವೆನು ಅಬಲ ಮಣಿಯರೊಡನೆ ಘನತೆಯು ಹೋಗುವೆನು ಅಬಲ ಮಣಿಯರೊಡನೆ ಸತಿಯರೊಡನೆ ಹೋಗುವೆನು ಅಬಲ ಮಣಿಯರೊಡನೆ ಮನಸೆಳೆವ ಮಧುಮಾಸ ಯಾರಲ್ಲಿ ಒಳ್ಳೆಯದಾಗಲಿ. ಒಂದು ಕ್ಷಣವೂ ನಿಲ್ಬೇಡ. ಹೊರಡು. ಎಲ್ಲಿಗೆ ಎಲ್ಲಿಗೆ? ಹಾಗೆ ಕೇಳಬಾರ್ದು ಒಡೆಯ. ಅದು ಹೇಳಿದ್ರೆ ಏನಾಗ್ತದೆ? ಹಾಗೆ ಕೇಳಿದ್ರೆ ಅದು ಅಧಿಕ ಪ್ರಸಂಗಿತನ ಅಂತ ಆಗೋದಿಲ್ವೇ? ಸಂಭಾವಿತರು ಒಳ್ಳೆಯವರು ಕೇಳೋದಕ್ಕೆ ಪ್ರಸಂಗಿತನ ಆಗ್ತದೆ. ನೀನು ನಿಮ್ಮ ಸಾಲಿನವರು ಕೇಳಿದ್ರು ಅಧಿಕ ಪ್ರಸಂಗಿತನ ಅಲ್ಲವೇ ಅಲ್ಲ? ಅಂದ್ರೆ ನಮ್ಮ ಸಾಲು ನಿಮ್ಮ ಸಾಲೇ ಅದು ಅಧಿಕ ಪ್ರಸಂಗಿತನ ಮಾಡ್ಲಿಕ್ಕಾಗೆ ಇರುವುದಾ? ಅದಕ್ಕಾಗಿ ಇರುವುದು. ಪ್ರಸಂಗದ ಒಳಗೆ ಮಾಡ್ತೀರಿ ಸಮಾಧಾನ. ಎಷ್ಟಾದ್ರೂ ನಿಮ್ಮ ಒಟ್ಟಿಗೆ ಇರುವುದಲ್ವೇ? ಎಷ್ಟಾದ್ರೂ ಅಲ್ಲ, ಅಷ್ಟಕ್ಕಾಗಿ ನಮ್ಮ ಒಟ್ಟಿಗಿರುವುದು. ಎಷ್ಟಾದ್ರೂ ಅರ್ಥ ಬೇರೆ ಆಗ್ತದೆ. ಅಧಿಕ ಪ್ರಸಂಗಿತನ ಮಾಡುವುದಕ್ಕಾಗೆ ನಿಮ್ಮ ಒಟ್ಟಿಗೆ ಇರುವುದೇ? ಪ್ರಸಂಗದ ಒಳಗೆ ಅಂತ ಹೇಳಿದ್ದೇನೆ ನಾನು. ಹೊರಗೋಗ್ಬಾರ್ದು, ವ್ಯಾಪ್ತಿಯಿಂದ ಹೊರಗೋಗ್ಬಾರ್ದು. ನಿಮಗೆ ಬೇಕಾಗಿದ್ದು ಒಂದು ಕೇಳುವುದಿಲ್ಲ, ಬೇಡದೋದ್ದು ಯಾವುದು ಬಿಡುವುದಿಲ್ಲ ನೀವು. ನಿಮ್ ಜನ ನಮಗೆ ಮತ್ತೊಬ್ಬರು ಇದ್ದಾರೆ, ಮತ್ತೂ ಇದ್ದಾರೆ. ಆದ್ರೂ ಕರ್ತವ್ಯ ನಾನು ಇಬ್ಬರು ಇಟ್ಕೊಂಡಿದ್ದಲ್ಲ, ನೆನಪಿಟ್ಕೋ ನೀನು. ಆದ್ರೂ
ಆದರೂ ಸಣ್ಣ ಪುಟ್ಟ ಕೆಲಸಕ್ಕೆ ನೀನೇ ಯೋಗ್ಯ ಅಂತ ಕರೆಸಿದ್ ನಾನು. ದೊಡ್ಡದಕ್ಕೆಲ್ಲ ಬೇಡ ಹಾಗಾದ್ರೆ. ಅನಿವಾರ್ಯದಲ್ಲಿ ಬಳಸ್ಕೊಳ್ಬೋದೇ ಬಿಟ್ರೆ ಅಗತ್ಯಕ್ಕೆ ಬಳಸ್ಕೊಳ್ಳುವ ಜನ ಅಲ್ಲ ನೀನು. ಹೌದಾ? ಹೌದು. ಆಗ್ಲೇ ನಿಮ್ಮ ಆಸೆ. ಆದ್ರೆ ನಿಮ್ಗೆ ತೊಂದರೆ ಆಗಿದೆಯಾ? ಇಲ್ಲಿವರೆಗೆ ಯಾವ ತೊಂದರೆ ಆಗಿದ್ದು ಇಲ್ಲ, ಮುಂದೆ ಆಗುವುದೂ ಇಲ್ಲ. ನೀವು ಹೀಗೆ ಇದ್ರೆ ನಾವು ಸಂಬಳ ಕೇಳದೆ ಹೋದ್ರು ಸಮಯಕ್ಕೆ ಸರಿಯಾಗಿ ನೀವು ಕೊಡ್ತಾ ಇದ್ದೀರಿ. ಹೌದು. ಇಂತಿಷ್ಟು ಕೊಡಿ ಅಂತ ನಾವು ಕೇಳುವುದೂ ಇಲ್ಲ ನಿಮ್ಮಲ್ಲಿ. ಅದು ನಿಮ್ಮ ನಿಷ್ಠೆಯ ಪ್ರತೀಕ. ಹೌದೌದು. ಕೇಳಬೇಕು ಅಂತಿಲ್ಲ, ಕೇಳಿದ್ರೆ ನೀವು ಸಿಕ್ಕಿ ಬೀಳ್ತೀರಿ ಅಂತ ಕೇಳುದಿಲ್ಲ ನೀವು. ಯಾವ ವಿಷಯದಲ್ಲೇನು ಅಂದ್ರೆ ನಾ ಹೆಚ್ಚಿಕೊಡುದಲ್ವಾ? ನಿಮಗೆ ನಿಮ್ಮ ಬಗ್ಗೆ ಗೊತ್ತುಂಟು, ಸ್ವರೂಪ ಜ್ಞಾನ ಉಂಟು ನಿಮಗೆ. ವರ್ಷ ಪ್ರತಿ ನೀವು ನಮ್ಗೆ ಏರ್ಸ್ತಿದ್ರಿ, ನಮ್ಗೆ ಗೊತ್ತು. ಹಾಗಲ್ಲ, ಸ್ವರೂಪ ಜ್ಞಾನ ಇದ್ದವರಿಗೆ ಕೇಳಲಿಕ್ಕೆ ನಾಚಿಕೆ ಆಗ್ತದೆ. ನಾವು ಮಾಡುವ ಕೆಲಸ ಕಡಿಮೆ, ಎಷ್ಟೊತ್ತಿಗೂ ಮಲಗೇ ಇರುವುದು, ಇವ್ರು ಕೊಡುವುದೇ ಹೆಚ್ಚು, ನಾ ಯಾಕೆ ಕೇಳಿ ಹಾಳು ಮಾಡ್ಲಿ, ಈ ಯೋಚನೆಯಲ್ಲೇ ನೀವೆಲ್ಲ ಸುಮ್ಮನಿದ್ರಿ ಬಿಟ್ರೆ ಅಲ್ಲೋ ನೀವೆಲ್ಲ ಕೇಳುವ ಮಕ್ಕಳು ಅಲ್ವೇ ನಾವು? ಅಯ್ಯೋ ಹಾಗೇನಿಲ್ಲ ಒಡೆಯ. ನೋಡು, ಆದಷ್ಟು ಬೇಗ ಅರಮನೆಗಾಗಿ ಹೋಗು. ಅರಮನೆಗೆ? ಹೌದು. ಈಗ ಯಾಕೆ ಅಂತ ಕೇಳ್ಬಹುದೇ? ನೋಡು ನೋಡು, ಮಧುಮಾಸದ ಕಾಲ ಇದು, ವನವಿಹಾರ ಜಲಕ್ರೀಡೆಯ ಮನವಾಗಿದೆ ನನಗೆ. ವಸಂತನ ಕಾಲ. ಯಾವ ವಸಂತ? ಇದು ವಸಂತನ ಕಾಲ ಒಂದೇ ಹೇಳಿಲ್ಲ ನೀನು. ಇದು ವಸಂತ ಮಾಸ. ಈ ಮಾಸದಲ್ಲಿ ಅಬಲಾಮಣಿಯರೊಂದಿಗೆ ಅಂದ್ರೆ ನನ್ನ ಸಖಿ ವ್ರಾತದೊಂದಿಗೆ ಜಲಕ್ರೀಡೆಯನ್ನ ವನವಿಹಾರವನ್ನ ಆಡುವ ಮನವಾಗಿದೆ ನನಗೆ. ಅದಕ್ಕಾಗಿ ನೀನು ಅರಮನೆಗೆ ಹೋಗಿ ಆ ಸಖಿ ವ್ರಾತವನ್ನ ಕರ್ಕೊಂಡು ಬರ್ತೀಯ? ಕರ್ಕೊಂಡು ಬರ್ತಿದ್ದೆ. ತಪ್ಪಾಯ್ತು, ನಾ ಹೇಳಿ ತಪ್ಪಾಯ್ತು. ಕರ್ಕೊಂಡು ಬರ್ತೀಯ ಕೇಳುದಿಲ್ಲ, ಕರ್ಕೊಂಡು ಬರ್ಬೇಕು. ಬರ್ಬೇಕೆ? ಇದು ನೀವಿಲ್ಲಿರುವಾಗ ನಾನಲ್ಲಿಗೆ ಹೋಗುವುದು ಅದು ಸರಿ ಆಗ್ತದೆ ಒಡೆಯ? ಏನ್ ತೊಂದರೆ ಇಲ್ಲ, ಯಾಕೆಂದ್ರೆ ನನಗೆ ಮನೇಲಿ ಇದ್ದರ ಮೇಲೆ ವಿಶ್ವಾಸ ಉಂಟು. ನಮ್ಮೇಲೆ ಇಲ್ದ ಹೋದ್ರು ಹಾಗೆ ಹೇಳಿದ್ ನಾನು. ನೀವು ಅಲ್ಲಿಗೆ ತಂದು ನಿಲ್ಸ್ತೀರಿ, ನಂಗೆ ಗೊತ್ತಾಯ್ತು ಒಡೆಯ. ಖಂಡಿತ ಆಗಲ್ವೇ ಇಲ್ಲ. ಅದಕ್ಕಾಗಿ ಇಂಥ ಕೆಲಸಕ್ಕೆ ನೀನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ನಾನು ಮೊದಲು ಹೇಳಿದ್ದು ನಾನು ಪ್ರಾಮಾಣಿಕ. ಅದಕ್ಕಾಗಿ ಈ ಪ್ರಾಮಾಣಿಕರೆಲ್ಲ ಕೆಲಸ ಮಾಡಬೇಕು ಅಂತಿಲ್ಲ. ವ್ಯಕ್ತಿ ಪ್ರಾಮಾಣಿಕತೆಯು ಕೆಲಸ ನಿಷ್ಠೆಗೂ ವ್ಯತ್ಯಾಸ ಉಂಟು. ನೀನು ವ್ಯಕ್ತಿ ಪ್ರಾಮಾಣಿಕ ಅಂದ್ರೆ ಕೆಲ್ಸಕ್ಕೆ ಜನ ಅಲ್ಲ. ಇಲ್ಲಿ ದೇವರ ಬಾಯಿಂದ ಬಂದ ಮಾತು ನಾವೆರಡು ಮಾತಾಡುವಾಗ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಅಂತ ಆದ್ಮೇಲೆ ಅವನಲ್ಲಿ ಶುದ್ಧತೆ ಉಂಟು ಅಂತಾದ್ರೆ ಅವನು ಕೆಲಸಕ್ಕೆ ಮೋಸ ಮಾಡುವುದಿಲ್ಲ. ಹಾಗಾಗಿ ವ್ಯಕ್ತಿ ಮೊದಲು ವ್ಯಕ್ತಿ, ಆಮೇಲೆ ಕೆಲಸ. ಆಗ್ಲಿ ಅಂತೆ ಹೋಗ್ಬಹುದು. ಹಾಗಾದ್ರೆ ಹೋಗಿ ಕರ್ಕೊಂಡು ಬರ್ಬೇಕು. ಆಯ್ತಾಯ್ತಾಯ್ತಾಯ್ತಾಯ್ತು. ನಮೋ ನಮಃ. ಎಲ್ಲ ವಿಚಾರವನ್ನ ಹೇಳಿ ಆದಷ್ಟು ಬೇಗ ಕರ್ಕೊಂಡು ಬಾ. ಏನು ಇದು ಯಾವ ನದಿ ಹೇಳು? ನರ್ಮದಾ ನದಿ. ಕರ್ಕೊಂಡು ಬಾ. ಆಯ್ತಾಯ್ತಾಯ್ತು. ಇಲ್ಲೇ ಬಂದಿದ್ದೇನೋ ಸತ್ಯ, ಆದ್ರೆ ಹೆಣ್ಮಕ್ಳು ಯಾರು ಕಾಣ್ತಾ ಇಲ್ಲಲ್ಲ ಮಾರ್ರೆ ಇಲ್ಲಿ. ಬಹುಶಃ ಒಳಗಡೆ ಇರಬಹುದಲ್ಲ. ಕರಿತೇನೆ ನೋಡುವ. ಅಮ್ಮ ವಾಮ, ಅಮ್ಮ ವಾಮ, ಅಮ್ಮ ವಾಮ, ಅಮ್ಮ ವಾಮ. ಅದಲ್ಲ ಅಮ್ಮ, ಯಮ 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 ಯಮ. ಬೆಳಿಗ್ಗೆ ಆಗ್ಲಿಕ್ಕಿಲ್ಲ, ಸೋಮವಾರ ಅಂತೇಳಿ ಇಲ್ಲ, ಶನಿವಾರ ಅಂತೇಳಿ ಇಲ್ಲ, ಬೆಳಿಗ್ಗೆ ಮನೆ ಬಾಗಿಲಿಗೆ ಬರುದು ಅಮ್ಮ ತಾಯಿ ಅಮ್ಮ ತಾಯಿ. ಅಡುಗೆಯನ್ನು ಸಿದ್ಧ ಆಗ್ಲಿಲ್ಲ, ಆಮೇಲೆ ಹೋಗು. ಆಯ್ತಾ? ನಿಮ್ದು ಮುಗೀತಾ? ಏನ್ ಮುಗೀತಾ? ಅಂದ್ರೆ ಈಗ ನಾನು ನೋಡಿದ್ರೆ ನಾ ಭಿಕ್ಷುಕನ ಕಾಣ್ತಾ ಇದ್ದೇನಾ? ಈಗೆಲ್ಲ ಬೇಡ್ಲಿಕ್ಕೆ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರ ನೀನು ಬಂದ್ಕೊಂಡು ಯಮ 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 ಅಂತ ಹೇಳ್ತೀಯಲ್ಲ? ಯಮ ಬರ್ತಾರೆ ನಿನ್ನನ್ನು ತಕೊಂಡು ಹೋಗ್ಲಿಕ್ಕೆ. ನಾನು ಯಮ ಅಂತ ಕರ್ದ್ನ? ಮತ್ತೆ ನಾನು ಯಮ ಅಂತ ಕರೆದಿದ್ದೆ ಹೌದು ಅಂತ ಆದ್ರೆ ನೀವ್ ಯಾಕೆ ಬಂದ್ರಿ? ನಿನ್ನನ್ನು ತೆಗಿಲಿಕ್ಕೆ ಬಂದದ್ದು ಇವತ್ತು ನಾವು. ಬೇಡ. ಇದು ಯಾರು ನೀನು? ನಾನು ಯಾರ ನೀ? ಯಾರು ಅಂತ ಗೊತ್ತಾಗ್ಲಿಲ್ಲ? ಅದು ಗೊತ್ತಾಯ್ತು ಮತ್ತೆ ಯಾರು ಅಂತ ಕೇಳ್ತೇವೆ. ನಾನು ನಿಮ್ಮ ಗಂಡ. ಬಾರಿಸ್ತೇನೆ ನೋಡಿ. ಈಗ ನಮ್ಮ ಗಂಡ ಆಗ್ಲಿಕ್ಕೆ ಉಂಟ ನೀನು? ಈ ಜನ್ಮ ಅಲ್ಲ, 7 ಜನ್ಮ ಆದ್ರೂ ನೀನು ನನ್ನ ಗಂಡ ಆಗುದು. ದಾವಣೆ ಮೇಲೆ ಒಂದು ಬಿಟ್ರೆ ಹಾಗಲ್ಲ. ನಿಮ್ಮ ಗಂಡ ನಾನು. ಮತ್ತೆ ನಿನಗೆ ಇವತ್ತು ಗ್ರಾಚಾರ ಕೆಟ್ಟಿದೇನು? ಹಣೆ ಬರಗಟ್ಟವನೇ. ನಮ್ಮ ಯೋಗ್ಯತೆ ಏನು? ನಿನ್ನ ಹಣೆ ಬರ ಏನು? ನೀ ನಮ್ಮ ಗಂಡ ಆಗ್ಲಿಕ್ಕೆ ಉಂಟೇನಾ? ಒಂದು ಕೆಲಸ ಮಾಡಿ, ನನ್ನ ವಾಕ್ಯ ಪೂರ್ಣ ಮಾಡ್ಲಿಕ್ಕೆ ನೀವು ಬಿಡಿ.
ಓ ನಿಂದಿನ್ನು ಪೂರ್ಣ ಆಗ್ಲಿಲ್ವಾ? ಪೂರ್ಣ ಆಗ್ಲಿಲ್ಲ, ಅಷ್ಟೊಳಗೆ ಬಾಯಿ ಹಾಕಾಯ್ತು. ನಿನಗೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ನಾವು ನಿಲ್ಸುವಲ್ಲೇ ನಿಲ್ಸ್ತೇವೆ, ನೀವು ಮಧ್ಯದಲ್ಲಿ ಬಾಯಿ ಹಾಕ ನಾ ಏನ್ ಸಾಯುದು? ಆಯ್ತಪ್ಪ, ನೀನು ಪೂರ್ಣ ಮಾಡಿ ನೋಡು. ನಿಮ್ಮ ಗಂಡ ಹಾ ಮತ್ತು ನಾನು ಹಾಗೆ ಹೇಳು. ಅಲ್ಲ, ಮತ್ತು ಸೇರಿದ್ರೊಳಗೆ ನೀವು ಬಾಯಿ ಹಾಕಾಯ್ತು, ಏನ್ ಮಾಡುದು ನಾನು? ಮತ್ತೆ ನೀನು ಹೇಳುದೇನು? ನಿಮ್ ಗಂಡ ನಾನು ಮತ್ತೊಂದು ನೀನು ಅಷ್ಟು ಸಮಯ ಕೊಟ್ರೆ ಅಲ್ಲಿ ಮಧ್ಯದಲ್ಲಿ ಹಾ, ಹಾ, ಹಾ. ನಿಮ್ಮ ಗಂಡ ಮತ್ತೆ ನಾವು ಹಾ, ಹಾ, ಹಾ. ಮತ್ತೆ ಒಮ್ಮೆಲೆ ಹೇಳ್ಬೋದಲ್ಲ ನಿನಗೆ? ಈಗ ಹೇಳ್ದ್ನಲ್ಲ ಈಗ. ಅಂದ್ರೆ ನೀವು- ನೀನು ಹಾ, ಹಾ. ನಮ್ಮ ಯಜಮಾನರ ಜೊತೆಯಲ್ಲಿ ಹೋದವನು. ಹೌದಪ್ಪ, ದಿಗ್ವಿಜಯಕ್ಕೆ ಹೌದು. ಎಂತಾಯ್ತು? ಬಂದ್ರ ಹಾ? ಅಲ್ಲ ಬಂದ್ರ ದೂತ ಓ, ನೀನೊಬ್ಬನೇ ಬಂದಿದ್ದೀಯ. ನಮ್ಮ ಯಜಮಾನರಲ್ಲಿ ಕಾಣುದಿಲ್ಲ. ಪಾಪ ನಿಮ್ಮ ಯಜಮಾರು ಏನಾಯ್ತು? ಯಾಕೆ ಏನಾಯ್ತು? ಬರ್ಲಿಲ್ಲ ಅವ್ರು. ಯಾಕೆ ಬರ್ಲಿಲ್ಲ? ಆಯ್ತು ಪಾಪ. ಅಯ್ಯೋ ದೂತ, ಏನಾಯ್ತು? ಈ ವಿಷಯವನ್ನ ಹೇಳಲಿಕ್ಕೆ ಇಲ್ಲಿಗೆ ಬಂದ್ಯಾ ನೀನು? ಯಾವ ವಿಷಯ? ಬರ್ಲಿಲ್ಲ, ಅವ್ರು ಬರ್ಲಿಲ್ಲ, ಪಾಪ. ಅಲ್ಲ ಏನಾಯ್ತು, ಬಾಯ್ ಬಿಟ್ಟು ಹೇಳು. ಆಯ್ತು, ನಿಮ್ಮದು ಮತ್ತೆ ಮುಗಿಸಿ, ನಾನು ಆಮೇಲೆ ಬಾಯ್ ಹಾಕ್ತೇನೆ. ಪಾಪ ಅಂತ ಹೇಳ್ತೀಯ, ನಮ್ಮ ಯಜಮಾನರು ಅಂತ ಹೇಳ್ತೀಯ, ಪಾಪ ಅಂತ ನಮಗ್ ಗೊತ್ತುಂಟು. ಅವ್ರೀಗ ದಣಿದಿದ್ದಾರಲ್ಲ, ಅದಕ್ಕೆ ಆ ವಿಷಯದಲ್ಲಿ ಪಾಪ ಅಂತ ಹೇಳಿದ್ದು. ಹಾಗೆ ಹೇಳು ಮತ್ತೆ. ಅಲ್ಲ ದಣಿಯುವುದು ಹೌದಪ್ಪ, ಸಹಜ ದಿಗ್ವಿಜಯಕ್ಕೆ ಹೋದವರು. ಆದ್ರೆ ಈಗ ಅವ್ರು ಯಾಕೆ ಬರ್ಲಿಲ್ಲ ಅಂತ ಕೇಳುದು. ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿ ಈಗ ಇದ್ದಾರೆ ಎಲ್ಲಿ? ಎಲ್ಲಿ? ನದಿ ಹತ್ರ ಇದ್ದಾರೆ, ಹೊಳೆ ಬದಿಯಲ್ಲಿದ್ರು ಈಗ. ಅಯ್ಯೋ ದೂತ, ನಮ್ಮ ಯಜಮಾನರಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೇಕು. ನಿನ್ನಲ್ಲಿ ಹೇಳಿದ್ದೇನೆ, ಅವ್ರಿಗೆ ಏನೇನೋ ಕೊಡಬಾರ್ದಿದ್ದೆಲ್ಲ ಕೊಟ್ಟೆ, ಅದಕ್ಕೆ ಅವರಿಗೆ ಹೀಗಾಯ್ತು. ಏನು ಅವ್ರಿಗೆ ಏನು ಹೊಳೆ ಬದಿಯಲ್ಲಿ ಇದ್ರೆ ಅದಕ್ಕೆ ಹಾಳಾಗಿದ್ ಗೀಡಾಗಿದ್ದೆಲ್ಲ ತಿನ್ಲಿಕ್ಕೆ ಕೊಟ್ಟೆ ಏನು? ಹಾಗಲ್ಲ ವಿಷಯ. ಮತ್ತೆ ಅಂದ್ರೆ ದಿಗ್ವಿಜಯವನ್ನ ಸಾಧಿಸಿ ಬಂದ್ರ ಅಂದ್ರೆ ಜಯ ಇವ್ರಿಗೆ ಸಿಕ್ಕಿತಾ? ಜಯ ಸಿಕ್ಕಿತು. ಹೌದೌದು. ಈಗ ನರ್ಮದಾ ನದಿ ಹತ್ರ ಇದ್ದಾರೆ. ಅಲ್ಲಪ್ಪ, ಅವ್ರಿಗೆ ಪುರಕ್ಕೆ ಬರ್ದೆ ಅಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡು ಏನ್ ಮಾಡುದು ಅಂತ. ಈಗ ಯಾವ ಕಾಲ? ಇದು ವಸಂತ ಕಾಲ. ವಸಂತ ಕಾಲ. ಈ ಸಂದರ್ಭದಲ್ಲಿ ಏನಾಗಬೇಕು? ಅವರಿಗೊಂದು ದೊಡ್ಡ ಆಸೆ ಆಯ್ತಂತೆ. ಏನದು? ವನವಿಹಾರ, ಜಲಕ್ರೀಡೆ ಆಡ್ಬೇಕೆನ್ನುವಂತ ಆಸೆ ಅವರಿಗೆ. ಹೌದಾ? ಹೌದೌದು. ಅದಕ್ಕೆ ನಿಮ್ಗೆ ಆಸೆ ಉಂಟೆ ವನವಿಹಾರ ಜಲಕ್ರೀಡೆಗೆ? ಸಹಜವಾಗಿ ಹೆಣ್ಣು ಮಕ್ಕಳಿಗೆ ವನವಿಹಾರಕ್ಕೆ ಜಲಕ್ರೀಡೆಗೆ ಹೋಗ್ಬೇಕಂತ ಮನಸ್ಸಿರ್ತದೆ. ನಿಮ್ಗೂ ಮನ್ಸುಂಟೆ? ನನಗೂ ಮನ್ಸು. ನಿಮ್ಗೂ ಮನ್ಸುಂಟೆ? ಮನಸ್ಸಿದ್ರೆ ಬನ್ನಿ ನನ್ನೊಟ್ಟಿಗೆ. ನಿನ್ನೊಟ್ಟಿಗೆ ಬರುದ ನಾವು? ನಿನ್ನೊಟ್ಟಿಗೆಲ್ಲ ಜಲಕ್ರೀಡೆ ಆಡ್ಲಿಕ್ಕೆ ಆಗ್ತದೇನೋ? ಮತ್ತೆ ಹಾಗೆ ಹೇಳಿದ್ರಿ. ಮತ್ತೆ ಇದು ಜಲಕ್ರೀಡೆ ನನ್ನೊಟ್ಟಿಗೆ ಆಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ನ? ನೀನ್ ಹೇಳಿದ್ದೇನು? ಈಗ ನಿಮ್ಗೆ ವನವಿಹಾರ ಮಾಡ್ಲಿಕ್ಕೆ ಮನಸ್ಸುಂಟಾ? ಮನಸ್ಸಿದ್ರೆ ನನ್ನ ಜೊತೆ ಬನ್ನಿ ಅಂತ ಹೇಳ್ತೀಯಪ್ಪ. ಹಾಗಲ್ಲ, ಈಗ ನಿಮ್ಮ ಯಜಮಾನರು ಹೊಳೆ ಬದಿಯಲ್ಲಿದ್ದಾರೆ ಅಂತ ಹೇಳಿದ್ವಿ. ಹೌದು. ಹೊಳೆ ಬದಿ ಅಂದ್ರೆ ಹೊಳೆ ಅಂದ್ರೆ ಇಷ್ಟೇ ದೊಡ್ಡದಾದ. ಎಲ್ಲಿದ್ದಾರೆ ಅಂತ ನಾ ಹೇಳಿದ್ನ? ಇಲ್ಲ ಇಲ್ಲ ಇಲ್ಲ. ನಿಮ್ಮ ಯಜಮಾನರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತುಂಟಾ? ಇಲ್ಲ. ಅಂದ್ರೆ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮ ಯಜಮಾನರು ಇದ್ದಲ್ಲಿ, ನನ್ನ ಜೊತೆ ನೀವು ಬನ್ನಿ ಅಂತ ಹೇಳಿದ್ದು. ಹಾಗೆ ಹೇಳು ಮತ್ತೆ. ಮತ್ತೆ ಹೇಗೆ ಹೇಳುವುದು? ದಾರಿ ಗೊತ್ತಿಲ್ಲ, ದಾರಿ ತೋರಿಸ್ತೇನೆ ಅಂತ. ಹೌದೌದು. ಆಯ್ತಪ್ಪ, ಈಗ ನಿನ್ ಹಿಂದೆ ಬರುದೇ ಆಯ್ತು. ಹೌದಾ, ಬರುದಾಯ್ತಲ್ಲ. ನೀವು ಬರ್ತೀರಲ್ಲ? ನಾನು ಬರ್ತೇನೆ. ಬನ್ನಿ ಹೋಗುವ. ಆಶ್ಚರ್ಯ ನಮಗೆ. ಏನು? ಅಂತಃಪುರದವರೆಗೆ ದೂತ ಬಂದ. ಬಂದವನು ಏನೇನೋ ಹೇಳಿದ, ನಮಗೆ ಏನಂತ ಹೇಳಿ ಅರ್ಥ ಆಗ್ಲಿಲ್ಲ. ಹೇಳ್ಬೇಕಾದ್ ಹೇಳಿಲ್ಲೇನಾ? ಇಲ್ಲ ಒಡೆಯ, ನಾನು ಹೇಳ್ಬೇಕಾದ್ದು ಹೇಳಿಲ್ಲ ಒಡೆಯ. ಅದಕ್ಕೆ ಪ್ರಸಂಗಿ ಹೇಳ್ಬೇಕಾದ್ ಹೇಳಿಲ್ವಾ? ಅಲ್ಲ, ನಾನು ಏನ್ ಹೇಳಿದೆ? ನೀವೇನ್ ಹೇಳಿದ್ದೀರೋ ಅದನ್ನು ಹೇಳದೆ ಬಿಟ್ಟು ನಾನೇನು ಹೇಳ್ಬೇಕು ಅದು ಹೇಳಿಲ್ಲ. ಅವನು ಹೇಳಿದ್ದಾನಂತಲೇ? ಅವನು ಹೇಳಿದ್ದಾನೆ, ಆದ್ರೆ ಶಂಕದ ಬಾಯಿಂದ ತೀರ್ಥ ಬಂದ್ರೆ ಮಾತ್ರ ಸರಿ ಅಲ್ವೇ? ಓ, ಶಂಕದಿಂದ ಬಂದಿದ್ದಲ್ಲ ತೀರ್ಥ. ಇದು ಶಂಕದಲ್ಲಿ ಯಾವ್ದು ಬಂದ್ರು ತೀರ್ಥವಯ್ಯ? ಹಾಗಲ್ಲಪ್ಪ, ಯಾವ್ದೆಲ್ಲ ಬಂದ್ರೆ ಶಂಕ ಆಗ್ತದ ಅದು? ಯಾವ್ದು ಬರುವುದಿಲ್ಲ ಅಲ್ಲ? ಶಂಕದ ಬಾಯಿಂದ ಬರು ತೀರ್ಥ ಒಂದೇ. ತೀರ್ಥ ಒಂದಯ್ಯ? ಹಾಗೆ ಏನಾದ್ರು ಬರ್ಲಿಕ್ಕೆ ನಿನ್ನ ಬಾಯಿ ಅದು ಶಂಕ ಅಂದ್ರೆ. ಬರ್ಲಿ ಬರ್ಲಿ ಅಪ್ಪ. ಹಾಗಾಗಿ ನೀವೇ ಹೇಳಿದ್ರೆ ಕೇಳ್ಬೇಕು ಅಂತ ಆಸೆ ನಮಗೆ. ನನ್ನ ಬಾಯಿಂದಲೇ. ಹೌದು. ಕಲಗೌದ ಗಮನೆಯ ಈಗ ಕಲಗಂಸ ಗಮನೆ ಕಲಗಂಸ ಗಮನೆಯರೀಗ ಕಲಗಂಸ ಗಮನೆ ಕಲಗಂಸ ಗಮನೆ ಕಲಗಂಸ ಗಮನೆಯರೀಗ ಏಳಿ 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 ಜಲ ಕೇಳಿ ಗೈದುವ ಬೇಗ ಏಳಿ ಏಳಿ ಜಲ
ನಲಿವ ನರ್ಮದೆಯ ಈಕ್ಷಿಸಿ ಸುವಿಲಾಸದಿ ನಲಿವ ನರ್ಮದೆಯ ಈಕ್ಷಿಸೆ ಸುವಿಲಾಸದಿ ಈಕ್ಷಿಸೆ ಸುವಿಲಾಸದಿ ಬರುವಿರೆ ನಿಮ್ಮಭಿಮತವನು ಪೇಳಿರಿ ನಲಿವ ನರ್ಮದೆಯ ಈಕ್ಷಿಸೆ ವಿಲಾಸದಿ ಬರುವಿರೆ ನಿಮ್ಮಭಿಮತವನ್ನು ಪೇಳಿರಿ ಬರುವಿರೆ ನಿಮ್ಮಭಿಮತವನ್ನು ಪೇಳಿ ನಲಿವ ನರ್ಮದೆಯ ಈಕ್ಷಿಸೆ ಸುವಿಲಾಸದಿ ಬರುವಿರೆ ನೀವು ಬರುವಿರೆ ನಿಮ್ಮಭಿಮತವನ್ನು ಪೇಳಿ ಕಲಗಂಸ ಗಮನೆಯ ಈಗ ಹೇಳಿ 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 ಹೆಣ್ಮಕ್ಕಳೇ ಸಖಿಗಳೇ ಅವ ಹೇಳಬೇಕಾದನ್ನು ಹೇಳಿದ್ದಾನೆ ಅಂತಾಯ್ತು. ಆದರೂ ನನ್ನ ಮುಖೇನವಾಗಿ ಕೇಳುವ ಬಯಕೆ ಕಲಹಂಸ ಗಮನೆಯರು ಮಂದ ಗಮನೆಯರು ಮದಗಜ ಯಾನೆಯರು ನೀವೆಲ್ಲ ನೋಟಿ ಬರಬೇಕು. ವಸಂತ ಕಾಲ ಅಲ್ಲವೇ ಇದು? ಹೌದು. ಈ ವಸಂತ ಕಾಲದಲ್ಲಿ ನಾವೆಲ್ಲ ಒಂದಾಗಿ ವನವಿಹಾರ ಮತ್ತು ಜಲಕ್ರೀಡೆ ಇದನ್ನು ಆಡಬೇಕೆಂಬಂತ ಬಯಕೆ. ನಿಮ್ಮ ಅಭಿಮತ ಏನು? ಬರುವೆ ವೈಭೂಪ ನಿಮ್ ಅಗಲಿರುವೆವೆ ನಾವು ಬರುವೆವು ಭೂಪ ಬರುವೆವು ಭೂಪ ನಿಮ್ ಅಗಲಿರುವೆವೆ ನಾವು ನಿಮ್ಮ ಅಗಲಿರುವೆವೆ ನಾವು ಕರೆದುದು ಲೇಸಾಯಿತು ಎಮ್ಮ ಕರೆದುದು ಲೇಸಾಯ್ತು 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 ಶರ ಕೇಳಿಯಾಡಲು ಕಾತರಿಸಿದೆ ಮನ ಜಲ ಕೇಳಿಯಾಡಲು ಜಲ ಕೇಳಿ ಆಡಲು ಕಾತರಿಸಿದೆ ಮನ ಕಾತರಿಸಿದೆ ಮನ ತಡಮಾಡದೀಗಲೇ ಪರಮಡಿರೆಂದರು ಜಲ ಕೇಳಿಯಾಡಲು ಕಾತರಿಸಿದೆ ಮನ ತಡಮಾಡದೀಗಲೇ ಪರಮಡಿರೆಂದರು ತಡಮಾಡದೀಗಲೇ ಪರಮಡಿರೆಂದರು ಬರುವೆ ವೈಭೂಪ ನಿಮ್ಮಗಲಿರುವೆವೆ ನಾವು ಕರೆದುದು ಲೇಸಾಯಿತು ಎಮ್ಮ ಕರೆದುದು ಲೇಸಾಯಿತು ಬರುವೆ ವೈಭೂಪ ಬರುವೆವು ಭೂಪ ಸ್ವಲ್ಪ ವ್ಯತ್ಯಾಸದ ನೀರು ಬೀಳ್ತಾ ಇದ್ದೇವೆ. ಒಂದ್ ರೀತಿ ಕುತೂಹಲ ಮತ್ತೆ ನಂಗೆ ಭಾರಿ ಸಂತೋಷ ಆಗುತ್ತೆ. ದೊರೆಗಳೇ, ನಿಮ್ಮ ಮಾತನ್ನ ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಕೇಳ್ತಿದ್ದೆ. ದಿಗ್ವಿಜಯದ ಆಕಾಂಕ್ಷೆಯಿಂದಾಗಿ ನೀವು ಹೋದವರಲ್ವಾ? ನೀವು ಈ ಮಾರ್ಗದಲ್ಲಿ ಬರ್ತಿರೋ ಆ ಮಾರ್ಗದಲ್ಲಿ ಬರ್ತಿರೋ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಕಾದು ನೋಡು. ನೋಡಿ ಅಲ್ಲಿ ನೋಡುದಂತ ಇಲ್ಲಿ ನೋಡಿ
ಇವ್ರು ಕುತ್ತಿಗೆ ನೋಡಿ ಪಾಪ. ಹಾಗಲ್ವೋ, ಕಾದಾಗಲೇ ಇಷ್ಟ ಆಗಿದ್ದು, ಕಾಯುವ ಮೊದಲು ಹೇಗಿರ್ಬೋದು? ಅಂತದೇನಪ್ಪ ಪಾಪ ನಂಗೆ ಇವ್ರು ಹೀಗೆ ಹುಗಿದಾಗ ಉಂಟು. ನಿನಗೆ ಆಹಾರ ಕೊಡುದು ನಾನು, ತಿನ್ನು. ಅವರು ಹುಗಿದು ಹೋಗಿದೆ, ಇಲ್ಲಿ ನೋಡಿ ಉದ್ದ ಆಗಿದೆ. ನೀವು ಹೀಗೆ ಈ ದಾರಿಯಲ್ಲಿ ಬರ್ತಿರೋ ಹೀಗೆ ಇಣುಕಿ, ಹೀಗೆ ಇಣುಕಿ, ಕುತ್ತಿಗೆ ಇಷ್ಟು ಉದ್ದ ಆಗಿದೆ ಇವ್ರದ್ದು ಪಾಪ ಮಾರ್ರ. ಹೊಸಿ ಗಣಪತಿ ಹಾಗಲ್ಲ ಪ್ರಭು, ಅಂದ್ರೆ ನಿಮ್ಮ ಬರ ನಿರೀಕ್ಷೆಯಲ್ಲಿ ನಾವಿದ್ದು, ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಮ್ಮನ್ನ ನೀವು ಕರೆದು ಜಲಕ್ರೀಡೆಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೇಳಿದ್ದು ಹೇಗಾಯ್ತು? ಹೇಗಾಯ್ತು? ಓಡಿ ಹೋಗ್ತಾ ಇದ್ದವನನ್ನ ದೂಡಿ ಬಿಟ್ಟಾಗ ಆಯ್ತು. ಮುಗ್ಗುರ್ಸೆ ಬೀಳುವುದೇ. ಥೋ, ಹಾಗಲ್ವೋ, ಉತ್ಸಾಹಕ್ಕೊಂದು ಎಂಬು ಕೊಟ್ಟಂತೆ. ಸಂತೋಷವಾಯ್ತು. ಸರಿ, ನೀನು ಬರ್ತೀಯಾಗಿದೆ. ಪ್ರಭು, ನನ್ನದೊಂದು ಮಾತುಂಟು. ಏನುಂಟು? ನೀವು ಆಗ ಬರ್ತೀರಿ ಈಗ ಬರ್ತೀರಿ ಎನ್ನುವುದಾಗಿ ಕಾಯುತ್ತಾ ಇದ್ದವರು ನಾವು, ಆದರೆ ಕಾಯುತ್ತಾ ಇದ್ದವರು ನಾವು. ಪ್ರಭುಗಳ ಜೊತೆಯಲ್ಲಿ ಯಾವಾಗ ಇಂತಹ ಜಲಕ್ರೀಡೆ ಒಬ್ಬವನ ಕ್ರೀಡೆ ಆಡೋಣ ಅಂತ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಈತ ಓಡಿ ಬಂದವನೇ ನಮ್ಮಲ್ಲಿ ವಿಷಯ ಹೇಳಿದ. ತಡ ಮಾಡ್ಲಿಲ್ಲ, ಉಟ್ಟ ಸೀರೆಯಲ್ಲಿ ಓಡಿ ಬಂದಿತ್ತು. ಸಾಕೆ ಅದು. ಆನೆಗಂತ ಶೃಂಗಾರ ಬೇಕೇನೆ? ಅಂದ್ರೆ ಆನೆಯ ನಾನು ಅಲ್ಲ, ಮಾತುಂಟೋದು. ಆನೆಗೆ ಶೃಂಗಾರ ಬೇಡ, ನಿನಗೂ ಹಾಗೆ, ಮತ್ತೆ ಬೇರೆ ಸೀರೆ ಬೇಡ. ಬೇಡ, ಇದೇ ಚಂದ. ಇದು ಹೆಚ್ಚು, ಯಾವ್ದಾದ್ರೂ ಚಂದ ನನಗೆ. ಇದು ಹೆಚ್ಚೆ ಅಲ್ಲ ಹೇಳಿದ್ನ? ಹಾಗಲ್ಲ, ನಿನ್ನೆಂತಿಗೂ ಸೀರೆ ಹೆಚ್ಚು. ಈಗ ನೀವು ಹೇಳಿದ್ ಹೇಗಾಯ್ತು ಗೊತ್ತಾ? ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಾಗ ಆಯ್ತು. ಮುರ್ಕೊ ತಿನ್ನುವುದಷ್ಟೇ ಅಷ್ಟೇ ಉಳಿದದ್ದು ಈಗ. ಹಾಗಿದ್ರೆ ನಿಮಗಿಬ್ಬರಿಗೂ ಮನಸ್ಸುಂಟು. ಹೌದು, ಉಳಿದ ಎಲ್ಲವರಿಗೂ ಮನಸ್ಸುಂಟು. ಮತ್ತೆ ಹಣ ಯಾಕಾಗಿದ್ರೆ? ಎಂತದ ಅಪಶಕುನ ನಮ್ಮ ಹತ್ರದಲ್ಲ ಇಲ್ಲ. ಹೌದು, ನನಗ ಅಭ್ಯಾಸವಿಲ್ಲ, ಅದು ಇಲ್ಲೂ ಇಲ್ಲ. ನನ್ನ ಹತ್ರ ಇಲ್ಲ ಮಾರಾಯ. ತಿಂತೀಯೋ? ಅದಲ್ಲ ಒಡೆಯ, ಒಂದು ಮಾತು. ಓ, ಎಂತ ಸೂಕ್ಷ್ಮ ಅಭಿನಯ. ಒಂದು ಮಾತು, ಅರೇ ಏನು ವಿನಯ. ಅರೇ ಇದು ಯಾವಾಗ ಕಲ್ತ್ಕೊಂಡಿವೋ? ನಿಮ್ಮ ಹೊಟ್ಟೆಗೆ ಮೇಲೆ ಇಷ್ಟು ಕಲಿದೇವು, ಅದ್ರೆ ನಾ ದಂಡಪಿಂಡ ಅಲ್ವೇ? ಅದು ಹೌದಾದ್ರೂ ಕಲ್ತಿಯಲ್ಲ ನೀನು. ದಂಡಪಿಂಡ ಹೌದಾ? ಕಲಿದೇ ಇದ್ರೆ ಒಂದು ಮಾತು ಅಂತ ಹೇಳಿದ್ದು. ಒಂದು ಮಾತು. ಹೌದೌದು. ನೀವೇನು ಭಾರಿ ಸಂತೋಷದಲ್ಲಿದ್ದೀರಿ. ನೀವೇನು ನಿಮ್ಮ ಜೊತೆಯಲ್ಲಿ ಗಜಿಬಿಜಿಗಾಮಿನಿಯರು, ಮುದಿಗಜಿಗಾಮಿನಿ ತೋ ಹೇಳಿ, ಅವ್ರು ಹೇಳಿ. ಮದಗಜಗಾಮಿನಿಯರು, ಮದಗಜ ಯಾನೆ ಯಾನೆ, ಅವ್ರನ್ನೆಲ್ಲ ಕೂಡ್ಕೊಂಡು ಹೊಂಟಿದ್ದೀರಿ. ಹೌದು. ನನಗೂ ಈ ಸಂದರ್ಭದಲ್ಲಿ ಒಂದು ಆಸೆ ಆಗ್ತಾ ಉಂಟು. ಎಂತದು? ನಾನು ನಿಮ್ ಜೊತೆಯಲ್ಲಿ ಜಲಕ್ರೀಡೆ ವನವಿಹಾರಕ್ಕೆ ಬರ್ಬೇಕೆನ್ನುವಂತ ಆಸೆ ಉಂಟು ನನಗೆ. ನನ್ನೊಟ್ಟಿಗೆ ನೀರು ಬಂದ್ರೆ ಜಲಕ್ರೀಡೆ ಆಗುದಿಲ್ಲ. ಇಲ್ಲ ಇಲ್ಲ, ನನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತೇನೆ ನಾನೀಗ. ಯಾರು? ನನ್ನ ಹೆಂಡತಿ. ಆಯ್ತು, ಕರ್ಕೊಂಡು ಬಾ. ಹೆಂಡತಿಯನ್ನು ಕರ್ಕೊಂಡು ಬರ್ತಾರೆ. ಹೆಂಡತಿ ಅವನ ಹೆಂಡತಿ ಅವನು ಕರ್ಕೊಂಡು ಬಂದ್ರೆ ನೀವ್ ಯಾಕೆ ನಗಾಡ್ತೀವಿ? ಅಯ್ಯೋ ಪ್ರಭು, ಓ, ಅವನ ಹೆಂಡತಿ ಈಗ ಲಂಬೋದರ ಗರ್ಭಿಣಿಯನು. ನನ್ನ ಹೆಂಡತಿಯ? ಇಲ್ಲಿಲ್ಲ, ಅವಳು ತಾಯಿ ಮನೆಗೆ ಹೋಗಿದ್ದಾಳೆ. ಗರ್ಭಿಣಿ. ಯಾರ? ಪ್ರಸವಕ್ಕೆ ಹೋಗಿದ್ದಾಳ? ನನ್ನ ಹೆಂಡತಿ ಅಲ್ಲ ಗರ್ಭಿಣಿ, ನನ್ನ ಹೆಂಡತಿ ತಾಯಿ ಗರ್ಭಿಣಿ. ಹೌದೌದೌದು, ಅದ್ ನೋಡ್ಕೊಳ್ಳಿಕ್ಕೆ ಹೋಗಿದ್ದಾಳೆ. ಹೌದೌದೌದು. ಇನ್ನು ನಾನು ಅತ್ತೆದ ಕಾರ್ಯಕ್ರಮ ಮುಗಿಲ್ಲ, ನಮ್ದ. ನಾನಲ್ಲಿ ಹೋಗಿ ಕರ್ಕೊಂಡು ಬರ್ತೆ. ಆದ್ರೊಂದು, ಈಗ ಮೇಲ್ಗಡೆ ಬರಬೇಡ. ಅಲ್ಲಲ್ಲ, ನಾನು ನಿಮ್ಮ ಹತ್ರ ಯಾವ ಕಾರಣಕ್ಕೂ ಬರುವುದಿಲ್ಲ. ನಾವು ಮೇಲ್ಗಡೆ ಏನಿದ್ರು, ನೀವು ನೀನು ಕೆಳಗಡೆ, ನಾನು ಕೆಳಗಡೆ. ನದಿಯ ಮೇಲ್ಗಡೆ ನಾವು. ನಾನ್ ನಿನ್ನೊಟ್ಟಿಗಿರುವುದಲ್ಲ, ನೀನ್ ನನ್ನೊಟ್ಟಿಗಿರುವುದು, ನೆನಪಿಟ್ಕೋ. ನೀರು ಈ ಮುಖ ಹರಿಯುದಲ್ಲ, ಕೆಳಗೆ ನೀನು, ಮೇಲೆ ನಾನು. ಆಯ್ತಾ? ಆಯ್ತು, ತೊಂದರೆ, ಸುಧಾರಿಸ್ಕೊಳ್ತೇವೆ. ಇದು ಮತ್ತೆ ಅಗತ್ಯ ಇದ್ರೆ ಸುಧಾರಿಸುದು ನೀ ಅಲ್ಲ, ಸುಧಾರಿಸ್ಕೊಳ್ಳುದು ನಾನು. ಅಲ್ಲ, ನಿಮ್ಮ ವಿಷಯ ಅಲ್ಲ, ನಾವು ಗಂಡ ಹೆಂಡತಿಯಲ್ಲಿ ಸುಧಾರಿಸ್ಕೊಳ್ತೇವೆ ಅಂತ. ಹಾಗೆ ನಿಮ್ಮ ವಿಷಯಕ್ಕೆ ಬರಲಿಲ್ಲ. ಎಂತ ಮಾತಾಡಿದೆ ಬಲ, ಒಂದು ಮಾತು ಅದೇ ತಾಗಿ ಹೋಯ್ತು. ಆಯ್ತು, ಮತ್ತೆ ಅಗತ್ಯ ಇದ್ರೆ ಒಂದು ಕೂ ಹೊಡೆಯಿರಿ. ಅಲ್ಲೇ ಕೆಳಗಿರುವುದಲ್ಲ ನಾವು. ಇಲ್ಲ, ನಿನ್ನ ಕಾರ್ಯಕ್ಕೆ ಭಂಗ ನಾನ್ ತರುವುದಿಲ್ಲ. ಗೊತ್ತಾಯ್ತು. ನನ್ನ ಕಾರ್ಯಕ್ಕೆ ಭಂಗ ನಾ ತರುವುದಿಲ್ಲ. ನೀವು ತರುವುದಿಲ್ಲ, ಮತ್ತೆ ಯಾರೇ ತರುವರ? ನನ್ನ ಕಾರ್ಯಕ್ಕೆ ನೀ ತರಬೇಡ. ಇಲ್ಲ ಇಲ್ಲ ಇಲ್ಲ, ದೇವರಣ್ಣ ಇಲ್ಲ. ಎಂತ ದೈ ದೈ ತತ್ತಿನ ದಿನ ತಾದಯ ತತ್ತಿನ ದೇ
ಏನನ್ನೋ ತೋರಿಸ್ತೇನೆ, ನೋಡ್ಬೇಕು. ನೀವು ತೋರಿಸಿದಲ್ಲೇ ನಾವು ನೋಡ್ತೇವೆ. ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಮೋಡಗಳ ಮೇಘಗಳ ಮೇಘಗಳ ಕಂಡಾಗಲೇ ಗರುಷದಿಯೇ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀನೋಡೆ ನೀನೋಡೆ ನೀಲ ಗಗನದೊಳು ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಮೋಡಗಳ ನೀಲ ಗಗನದೊಳು ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಮೋಡಗಳ ನೀಲ ಗಗನದೊಳು ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಮೋಡಗಳ ಕಂಡಾಗಲೇ ಹರುಷದಿಯೇ ಕಂಡಾಗಲೇ ಹರುಷದಿಯೇ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ಕಂಡಾಗಲೇ ಹರುಷದಿಯೇ ಹರುಷದಿಯೇ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀನೋಡೆ ನೀನೋಡೆ ನೀಲ ಗಗನದೊಳು ನೀ
ನವಿಲು ಕುಣಿಯುತ್ತಿದೆ ನವಿಲು ಕುಣಿಯು ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡು ನೀ ನೋಡು ಕಂಡಾಗಲೇ ಹರೋಷದಿ ಹರೋಷದಿ ನವಿಲು ಕುಣಿಯುತ್ತಿದೆ 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 ನೋಡೆ ನೀ ನೋಡೆ ನೀ ನೋಡೆ ಕಂಡಾಗಲೇ ಹರುಷದಿಯೇ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ಆರಾಳಿದ ಸೋಮಾದಲ್ಲಿ ಆರಾಳಿದ ಸೋಮಾದಲ್ಲಿ ಆರಾಳಿದ ಸೋಮಾದಲ್ಲಿ ಆರಾಳಿದ ಸೋಮಾದಲ್ಲಿ ದುಂಬಿಗಳು 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 ಛಕಾರದ ಧ್ವನಿಯು ಛಕಾರದ ಧ್ವನಿಯು ಅರಳಿದ ಸೋಮಾದಲ್ಲಿ ಅರಳಿದ ಸೋಮಾದಲ್ಲಿ ದುಂಬಿಗಳು ಛಕಾರವಗೈಯುತ 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 ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ನೋಡೆ ನೀ ನೋಡೆ ದುಂಬಿಗಳು ದುಂಬಿಗಳು ಛಂಕಾರವಗೈಯುತ 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 ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ಛಂಕಾರವಗೈಯುತ ಮಧುವಾಗಿ ಇರುತ್ತಿದೆ ಮಧುವಾಗಿ ಇರುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ಮಲ್ಲಿಕಲತೆಗಳು 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 ಮಾಮರವ 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 ಚಂದದುಳಾಂತಿದೆ 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 ನೋಡೆ ಮಲ್ಲಿಕಲತೆಗಳು 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 ಮಾಮರವ ಚಲುವಿನೊಳಾಂತಿದೆ 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 ನೋಡೆ ನೀ ನೋಡೆ ನೀ ನೋಡೆ ಚಿಗರೆಯ ಮರಿಗಳು ಚಿಗರೆಯ ಮರಿಗಳು
ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗಿಯುವ 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 ಚಂದವ ನೋಡೆ ಚಿಗರೆಯ ಮರಿಗಳು ಚಿಗರೆಯ ಮರಿಗಳು ಚಿಗರೆಯ ಮರಿಗಳು ಚಿಗರೆಯ ಮರಿಗಳು ಚಿಗರೆಯ ಮರಿಗಳು ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗಿಯುವ 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 ಚಂದವ ನೋಡೆ ನೀನೋಡೆ ನೀನೋಡೆ ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಮೋಡಗಳ ಕಂಡಾಗಲೇ ಹರುಷದಿ ಹರುಷದಿ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀನೋಡೆ ನೀನೋಡೆ ನೋಡಿದ್ಯಾ ಸಖಿಯರೇ? ಮೇಲೆ ನೋಡಿ ನೀಲಭವನ ಆಕಾಶದಲ್ಲಿ ಮೇಘ ರಾಶಿಗಳು ಮಾಲೆಯಾಗಿ ಸಾಗುತ್ತಿರುವ ಕಾಲಕ್ಕೆ ಅದನ್ನು ನೋಡಿದಂತ ಮಯೂರಗಳು ನರ್ತನವನ್ನು ಮಾಡ್ತಾ ಇದ್ದಾವೆ. ಜೊತೆಯಲ್ಲಿ ನೋಡಲ್ಲಿ ಚಿಗುರೆಯ ಮರಿಗಳು ಚಿಗುರೆಲೆಯನ್ನ ಮೆಂದು ತನ್ನಕ್ಕೆಷ್ಟಕ್ಕೆ ಸುಪುಷ್ಟವಾಗಿ ಹಾರಾಡುತ್ತಾ ಇದ್ದಾವೆ, ಅಲ್ಲ ಕುಣಿದಾಡುತ್ತಿದ್ದಾವೆ. ಮಲ್ಲಿಗೆ ಬಳ್ಳಿಯನ್ನು ನೋಡಿದ ನೀನು ಮಾಮರವನ್ನು ತಪ್ಪಿದೆ. ಅಷ್ಟೇ ಅಲ್ಲ, ಅರಳಿರುವಂತಹ ಸುಮದ ಮಧ್ಯದಲ್ಲಿ ತುಂಬಿಗಳ ಜಯಂಕಾರ. ಇದನ್ನ ಕಾಣುತ್ತಾ 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 ನಮ್ಮ ಮೈ ಮನಗಳೆಲ್ಲವೂ ತಂಪಾಗುತ್ತಿದೆ ಅಲ್ವೇ? ತಂಪಾಗುತ್ತಿದೆ ಅಲ್ವೇ? ತಂಪಾಗುತ್ತಿದೆ ಅಲ್ವೇ? ತಿನ್ನತೈ 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 ತಿನ್ನತೋ नीराक्षी बारे नीरज गंधी बारे नीरज गंधी बारे नीरज वाडोन बारे सखी नीरज वाडोन बारे सखी नीरज वाडोन बारे सखी सखी बारे सखी सखी बारे सखी ಅಯ್ಯಯ್ಯೋ, ಸರಿಯಾಗಿ ಆ ಕಡೆ ಕಲ್ಲಡಿಯಲ್ಲಿ ನೋಡಿ ನಮ್ಮ ಯಜಮಾನ್ರಿಗೆ ಇದ್ದದ್ದು ಒಂದೇ ಒಂದು ಮೂಗು. ಓಯ್, ಯಾರಿಗಾದ್ರೂ ನಮ್ದೊಂದು ಮೂಗು ಸಿಕ್ಕಿದ್ಯಾ? ಸಿಕ್ಕಿದ್ರೆ ಕೊಡಿ. ಹಾಗೆ ಯಾರು ಇಲ್ಲ, ಇಲ್ಲಿ ಹೆಣ್ಮಕ್ಳೇ ಇರುದು. ಹೌದು, ಅದಕ್ಕೆ ಕೇಳಿದ್ದು. ಅಲ್ಲ ಪ್ರಭು, ಏನಾಯ್ತು? ನೀವ್ ಹೇಳಿದ್ರಲ್ಲ ನೀರಲ್ಲಿ ಮೂಗು ಹೋಯ್ತು. ಯಾವಾಗ ಹೇಳಿದೆ? ಈಗ ಹೇಳಿದ್ರಲ್ಲ. ಮೂಗಿಲ್ಲೇ ಉಂಟು. ಮೂಗಲು ನೀರು ಹೋಗಿದ್ದೆ. ಹಾಗೆ ನೀರಿನಲ್ಲಿ ಮೂಗು ಹೋಗಿದ್ದಲ್ಲ. ಅಲ್ಲ, ಮತ್ತೆ ನೀವ್ ಯಾಕೆ ಹಾಗೆ ಹೇಳಿದ್ದು? ಬರದಲ್ಲಿ ಶಬ್ದ ವ್ಯತ್ಯಾಸ ಆಯ್ತು. ವಿಷಯ ವಿಷಯ ಅದೇ. ಹೇಗೆ ನೀರಾಟ? ಅಯ್ಯೋ, ನ ಭೂತೋ ನ ಭವಿಷ್ಯತಿ. ಅಯ್ಯೋ, ಮತ್ತೆ ಸದ್ಯಕ್ಕಲ್ಲಿ ನಾನು ಬರುದಿಲ್ಲ, ಬರುವ ವಸಂತಕ್ಕೆ ಬರುದಿಲ್ಲ ಅಲ್ವಾ? ಹಿಂದೆ ಆಗ್ಲಿಲ್ಲ. ವರ್ಷಕ್ಕೊಮ್ಮೆ ಇಲ್ಲಿ ನೀರಾಡ್ಬಿಡುವ. ಆಯ್ತು, ಏನ್ ಹೇಳ್ತೀರಿ? ಆಗ್ಬೋದಪ್ಪ, ನೀವು ಹೇಳಿದ ಹಾಗೆ.
ನೀವೆಲ್ಲ ಬರಬೇಕು ಮತ್ತೆ. ಖಂಡಿತ ಸ್ವಲ್ಪ ವ್ಯತ್ಯಾಸ ಆಯ್ತು ಹೋಗ್ಬಾರ್ದು ಮತ್ತೆ. ಹೌದು, ಯಾವಾಗಲೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಇಲ್ಲಿ ತಗೊಂಡ್ರೆ ದೇವ್ ಮತ್ತೊಂದು ಕಡೆ ಕೊಡ್ತಾನೆ. ಹಾಗಾದ್ರೆ ಹೀಗೆ ನೀರಾಡುತ್ತಾ ಮುಂದೆ ಮುಂದೆ ಸಾಗೋಣ. ಬನ್ನಿ 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 ಬನ್ನಿ. ಸುವರ್ಣ ಲಂಕೆಯಿಂದ ಹೊರಟಂತ ನಾವು ತಾಪುಗಾಲನ್ನ ಹಾಕುತ್ತಾ ಬಂದು ನಿಂತ ಸ್ಥಳ ಇದೆಯಲ್ಲವೇನೋ ಮಾಹಿಷ್ಮತಿ ಪಟ್ಟಣ. ನಾವು ಬಂದಿದ್ದೇವೆ ಎಂಬ ವಿಚಾರ ಇಲ್ಲಿಯ ಅರಸನಿಗೋಗಿ ಮುಟ್ಟಬೇಕಲ್ಲ. ತಿಳಿಸುವುದು ಯಾರಲ್ಲಿ ಯಾರಿದ್ದಾರೆ ನೋಡೋಣವಾ. ಇದು ಎಂತದ್ದು? ಇದು ಏನು ಅರ್ಥ ಆಗುವುದಿಲ್ಲ. ಚಲನಾ ಶಕ್ತಿ ಉಂಟು, ಅಲ್ಲಿಂದ ಇಲ್ಲಿವರೆಗೆ ಬಂತು. ಹಾಗಾದ್ರೆ ಕ್ರಿಯಾಶಕ್ತಿ ಉಂಟು ನೋಡ್ಬೇಕಲ್ಲ. ಪರೀಕ್ಷೆ ಮಾಡಬೇಕು. ಮಾಡು ಪರೀಕ್ಷೆಯನ್ನ. ಉಂಟು ಉಂಟು ಉಂಟು. ಕ್ರಿಯಾಶಕ್ತಿ ಉಂಟು, ಹೌದು. ಚಲನಾ ಶಕ್ತಿ ಉಂಟಂತ. ಹಾಗಿದ್ರೆ ವಾಕ್ ಶಕ್ತಿ ಉಂಟು ನೋಡ್ಬೇಕಲ್ಲ. ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಲೇಬೇಕು. ಯಾರೋ ನೀನು? ನೀನೇ ಭಾಗ್ಯ ಮಕ್ಕ. ಹೋಗಿ ನಮಗಿಂತವರೇ ಸಿಕ್ಕಿದ್ದು ಸಾಕು ಮಹಾರಾಯ. ಬಾಗಿಲು ಬಕ್ಕನಂತೆ. ಊರಲ್ಲಿದ್ದೋ ಬಾಗಿಲನ್ನ ತಿನ್ನುವನೇನೋ. ದಿವಸಕ್ಕೆ ಎಷ್ಟು ಬಾಗಿಲು ಬೇಕೋ ನಿನಗೆ? ಎಂಕ ಅದೇ ಬಾಗಿಲ ಬಕ್ಕ. ಗಂಗ ಮಗ ಮತ್ತೆಂತದ ಮಹಾರಾಯ? ಈ ಬಾಗಿಲಿಗೆ ಹಾವು ಮಕ್ಕ. ಈಗ ಅರ್ಥ ಆಯ್ತು. ಈ ಬಾಗಿಲಿಗೆ ಇವ ಬಾಗಿಲ ಪಠ ಬಾಗಿಲ ಪಠ. ಮತ್ತೆ ಹಾಗೆ ಅರ್ಥ ಆಗುದಿಲ್ವಾ? ಅದೆಲ್ಲ ಹೌದು. ಇಲ್ಲಿ ನಿನಗೆ ಮಾತ್ರ ಹೀಗ, ಎಲ್ಲವರಿಗೂ ಹೀಗ? ಒಬ್ಬನಿಗೆ ಹೀಗಂತೆ. ಅದೊಂದು ಬಹಳ ಒಳ್ಳೇದಾಯ್ತು. ಅದು ಹೌದು. ನೀನು ಹುಟ್ಟುವಾಗಲೇ ಹೀಗ ಅಥವಾ ಹುಟ್ಟಿದ ಮೇಲೆ ಹೀಗ? ಮಗಳು ಹೊಗೆಕ್ಕು. ಮೊದಲು ಮಗಳು ಹೊಗೆಕ್ಕು. ಓ, ನಿನ್ನ ಮಗಳು ಸರಿ ಇದ್ದಾಳ? ಅಕ್ಕ ಮಕ್ಕಕ್ಕೆ ಮಗ. ಮತ್ತೆ ಏನ್ ಹೇಳ? ಮಗಳಂಗ ಮಗು. ಓ, ಮೊದಲು ಹೊಗೆಕ್ಕು ಸರಿ ಇತ್ತು. ಹೇಗೆ ಆಮೇಲೆ ಈ ಹೂಗಿ ಒಳಗೆ ಈ ಮೂಗಿನ ಒಳಗೆ ಬುಕ್ ಮಾಡಬೇಕು. ಏನು ಬುಕ್ ಮಾಂಸ? ಎತ್ತ ವಾಸನೆ ದೂರಿದ್ದು ಸಾಯ. ಈಗ ಬುಕ್ ಮಾಂಸ ಮೊದಲು ಸರಿ ಇತ್ತು. ಆಮೇಲೆ ಮೂಗು ಮೂಗಿನ ಒಳಗೆ ದುರ್ಮಾಂಸ ಬೆಳೆದಿತ್ತು. ಹಾಗಾಗಿ ಮಾಕಾಗುವಾಗ ಹೊಯ್ ಹೊಯ್ಯ ಆಗು. ಮಾತಾಡುವಾಗ ಅಲ್ಲ. ಅದು ಹೌದು ಮಹಾರಾಯ. ಮೂಗಿನೊಳಗೆ ದುರ್ಮಾಂಸ ಉಂಟು ಅಂತ ಗೊತ್ತು. ಅದು ಬೆಳೆದಿದೆ ಅಂತ ಗೊತ್ತುಂಟು. ನಿಮ್ಮೂರಲ್ಲಿ ವೈದ್ಯರಿಲ್ವೇನಾ? ತೋರಿಸಬೇಕಿತ್ತು. ಏನ್ ಹೇಳಿದ್ರು? ಹೂಗಂಗ ಕಕ್ಕಬೇಕು. ಮತ್ತೆ ನೀವು ಅಷ್ಟು ಮಾಡುದು ಬಿಟ್ಟು ಮತ್ತೆ ಹಾಗೆ ಇಟ್ಕೊಂಡಿದ್ಯಲ್ಲ. ಮೂಗನ್ನ ಕತ್ತರಿಸಿ ಬಿಸಾಡಬೇಕಿತ್ತು. ಯಾಕೆ? ಈಗ ಈ ಹುಕ್ಕಕ್ಕೂ ಹಂಗ ಹೋಗು. ಈಗ ಈ ಹುಕ್ಕಕ್ಕೂ ಹಂಗ ಹೋಗು. ಇನ್ನು ಉಳಿದವರಿಗೆಲ್ಲ 21. ಹಾಗಂಗ ಮತ್ತೆ ಈ ಅಹಂಕಾರಕ್ಕೆ ಓದಿದ್ದದ್ದು ಅಹಂಕಾರಕ್ಕ. ಕಂಗ ಅಹಂಕಾರ. ಎಲ್ಲವರ ಮುಖಕ್ಕಿರುವುದು ಒಂದೇ ಹೌದು, ಅದು ಚಂದ, ಅಲಂಕಾರ. ಹಾಗಾಗಿ ಹೂಗನ್ ಕಕ್ಕಕ್ಕೂ ಆಗಿಯ. ಹೌದಾ? ಈ ಉದ್ಯೋಗದಲ್ಲಿ ನಿನಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತುಂಟು. ಹೌದು. ಈ ಉದ್ಯೋಗವನ್ನು ನೀನು ಬಿಡಬಹುದಾಗಿತ್ತಲ್ಲ. ಕುಪ್ಪಯ್ಯ. ಯಾರು ನಿನ್ನ ಅಪ್ಪನವ? ಇವನ್ ಕಪ್ಪಯ್ಯ. ಉಪಾಯವಿಲ್ಲ. ಉಪಾಯ ಯಾಕೆ? ಪೊಯ್ ಪೊಯ್ಯ ಆಗ ಸೊಯ ಈಗ ಪೊಯ್ಯನ. ಇದನ್ನು ಈ ಉದ್ಯೋಗವನ್ನ ಬಿಡುವ ಹಾಗಿಲ್ಲ. ಇದು ಪೊಯ್ಯ ಪರಂಪರೆ. ಮಗಳು ಹಗ್ಗ. ಮೊದಲು ನೀನು ಹಗ್ಗ ಹಾಕೊಂಡು ಸಾಯ್ಲಿಕ್ಕೆ ನೋಡಿದ್ಯಾ?
ಯಾಕ ಮೊಗೆ ಬಂಗಾಗ ಮಗು ಅಕ್ಕುವೆ ಆಗುಯೆ ಮಗು ಹಂಗ ಅಗ್ಗ ಅಗ್ಗ ಮೊದಲು ನಿನ್ನ ಅಜ್ಜ, ಆಮೇಲೆ ಹಾಪಯ್ಯ, ಆಮೇಲೆ ಹಾಪಯ್ಯ ನಿನ್ನ ಅಪ್ಪಯ್ಯ, ಆಮೇಲೆ ಆಮೇಲೆ ಹಾವು, ಆಮೇಲೆ ಹಾವು ಹಾವು ಕಚ್ಚ ಸತ್ಯ, ಹಾವು, ಆಮೇಲೆ ನೀನು. ಇನ್ನು ಮುಂದೆ ಹೋಗ ಮುಂದೆ ನಿನ್ನ ಮಗ ಅಲ್ವಾ? ಆದ್ದರಿಂದ ಪೊಯ್ ಪೊಯ್ಯ ಪೊಯ್ ಪೊಯ್ಯ ಪರಂಪರೆ. ಆದ್ದರಿಂದ ಉದ್ಯೋಗ ಬಿಗುವಾಗಿ ಉದ್ಯೋಗವನ್ನು ಬಿಡುವ ಹಾಗಿಲ್ಲ. ಸರಿಯಪ್ಪ, ಅರ್ಥ ಆಯ್ತು ನನಗೆ ನಿನ್ನ ಪರಿಸ್ಥಿತಿ ಏನು ಅನ್ನೋದಾಗಿ. ಅದು ಹೌದು. ಈ ನಾಡಿನ ಹೆಸರೇನು? ಮಾಹಿಪಕ್ಕಿ. ನಾಯಿ ಪಕ್ಕಿಯ ಮಾಹಿಪಕ್ಕಿ ನಾವು ಕೇಳಿದ್ದೇವೆ. ಮಾಹಿಷ್ಮತಿ ಹಾಗೆ ನೀ ಹೇಳಿದಂಥದ್ದು ಮಾಹಿಪಕ್ಕಿ ಅದಲ್ಲ. ಮಾಹಿಷ್ಮತಿಯ ಪಟ್ಟಣ. ಈ ಮಾಹಿಷ್ಮತಿಯ ಪಟ್ಟಣವನ್ನ ಆಳುವ ಅರಸ ಯಾರು ಗೊತ್ತಾ? ಕಾಕಪ್ಪಿ ಕಾಕುಂಗ. ಊರು ಕೇಳಿದ್ರೆ ನಾಯಿ ಪಕ್ಕಿ. ಮಹಾರಾಜ ಯಾರು ಅಂತ ಕೇಳಿದ್ರೆ ಕಾಕಪ್ಪಿ ಕಾಕುಂಗ. ಕಾರ್ತ್ಯವೀರಾರ್ಜುನ. ಅಂಕ ಹೇಗೆ ನೀ ಅದು ಹೇಳ್ದ್ಯಾ? ಹೋಗು ಹೇಳ್ದ್ಯಾ? ಆಗ್ಲಿ ಮಹಾರಾಯ. ಕಾರ್ತ್ಯವೀರಾರ್ಜುನ ಒಗೆಯ ಈ ನಾಡಿಗೆ ಒಗೆಯ ಒಡೆಯ ಅಂತ ಆಯ್ತು. ಹೌದು ಅದು ಹೌದು. ನೀ ಇಲ್ಲಿ ಯಾರ? ಹಂಗಿಕ್ನಾಗ ಕೇಳ್ದೇನೋ ಪ್ರಸ್ತ? ಹಂಗಿಕ್ನಾಗ ಇವು ಇಲ್ಲಿ ಸಂಗೀತಗಾರರಂತೆ. ಅವು ಯಾರು? ನಮಗೆ ಈಗೀಗ ಸಂಗೀತ ಕೇಳದೆ ಬಹಳ ದಿವಸ ಆಯ್ತು. ಒಂದು ಸಂಗೀತ ಸೊಗೆ ನೋಡುವ. ಹೇಳ ಮಹಾರಾಯ. ಯಾಕೆ ನಗತೀಯ? ಹಂಗೀಗ ಮಾಡ ಮಾಡ ಸೊಗೆ ಬಾಬಾ ಹೇಳ. ಒಂದು ಸುಗಿ ನಾಗ ಆಗ ಮಗಾಗೆ ಅವಳಿಗಂಕೂ ಮಂಗೆ ಹಂಗಿ. ಆಯ್ತಪ್ಪ ಅಡ್ಡಿಲ್ಲ. ಮತ್ತೆ ನಿನಗೂ ಹಂಗೆ ಅಂತೇಳಿ ಅಯ್ಯೋ ಈ ಕೈ ಹೋಯ್ತು. ಆಗ ಮಗಗೆ ವಿಳಂಬ ತರವಲ್ಲ ಮಹಾರಾಯ. ಸಂಗೀತ ಶುರು ಮಾಡ. ಹೊಂಗಿಕ ಹೋಗುವ ಹೇಳ್ತದಲ್ವಾ? ವಾಕಾಗುವಾಗುವೆ ಹೊಯ್ ಹೊಯ್ಯ ಹೊಯ್ ಹೊಯ್ಯ ಅಕ್ಕಗೆ ಹೊಂಗಿಕ ಮಗುಗ ನೋಡುವ. ಹಾ ಹೊಂಗಿಕ ಮಗ್ಗೆ ಓವೆಕ್ಕ ಮಕ್ಕ ಅಗಂಗ ಹಂಗ ಆಕೆ ಈಕೆ ಮಗುಗು. ವಾ, ಅಲ್ಲಿ ಹೇಳಿದ್ದನ್ನ ಇಲ್ಲಿ ತಂದು ಹೇಳುವುದು. ಈ ಹೇಳ್ತೇನ ಅಲ್ಲ ಹೋಗಿ ಹೇಳುವುದು. ಅವ ಹೇಳಿಲ್ಲ ಹೇ ಹೇಳುದು. ಈ ಹೇಳಿದ್ದಲ್ಲ ಅವ್ ಹೇಳುದು. ಎಂಬಲ್ಲಿಗೆ ನೀನು ಹಂಗೆ ಸಂದೇಶ ಜನನ ಕೇಳಲು ಸಂದೇಶ ಜನನ ಕೇಳಲು ನಿಮ್ಮೊಡೆಯಜ್ಞ ಬಂದಿಗುದ ದುರಕ್ಕೆ ಶೀಘ್ರದಲ್ಲಿ ಬಂದಿಗುದ ದುರಕ್ಕೆ ಶೀಘ್ರದಲ್ಲಿ ನಿನಗೆ ನಮ್ಮ ಪರಿಚಯ ಆಯ್ತಾ? ನೀವು ಲಂಕಾನಾಥ. ಲಂಕಾ ಅಜ್ಞಾಕ 14 ನೀನು. ಲಂಕಾದಿನಾಥ. ಲಂಕಾ ಅಜ್ಞಾಕ ನಾಕ ಪ್ರಚಂಡ ಲಂಕೇಶ್ವರ. ಪ್ರಚಂಡ ಲಂಕೇಶ್ವರ. ಲಂಕೇಶ್ವರ. ರಾವಣ. ಓ ಗಾವಗೋ ರಾವಣ. ಹಂಗೆ ದಶಕಂಠ. ದಶಂಕ 10 ತಲೆಯ ರಾವಣೇಶ್ವರ. ಏನ್ ಬಂಗಿ ಉಂಟಾ ನಿಮ್ಮಲ್ಲಿ? ಏನ್ ಬಂಗಿ ಇದ್ರೆ ಸ್ವಲ್ಪ ನನಗೂ ಬೇಕಿತ್ತು, ಅವನಿಗೂ ಬೇಕಿತ್ತು. ಎಂಕ ಅದೇ ಬಂಗಿ ಉಂಟಾ? ಎಂಕ ಮಖಕ್ಕಿ ಅಲ್ಲ, ನೀ ಹೇಳಿದ್ದಲ್ವೇನೋ? ಅಮ್ಮಕ್ಕ ಹೋಗ್ಯಾಪ ವಿಷಯ ಹೇಳ. ಅಮ್ಮಕ್ಕ ಗುಗಭ್ಯಾಸ ವಿಷಯ ಹೇಳ. ಓ, ನಿನ್ನಲ್ಲಿ ದುರಭ್ಯಾಸದ ವಿಷಯವನ್ನ ಅದರಿಂದ ಬಹಳ ದೂರ ಇದ್ದೀಯ. ಮಾತಾಡುವಾಗಲೇ ಪಾಯ್ ಪಾಯ್ ಮತ್ತದೆಲ್ಲ ಬೇಕಾ? ಇನ್ನು ಅದನ್ನು ಸೇವನೆ ಮಾಡಿದೆ ಅಂತಾದ್ರೆ ಇನ್ನು ಮಾತಾಡುವುದೇ ಕಷ್ಟ. ಬಂಗಿ ಅಗಗ ಏನು ಬಂಧೆ? ಏನ್ ಬಂಗಿ ಸಮರ. ಮೋಸನ ಮೋಸನ ಸಮರ. ಮೋಸನ ಯುದ್ಧ. ಉಗ್ಗ
ಯುದ್ಧಕ್ಕಾಗಿ ಬಂದವನು ಈ ಪ್ರಚಂಡ ಲಂಕೇಶ್ವರ. ಅದಕ್ಕೆ ಹೋಗಿ ಹೇಳ್ತೀಯ? ಯಾಕೋ ಬ್ಯಾಡ ಹೋಗ್ತಾನು ಅಂತ ಕೇಳ. ಯಾತುದಾನೆಂದ ಕೇಳಿಲ್ಲೆಂಬ ನಗರದಲ್ಲಿ, ಯಾತುದಾನೆಂದ ಕೇಳಿಲ್ಲೆಂಬ ನಗರದಲ್ಲಿ ಭೂತಳೇಶ್ವರನು ನಾರಿಯರ, ಭೂತಳೇಶ್ವರನು ನಾರಿಯರ, ನಾರಿಯರ, ಭೂತಳೇಶ್ವರನು ನಾರಿಯರ ವಾತ ಸಗವನ ಕೈದಿಗನು ಬರುವ ಅರೆಘಳಿಗೆ ನೀ ತಡೆ, ನೀ ತಡೆ, ನೀ ತಡೆಯುವುದೆನಲೆಂದ ಅಸುರ, ನೀ ತಡೆ, ನೀ ತಡೆ, ನೀ ತಡೆ. ಓಹೋ ಏನು? ಇವು ಹಂಗಕ್ಕೂ ಅಮ್ಮ ಒಗೆಯಂಗೈ ಯುದ್ಧ ಒಕ್ಕ ಅದಲ್ವಾ ಉಗ್ಗ ಅಲ್ವಾ? ಅಗ ಉಕ್ಕ 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 ಯುದ್ಧ. ಅಯ್ಯೋ ಮಗಗೆ ಏನೋ ಒಂದ್ ಕಂಕನಾಯ್ಕ ಏನಾಯ್ತು? ಅಮ್ಮ ಒಗೆಯ ಇಯ ನೋಡಯ್ಯ, ಇಯ ಯಾವಾಗ ಹೋದ, ಹೇಗೆ ಸತ್ತ, ಕಾಯಿಲೆ ಬಂದು ಸತ್ನೋ ಅಥವಾ ಯಾರಿಂದ ಸತ್ತ? ಅಯ್ಯೋ ದೇವ್ರೆ, ನಾವು ಬಂದದ್ದೇ ವ್ಯರ್ಥ ಹೋಯ್ತಲ್ಲೋ. ಯಾವ ಹಕ್ಕಕ್ಕೂ ಅದೇ ಯಾವ ಹಕ್ಕಕ್ಕೂ ನಿನ್ನ ಒಡೆಯ, ಯಾವ ಹಕ್ಕಕ್ಕೂ ನಿನ್ನ ಒಡೆಯ ಇಲ್ಲ ಅಂತ ಹೇಳಿದ್ಯಲ್ಲ. ಎಂಕ ಮಕ್ಕಕ್ಕೆ ಮಗಯ ನೀ ಏನ್ ಹೇಳ್ತೆ ಮಹಾರಾಯ? ಹಂಗ ನೀರ್ ಬಾಯಿ ಹಾಕಿ ಹುಂಕ್ ಮಗಿ ಏಯ್! ಹಂಗ ನೀರ್ ಬಾಯಿ ಹಾಕಿ ಹುಕ್ಕಕ್ಕೆ ಮಗಿ ಅದ್ಯಾಕ? ಯಾಕದು? ಅಮ್ಮ ಒಗೆಯ ನಿಮ್ಮ ಒಡೆಯ ಇಯ ಹಂಗೆ ಅಂದ್ರೆ ಯಾವಾಗ ಹೋದ ಅಂತ? ಥೂ ಇಲ್ಲ. ಓ, ಇಲ್ಲಿ ಇಲ್ಲ. ಹಾಗಿದ್ರೆ ಅಲ್ಲಿದ್ದಾನೆ. ನಿಂಗ್ಯಾಕ ನನಗೆ ಬೇಕು ಅಂತ ಕೇಳ್ತಾ ಇದ್ದದ್ದು. ನಿಂಗ್ಯಾಕ ಅದೇ ಪ್ರಶ್ನೆ ಮಾಡ್ತೀಯನ ಮತ್ತೆ? ಎಂಕ ಮಕ್ಕಕ್ಕೆ ಮಗಯ ಅಂದ್ರ ಅಮ್ಮ ಒಗೆ ಇಯ ಇಲ್ಲಿಲ್ಲ. ನಿಂಗ್ಯಾಕ ನೀರಾಟ, ನೀರಾಕ ನೀರಾಟ, ಹಿಂಗ್ಯಾಕ ನೀರಾಟ. ಹಿಂಗ್ಯಾಕ ಒಣಮೀನ್ ಹಾರ, ಒಣಮೀನ್ ಹಾರ ಅದು ಮಾಡ್ಕೊಂಡು ಹಾಕೋ. ಹುಕ್ಕಂಗಿವ ವನ ವಿಹಾರ. ಹೆಕ್ಕೆ ಹೆಕ್ಕೆ ಹೇಳಿ. ನಿಮ್ಗೆ ಹಂಗೆ ಕೈ ಹೋಗಿ ನಾ ಹೆಕ್ಕೆ ಯಾಕ ಮಗಯ ಅವಾಗ ನಮ್ಗೆ ಬ್ಯಾಗ ಅವಾಗ ಹೋಗಿ ಇಲ್ಲ ಇರಲ್ಲ, ನಮ್ಗೆ ಇಕ್ಕೆ ಹಾಕ ಸ್ವಲ್ಪ ಇರಲ್ಲ. ನಾವು ಆಗೋಗು ಹಾಗೆ ಕಾಣ್ಬೇಕ ಪಿಕ್ಕೆ ಪಿಕ್ಕೆ ಮಕ್ಕ ಅವಂಗಯ್ಯ ಅದರಿಂದ ಅದು ಬೇಡ. ಸರಿಯಪ್ಪ. ಗ ಗ ಗ ಗ ಗೋ ಹೇ ಗ ಗ ಗೋ ಗಂಗಾ ಗಗೆ ಹವಿಯು ಕೋ ಹವಿಯು ಕುಯಿಗೆ ಹವಿಯು ಕುಯಿಗೆ ಹವಿಯು ಕುಯಿಗೆ ಸುಮಾರು ಸಂಗೀತ ಮಾಡ್ತೇವೆ ಅವಾಗ ಹೇಳು ಅಂದ್ರೆ ಹೇಳಿಲ್ಲ, ಈಗ ಅಡ್ಡಿಲ್ಲ. ಗಂಗಾಕಿಯ ಬಾಗೆ ನೋಡು, ಹೌದಾ? ಗಂಗಾ ಗಂಗಿ ಬಾ ಗಂಗಿಗೆ ಆಗುವ ಬಾಗೆ ಕಕ್ಕಿ ಅಡ್ಡಿಲ್ಲ, ಹಂಗ ಒಗಮಿ ಹಾಗ ಗಂಗಕ್ಕಿಗೆ ಮಕ್ಕ ಹೋಗಂಗೆ ಒಬ್ಬನೇ ಹೋಗಿದ್ದಾನ. ಅಯ್ಯಪ್ಪ ನಾಯಿ ಮರಿ ಕುಳ್ಕೊಂಡೆ ಹೋಗಿ ಕಾರ್ತವೀರಾರ್ಜುನ ಜಲಕ್ರೀಡೆಯನ್ನಾಡುವುದಕ್ಕೆ ನಾಯಿ ಮರಿಯನ್ನು ಕೂಡ್ಕೊಂಡು ಹೋಗಿದ್ದಾನ. ಅಯ್ಯೋ ದೇವ್ರೆ, ಏನು ಕಾಲ ಬಂದು ಹೋಯ್ತಪ್ಪ. ಅಂಕ ಅಕ್ಕಕ್ಕಿ ಮಗ ನೀ ಅದನ್ನೆಲ್ಲವನ್ನ ಹೇಳಿದ್ದು. ಹಾಯಿ ಮಗಿ ಅಂಗ ಮಗಗೆ ಮತ್ತೆ ಹಾಗಿ ಮಗಿ ಹಾಯಿ ಮಗಿ ನಾರಿ ಮಣಿ, ಹೇಳೋ ನಾರಿ ಮಣಿ. ಅಗ್ಗೆ ಏನೋ ಇಕ್ಕೊಕ್ ನಾ ಮಾಕಾಂಗುವಾಗ ಇವ್ ಹಂಗೂ ಕುಕ್ಕಂಗಿಯ ಯಾವ ಹೀಗನ್ನೋ ಓಹೋ ಹೋ ಹಾಯಿ ಮುಯಿ ಹಂಗಿ ಕುಗಕ್ಕೆ ಹಂಗ ಹೋಗಿ ನೀವು ಯಾಗಕ್ಕೆ ಮಗು ಅಪಾಯ ಏನಿಲ್ಲ. ಹೆಣ್ಣು ಮಕ್ಕಳನ್ನ ಸೇರಿಕೊಂಡು ಜಲಕ್ರೀಡೆ ಆಡುವುದಕ್ಕೆ ಹೋಗಿದ್ದಾನೆ ಕಾರ್ತವೀರಾರ್ಜುನ. ಹೌದೇನೋ? ಬರುವುದೆಷ್ಟೊತ್ತಿಗ? ಸಪ್ಪೊತ್ತ ಬಕ್ಕ ಏನೋ ಸಪ್ಪೊತ್ತ ಬಕ್ಕ ಸೊಪ್ಪರ್ಲಿಕ್ಕೆ ನೀ ಇದೆಯಲ್ಲ ಮಹಾರಾಯ. ಎಂಕ ಸೊಪ್ಪರ್ಲಿಕ್ಕೆ ನಮ್ಮ ಹೊಗೆಯ ಏನು ಮತ್ತ
ಅವನಂದ್ರೆ ಏನು? ಅದೇ ನಾಡಿಗೆ ಒಡೆಯ. ಸೊಪ್ಪು ಅಂದ್ರೆ ಏನು? ಅದಕ್ಕೆ ನೀಂತೆ ಅಂತ ಎಂಕ ಮಾತಾಡ್ತೀನಿ. ನಮ್ಮ ಹೊಗೆ ಸೊಪ್ಪಕ್ಕೆ ಬಂದ್ರೆ ಹೊಂಗೆ ಹೊಗೆ ಬರುವುದು. ಅದೇ ನೀವು ಮನಸ್ಸು ಮಾಡಿದ್ರೆ ಹೊಕ್ಕು ಹೊಗೆ ಬರ್ತೇನೆ. ಏನೋ ನೀ ಹೇಳುವುದು? ಆಗ ಹಂಗ ಸ್ವಲ್ಪ ಬಿಕ್ಕು ಬಕ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾರೆ. ಹೌದು, ನಮಗ್ ಈಗಲೇ ಬೇಕಲ್ಲ. ನಂಗೆ ಪುಹ್ವಹಿಯ. ನಿನಗೆ ಪುಹ್ವಹಿಯ. ನಿನಗೆ ಬರುತ್ತಿಲ್ಲ, ನಮಗುಂಟಲ್ಲ. ನಾನು ಅಲ್ಲಿಗೆ ಹೋಗ್ತೇನೆ. ಹೋಗಿಯೇ 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 ಕಾಡ್ದು ಬಿಸಾಡ್ತೇನೆ ನಿನ್ನ. ಹೋಗ ಯಾಕೆ ನಿರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಿಲ್ಲವಲ್ಲ ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನಲ್ಲ ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಿಲ್ಲವಲ್ಲ. ಏನು ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ? ಕಾಣ್ತಾ ಇರೋದೇನು ನಿನ್ಗೋ? ಕಾಣ್ತಾ ಇರೋದೇನು? ನೀರು. ಮತ್ ನೀರಿಲ್ಲವಲ್ಲ ಅಂದ್ರೆ ಅಷ್ಟೇ ಸಾಕಾಗುವುದಿಲ್ಲ. ನೀರು ಹಿಂಗ ಅಷ್ಟು ಸಾಕಾಗುವುದಿಲ್ಲ, ಇಂತಷ್ಟು ಪ್ರಮಾಣ ಅಂತ ಬೇಕಾಗ. ಯಾವುದಕ್ಕೆ ಸಾಕಾಗುವುದಿಲ್ಲ? ಜಲಕ್ರೀಡೆಗೆ. ಜಲಕ್ರೀಡೆಗೆ? ಯಾಕೆ? ಕಾರಣ ಉಂಟು. ಏನದು? ನೀರಿಲ್ಲವಾದರೆ ನೀರಾಟ ಸಲ್ಲ. ಅದು ನನಗೆ ಗೊತ್ತಾಯ್ತು. ನೀರಾಟ ಆಡೋದಕ್ಕೆ ಇಂತಿಷ್ಟು ಪ್ರಮಾಣ ನೀರು ಬೇಕು ಅಂತ ಇರ್ತದೆ. ಇಂತಿಂತವರಿಗೆ ಇಂತಿಷ್ಟು ಅಷ್ಟು ಅಂತ. ಇಂತಿಂತವರಿಗೆ ಇಷ್ಟು. ಎಂತೆಂತವರಿಗೆ ಎಷ್ಟು? ಈಗ ಗಂಡು ಮಕ್ಕಳಿಗಾದ್ರೆ ಸೊಂಟ ಪ್ರಮಾಣ ನೀರಿದ್ರೆ ಸಾಕಾಗ್ತದೆ. ಬೇಡ ಮೊಣಕಾಲ್ ಪರ್ಯಂತ ನೀರಿದ್ರು ಅವರಿಗೆ ಸಾಕದು ಸುಧಾರಿಸಿಕೊಳ್ತಾರೆ. ಅಂದ್ರೆ ಗಂಡಸರ ಸುಧಾರಿಸು ಗುಣ ಉಂಟು ಅಂತ ಆಯ್ತು. ಗುಣ ಉಂಟು, ಅದೊಂದು ಒಳ್ಳೆದಾಯ್ತು. ಆದ್ರೆ ಹೆಣ್ಣು ಮಕ್ಕಳಿಗಾದ್ರೆ ಹಾಗಲ್ಲ, ಪೂರ್ಣ ಕಂಠ ಪ್ರಮಾಣ ನೀರು ಬೇಕು. ಅಂದ್ರೆ ಸುಧಾರಿಸು ಗುಣವೇ ಇಲ್ಲ. ಹಾಗಲ್ಲ. ಒಡೆಯ ಕೀಳೊಂದು ಅರಿಕೆಯ ಎಮ್ಮೊಡೆಯ ಕೇಳೊಂದು ಅರಿಕೆ ಕೇಳು, ಅರಿಕೆ ಕೇಳು, ಅರಿಕೆ ಸ್ತ್ರೀಯರು ನಾವು ನುಡಿಯ ಎಂತಿದ ನಾಚಿಕೆ, ಸ್ತ್ರೀಯರು ನಾವು ನುಡಿಯ ಎಂತಿದ ನಾಚಿಕೆ, ನುಡಿಯ ಎಂತಿದ ನಾಚಿಕೆ
ನಾಚಿಕೆ ನಾಚಿಕೆ ನಾಚಿಕೆ ನಾಚಿಕೆ ಒಡೆಯ ಕೇಳು ಕರಿಗೆ ಸ್ತ್ರೀಯರು ನಾವು ನುಡಿಯಲೆಂದಿದ ನಾಚಿಕೆ ಸ್ತ್ರೀಯರು ನಾವು ನುಡಿಯಲ್ ಎಂತಿದ ನಾಚಿಕೆ 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 ಕೇಳರಿಕೆ ಸ್ತ್ರೀಯರು ನಾವು ನುಡಿಯಲ್ ಎಂತಿದ ನಾಚಿಕೆ ಕಡಿಮೆ ನೀರೊಳಗಾಡೆ ತೊಡಕು ಮಾನಕ್ಕೆ ಭೂಪ ಕಡಿಮೆ ನೀರೊಳಗಾಡೆ ಕಡಿಮೆ ನೀರೊಳಗಾಡೆ ತೊಡಕು ಮಾನಕ್ಕೆ ಭೂಪ ತೊಡಕು ಮಾನಕ್ಕೆ ಭೂಪ ಒಡನೆ ಯೋಚಿಸೋ ನೀನದ ಒಡನೆ ಯೋಚಿಸೋ ನೀನದ ಪೇಳುವೆವದ ಒಡನೆ ಯೋಚಿಸೋ ನೀನದ ಪೇಳುವೆವದ ಕಡಿಮೆ ನೀರೊಳಗಡೆ ತೊಳಕು ಮನಗೆ ಬುಬ್ಬ ಒಡನೆ ಯೋಚಿಸು ನೀನದ ಪೇಳುವೆವದ ಒಡೆಯ ಕೇಳು ಅರಿಕೆ ಸ್ತ್ರೀಯರು ನಾವು ನುಡಿಯಲೆಂತಿದ ನಾಚಿಕೆ ಸ್ತ್ರೀಯರು ನಾವು ನುಡಿಯಲ್ ಎಂತಿದ ನಾಚಿಕೆ 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 ಕಡಿಮೆ ನೀರೊಳಗಡೆ ತೊಡಕು ಮಾನಗೆ ಭೂಪ ತೊಡಕು ಮಾನಗೆ ಭೂಪ ಒಡನೆ ಯೋಚಿಸೋ ನೀನದ ಪೇಳುವೆವದ ಒಡೆಯ ಕೇಳೊಂದು ಅರಿಕೆ ಸ್ತ್ರೀಯರು ನಾವು ನುಡಿಯಲೆಂತಿದ ನಾಚಿಕೆ ಸ್ತ್ರೀಯರು ನಾವು ನುಡಿಯಲೆಂತಿದ ನಾಚಿಕೆ ನಾಚಿಕೆ ನಾಚಿಕೆ
ನೀರೊಳಗಾಡೆ ತೊಡಕು ಮಾನಕ್ಕೆ ಭೂಪ ಒಡನೆ ಯೋಚಿಸು ನೀನದ ಪೇಳುವೆವದ ಒಡೆಯ ಎಮ್ಮೊಡೆಯ ಕೇಳೊಂದು ಅರಿಗೆ ಸ್ತ್ರೀಯರು ನಾವು ನೋಡಿಯಲೆಂತಿದ ನಾಚಿಕೆ ಒಡೆಯ ಕೇಳೊಂದು ಅರಿಗೆ ಸ್ತ್ರೀಯರು ನಾವು ನುಡಿಯಲೆಂತಿದ ನಾಚಿಕೆ ಒಂದು ಪ್ರಮಾಣ ಬೇಕು ಅಂತ ಹೇಳಿದೆ. ಹೌದು. ಹಾಗಾದ್ರೆ ಇಂಥವರಿಗೆ ಇಂಥ ಪ್ರಮಾಣ ಬೇಕು. ಹೌದು. ಯಾರಿಗೆ ಯಾವ ಪ್ರಮಾಣ ಹೇಳ್ಬಹುದಲ್ಲ? ಹೇಳ್ತೇನೆ. ಆದ್ರೆ ಹೇಳುವಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಯೋಚನೆ ಮಾಡ್ಬೇಕಪ್ಪ. ನನ್ನ ರಾಣಿಯರು ನನ್ನ ಸಖಿಯರು ನೀವು ಹಾಗೆ ಯೋಚನೆ ಮಾಡಿದ್ರೆ ಆಗ್ತದ ಅಲ್ವಾ? ಹಾಗಾದ್ರೆ ನಿಮಗೆ ಅರ್ಥ ಆಗಬೇಕು, ನಾನು ಹೇಳಿದ ಹಾಗೂ ಆಗಬೇಕು. ಆದ್ರೆ ವಿಚಾರ ಮಾತ್ರ ಬಾಯಿಂದ ಹೊರಗೆ ಬರಬಾರ್ದು. ಈಗ ಬಾಯಿಂದ ಹೊರಗೆ ಬರಲಿ ತೊಡಕೇನು? ನಾಚಿಕೆ ಎಷ್ಟಾದ್ರೂ ಹೆಣ್ಣಲ್ವಾ, ಇದೆಲ್ಲ ಹೇಗೆ ಹೇಳುದು? ಬಹಳ ಬೇಡ ನನಗೆ ಎಷ್ಟಾದ್ರೂ ಹೆಣ್ಣಾದರೂ ಬೇಡ. ಅಯ್ಯೋ, ಫುಲ್ ಹೆಣ್ಣಾದ್ರೂ ಮಾತ್ರ ಬೇಕು ನನಗೆ. ಪ್ರಭು, ನಿಮ್ಗೆ ನನ್ನ ಮೇಲೆ ಅನುಮಾನವಾ? ಹಾಗಲ್ಲ, ಎಷ್ಟಾದ್ರೂ ಹೆಣ್ಣಲ್ವಾ? ನಾ ಹೆಣ್ಣಲ್ವಾ, ಅದೇ ಮುಖ್ಯ ನನಗೆ. ಹೌದು, ನಾನು ಹೆಣ್ಣು. ಎಷ್ಟಾದ್ರೂ ಅಲ್ಲ ಹೆಣ್ಣೇನೆ. ಹೆಣ್ಣು ಮಕ್ಕಳಿಗೆ ನಾಚಿಕೆ ಬೇಲಿ ಸ್ವಲ್ಪ ಎತ್ತರದಲ್ಲಿರ್ತದೆ. ಅದೇ ಬೇಕು ಹೆಣ್ಣು ಮಕ್ಕಳಿಗೆ, ಅದೇ ಭೂಷಣ. ಆ ಬೇಲಿಯನ್ನು ದಾಟಬಾರ್ದಂತೆ. ದಾಟ್ರೆ ಮತ್ತೆ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹಾಗಂತ ಈಗ ಹೇಳದೇ ಇದ್ರೆ ಈ ಗಂಡು ಮಕ್ಕಳ ನಾಚಿಕೆ ಬೇಲಿ ಅವರಿಗೆ ತೊಂದ್ರೆ ಇಲ್ಲ. ಎಷ್ಟೊತ್ತಿಗೂ ಬೇಲಿ ಆಚೆಗೆ ಹಾರ್ತಾರೆ, ಈಚೆಗೆ ಹಾರ್ತಾರೆ. ಅವ್ರಿಗೆ ನಡೆದು ಹೋಗ್ತದೆ ಗಂಡು ಮಕ್ಕಳಿಗೆ. ಮೂರೆಚ್ಚಲ್ಲ ಕಡಿಮೆ ಅಲ್ಲ. ಹೌದು, ಹಾಗೆ ಹೇಳುದು. ಅವ್ರೇನು ತಾಕಿಸಿಕೊಳ್ಳುವುದಿಲ್ಲ, ಆಗಿರುವುದಿಲ್ಲ. ಮರ್ಯಾದೆಯಲ್ಲೇ ಗಂಡಿಗೂ ಒಂದೇ ಹೆಣ್ಣಿಗೂ ಒಂದೇ. ಆದ್ರೂ ಶೀಲ ಹೇಳುವುದು ಗಂಡಿಗೆ ಎಷ್ಟು ಪ್ರಧಾನವೋ ಹೆಣ್ಣಿಗೂ ಅಷ್ಟೇ ಪ್ರಧಾನ. ಹೌದು. ಆದ್ರೆ ತೊಡುವುದು ಬಿಡುವುದು ಅವರವರ ಸಂಸ್ಕಾರಕ್ಕೆ ಬಿಟ್ಟ ವಿಷಯ ಅಷ್ಟೇ ಅಲ್ವಾ? ಈಗ ಅರ್ಥವೀರಿನ ಸಖಿಯರಾದ ಕಾರಣಕ್ಕಾಗಿ ಎಲ್ಲೇ ಮೀರಲೇಬಾರದು ನೀವು ಅಲ್ವಾ ಪ್ರಭು? ಹಾಗಾಗಿ ನಾನು ಹೇಳ್ತೇನೆ. ಆದ್ರೆ ಒಂದು ಏನು, ಈಗ ವಿಚಾರ ಹೇಳಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗ್ಬೇಕಲ್ಲ. ನನಗೆ ಗೊತ್ತಾಗುದಿಲ್ಲ. ಆದ್ರೆ ಯಾಕೆಂದ್ರೆ ಕಣ್ಣಲ್ಲಿ ಹೇಳಿದ್ದು ಅಷ್ಟೊಂದು ವಿಷಯ ಆಗುದಿಲ್ಲ. ಕಣ್ಣಲ್ಲೆಲ್ಲ ಕರೀಬಹುದು. ಹೌದು, ಬೇರೆ ವಿಷಯ ಹೇಳ್ಬಹುದು. ಅಕಸ್ಮಾತ್ ಎಲ್ಲಿಯಾದ್ರೂ ಗದರಿಸಬಹುದು ಅಲ್ವಾ? ಇದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಆದ್ರೆ ನೀ ಹೇಳೆ. ನಾನು ಹೇಳುವುದಿಲ್ಲ. ನನಗೂ ನಾಚಿಕೆ ಇಲ್ವಾ? ನಾನು ಅವಳು ಹೆಣ್ಣಲ್ವಾ? ಹೌದೇ? ಸಿಟ್ಟು ಬಂತ ಅವಳಿಗೆ, ಮೈ ಮೇಲೆ ಬೀಳ್ತಾಳೆ. ನಾಚಿಕೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಅವಳು. ಸ್ವಲ್ಪ ನಾಚಿಕೆ ಹೆಚ್ಚು ನಮ್ಮ ಮಕ್ಕಳಿಗೆ. ನಾಚಿಕೆ ಹೆಚ್ಚು ಅಂತ? ಹೌದೌದು. ನಾಚಿಕೆ ವಿಚಾರದಲ್ಲಿ ಹೆಚ್ಚು ಅಂದ್ರೆ ಬಿಡುವುದೋ ಇಟ್ಕೊಳ್ಳೋದೋ ಗೊತ್ತಾಗಲ್ಲ. ಸ್ವಲ್ಪ ನಾಚಿಕೆ ಹೆಚ್ಚು ಅವಳಿಗೆ. ಸರಿ, ಆದೀತ ನನಗೆ ಗೊತ್ತಾಗಬೇಕು ತಾನೆ. ನೀವು ಅಭಿನಯ ಚತುರರಲ್ವಾ? ನಿಮಗೆ ತೊಡಕಾಗಬಾರದು. ಶೀಲಕ್ಕೆ ದಂಗೆ ಅಥವಾ ಧಕ್ಕೆ ಉಂಟಾಗಬಾರದು. ಹೌದು. ಅಂತಾದ್ರೆ ಹೇಗೆ ಹೇಳ್ತೀರಿ? ನೀವು ಅಭಿನಯ ಚತುರರಲ್ವಾ? ಹಾಗಾಗಿ ನಾನು ಅಭಿನಯ ಮಾಡಿ ತೋರಿಸ್ತೇನೆ, ಅದನ್ನು ನೀವು ಊಹಿಸಿ. ಕೆಲವೊಮ್ಮೆ ಅಭಿನಯ ಅರ್ಥವಾಗುದಿಲ್ಲ. ನಿಮ್ಗೆ ಅರ್ಥ ಆಗುವ ಹಾಗೆ ನಾನು. ಆಯ್ತು, ಹೇಳಿ. ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ. ನಾನು ಚೈತ್ರ ಯಾತ್ರೆಗೆ ಹೋಗುವ ಕಾಲಕ್ಕೆ ಹೇಳಿದ್ ನಾನು. ಹೌದು. ಯಾವ ಮಾಡ್ಕೊಟ್ಟ ಪುಣ್ಯಾತ್ಮ? ಮೊನ್ನೆ ಅಷ್ಟೇ ತಂದದ್ದು. ಒಳ್ಳೇದುಂಟು. ನೀವು ಇದು ನೋಡ್ಲಿಲ್ವಾ? ಇದನ್ನು ಒಳ್ಳೇದುಂಟು. ನಾನು ಇದನ್ನ ನೋಡಿ ಅಂತ ಹೇಳಿದ್ದಲ್ಲ. ಮತ್ತೆ ಯಾವುದೇ ನಿಮ್ಗೆ ಗೊತ್ತಾಗುದಿಲ್ಲ. ನೀನ್ ಅಭಿನಯ ಮಾಡೆ, ಅಭಿನಯ ಒಳ್ಳೇದ್ ಮಾಡ್ತಾಳೆ ಅವಳು. ನೋಡಿ, ನಮ್ಮ ಅಕ್ಕ ತೋರಿಸಿದಾಗೆ ತೋರಿಸಿದ್ದೇನೆ. ಹೋಗುವಾಗ ಹೇಗಿತ್ತು ಹಾಗೆ ಇದ್ದಲ್ಲ ನೀನು. ಅಲ್ಲ, ನೀವು ಹೋದ್ಮೇಲೆ ಮತ್ತೆ ಆಗಿದ್ದೆ ಮತ್ತೆ ಹೇಗಾಗ್ತದೆ? ಮತ್ತೆ ಇದ್ದಾಗ ಮಾತ್ರ ಆಗ್ಬೇಕು. ಅದನ್ನು ನೋಡಿ ಅಭಿನಯ ಮಾಡುದು ಎಂತ ಉಂಟು? ಅಂದ್ರೆ ಸಣ್ಣ ಆಗಿದ್ದೇನಾ ದಪ್ಪಾಗಿದ್ದೇನೆ ಅಂತ ಹೇಳಿದ್ದಲ್ಲ ಅವಳು. ಮತ್ತೆ ಎಂತದ್ದೇ ಪ್ರಭು, ನಮ್ಮ ಅಭಿನಯ ನಿಮ್ಗೆ ಅರ್ಥ ಆಗುದಿಲ್ಲ ಅಂತಾದ್ರೆ ಹೀಗೆ ಜೋರಾಗಿ ಹೇಳುದಕ್ಕೆ ನಮಗೂ ನಾಚಿಕೆ ಆಗ್ತದೆ. ಹಾಗಾಗಿ ನಿಮ್ಮ ಕಿವಿಯಲ್ಲಿ ಹೇಳ್ತೀನಿ.
ಬಲ ಇದು ಹೇಳಿ. ನಾರಿಯರ ಉಯ್ಯಲು ಕೇಳುತ್ತಲವನಿತು ಸಾರಸಾಕ್ಷಿಯರಿಂಗೆ ನಾಚದಿರೆನು ತಾಯ್ ಕರಸಗತ್ರದರ್ಥದಿ ನದಿಯ ಸಲಿಲವು ತಡೆಯಲಿಕ್ಕೆ ಓ ತಾರಸಾಕ್ಷಿಯರೇ, ನಾಚಿಕೆ ಬೇಡ, ನಾಚಿಕೆ ಬೇಡ. ಸರಿ, ಆಡುವುದಕ್ಕೆ ಪ್ರಮಾಣ ಬೇಕು, ಈಗ ಅರ್ಥವಾಯ್ತು. ಹೌದು. ಆದ್ರೊಂದು, ನನ್ನ ಪುಣ್ಯ ಎಂಬ ಹಾಗೆ ಕೆಲವೊಮ್ಮೆ ನೀನು ಎತ್ತರವಾಗಿದ್ದೆ, ಇವಳು ಕುಳ್ಳಗಿದ್ಲೆ. ನಿನ್ನ ಕತ್ತಿನಳತೆ ನೀರು ತುಂಬಿದ್ರೆ ಇವಳಿ ಮೂಗಿ ಬರ್ತದೆ, ಅದು ಕಷ್ಟ. ಆದ್ರೆ ಈಗ ಸರಿ ಇದ್ದ ಕಾರಣಕ್ಕಾಗಿ ನೋಡು, 500 ಭುಜಗಳಿಂದ ಹರಿಯುತ್ತಿರುವಂತ ನರ್ಮದೆಗೆ ಒಡ್ಡನ್ನು ನಿರ್ಮಿಸ್ತೇನೆ. ಆಮೇಲೆ ಮತ್ತೆ ಉಳಿದ 500 ಭುಜಗಳಿಂದ ನಿಮ್ಮೊಚ್ಚಿಗೆ ಜಲಕ್ರೀಡೆ ಆಡ್ತೇನೆ. ಬನ್ನಿ ಬನ್ನಿ. ಬರಬರುದ ಮಧ್ಯಾಹ್ನವಾಗಲು ಬರಬರುದ ಮಧ್ಯಾಹ್ನವಾಗಲು ಶಂಕರನ ಪೂಜೆಗಿದು ಸಮಯ ಇನ್ನು ತಲೆ ಬರಬರುತ್ತಾ ಈ ಸಮಯ ನಡು ಮಧ್ಯಾಹ್ನದ ಹೊತ್ತು ಭಗವಂತನಾದಂತ ಸೂರ್ಯದೇವ ಮುಡಿಯತ್ತಿಗೆ ಬಂದದ್ದಾಯಿತು. ಅಂತಾದ ಮೇಲೆ ಈ ಸಮಯ ಶಿವಪೂಜೆಯ ಸಮಯ. ಆದ್ದರಿಂದ ವಿಳಂಬ ತರವಲ್ಲ, ಪೂಜೆಗೆ ಬೇಕಾದಂತ ಪರಿಕರವನ್ನ ಸಿದ್ಧತೆ ಮಾಡಿಕೋ. ಕಳಚಿ ವಸನಾಭರಣ ಎಲ್ಲವಾ ಕಳಚಿ ವಸನಾಭರಣ ಎಲ್ಲವಾ ನದಿಯೊಳಗೆ ತಾನಿಳಿದು ಮಿಂದನು ಭರದಿ ಮೇಲಕ್ಕೆ ಬಂದು ಮಡಿ ವಸನಗಳ ಅಳಗೊಂಡು ಕುಳಿತು ಭಸ್ಮವಂ ಲೇಪಿಸುತ್ತ ಸಂಧ್ಯಾ ಕರ್ಮವನು ವಿರಚಿಸಿ ಬಳಿಕಲ್ಲಿರುವ ಮರಳಿನೋಳ್ ಲಿಂಗವೌಗೈದು ಮರಳಿನೋಳ್ ಲಿಂಗವೌಗೈದು ಫಲಪತ್ರ ಪುಷ್ಪಗಳಿಂದ ಶಂಕರನ ಅರ್ಚಿಸಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುತ್ತಿರೆ ನದಿಯ ಸರಳ ಉಕ್ಕಿ ಬಂದು ಶಿವಪೂಜೆಯ ಸಮಯ. ಅದು ಒಮ್ಮೆಗೆ ನದಿಯ ನೀರುಕ್ಕಿ ಶಿವಲಿಂಗವನ್ನೇ ಕೊಚ್ಚಿಕೊಂಡು ಹೋಯ್ತಲ್ಲ. ಯಾರಿಂದ ಹೀಗಾಯಿತು? ಹೋಗಿ ತಿಳಿದು ಬಾ. ಅಲ್ಲೊಬ್ಬ ವ್ಯಕ್ತಿ ನರ್ಮದಾ ನದಿಗೆ ತನ್ನ 500 ಕರಗಳನ್ನ ಅಡ್ಡಗಟ್ಟಿ ಇನ್ನು 500 ಕರಗಳಿಂದ ಹೆಣ್ಣು ಮಕ್ಕಳೊಡನೆ ನೀರಾಟ ಆಡ್ತಾ ಇದ್ದಾನೆ. 1000 ಭುಜದಮ ಎಂಬಲ್ಲಿಗೆ ಕೃತವೀರ್ಯ ತನುಜ ಕಾರ್ತ್ಯವೀರಾರ್ಜುನ ಕೆಲಸವಾಯಿತು. ಅವನೇ ಹುಡುಕುತ್ತಿರುವ ಬಳ್ಳಿ ನಮ್ಮ ಕಾಲದಿಯಲ್ಲಿ ಎಂಬ ಹಾಗೆ ಇಲ್ಲೇ ಹತ್ತಿರದಲ್ಲಿ ಇದ್ದಾನೆ. ಬಿಡಬೇಕು ಅವನನ್ನ. ಅಲ್ಲಿಗೆ ಸೇನೆ ಬಂದಂತಿದೆ ಈ ನದಿ ತಟದಿ, ಸೇನೆ ಬಂದಂತಿದೆ ಈ ನದಿ ತಟದಿ, ನೀನಿದನಿದನ ನಿಧಾನಿದು ದಯದಿ, ಸೇನೆ ಬಂದಂತಿದೆ ಈ ನದಿ ತಟದಿ.
ದ್ವಿತೀಯಾಪತಿ ಬರುವುದನೋ ದ್ವಿತೀಯಾಪತಿ ಬರುವುದನು ತಾ ಕಾಣುತ್ತ ಕ್ರೋಧವ ತಾಳಿ ತಾ ತಾಣುತ್ತ ಕ್ರೋಧವ ತಾಳಿ ದ್ವಿತೀಯಾಪತಿ ಬರುತ್ತಿರುವುದ ತಾ ಕಾಣುತ್ತ ಕ್ರೋಧವ ತಾಳಿ ಕೈಗೊಂಡು ಶರಜಾಪವ ಕೈಗೊಂಡು ಆ ನರಪತಿ ಕ್ರೋಧವಗೊಂಡು ಶರಜಾಪವ ಕೈಗೊಂಡು ಆ ನರಪತಿ ಕ್ರೋಧವಗೊಂಡು ವಸುಮತೀಶ ಕೇಳೋ ಕೈ ಕರಿಲರಿ ವಸುಮತೀಶ ಕೇಳು ನಿನ್ನ ಪೆಸರದೇನು ಪುರವದೆಲ್ಲ ಇಳೆಯೊಳಗೆ ಯಾವ ವಂಶ ಎಂದು ಬೇಡಲಾಯ್ ವಸುಮತೀಶ ಕೇಳು ಉಟ್ಟ ಉಡುಗೆ ತೊಡುಗೆ ಹೊತ್ತಂತ ಮುತ್ತಿನ ಕಿರೀಟ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲವನ್ನ ಗಮನಿಸುತ್ತಾ ಇದ್ರೆ ಒಂದು ನಾಡಿನ ಮಹಾರಾಜನದೇ ಸ್ಪಷ್ಟವಾಗುತ್ತಾ ಇದೆ. ಕೇಳುತ್ತಾ ಇದ್ದೇನೆ, ನಿನ್ನ ವಂಶ ಯಾವುದು, ನಿನ್ನ ಹೆಸರೇನು, ತಂದೆ ಯಾರು, ತಾಯಿ ಯಾರು, ಹೇಳುವೆಯ ವಿಳಾಸವನ್ನ ಹೇಳು ನೀನು ಅಸುರ ಕೇಳು ಯದುಕುಲೇಜ ಅಸಮ ಸಗತಿ ಕಾರ್ತವೀರ್ಯ ಅಸಮ ಸಗತಿ ಕಾರ್ತವೀರ್ಯ ಹೃದಯೊಳಗೆ ಎನ್ನ ನಾಮ ಬೆದರ ಬೇರೆಲಾಯ್ ಅಸುರ ಕೇಳು ಹಾ ಆ ಮುಖ ಅಲ್ಲ ಕಣ್ಣುಗಳು ಇದನ್ನೆಲ್ಲ ಗಮನಿಸಿದಾಗ ಆಕಾರ ವಿಕಾರವನ್ನು ಕಂಡಾಗ ನೀನೊಬ್ಬ ರಕ್ಕಸ ಎಂಬಂತ ಸತ್ಯವನ್ನು ಅರ್ಥ ಮಾಡಿಕೊಂಡೆ. ಓಹೋ ಓ ಸುರ ಓ ಕೇಳು ಹೇಳು. ಯದುಕುಲೇಂದ್ರ ನಾನು ಹೆಚ್ಚೇಳು ಕೃತವೀರ್ಯ ಮತ್ತು ರಾಖಾವತಿಯರಿಗೆ ಪುತ್ರ ದತ್ತಾತ್ರೇಯ ಮುನಿಗಳ ಶಿಷ್ಯ ಜೊತೆಯಲ್ಲಿ ಮಾಹಿಷ್ಮತಿ ಅಧಿಕಾರಿ ಕಾರ್ತವೀರ್ಯಾರ್ಜುನ ನಾನು. ಕೇಳುವ ನೀನ್ ಯಾರು? ಧೀರ ಲಂಕೆಯ ರಸ ಧೀರ ಲಂಕೆಯ ರಸ ಶತ್ರುವಾರ ಮಥನ ಬ್ರಹ್ಮವಂಶ ಶತ್ರು ಮಥನ ಬ್ರಹ್ಮವಂಶ ಕೈರವಾಸ್ಯ ಎಂಬ ನಾಮ ನನಗೆ ಕೇಳಲೋ ಸುರ ನರ ಭುಜಂಗ ಭುವನದಲ್ಲಣ ದಶಾನನ ಕೈರವಾಸ್ಯನೆಂಬ ಹೆಸರು ಮೂರು ಜಗದಳು. ನಾನೊಬ್ಬ ಬ್ರಹ್ಮವಂಶಿ ರಾವಣ, ನಾನು ಧೀರನಿದ್ದೇನೆ. ಕೈರವಾಸ್ಯ ಕಮಲದಂತೆ ಮುಖವುಳ್ಳವನು, ಕಮಲದ ಹೆಸರಿನ ಹಾಗೆ. ಅಂತ ನೀನು? ನಾನು ರಾವಣ. ಧೀರ ರಾವಣ. ಧೀರ ಹೌದಪ್ಪ. ಧೀರನಾದರ್ ಒಳಿತು ಮನಗೆ ಭಾರಿ ದೋಷವೋ ತೈದ ತಗಡಿನದೇ ಧೀರನಾದರ್ ಒಳಿತು ಮನಕ್ಕೆ ಧೀರ 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 ಧೀರನಾದರ್ ಒಳಿತು ಮನಗೆ ಭಾರಿ ದೋಷವೋ ಒಳಿತು ಮನಗೆ ಒಳಿತು ಮನಗೆ ಒಳಿತು ಮನಗೆ ಭಾರಿ ತೋಜವೋ ಮನಗೆ ಭಾರಿ ತೋಜವೋ ಧೀರ ಧೀರ ಧೀರನಾದರ್ ಒಳಿತು ಮನಗೆ ಒಳಿತು ಮನಗೆ ಒಳಿತು ಮನಗೆ ಭಾರಿ ತೋಜವೋ ಭಾರಿ ತೋಜವೋ ಬಂದ
ಕಾರಣಗಳೇನು ಬೇಳು ಬೋರನೆಲ್ಲೋಳು ಬಂದ ಕಾರಣಗಳೇನು ಬೇಳು ಕಾರಣಗಳು ಏನು ಬೇಳು ಬೋರನ್ ಎಲ್ಲೋಳು ಧೀರನಾದರೊಳಿತು ಮನಕ್ಕೆ ಭಾರಿ ತೋಷವಾಯ್ತು ಬಂದ ಕಾರಣಗಳೇನು ಬೇಳು ಬೋರನೆನ್ನೋಳು ಬಂದ ಕಾರಣಗಳ ಬೇಳು ಬಂದ ಕಾರಣಗಳ ಬೇಳು ಬೋರನೆಲ್ಲೋಳು ಬೇಳು ಬೋರನೆಲ್ಲೋಳು ಬಂದ ಕಾರಣಗಳ ಬೇಳು ನೀನು ಬೋರನೆಲ್ಲೋಳು ಶಾಬಾಷ್ ಅರ್ಥವಾಯ್ತು ಯಾರು ಏನೆಂಬುದಾಗಿ ನೀನೊಬ್ಬ ಧೀರನಿದ್ದೀಯ ಹೌದು ಒಳಿತು ಸಂತೋಷವಾಯ್ತು ನನಗೆ ಒಳ್ಳೆ ಧೀರನಾದ ನೀನು ಕನಕಲಂಕೆಯನ್ನು ಬಿಟ್ಟು ಹಾ ಇಲ್ಲಿವರೆಗಾಗಿ ಒಂದೇ ಅಲ್ಲ ಹೌದು ಬರುವ ಕಾರಣ ಏನು ಬರುವರ ಉದ್ದೇಶವ ದುರವ ಬಯಸಿ ಬಂದೆ ದುರವ ಬಯಸಿ ಬಂದೆ ನೀನು ಧರಿಸು ಚಾಪ ಬಾಣ ಖಡ್ಗ ಭುಜದಿ ಸಂತವಿರಲು ನೀನು ತೋರು ಎಂದೋಳು ಅರ್ಜುನ ನಾವ ನಮ್ಮಂತವರು ಒಂದು ಕ್ಷೇತ್ರದಿಂದ ಒಂದು ಕ್ಷೇತ್ರವನ್ನು ಬಿಟ್ಟು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಅಂತಾದ್ರೆ ಬಲವಾದ ಉದ್ದೇಶ ಉಂಟು ಅಂತಲೇ ಅರ್ಥ. ಕಾರಣ ಇಲ್ಲದ ತಿರುಗಾಟ ನಿಮ್ಮದೆಲ್ಲ ಇಲ್ಲ ಅಲ್ವಾ? ಯಾಕಂದ್ರೆ ನೀನು ರಕ್ಕಸ ಕುಲದ ಶ್ರೇಷ್ಠನಿದ್ದೀಯ. ಹಾಗಾಗಿ ಬರುವರ ಉದ್ದೇಶ ನಿನ್ನಲ್ಲಿ ದುರಕ್ಕಾಗಿ ಬಂದವನಿದ್ದೇನೆ. ವಿಳಂಬ ತರವಲ್ಲ, ನನ್ನಲ್ಲಿ ಹೋರಾಟವನ್ನ ಕೊಡು, ಧರಿಸು ಚಾಪ ಬಾಣ ಖಡ್ಗವನ್ನ. ಪಿರಿದು ನಮಗೆ ವೈರವಿಲ್ಲ, ಪರಿತೆ ಯುದ್ಧ ಕೈಯೇ ಸಲ್ಲ. ದಿದ್ದ ದಿನ್ನ ತಾಕಡ ದಿದ್ದ ದಿದ್ದ ದಕ್ಕಿನ 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 ಪಿರಿದು ನಮಗೆ ವೈರವಿಲ್ಲ, ಪಿರಿದು ನಮಗೆ ವೈರವಿಲ್ಲ, ಪರಿತೆ ಯುದ್ಧ ಕೈಯ ಸಲ್ಲ. ಪಿರಿದು ನಮಗೆ ವೈರವಿಲ್ಲ, ಪಿರಿದು ನಮಗೆ ವೈರವಿಲ್ಲ, ಬರಿದೆ ಯುದ್ಧ ಕೈಯ ಸಲ್ಲ, ಬರಿದೆ ಯುದ್ಧ ಕೈಯ ಸಲ್ಲ. ತೆರಳು ಬಂದ ತೆರದೀಪುರಕ್ಕೆ ಗಳಿಲ ನೀಗಲೇ, ತೆರಳು ಬಂದ ತೆರಳು ಬಂದ ತೆರದೀಪುರಕ್ಕೆ ಗಳಿಲ ಈಗಲೇ. ತೆರಳು ಬಂದ ತೆರದೀಪುರಕ್ಕೆ ಗಳಿಲ ಈಗಲೇ. ತೆರಳು ಪುರಕ್ಕೆ ಯುದ್ಧ ಸಂತೋಷ. ಸರಿ, ನಾನೊಬ್ಬ ಕ್ಷತ್ರಿಯ ವೀರ, ನಿಜ ಸ್ವೀಕರಿಸ್ತೇನೆ. ಅದರ ಕಾರಣ ಬೇಕಲ್ಲ. ನನಗೂ ಮತ್ತು ನಿಮಗೂ ಯಾವುದಕ್ಕಾಗಿ ವೈರ? ಪ್ರಧಾನವಾಗಿ ವೈರತ್ವ ಹೆಣ್ಣು, ಹೊನ್ನು, ಮಣ್ಣು. ಸರಿ, ನಿನಗೆ ಹೊನ್ನು ಬೇಕಾ? ಸುವರ್ಣ ಲಂಕೆ.
ಮತ್ತೆ ಕೊಡುವಷ್ಟು ನಮ್ಮಲ್ಲಿ ಉಂಟು. ಹೆಣ್ಣು ಒಂದು ಕಣ್ಣು ಸನ್ನೆ ಮಾಡಿದ್ರೆ ಸಾಕು, ಸಾಲು ಸಾಲಾಗಿ ಬಂದಿತ್ತಾರು ನಮ್ಮೂರಲ್ಲಿ. ಪಡ್ಕೊಂಡು ಶಾಪವೇ ಹೆಚ್ಚಾಗಿದೆ, ಮತ್ತೆ ಹೆಣ್ಣು ಬೇಕಾ? ಪೀಠ ಬೇಡ. ಇನ್ನು ಮಣ್ಣು ಮಣ್ಣಾಗು ಕಾಲವಂತನಿಗೆ ಮತ್ತೆ ಮಣ್ಣು ಬೇಕಾ? ಯಾರ ನಾವು ಕೆಲವು ಮಾಡದೆ ಹಾಳು ಬಿದ್ಕೊಂಡು ಉಂಟು. ಅಷ್ಟು ಮಣ್ಣು ಉಂಟು ನಮ್ಮಲ್ಲಿ. ಮಣ್ಣನ್ನು ನಾನು ಬಯಸಿ ಬಂದವನಲ್ವೇ? ಹಾಗಿದ್ರೆ ಮಣ್ಣು ಹಾಕಿ ಮುಚ್ಚಲಿಕ್ಕೆ ಮೊದಲೇ ಮಣ್ಣು ಸಿದ್ಧ ಮಾಡ್ಕೊಂಡಿದ್ಯಾ ನೀನು? ಯಾಕೆ ಇಲ್ಲ, ಕೆಲವರನ್ನು ಮುಚ್ಚೆ ಆಮೇಲೆ ಸಾಯ್ತೀಯ. ಇಲ್ಲ, ಬದುಕುವ ಆಯಸ್ಸೆಲ್ಲ ಉಂಟು, ಅಲ್ಲಿವರೆಗೆ ನಾನು ಬದುಕ್ತೇನೆ. ಸರಿ ಬಿಡು. ಇದು ಯಾವ ಕಾರಣವೂ ಅಲ್ಲ ಅಂತ ಆದ್ಮೇಲೆ ಮತ್ತೆ ವೈರತ್ವ ಯಾಕೆ? ಹೆಣ್ಣನ್ನು ಮತ್ತೆ ಯುದ್ಧ ಯಾಕೆ? ಹೊನ್ನನ್ನು ಮಣ್ಣನ್ನು ಬಯಸಿ ಬಂದವನಲ್ಲವೇ ಅಲ್ಲ ಈ ರಾವಣೇಶ್ವರ. ನನ್ನಲ್ಲಿ ನಿಮ್ಮಲ್ಲೂ ಯಾವ ವೈರವೂ ಇಲ್ಲ, ವೈರವೂ ಕೂಡ ಇಲ್ಲವೇ ಇಲ್ಲ. ನಾನು ದರೆಯ ದಿಗ್ವಿಜಯಕ್ಕಾಗಿ ಹೋದವ, ಲಂಕೆಗೆ ಬರಲೂ ಇಲ್ಲ ಬಂದವನಲ್ಲ. ಮತ್ತೆ ನನ್ನಲ್ಲಿಯೂ ನಿನ್ನಲ್ಲಿ ವೈರ ಏನು? ಕಾರಣ ಮತ್ತೇನಲ್ಲ, ಏನು ಕೇಳಿದ್ದೇನೆ ವರ್ತಮಾನವನ್ನ. ಏನಂತ? ಕಾಣುವಂತ ಪ್ರಪಂಚದಲ್ಲಿ ಕಾರ್ತ್ಯವೀರಾಜನ ಹಬ್ಬ ಧೀರ ಅನ್ನುವ ಪ್ರತೀತಿಯನ್ನು ಪಡೆದವನಂತೆ. ಮಾನವ ಶ್ರೇಷ್ಠ ನಾನಿದ್ದೇನೆ. ಹೌದು. ದಾನವ ಶ್ರೇಷ್ಠ ನೀನಿದ್ದೀಯ. ಹೌದು. ದಾನವ ಶ್ರೇಷ್ಠಂತ ಈ ರಾವಣೇಶ್ವರನಿಗೂ ಬಿರುದಾವಳಿ ಉಂಟು, ರಾವಣನೊಬ್ಬ ಧೀರ ಅನ್ನುವುದಾಗಿ. ಅಯ್ಯೋ ಹೌದಾ? ತ್ರಿಭುವನದಲ್ಲಣ ಅಲ್ವೇ? ಹೇಳಿದ್ದೇವೆ ನಾವು ಅಲ್ವಾ? ಹಾಗಾಗಿ ಕಾಣುತ್ತಿರುವಂತ ಪ್ರಪಂಚದಲ್ಲಿ ಧೀರರು ಉಭಯರಾಗಬಾರದು, ಒಬ್ಬನೇ ಒಬ್ಬ ಆಗಬೇಕು. ಜಗಜಟ್ಟಿಗಳು ಹೋರಾಡ್ತಾರೆ, ನಿರ್ಣಯಕಾರ ಇರ್ತಾನೆ, ಅದರಲ್ಲಿ ಜಗಜಟ್ಟಿ ಯಾರು ನಿರ್ಣಯಿಸುತ್ತಾನೆ ನಿರ್ಣಯಕಾರ. ಹಾಗಾಗಿ ನಮ್ಮುಭಯರಲ್ಲಿ ನಾನು ಧೀರನೋ ಅಲ್ಲ ನೀನು ಧೀರನೋ ಅನ್ನು ಸ್ಪಷ್ಟ ಆಗ್ಬೇಕು. ನಿರ್ಣಯಕಾರ ಯಾರಿದ್ದಾರೆ? ಸದ್ಯಕ್ಕೆ ನಮ್ಮವರು ನಿಮ್ಮವರು. ಅಲ್ಲಿ ಸ್ಪರ್ಧೆ ಅದು. ಹೌದು. ನಿರ್ಣಯಕ ಇರಲೇಬೇಕು, ಮತ್ತೆ ನಿಬಂಧನೆಗೊಳಪಟ್ಟಿದೆ ಅದು. ಇಲ್ಲಿ ಯಾವ ನಿಬಂಧನೆ ಒಳಪಟ್ಟಿದೆ ಮತ್ತೆ ನಿರ್ಣಾಯಕರು ಯಾರು ಹೇಳ್ಬಿಡು. ನಿರ್ಣಾಯಕ ಸದ್ಯಕ್ಕೆ ನಾವೇ ಸೋತಮ ಯಾರು ಅಂತ ಗೊತ್ತಾಗ್ತದಲ್ಲ. ನಾನು ಸೋತೆ ಅಂತ ಆದ್ರೆ ನೀನು ಗೆಲ್ತೀಯ. ನಮ್ಮ ಆತ್ಮಬಲವೇ ನಿರ್ಣಾಯಕ ಬಲ, ಅದೇ ಸರ್ವಸಾಕ್ಷಿ. ಹಾಗಾದ್ರೆ ತಡ ಯಾಕೆ? ಮತ್ತೆ ನೋಡಿಯೇ ಬಿಡೋಣ. ಸೇನೆ ಮಡಿಯುವುದ ಕಂಡು ದಾನವರ ದಿನಾತನೊಡನೆ ಮೀನಾ ಕಾರ್ಯದಲ್ಲಿ ಭರ್ಕುಡಿಸಿದಾಗ ಗೆಲುವ ಭೂಪಾಲ ಕೇಳು. ಯಾವ ಭೂಪಾಲ ಕೇಳು ನಮ್ಮಯ ಕಳ ಬಲವತಿ ಸಮರದಳು ಗೆಲಿದೆನ ದೈಹಿಕ ಬೇಡದು ಮಾದರಿ ಎಚ್ಚನ ಕೊಟ್ಟಂತ ದೂರದಲ್ಲಿ ನಮ್ಮ ಸೇನಾ ಜಾಲ ಅಂತ ಹೇಳುವುದು ದರಗೊರಗಿದ ಈ ದಿವಸ ದರಗೊರಗಿದೆ ಎಂಬಲ್ಲಿಗೆ ಹಿಕ್ಕಬೇಡ, ಉಪ್ಪಬೇಡ. ಯಾಪೋಪಾಲ ಎಲ್ಲರ ಒಡೆಯ ರಾವಣೇಶ್ವರ ಇನ್ನೂ ಜೀವಂತವಾಗಿದ್ದಾನೆ. ಬಾ, ನನ್ನನ್ನ ತುಳುಕೊಲಾಡ್ತೇನೆ. ನೀನೇನು ನನಗೆ ಮೊದಲೇ ಗೊತ್ತಾಗಿದೆ. ಏನು ಗೊತ್ತುಂಟು? ಗೊತ್ತಿದ್ದು ಒಂದನ್ನು ಹೇಳ. ಹೇಳು. ವರವೀರೋಚನ ಪುತ್ರನೋ ತತ್ತೋಂತ ದಿಗುತಾ ಧೀಂ 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 ತತ್ತೋಂತ ದಿಗುತಾ ಧೇ ತತ್ತೋಂತ ದಿಗುತಾ ಧೀಂ 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 ತತ್ತೋಂತ ದಿಗುತಾ ಧೀಂ ಧೇ ವರವೀರೋಚನ ಪುತ್ರನು ವರವೀರೋಚನ ಪುತ್ರನು ಸೇರೆಯೋಳಿಡೆ 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 ಕರಡಾಕ್ಷಿಯರು ನಿನ್ನನು ಸೇರೆಯೋಳಿಡೆ 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 ತರಳಾಕ್ಷಿಯರು ನಿನ್ನನು ತರಳಾಕ್ಷಿಯರು ತರಳಾಕ್ಷಿಯರು ನಿನ್ನನು
ತರಳಾಕ್ಷಿಯರೋ 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 ನಿನ್ನನು ಸೆರೆಯೋಳಿರೆ ತರಳಾಕ್ಷಿಯರೋ ತರಳಾಕ್ಷಿಯರೋ ನಿನ್ನನು ಸೆರೆಯೋಳಿರೆ ತರಳಾಕ್ಷಿಯರೋ ನಿನ್ನನು ತರಳಾಕ್ಷಿಯರೋ ನಿನ್ನನು ತರಳಾಕ್ಷಿಯರೋ ನಿನ್ನನು ಸೆರೆಯೋಳಿಡಲು ತರಳಾಕ್ಷಿಯರೋ ನಿನ್ನನು ತರಳಾಕ್ಷಿಯರೋ ತರಳಾಕ್ಷಿಯರೋ ನಿನ್ನನು ಸೆರೆಯೊಳಗಿಡಲು ತರಳಾಕ್ಷಿಯರೋ ನಿನ್ನನು ತರಳಾಕ್ಷಿಯರೋ 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 ನಿನ್ನನು ಸೆರೆಯೊಳಿಡೆ ತರಳಾಕ್ಷಿಯರೋ 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 ನಿನ್ನನು ಸೆರೆಯೋಳಿಡೆ ತರಳಾಕ್ಷಿಯರೋ 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 ನಿನ್ನನು ಸೆರೆಯೊಳಗಿಡಲು ತರಳಾಕ್ಷಿಯರೋ 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 ನಿನ್ನನು ಸೆರೆಯೋಳಿಡೆ ತರಳಾಕ್ಷಿಯರೋ ನಿನ್ನನು ಭರದಿಯಿಂದ ಒಂದೊಂದು ತುತ್ತಿಗೆ ಕುಣಿಸುತ್ತ ಭರದಿಂದ ಒಂದೊಂದು ತುತ್ತಿಗೆ ಕುಣಿಸುತ್ತ ತುತ್ತಿಗೆ 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 ಕುಣಿಸುತ್ತ ಭರದಿಂದ ಒಂದೊಂದು ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಪರಿಯ ನಾ ಅರಿತಿಗೇನು ಕುಣಿಸಿದ ಪರಿಯ ನಾ ಅರಿತಿಗೇನು ವರವೀರು ಜನ ಪುತ್ರನು ಸೆರೆಯೊಳಿಡೆ ತರಳಾಕ್ಷಿಯರೋ ನಿನ್ನನು ಕಾಷ್ಟವೀರ್ಯನ ಬಗ್ಗೆ ನೀನು ಕೇಳಿರಬಹುದು ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ. ಸರಿಯಪ್ಪ, ನಾನು ತಿಳಿದಿದ್ದೇನೆ. ಏನಂತ? ರಾವಣ ಇನ್ನೊಂದು ಸಂದರ್ಭದಲ್ಲಿ ಬಲಿಯನ್ನು ತುಡುಕುವುದಕ್ಕೆ ಹೋದೆಯಂತೆ. ಬಲಿಗೊಂದು ಬಲಿ ಹಾಕಬೇಕು ಅಂತ ಹೋದದ್ದು ಸತ್ಯ. ವಿರೋಚನ ಮಗ ವೈರೋಚನಿ ಅವನನ್ನ ತುಡುಕುವುದಕ್ಕೆ ಹೋದಾಗ ನಿಮ್ಮ ಜಾತಿಯ ಮಗನೇ ಅವನಾದ್ರೂ ನಿನ್ನನ್ನ ಸೆರೆ ಹಿಡಿದ್ನಂತೆ. ಹೌದು, ಸೆರೆ ಹಿಡಿದಷ್ಟೇ ಅಲ್ಲ, ಅವನ ಸೆರೆಮನೆಗೆ ನಿನ್ನನ್ನ ತಳ್ಳಿದ್ನಂತೆ. ಆ ಸೆರೆಮನೆಯಲ್ಲಿರುವ ಕಾಲಕ್ಕೆ ಇಡೀ ಪಾತಾಳಕ್ಕೂ ಸುದ್ದಿ ಆಯ್ತು. ನಮ್ಮ ಜಾತಿಯ ಮನುಷ್ಯ ಒಬ್ಬ ವಿಚಿತ್ರ ವ್ಯಕ್ತಿ ಬಂದಿದ್ದಾನೆ. 10 ತಲೆ ಉಂಟು, 20 ಕೈ ಉಂಟು. ಈ ವಿಚಿತ್ರ ಪ್ರಾಣಿಯನ್ನ ಅಲ್ಲ, ವಿಚಿತ್ರ ಜೀವಿಯನ್ನ ಅಥವಾ ವಿಚಿತ್ರ ರಕ್ಕಸನ್ನ ನೋಡುವುದಕ್ಕೆ ಎಷ್ಟೆಲ್ಲ ಹೆಣ್ಣು ಮಕ್ಕಳು ಹೆಂಗಸರು ಒಟ್ಟಾಗಿ ಸೆರೆಮನೆಗೆ ಬಂದ್ರಂತೆ. ಆವಾಗ ನೀನು ಮುದುರಿ ಕುಳಿತುಕೊಂಡಿದ್ದೀಯಂತೆ. ನಿನ್ನನ್ನ ಕಂಡವಳು ಚೇಷ್ಟೆಗೊಳಗಾಗಿ ನಿನ್ನನ್ನ ಕೆಣಕುವುದಕ್ಕೆ ಮುಂದಾದ್ರು. ಸೆರೆಲಿದ್ದವ ನೀನು, ಹಸಿವಾಗಿತ್ತು ಬಹುಶಃ. ಅವರು ನಾವು ಮೃಗಾಲಯಕ್ಕೆ ಹೋದಾಗ ಪ್ರಾಣಿಗಳಿಗೆಲ್ಲ ಹೀಗೆ ಹಣ್ಣು ಬಿಸಾಡುವ ಕ್ರಮ ಉಂಟು. ಅದೇ ರೀತಿಯಾಗಿ ಸೆರೆಮನೆ ಒಳಗಿರುವಂತ ನಿನಗೆ ಆ ಹೆಣ್ಣು ಮಕ್ಕಳು ಒಂದೊಂದು ತುತ್ತನ್ನ ಬಿಸಾಡಿದ್ರಂತೆ.
ಆ ತುತ್ತನ್ನ ಹಿಡಿದು ನೀನು ತಿಂದೆಯಂತೆ. ಅಷ್ಟೇ ಅಲ್ಲ, ತಿಂದಿದ್ದಷ್ಟೇ ಅಲ್ಲ, ಆಮೇಲೆ ಒಂದೊಂದು ತುತ್ತಿಗೂ ಆಸೆ ಪಟ್ಟು ಕುಣಿದಿಯಂತೆ. ಅಂತ ನಿನ್ನ ಕಥೆಯನ್ನು ನಾವು ಕೇಳಿದ್ದೇವೆ. ಯಶೋಗಾಥೆಯನ್ನ ಬದಿಗಿಡು, ಹೇಳಿ ಅಂತ ವರ್ತನೆ ಮಾಡಿದ್ ಬೇಕಷ್ಟುಂಟು, ಮುಂದೇನು ಹೇಳು. ಹಳೆ ಕತೆ ನಮ್ಮ ಕುರಿತಾಗಿ ನೀ ಹೇಳ್ತಾ ಇದ್ದೀಯ. ಕೇಳಿದ್ದು ಅಲ್ವಾ? ನೀನು ಕೇಳಿದ್ದು ನಾನು ಹಸುವೆ ಕುಣಿದದ್ದು. ಹೌದು ಅಲ್ಲ, ನಾನು ಯಾರು? ನಟಶೇಖರ, ನಟ ಭಯಂಕರ, ಆ ಶಿವನ ಭಕ್ತ. ನಾನು ಹಸುವೆ ಕುಣಿದದ್ದಲ್ಲ. ನಮ್ಮ ನಾಟ್ಯ ನೋಡ್ಬೇಕು ಅಂತ ಹೇಳಿದ್ರು ನಾನು ಕುಣಿದ ಸತ್ಯ ದಿವಸ. ಆದ್ರೆ ಕುಣಿದಿದ್ದಕ್ಕೆಲ್ಲ ಒಂದು ಭಾಷ್ಯ ಬರೆದಿದ್ರು ನೀನೇ ನೋಡು. ಹೌದಾ? ಯಾಕಂದ್ರೆ ವೇದಕ್ಕೂ ಭಾಷ್ಯ ಬರೆದವನಂತೆ ನೀನು, ಜೊತೆಯಲ್ಲಿ ಶಿವತಾಂಡವ ಸ್ತೋತ್ರವನ್ನ ಪ್ರಪಂಚ ಕೊಟ್ಟವನಂತೆ. ಹಾಗಾಗಿ ನೀನು ಹಸಿವಾಗಿ ಕುಣಿದ್ರು ಅಲ್ಕೊಂದು ಭಾಷ್ಯ ಬರೆದು ಬಿಟ್ಟೇಗಲ್ಲ. ನಮ್ದೊಂದು 2 ಸುತ್ತು 3 ಗತ್ತು ನೋಡ್ಬೇಕು ಅಂತ ಹೇಳಿದ್ರು. ನಾವು ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ ಆ ದಿವಸ. ಕುಣಿದಾಗ ಕಾಣ್ತು. ಅದನ್ನು ನೋಡಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ನಾನು ನೋಡ್ಬೇಕೀಗ. ಅಲ್ಲ, ಇನ್ನೊಬ್ಬರು ಆಕ್ಷೇಪ ಮಾಡುವಂತ ನೀನೆಷ್ಟು ಮಡಿವಂತ ಅಂತ ಬೇಕಲ್ಲ. ನನ್ನಲ್ಲಿ ಎಲ್ಲೂ ಕಷ್ಟಿತ್ತು ಅಂತ ಬೇಕಲ್ಲ. ಕಣ್ಣಾರ ಕಂಡಿದ್ದೇನೆ. ಏನಾಯ್ತು ಗೊತ್ತುಂಟು? ಗೋಢ ಗೋತಿಯರ ಕೋಡ್ಯ ಪ್ರತಿಭಟ ಅಲ್ಲ, ರೋಢಿ ಪಾಲರೋಳು ನೀಯೇ, ರೋಢಿ ಪಾಲರೋಳು ನೀ ಪ್ರತಿಭಟ ಅಲ್ಲ, ನೀ ಪ್ರತಿಭಟ ಅಲ್ಲ, ಭಟನಲ್ಲ ಭಟನಲ್ಲ ಇತ್ತ ನೋಡದೆ ತೊಲಗು ಹೇಳಿ, ಇತ್ತ ನೋಡದೆ ತೊಲಗು 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 ನೋಡದೆ ತೊಲಗು ಹೇಳಿ, ರೋಢಿ ಪಾಲರೊಳ್ಳು ನಿ ಪ್ರತಿಭಾಟ ಅಲ್ಲಿತ್ತ ನೋಡದೆ ತೊಲಗು ಹೇಳಿ, ಇತ್ತ ನೋಡದೆ ತೊಲಗು ತೊಲಗ ನೋಡದೆ ತೊಲಗು ಹೇಳಿ, ತೊಲಗು ಹೇಳಿ ತೊಲಗು ಹೇಳಿ. ರೂಢಿ ಪಾಲರೊಳು ನೀ ಪ್ರತಿಭಟ ಅಲ್ಲ, ನೀ ಪ್ರತಿಭಟ ಅಲ್ಲ, ಇತ್ತ ನೋಡದೆ ತೊಲಗು ಹೇಳಿ, ಇತ್ತ ನೋಡದೆ ತೊಲಗ ತೊಲಗು, ಇತ್ತ ನೋಡದೆ ತೊಲಗು ಹೇಳಿ, ತೊಲಗು ಹೇಳಿ ತೊಲಗು ಹೇಳಿ.
ಅಲ್ಲಿದ್ದ ನೋಡದೆ ತೊಲಗು ಹೇಳಿ ಇದ್ದ ನೋಡದೆ ತೊಲಗು ತೊಲಗು ನೋಡದೆ ತೊಲಗು ಹೇಳಿ ಮಧ್ಯಾಹ್ನದೊಳ್ ಅಡುವೆ ನೀರ ಕೊಡೆ. ನಾನು ನೀನು ಮಾಡಿದ ಮತ್ತು ಕೇಳಿದ ಸಾಹಸಕತೆಯನ್ನು ಹೇಳಿದೆ. ನೀನು ನೋಡ್ತಾ ಇದ್ದೇನೆ ಅಂತ ಹೇಳಿದೆಲ್ಲ, ನನ್ನನ್ನ ಏನ್ ನೋಡಿದೆ ನೀನು? ಕಣ್ಣಾರ ಕಂಡೆ. ಏನು? ಒಂದು ಸನ್ನಿವೇಶವನ್ನ ಮಾಹಿಷ್ಮತಿಯ ಪ್ರಾಣಕ್ಕೆ ಬಂದಾಕ್ಷಣ ಒಂದು ನಾಡಿನ ಮಹಾರಾಜ ನೀನು. ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವನ್ನ ಬಲ್ಲವ ಅಂತವನನ್ನೇ ರಾಜನ ಮಾಡ್ತಾರೆ ಅಲ್ವಾ? ಇಷ್ಟೆಲ್ಲ ಇರುವಾಗಲೂ ಕೂಡ ಮಾಡಿದ ತಪ್ಪೇನೋ? ಏನ್ ಮಾಡಿದೆ? ನಡು ಮಧ್ಯಾಹ್ನದ ಹೊತ್ತು ಗಾಢ ಘಾರ್ತಿಯರನ್ನ ಕೂಡಿ ಹೆಣ್ಣು ಮಕ್ಕಳ ಒಟ್ಟಿಗೆ ಅರೆಬೆರೆ ಬೆತ್ತಲಾಗಿ ಜಲಕ್ರೀಡೆ ಅಲ್ವಾ? ಹೊರ ನಾಡಿನ ಬರೋರು ಇದ್ದಾರೆ, ನಿಮ್ಮ ನಾಡಿನವರು ಕೂಡ ಇದ್ದಾರೆ. ಇದನ್ನ ಕಣ್ಣಾರೆ ಕಂಡಂತಹ ಆ ಅಭಿಮಾನಿಗಳು ಅಥವಾ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಸೈನಿಕರು ಯಾರೇ ಆಗಿರಲಿ, ಏನು ಹೇಳಿ ಯಾರು ಆ ಪ್ರಜ್ಞೆ ನಿನಗುಂಟ? ಹಾಗಾಗಿ ನೀನೊಬ್ಬ ಮಹಾರಾಜ, ನಿನಗೆ ಇದು ಭೂಷಣಪ್ರಾಯವಾದದಲ್ಲ ಅನ್ನೋದು ನಮ್ಮ ಆಕ್ಷೇಪ. ಆಕ್ಷೇಪ ಮಾಡುವುದಕ್ಕೆ ನಾಳಿಗೆ ಒಂದು ಸಾಕು, ನೈತಿಕತೆ ಬೇಕು ಅಂತಿಲ್ಲ. ಮಧ್ಯಾಹ್ನ ಹೊತ್ತು ನಾವು ರಾತ್ರಿ ಜಲಕ್ರೀಡೆ ಮಾಡ್ಲಿಕ್ಕೆ ರಕ್ಕಸರಲ್ಲ. ನಮಗೆ ಮಾನವರಿಗೆಲ್ಲ ಹಗಲು ಮಾತ್ರ, ರಾತ್ರಿ ನಿಷಿದ್ಧ. ಒಂದು ನರ್ಮದೆ ನಿಮ್ಮ ಅಪ್ಪನ ಜಾಗ ಅಲ್ಲ, ಹೇಳಿ ಅದು ನಮ್ಮ ಜಾಗ. ನಮ್ಮ ಜಾಗದಲ್ಲಿ ನಾವು ಆಡಬಹುದು. ಎರಡು, ಮೂರನೇದು ನೋಡುವುದಕ್ಕೆ ಏನ್ ತಿಳ್ಕೊಳ್ತಾರೆ, ಸುತ್ತಲೂ ಸೇನೆಯ ಕಾವಲುಂಟು. ಅದನ್ನ ಭೇದಿಸಿ ಬಂದವರು ಅಧಿಕ ಪ್ರಸಂಗಿಗಳೇ ಹೊರತು ನಾವು ಜಾಗ್ರತೆ ಮಾಡಲಿಲ್ಲ ಹೇಳುವಂತಿಲ್ಲ. ಹಾಗೆ ನಿನ್ನ ಮೂರು ಆಕ್ಷೇಪವನ್ನ ಆಧಾರ ಸಹಿತ ತಳ್ಳಿದ್ದೇನೆ. ಮುಂದಿದ್ರೆ ಹೇಳು. ಅಂದ್ರೆ ನಿನಗೆ ನಾವು ಆಕ್ಷೇಪ ಮಾಡಿದ್ದು ತಪ್ಪು ಅಂತ ನೀನು ಹೇಳುವುದಾ? ಮತ್ತೆ ಮತ್ತೊಬ್ಬರ ಮನೆ ಹೆಂಗಸರು ಹೆಣ್ಣು ಮಕ್ಕಳೊಟ್ಟಿಗೆ ಜಲಕ್ರೀಡೆ ಆಡಿದ್ದು ಅಲ್ಲ ನಾನು. ನೀನು ಮಾಡಿದ್ದು ನಿನ್ನ ಮನಸ್ಸಿಗೆ ಸರಿ ಇರಬಹುದು, ನನ್ನ ಮನಸ್ಸಿಗಲ್ಲ. ಇದು ಯಾವ ಶಾಸ್ತ್ರಕಾರ ಬೇಕಾದ್ರೆ ಕೇಳು ನೀನು. ಆದ್ರೆ ನಮ್ಮ ಮನಸ್ಸು ಮಾತ್ರ ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ನಿಮಗೆ ಯಾಕೆ ಒಪ್ಪುವುದಿಲ್ಲ ಗೊತ್ತುಂಟಾ? ಯಾಕೆ? ನಿಮ್ಗೆ ಸೂರ್ಯನ ಕಂಡ್ರೆ ಆಗುದಿಲ್ಲ. ನೀವು ರಾತ್ರಿ ಪ್ರಿಯರು, ಹಾಗಾದ್ರೆ ಹಗಲು ವ್ಯವಹಾರ ನಿಮ್ಗೆ ಯಾವುದೂ ಆಗುದಿಲ್ಲ. ನಾವೇನು ಮಾಡುದು? ನಾವು ನಿಶಾಚರರು ಖಂಡಿತ ಒಪ್ಪಿಕೊಳ್ತೇನೆ. ಕಾರ್ತವೀರಾರ್ಜುನ, ಒಪ್ಪಿಕೊಳ್ಳಬೇಕು ಅಂತಾದ್ರೆ ನಮ್ಮದು ಒಂದು ಹವ್ಯಾಸ. ಏನು? ಸೋಲು ಗೆಲುವು ದೈವದ ಸತ್ತು, ಸೋತವ ಗೆದ್ದಾನು ಗೆದ್ದವ ಸೋತ. ಸರಿ. ಹಾಗಂತ ದೊಡ್ಡದೊಂದು ಉಂಟು ಕೆಣಕುವುದೇ ರಾವಣನಿಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ. ತಟ್ಟಿ ನೋಡುವುದು ಹೇಗೆ ಎನ್ನುವುದಾಗಿ. ಆಮೇಲೆ ಮೆಟ್ಟಿದ ಮೇಲೆ ಹಾಗೆ ಕೆಲವರನ್ನು ತೊಟ್ಟಿದ್ದೇನೆ, ಸೋತಿದ್ದೇನೆ. ಆದರೆ ಪ್ರಪಂಚ ಮುಖದಲ್ಲಿ ಓ ರಾವಣೇಶ್ವರ ಇಂಥವನಲ್ಲಿಯೂ ಹೋರಾಟವನ್ನು ಕೊಟ್ಟಿದ್ದಾನೆ, ಒಂದು ಹೆಗ್ಗಳಿಕೆ ಇರಬೇಕು. ಕೆಲವೊಬ್ಬರಿಗೆ ಗೆಲುವೇ ಭೂಷಣ ಆಗಿರ್ತದೆ, ಕೆಲವೊಬ್ಬರಿಗೆ ಯುದ್ಧ ಮಾಡಿದ್ದು ಭೂಷಣ ಆಗಿರ್ತದೆ, ಕೆಲವೊಬ್ಬರಿಗೆ ಇಂಥವನೊಟ್ಟಿಗೆ ಸೋತಿದ್ದೇನೆ ಹೇಳುವುದೇ ಭೂಷಣ ಆಗಿರ್ತದೆ. ಹೋರಾಟ ಕೊಟ್ಟಿದ್ದಾನಲ್ಲ. ನೀನು 3 ಸಾಲಲ್ಲಿ ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ. ಸದ್ಯಕ್ಕೆ ಈಗ ನಾನೆಲ್ಲದಕ್ಕೂ ಒಪ್ಪಿಕೊಳ್ಬೇಕು ಅಂತಾದ್ರೆ ಕಾಣುವ ಪ್ರಪಂಚದಲ್ಲಿ ತೀರ ನಾನ ನೀನು ಅದು ಸ್ಪಷ್ಟವಾಗಬೇಕು ಮೊದಲೇ. ಮತ್ತಡ ಯಾಕೆ ಆಗಿದೆ? ಮತ್ತೆ ಪ್ರಾರಂಭಿಸು. ಹರಗೊಟ್ಟ ಶಕ್ತಿ ಎಂಬುದಾನವನು ಹೊರಗಿಡದ ಕ್ಷಣದಿ ಹರಗೊಟ್ಟ ಶಕ್ತಿ ಚಂದ್ರಾಯುಧ ಇದನ್ನ ಪ್ರಯೋಗ ಮಾಡ್ತಾ ಇದ್ದೇನೆ. ಮುನಿಪದತ್ತಾತ್ರೇಯನಿದ್ದ ವರದಿವ್ಯಾಸ್ತ್ರವು ಬಿಡಲಾಗ ದೊರೆ ರಥದಿ ಮಲಗೆ ಕಂಡ ಸುರ ಬಲ ಖಾದಿ ಮುಸುಗಿಡದವರು ತರಿದೋಯ್ ಕಳನಿರುವ ಟಾವಿಗೆ ಬಂದು ದಶ
ಶಿರನ ಕರಗಳಿಪ್ಪತ್ತು ಪಾಶದಿ ಬಿಗಿದು ತನ್ನೆಡ ಚರಣದಿಂದುರೆ ಒದೆದು ಸದೆ ಪಚಾರಿಸಿ ನುಡಿದ ಸಿಕ್ಕಿದೆಯ ದೈತ್ಯರಾಯ ಇದ್ದ ಕೂತರಿಗಿದ ಸಿಕ್ಕಿದೆ 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 ಸಿಕ್ಕಿದೆಯ ದೈತ್ಯರಾಯ ನೀ ಸಿಕ್ಕಿದೆಯಲ್ಲ ದೈತ್ಯರಾಯ ನೀನು ಪಕ್ಕನೆ ಬಲ್ದೆಲ್ಲ ಕೈಯ ನೀನು ಪಕ್ಕನೆ ಬಲ್ದೆಲ್ಲ ಕೈಯ ರಕ್ಕಸರೊಳು ಶ್ರೇಷ್ಠ ತನಗ್ಯಾರು ಸರಿ ಎಂಬ ರಕ್ಕಸರೊಳು ಶ್ರೇಷ್ಠ ತನಗ್ಯಾರು ಸರಿ ಎಂಬ ಸೊಕ್ಕಿಂದ ಬಲು ಸೊಕ್ಕಿಂದ ನೀ ಬಂದು ದುರವಾಗೈದೆಯ ಇಂದು ಬಲು ಸೊಕ್ಕಿಂದ ಬಲು ಸೊಕ್ಕಿಂದ ನೀ ಬಂದು ದುರವಾಗೈದೆಯ ಇಂದು ರಕ್ಕಸರೊಳು ಯಾರು ಸರಿ ಎಂಬ ಸೊಕ್ಕಿಂದ ಬಲ್ಲು ಸೊಕ್ಕಿಂದ ಸೊಕ್ಕಿಂದ ನೀ ಬಂದು ದೊರವಾಗೈದೆಯ ಎಂದು ಸಿಕ್ಕಿದೆಯ ದೈತ್ಯರಾಯ ಸಿಕ್ಕಿದೆ 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 ಫಲಾವೀರ ಫಲಾವೀರ ಸೆರೆ ಬಿಡಿಸಿದೆ. ಹ ಕಾರಣ ಏನು? ಏನು? ನಿನ್ನನ್ನ ಸೆರೆ ಕಟ್ಟಿಟ್ಟ ಕಾಲಕ್ಕೆ ಹ ಪೌಲಸ್ತ್ಯ ಬ್ರಹ್ಮರು ಬಂದರು. ನಮ್ಮ ಅಜ್ಜಯ್ಯ ಬ್ರಾಹ್ಮಣರು, ಹೌದೌದೌದು ಮುನಿಶ್ರೇಷ್ಠರು ಖಂಡಿತ. ಬಂದಾಗ ಅವರನ್ನು ಪೂಜಿಸಿ ಹ ಏನು ಆಗಬೇಕು ಅಂತ ಕೇಳಿದೆ. ಹ ಅವ್ರು ಹೇಳಿದ್ರು, ಏನಪ್ಪ? ನನಗೆ ಮತ್ತೇನು ಕೊಡುವುದು ಬೇಡ, ಹ್ಮ್ ನನ್ನ ಮೊಮ್ಮಗನನ್ನು ಕೊಡು ಅಂತ ಹೇಳಿದ್ರು. ಹಾಗಾಗಿ ಹ ಪೌಲಸ್ತ್ಯ ಬ್ರಹ್ಮರ ಕೇಳಿಕೆಯಂತೆ ಹ ನಿನ್ನನ್ನ ಸೆರೆಯಿಂದ ವಿಮೋಚನೆ ಮಾಡಿದ್ದೇವೆ. ಕಾರ್ತಿವೀರಾರ್ಜುನ, ಈಗ ನಾನು ನೀನು ಅಂತ ಯಾರು ಅಂತ ಗೊತ್ತಾಯ್ತಾ ನಿನಗೆ? ಛೇ! ಹೋದಲ್ಲಿವರೆಗೂ ತಾಗುವುದು, ಹ್ಮ್ ಆಮೇಲೆ ಅಡಿಗೆ ಬೀಳುವುದು. ಮನ ತುಂಬಿ ಹೇಳ್ತಾ ಇದ್ದೇನೆ, ಏನು ಕಾಣುವಂತ ಈ ಪ್ರಪಂಚದಲ್ಲಿ ನನಗಿಂತ ನೀನೇ ವೀರ, ನೀನೇ ಶೂರ, ನೀನೇ ರಣಧೀರ, ನೀನೇ ಧೀರ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಕಾರ್ತಿವೀರಾರ್ಜುನ. ರಾವಣೇಶ್ವರ, ಓ ನಿನ್ನಲ್ಲಿರುವುದು ಹ ಶಿವನ ಶಕ್ತಿ ಆಯುಧ, ಹ ನನ್ನಲ್ಲಿರುವುದು ಗುರುಗಳ ಆಯುಧ. ಖಂಡಿತ. ನೀನು ಶಂಕರನ ಚಂದ್ರಾಯುಧವನ್ನು ಹಿಡಿದೆ, ಹ್ಮ್ ನಾನು ಗುರು ದತ್ತಾತ್ರೇಯ ಮಾಮಿಗೆ ಕೊಟ್ಟಂತ ಆಯುಧವನ್ನು ಧರಿಸಿ ಯುದ್ಧ ಮಾಡಿದಾಗ ನೀನು ಸೆರೆ ಸಿಕ್ಕಿದೆ. ಹೌದು. ಅಂದ್ರೆ ಹ ಗುರು ಶಕ್ತಿಯ ಮುಂದೆ ಹ ಹರಶಕ್ತಿಯು ಸೇರಿತ್ತು ಅಥವಾ ಹ ತಗ್ಗಿತ್ತು ಅಂತ ಕಾಣ್ತದೆ. ಹ ಆದ್ರೆ ಹಾಗೆ ಹೇಳಬಾರ್ದು ನಾವು. ಹ ಹರ ಮತ್ತು ಗುರು, ಗುರು ಮತ್ತು ಹರ ಹ್ಮ್ ಇಬ್ಬರು ಸಮಾನರು ಅಂತ ತಿಳ್ಕೊಳ್ಬೇಕು. ಸತ್ಯ ಹೌದು. ಯಾಕೆಂದ್ರೆ ಹ ಗುರು ಹೇಳುವ ಬ್ರಹ್ಮನೂ ಹೌದು, ವಿಷ್ಣುವೂ ಹೌದು, ಶಿವನೂ ಹೌದು ಅಲ್ವೇ? ಹಾಗಾದ್ರೆ ಮೂರು ಗುಣಗಳು ಗುರುವಿನಲ್ಲಿ ಇರ್ತದೆ ಅಂತ ಆದ್ರೆ ಹ ಆ ಮೂರು ಗುಣಗಳು ಅವರಲ್ಲೂ ಇರಬೇಕು ಅಂತ ಆಯ್ತಲ್ವಾ? ಖಂಡಿತ ಉಂಟೆ ಉಂಟು. ಗುರುವು ಶ್ರೇಷ್ಠ ಅಂತಲ್ಲ, ಶಿವನೂ ಶ್ರೇಷ್ಠ ಅಂತಲ್ಲ, ಇಬ್ಬರೂ ಶ್ರೇಷ್ಠರೇ ಈ ಲೋಕದಲ್ಲಿ. ಹ ನಮ್ಮಿಬ್ಬರ ಸ್ನೇಹ ಬೇಕು. ಯಾಕೆ? ಹ ದಾನವರು ಮತ್ತು ಮಾನವರು ಪರಸ್ಪರ ವಿರೋಧಿಗಳು. ಹ್ಮ್ ಈ ವಿರೋಧ ಭಾವ ಇರಬಾರದು. ಹ ದಾನವರಿಗೂ ಮತ್ತು ಮಾನವರಿಗೂ ಸ್ನೇಹಿತನ ಉಂಟು ಅಂತಾದ್ರೆ ಹ್ಮ್ ನಾಶ ಕಡಿಮೆ ಆಗ್ತದೆ. ನಮ್ಮಲ್ಲಿ ಪ್ರಪಂಚದ ನಾಶ ಆಗಬಾರದು. ಹ ಆ ಕಾರಣಕ್ಕಾಗಿ ನಮ್ಮ ಶಕ್ತಿ ಮತ್ತು ಸ್ನೇಹ ಹೀಗೆ ಇರಲಿ. ಆಗಲಿ. ನೋಡು, ಓ ನಿನಗೆ ಹ್ಮ್ ಸೆರೆಯಂ ಅಂತ ಗ್ರಹಣ ಒಂದು ಹಿಡಿದಿತ್ತು. ಹೌದೌದು.
ಗ್ರಹಣ ಬಿಡುಗಡೆ ಆಯ್ತು. ಖಂಡಿತ ಬಿಡುಗಡೆ ಹೌದಲ್ಲ? ಬಿಡುಗಡೆ ಆಗುವುದಕ್ಕೆ ನಾನು ಬಂದು ನಿನ್ನನ್ನು ಕಂಡೆ, ನಿನ್ನೊಡನೆ ಹೋರಾಟವನ್ನು ಕೊಟ್ಟೆ. ಅಂತೂ ಮತ್ತೆ ನಾವಿಬ್ಬರು ಪೌಲಸ್ಥರು ಬಂದ್ರು, ಅಲ್ಲಿಗೆ ನಾವಿಬ್ಬರು ಸ್ನೇಹಿತರಾದ. ಸರಿ, ಹಾಗಾದ್ರೆ ನಮ್ಮೂರಿಗೆ ನೀನು ಬಂದಿದ್ದೆ, ಈಗ ನಮ್ಮ ಆತಿಥ್ಯ ನೀನು ಪಡೆದಿದ್ದೀಯ. ಹೌದೌದು. ನಿಮ್ಮೂರಿಗೆ ನಾನು ಯಾವಾಗ ಬರುದು? ಖಂಡಿತ ನೀನು ಬರಲೇಬೇಕು. ನಾನು ಅದ್ಧೂರಿಯ ಸನ್ಮಾನವನ್ನ ಇಟ್ಕೊಳ್ಳುತ್ತೇನೆ. ಬರ್ಲೇಬೇಕು, ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನೀ ವಿಮಾನ ಕಳಿಸಿದ್ರೆ ಮಾತ್ರ ಬರ್ಲಿಕ್ಕೆ ಆಗ್ತದೆ. ಖಂಡಿತ. ಯಾಕಂದ್ರೆ ನಿನ್ನಲ್ಲಿ ಪುಷ್ಪಕ ವಿಮಾನ ಉಂಟು. ಹೌದೌದು. ಈಗ ವಿಮಾನ ಪ್ರಯಾಣ ಉಂಟು ಅಲ್ಲ? ಉಂಟಪ್ಪ ಪುಷ್ಪಕ ವಿಮಾನ. ಹೌದು, ನಮ್ಮಲ್ಲುಂಟು. ಏನು ಕೊರತೆ ಇಲ್ಲ. ನಿಷಿದ್ಧ ಏನಾಗ್ಲಿಲ್ಲ. ನೀನಲ್ಲಿ ಬಿಲ್ ಆಗಲಿಲ್ಲ. ನೀನು ಬರ್ತೀಯ ಅಂತಾದ್ರೆ ಅದನ್ನೇ ನಾನು ಕಳುಹಿಸಿ ಕೊಡ್ತೇನೆ. ಸರಿ, ಆಗಿದ್ರೆ ಸಂದರ್ಭದಲ್ಲಿ ಬರ್ತೇನೆ. ನೀನು ಬರೀ ನಿನ್ನ ಒಂದಾಗಿ ಶಿವನಿಗೂ ಮತ್ತು ಗುರುಗಳಿಗೂ ನಮಸ್ಕರಿಸಿ ನಮ್ಮ ರಾಜ್ಯವನ್ನು ಸೇರಿಕೊಳ್ಳೋಣ. ಗುರುಭ್ಯೋ ನಮಃ. ವೀರಮೌರ್ವಿ ಕುಮಾರ ವೀರಮೌರ್ವಿ ಕುಮಾರ ಧೀರನಗ ಬರ್ಬರಿಗನೋ ಧೀರನಗ ಆಯ್ ಬರ್ಬರಿಗನೋ ಹರುಷದಿಂದಲಿ ಮಾತೆಯನು ಉತ್ಸಗ ತೋಳು ಹರುಷದಿಂದಲಿ ಮಾತೆಯನು ಉತ್ಸಗ ತೋಳು ಹರುಷದಿಂದಲಿ ಮಾತೆಯನು ಉತ್ಸಗ ತೋಳು ಹುಟ್ಟಿದೆ ಬೆಳೆದೆ ಬೆಳೆಯುತ್ತಾ ಇರುವ ಹಾಗೆ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮನೆ ಮಾಡಿ ನಿಂತಿದೆ ಸ್ವಾಮಿ. ಕೇಳಬೇಕು, ತಿಳಿದುಕೊಳ್ಳಬೇಕು ಅಂತಾದ್ರೆ ಯಾರನ್ನ ಪ್ರಶ್ನಿಸುವುದು? ಭೂಮಿಯಲ್ಲಿ ಬಿದ್ದವ ಭೂಮಿಯನ್ನೇ ಆಶ್ರಯಿಸಬೇಕು ಬಿಟ್ರೆ ಇನ್ನೊಂದನ್ನ ಕಾಣಿಕೊಳ್ಳುವುದಲ್ಲ. ಬದುಕಿನಿದ್ದಕ್ಕೂ ನನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ಶಂಕೆಗಳು ಅಲ್ಲ, ಪ್ರಶ್ನೆಗಳು. ಅದಕ್ಕೆ ಸಮರ್ಪಕವಾದಂತ ಉತ್ತರವನ್ನ ನಿರೀಕ್ಷೆ ಮಾಡುವುದಿದ್ರೆ ಯಾರ ಇಲ್ಲಿ? ತಾಯಿಯಲ್ಲದೆ ಮತ್ತೊಬ್ಬರಲ್ಲ. ಏನ್ ಮಾಡೋಣ ಹೇಳಿ? ಒಬ್ಬ ವ್ಯಕ್ತಿಯ ಭವಿಷ್ಯದ ಕುರಿತಾಗಿ ಆಲೋಚನೆ ಮಾಡಬೇಕು ಅಂತಾದ್ರೆ ಕೌಟುಂಬಿಕವಾಗಿ ಅವನ ಹಿನ್ನೆಲೆ ಏನೆನ್ನುವುದು ಅವನಿಗೆ ಪ್ರಬಲವಾಗಿ ತಿಳಿದಿರಬೇಕು. ಆ ವಿಭಾಗದಲ್ಲಿ ಸ್ವಲ್ಪ ಹಿಂದುಳಿದವ ನಾನು. ಇವತ್ತಿನ ದಿವಸ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನ ಯಾವೆಲ್ಲ ಪ್ರಶ್ನೆಗಳು ಉಂಟೋ ಅದಕ್ಕೆ ಉತ್ತರವನ್ನು ಇನ್ನೇ ಕಂಡುಕೊಳ್ಳಬೇಕೆನ್ನುವಂತ ಉದ್ದೇಶಕ್ಕಾಗಿ ಹೊರಟು ನಿಂತವ ನಾನು. ಆಟದಂಗಳ ಬಿಟ್ಟೆ, ಅಮ್ಮನ ಪದಮೂಲ ಸೇರ್ತೆ. ಈಗ ತಾನೇ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಆಟದಂಗಳಕ್ಕೆ ಇಳಿದವ ನಾನಾಗಿತ್ತು. ಶೀಘ್ರವಾಗಿ ನಿಮ್ಮ ಹತ್ತಿರಕ್ಕೆ ಓಡಾಡಿ ಬಂದ ಕಾರಣ ಏನು ಗೊತ್ತಾಯಿ? ಏನು ಕೇಳಲೇಬೇಕಾದ ವಿಚಾರ. ಹೇಳು ಮಗನೇ. ಶರಣು ಮಾತೆಯೇ ಪಾದ ಪದ್ಮಕ್ಕೆ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಅರಿಕೆ ಲಾಲಿಸಿ ಸಲವು ಬೇಡಿಕೆ ಅರಿಕೆ ಲಾಲಿಸಿ ಸಲವು ಬೇಡಿಕೆ ಅಮ್ಮ ಸಲವು ಬೇಡಿಕೆ ಅರಿಕೆ ಲಾಲಿಸಿ ಸಲವು ಬೇಡಿಕೆ ಜನ್ಮದಾರಭ್ಯ ಕಾಣದಾರಿತು ಜನ್ಮದಾರಭ್ಯ ಕಾಣದಾರಿತು ಜನ್ಮದಾರಭ್ಯ
ಜನ್ಮದಾತನು ಯಾರೆಲ್ಲಿ ಬೋದನು ಜನ್ಮದಾತನು ಯಾರೆಲ್ಲಿ ಬೋದನು ಶರಣು ಮಾತೆಯೇ ಪಾದ ಪದ್ಮಗೆ ಅರಿಕೆ ಲಾಲಿಸಿ ಸಲವು ಬೇಡಿಕೆ ಶರಣು ಮಾತೆಯೇ ಪಾದ ಪದ್ಮಗೆ ಅರಿಗೆ ಲಾಲಿಸಿ ಸಲವು ಬೇಡಿಕೆ ಮೊದಲಾಗಿ ನಮಸ್ಕರಿಸಿಕೊಳ್ತಾ ಇದ್ದೇನೆ ತಾಯಿ. ಶ್ರೇಯಸ್ಸಾಗಲಿ ಮಗನೇ. ಈಗ ತಾನೇ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಆಟದಂಗಳಕ್ಕೆ ಇಳಿದವ ನಾನಾಗಿತ್ತು. ಹೌದು. ಶೀಘ್ರ ಅತಿ ಶೀಘ್ರವಾಗಿ ಓಡಿ ಬಂದೆ. ಯಾಕೆ ಗೊತ್ತಾ? ಯಾಕೆ? ಹಲವಾರು ಪ್ರಶ್ನೆಗಳು ಅಮ್ಮ. ಪ್ರಶ್ನೆಯ? ಹೌದು. ಏನು? ಪ್ರಪಂಚದಲ್ಲಿ ಹ, ತಾಯಿ ಅಂತ ಹೇಳಿದ್ರೆ ಸತ್ಯ. ಹೌದು. ತಂದೆ ತಾಯಿ ತೋರಿಸಿದವ. ಹೌದು. ಬುದ್ಧಿಬಲಿತಾಗಿಂದ ಅಂದಿನಿಂದ ಇಂದಿನ ತನಕ ಮಗನೇ ಬರ್ಬರೀಕ ನಿನ್ನ ಅಪ್ಪ ಇಂಥವೇನು ಹಾಗೆ ನೀವು ತೋರಿಸಿಕೊಟ್ಟವರಲ್ಲ. ಹೌದು. ಅಮ್ಮ, ಅದಕ್ಕಾಗಿ ಮನಸ್ಸಿಗೆ ಬೇಸರವಾದ ತಾಯಿ. ಹ, ಹ. ಕಾರಣ ಇಲ್ಲದೆ ಅಲ್ಲ. ಯಾಕೆ? ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆ ಹೊಂದಬೇಕು ಅಂತಾದ್ರೆ ಸಾಧನೆ ಅಂತ ಹೇಳಿದ್ರು. ಹೌದು. ಆ ಸಾಧನೆಗೆ ಹೇತುವಾದದ್ದು ಯಾವುದು ಅಂತ ಕೇಳಿದ್ರೆ ನಮ್ಮ ಕುಟುಂಬದ ವಿಚಾರ, ಹ. ಪೂರ್ವಾಪರದ ವಿಚಾರ. ಹೌದು. ಅದನ್ನು ಸರಿಯಾಗಿ ನಾವು ತಿಳಿದುಕೊಳ್ಳದೆ ಹೋದೆವಂತಾದ್ರೆ 4 ಜನರ ಮಧ್ಯದಲ್ಲಿ ತಲೆ ತಗ್ಗಿಸುವಂತ ಪರಿಸ್ಥಿತಿ ಒದಗಿ ಬರ್ತದೆ. ಇದನ್ನು ನಾನು ಮನಗಂಡವ. ಆಟದಂಗಳದಲ್ಲಿ ಆಟವನ್ನ ಆಡುತ್ತಾ ಜಯವನ್ನ ಸಂಪಾದಿಸಿ ಆ ಜಯವನ್ನ ಸಂಭ್ರಮಿಸಬೇಕೆನ್ನುವಷ್ಟರಲ್ಲಿ ನಮ್ಮವರೆಲ್ಲ ನಮ್ಮ ಊರಿಗೆ ಮಕ್ಕಳು ಕರೆದು ಆಡಿದ್ರು. ಏನು? ಬರ್ಬರಿಕ ಆಟದಲ್ಲಿ ನೀನು ಜಯವನ್ನ ಸಾಧಿಸಿರಬಹುದು, ಜೀವನದ ಆಟದಲ್ಲಿ ನೀನು ಸೋತಿದ್ದಿ ಅಂತ ಹೇಳಿದ್ರು. ಹಾಗಿದ್ರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ. ಯಾಕೆ? ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರು. ಹೌದಾ? ಎದೆ ಉಬ್ಬಿಸಿ ತಲೆ ಎತ್ತಿ ಉತ್ತರವನ್ನ ಕೊಡಬೇಕಾದಂತ ನಿಮ್ಮ ಮಗ ಇವತ್ತು ತಲೆ ತಗ್ಗಿಸಿ ಬರುವಂತ ಪರಿಸ್ಥಿತಿ ಒದಗಿ ಬಂತು. ಹಾಗಿದ್ರೆ ಅದಕ್ಕೆ ಕಾರಣರು ಯಾರು? ನೀವಲ್ಲದೆ ಮತ್ತಿನ್ಯಾರು ಅಲ್ಲ. ಅದಕ್ಕಾಗಿ ಜನ್ಮದಾರಭ್ಯ ಕಾಣದಾದೆ ಬುದ್ಧಿ ಬಲಿತಾಗಿನಿಂದ ಇಲ್ಲಿವರೆಗೆ ತಂದೆಯನ್ನ ಕಂಡವ ನಾನಲ್ಲ. ಹೌದು. ಹಾಗಿದ್ರೆ ನಾನು ಯಾರು? ನನ್ನ ಹುಟ್ಟಿಗೆ ಕಾರಣಕರ್ತರಂತ ವ್ಯಕ್ತಿಯೋ ಶಕ್ತಿಯೋ ಯಾರು? ತಂದೆ ಇದ್ದಾರೆ ಅಂತಾದ್ರೆ ಈ ಹೊತ್ತಿನಲ್ಲಿ ಇಲ್ಲಿ ನಮ್ಮೊಟ್ಟಿಗೆ ಹಾಕಿಲ್ಲ. ಅಲ್ಲ, ನಿಮ್ಮಲ್ಲಿಯ ವೈಮನಸ್ಸು ಎನ್ನುವುದು ಬೆಳೆದು ತಂದೆ ನಮ್ಮನ್ನ ಬಿಟ್ಟು ಇಲ್ಲಿಂದ ಹೋಗಿದ್ದಾರೋ ಹೇಗೆ? ಯಾವೆಲ್ಲ ವಿಚಾರಗಳಿದ್ರೂ ಸಹ ಮರೆ ಮಾಚದ ಎನ್ನಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಮಗನೇ, ನಿನ್ನಲ್ಲಿ ಹೇಳಬಾರದೆಂಬ ಮನಸ್ಸೇನು ನನ್ನದಲ್ಲ. ಸರಿ. ಸರಿಯಾದ ಕಾಲಕ್ಕೆ ಸರಿಯಾದ ಸಂದರ್ಭಕ್ಕೆ ನಾನು ಹೇಳಬೇಕೆಂತ ಕಾಯುತ್ತಾ ಇದ್ದವಳು. ಆದರೆ ನೀನು ಇಂದು ಕುತೂಹಲದಿಂದ ಕೇಳ್ತಾ ಇದ್ದೀಯಾ. ಸರಿ, ಮಕ್ಕಳಿಗೆ ಕುತೂಹಲ ಉಂಟು ಅಂತಾದ್ರೆ ತಿಳಿದುಕೊಳ್ಳುವುದು ಹೆಚ್ಚಾಗ್ತದೆ ಅಂತೆ. ಆದ್ರೆ ಹೇಳ್ತೇನೆ ಕೇಳು. ನಿನ್ನ ಕುಟುಂಬದ ಬಗ್ಗೆ ನೀನು ಕೇಳಿದಾಗ ನೀನು ತುಂಬಾ ಸಂತೋಷ ಪಡ್ತೀಯ. ಅಂದ್ರೆ ಅಷ್ಟು ದೊಡ್ಡ ಕುಟುಂಬ, ಅಷ್ಟು ಹೆಮ್ಮೆ ಆಗ್ತದೆ ನಿನಗೆ. ಹೌದಾ? ಸಾಮಾನ್ಯ ಕುಲದಲ್ಲಿ ಹುಟ್ಟಿದವನಲ್ಲ ನೀನು, ಚಂದ್ರವಂಶದಲ್ಲಿ ಹುಟ್ಟಿದವ. ಅಂದ್ರೆ ನಾನು ಚಂದ್ರವಂಶೋದ್ಭವರ? ಹೌದು. ಪಾಂಡವರಲ್ಲಿ ಮಹಾಬಲಾನ್ವಿತನಾಗಿರುವಂತಹ ಭೀಮಸೇನ, ಭೀಮಸೇನನ ಮಗನಾಗಿರುವಂತಹ ಘಟೋತ್ಕಜ, ಘಟೋತ್ಕಜನ ಮಗನೇ ನೀನು. ಘಟೋತ್ಕಜನಿಗೆ ಮಗನಾರು? ಹೌದು. ಚಂದ್ರವಂಶೋದ್ಭವ. ಇಷ್ಟೆಲ್ಲ ನನ್ನ ಹಿನ್ನೆಲೆ ಉಂಟಾ? ಹೌದು. ಹಾಗಿದ್ರೆ ನನ್ನ ಅಪ್ಪ ಈ ಹೊತ್ತಿನಲ್ಲಿ ಇಲ್ಲಿ ಯಾಕಿಲ್ಲ ತಾಯಿ? ಕಾರಣ ಉಂಟು ಮಗನೇ. ಏನಮ್ಮ? ಪಾಂಡವರು ಮಾಡುತ್ತಿರುವಂತಹ ರಾಜಸೂಯಾಗಕ್ಕಾಗಿ ಸಹಾಯಕ್ಕಾಗಿ ಅವರು ಹೊರಟವರು. ಹಾಗಾಗಿ ಅವರು ಬರುವಲ್ಲಿಯ ತನಕ ನಿನ್ನ ಹೊಣೆ ನನ್ನ ಮೇಲಿದೆ. ಅಮ್ಮ, ಎಲ್ಲವೂ ಅರ್ಥ ಆಗ್ತದೆ ತಾಯಿ. ಯಾವುದೋ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಮನಸ್ತಾಪಗಳು ಬೆಳೆದದ್ದಲ್ಲ. ಸತ್ಯಾಸತ್ಯತೆಯನ್ನು ತಿಳಿಸುವಂತ ಕಾಲ ಕೂಡಿ ಬರಲಿಲ್ಲ ಎನ್ನುವ ಸಲುವಾಗಿ ನೀವು ವಿಳಂಬಿಸಿದ್ದೆ ಬಿಟ್ರೆ ಅನ್ಯತಾ ಮತ್ತೊಂದು ಕಾರಣ ಅಲ್ಲ ಎನ್ನುವುದು ನನಗೀಗ ಅರ್ಥ ಆಯ್ತು. ಹೌದು. ನಾಳೆ ದಿವಸ ಯಾರು ಕೇಳುವುದ್ರೊಳಗಾಗಿಯೂ ನಾನು ಮೊದ್ಲು ಹೇಳುವುದೇನು ಗೊತ್ತಾ? ನಾನು ಚಂದ್ರವಂಶೋದ್ಭವ, ಘಟೋತ್ಕಜನಿಗೆ ಮಗ. ಇಷ್ಟು ಕೇಳುವುದ್ರೊಳಗಾಗಿ ಹೇಳ್ತೇನೆ, ಮತ್ತೆ ನಾಡ್ದಿಂದ ಯಾರು ಕೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಇದಿಷ್ಟು ನನ್ನ ಪೂರ್ವಾಪರ ಅಂತಾದ್ರೆ ನನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳುವಲ್ಲಿ ಮತ್ತೊಂದು ತೀರ್ಮಾನಕ್ಕೆ ಬಂದವ ನಾನು. ಏನು ಕೇಳ್ತೀರ ತಾಯಿ? ಹೇಳು. ಏನು ಮಗನೇ? ಸರ್ವ ಸಿದ್ಧಿಯ ಪಡೆವ ಆಸೆಯು ಸರ್ವ
ಕಳುಗಿ ಕೊಡುವಿರ ನಾನೆಲ್ಲಿ ಅಯ್ಯಲಿ ನಾನೆಲ್ಲಿ ಅಯ್ಯಲಿ ಒಲಿವ ಶಕ್ತಿಯ ತೋರುದಯದಲ್ಲಿ ಒಲಿವ ಶಕ್ತಿಯ ತೋರುದಯದಲ್ಲಿ ಜನನಿ ತೋರುದಯದಲ್ಲಿ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಅರಿಕೆ ಲಾಲಿಸಿ ಸಲವು ಬೇಡಿಕೆ ಶರಣು ಮಾತೆ ಪಾದ ಪದ್ಮಕ್ಕೆ ಅರಿಕೆ ಲಾಲಿಸಿ ಸಲವು ಬೇಡಿಕೆ ಸಲವು ಬೇಡಿಕೆ. ನನ್ನ ಮನಸ್ಸಿನಲ್ಲಿ ಇರತಕ್ಕಂತ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಎನ್ನುವುದು ದೊರಕಿದ್ದು ಸುಳ್ಳಲ್ಲ. ಅಮ್ಮ, ಏನು ಮಗನೇ? ಕೇವಲ ಅಷ್ಟು ಮಾತ್ರ ಅಲ್ಲ, ನನ್ನ ಭವಿಷ್ಯದ ಕುರಿತಾಗಿ ನಾನು ಒಂದು ಆಲೋಚನೆ ಮಾಡಿದವ. ಸರಿ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ರು. ಹೌದು. ಪ್ರಾಥಮಿಕವಾದಂತ ಶಿಕ್ಷಣ ಎನ್ನುವುದು ನಿಮ್ಮ ದೆಸೆಯಿಂದಲಾಗಿ ನನ್ನ ಪಾಲಿಗೆ ದೊರಕಿದ್ದು ಹೌದು. ಕೇವಲ ಅಷ್ಟು ಮಾತ್ರ ಸಾಕಾಗ್ಲಿಕ್ಕಿಲ್ಲ ತಾಯಿ. ನಾವು ಪ್ರಪಂಚದಲ್ಲಿ ಅನೇಕ ಮಕ್ಕಳನ್ನ ಕಾಣ್ತೇವೆ. ಒಂದು ವಿಭಾಗದಲ್ಲಿ ಪರಿಪೂರ್ಣರಾಗಿ ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದು ಅದರಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಿ ಸಂಪಾದನೆಯ ದಾರಿಯನ್ನು ಹುಡುಕುವವರು ಅನೇಕ ಮಂದಿ ಇದ್ದಾರೆ. ಹೌದು. ಆದ್ರೆ ಅವರಂತೆ ನಾನಾಗಬಾರದು ಎನ್ನುವಂತ ತೀರ್ಮಾನ ನಾನು ಪಡೆದುಕೊಳ್ಳಬೇಕಾದಂತ ವಿದ್ಯೆ ಎಂತದಾಗಿರ್ಬೇಕು ಗೊತ್ತಾ? ಯಾವ ರೀತಿ? ಸರ್ವಸಿದ್ಧಿಯ ಸರ್ವಸಿದ್ಧಿ ಪಡೆಯುವ ಆಸೆಯು ಭವಿಷ್ಯದಲ್ಲಿ ಏನಾಗ್ತದೆ ಎನ್ನುವುದನ್ನು ವರ್ತಮಾನದಲ್ಲಿ ತಿಳಿಯುವಂತ ವಿಶೇಷವಾದಂತ ಶಕ್ತಿ ಉಳ್ಳಂತ ಸರ್ವಸಿದ್ಧಿ ಅದನ್ನ ಪಡೆದುಕೊಳ್ಳಬೇಕೆನ್ನುವಂತ ಹಂಬಲವನ್ನು ಹೊತ್ತಮ. ಇದು ನನ್ನ ಪಾಲಿನ ಪರ್ವಕಾಲ ಅಂತ ಭಾವಿಸ್ತೇನೆ. ಮನಸ್ಸಿನಲ್ಲಿ ಹುಟ್ಟಿರತಕ್ಕಂತ ಪ್ರಶ್ನೆಗಳಿಗೆಲ್ಲ ಮುಕ್ತಿ ಎಂದು ದೊರಕಿತ್ತು ಅಂತಾದ್ರೆ ಭವಿಷ್ಯದ ಕುರಿತಾಗಿ ನನ್ನ ಜೀವನ ಕತ್ತಲಾಗಬಾರದು, ಬೆಳಕಿನತ್ತ ಸಾಗಬೇಕೆನ್ನುವಂತ ತೀರ್ಮಾನದಲ್ಲಿ ಇಂಥದೊಂದು ವಿಚಾರವನ್ನು ನಿಮ್ಮಲ್ಲಿ ಹೇಳಿದ್ದು. ಕಳುಹಿ ಕೊಡುವಿರ ಯೋಗ್ಯವಾದಂತ ಗುರುವಿನ ಸಾನ್ನಿಧ್ಯವನ್ನೋ ಸಾಮೀಪ್ಯವನ್ನೋ ಸೇರುವುದಕ್ಕೆ ಇದು ನನ್ನ ಪಾಲಿನ ಸಕಾಲ ಎನ್ನುವ ಹಾಗೆ ಭಾವಿಸ್ತೇನೆ. ಅದಕ್ಕಾಗಿ ಯೋಗ್ಯವಾದಂತ ಗುರುಗಳು ಎಲ್ಲಿದ್ದಾರೆ ಎನ್ನುವುದನ್ನು ತೋರಿಸಿಕೊಡಿ. ಗುರುಕುಲಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿದ್ದೇನೆ. ಮಗನೇ, ನಿನ್ನ ಆಸೆ ಎನ್ನುವುದು ತಪ್ಪಲ್ಲ. ಮಕ್ಕಳಾದವರಿಗೆ ಹೆಚ್ಚೆಚ್ಚು ಕಲಿಯಬೇಕೆನ್ನುವುದು ಆಸೆ ಇರುವುದು ಸಹಜ ಅಲ್ವಾ? ಅದು ಇರಲೇಬೇಕು. ತಂದೆ ತಾಯಿಯಾದಂತವರಿಗೆ ಮಕ್ಕಳು ಉತ್ತಮ ನಡೆಯಲ್ಲಿ ನಡೆಯಬೇಕೆನ್ನುವುದು ಆಸೆ ಅಲ್ವೇ? ಆದ್ರೆ ನೀನು ಈಗ ಈ ಮಾತನ್ನ ಹೇಳ್ತಾ ಇದ್ದೀಯಾ. ನಿನ್ನನ್ನು ಕಳುಹಿಸಿ ಕೊಡಬಹುದು, ಆದ್ರೆ ನಿನ್ನ ತಂದೆ ಬರಲಿ, ಅವ್ರು ಬಂದಾಗ ನಿನ್ನನ್ನು ಕಳುಹಿಸಿ. ಅದೆಲ್ಲ ಆಗ್ಲಿಕ್ಕಿಲ್ಲ. ಅಪ್ಪ ಬಿಟ್ಟು ಹೋಗುವಾಗ ನನ್ನ ಮಾತು ಹೇಳಿ ಹೋಗಿದ್ದಾರ, ನಾನು ರಾಜಸೂಯಕ್ಕೆ ಹೋಗಿ ಬರ್ತೇನೆ ಅಂತ. ಅದಾಗ್ಲಿಕ್ಕಿಲ್ಲ. ನಾವು ಜನನಿಯ ನಿಂತು ಬೀಡುತ್ತಲಿರಲು ಘನತ ಪೋನಿದೆ ವಿಜಯ ಮುನಿಯ ತರಲು ಪರಮ ಪೂಜೆಗೆ ದಿವ್ಯ ಪೀಠವನಿತ್ತು ಸತ್ಕರಿಸಿ ಚರಣ ಧೂಳಿಯ ನಾಂದು ಧನ್ಯರಾದೆವು ನಾವು ಧನ್ಯರಾದೆವು ನಾವು. ಅರುಗಿ ನೀವ್ಯಾರೆನ್ನುತ್ತ ಮನ್ನಿಪುದೆಂದಳು ಮಹಾಮನಿಗಳೇ, ತಾವು ದೂರದಿಂದ ಬಂದವರ ರೀತಿಯಲ್ಲಿ ಕಾಣ್ತಾ ಇದ್ದೀರಿ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನಾದ್ರೂ ಬೇಕಿದ್ರೆ ಕೇಳಿ ಪಡಿತೇನಂತೆ. ಸರಿ, ತಾವು ಯಾರು, ತಾವು ಏನು ಎನ್ನುವುದು ನಾನು ಅರಿಯೆ. ಯಾತಕ್ಕಾಗಿ ಬಂದಿದ್ದು, ನಮ್ಮಿಂದ ಏನಾಗಬೇಕು ಮಗನೇ? ನನ್ನನ್ನು ಕಳಿಸಿಕೊಡಿ. ನಮೋ ನಮ. ಓ ಕಲ್ಯಾಣಿ, ಲಾಲಿಸು ಕಲ್ಯಾಣಿ ವಿಜಯ ಎಂಬರು ಎಂದು ಲಾಲಿಸು ಕಲ್ಯಾಣಿ ವಿಜಯ ಎಂಬರು ಎಂದು ಕಾಳಿಯಾರಾಧಕನು ಕಾಳಿಯಾರಾಧಕನು.
ನನಗೆ ತಿಳಿಯದೇ ಇದ್ದ ಹಾಗೆ ನನ್ನ ಅಂತಃಕರಣ ಎನ್ನುವಂತಹದ್ದು ಇಲ್ಲಿವರೆಗಾಗಿ ನನ್ನನ್ನ ಕರೆತಂದಿದೆ. ಬಂದಂತಹ ನಾನು ಯಾರೆನ್ನುವುದಾಗಿ ನಿನಗೆ ತಿಳಿಯದೇ ಇರಬಹುದು. ಹೌದು, ಹೇಳ್ತೇನೆ ಕೇಳಿ. ಯಾರು ನೀವು? ಇಲ್ಲಿಯೇ ಹತ್ತಿರ ಇರುವಂತಹ ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿರುವಂತಹ ವಿಜಯ ಮುನಿ ಅಂದ್ರೆ ನಾನೇ ಇದ್ದೇನೆ. ಮುನಿ ಅಂದ್ರೆ ನೀವಾ? ಹೌದು ಹೌದು ಹೌದು. ಹೇಳಬೇಕು ಅಂತ ಅಂದ್ರೆ ನಾನು ಕಾಳಿಯ ಆರಾಧಕ. ಸರಿ. ನನ್ನ ಜೀವನದ ಉದ್ದೇಶ ಏನು? ತಾಯಿಯ ಮೂಲ ಮಂತ್ರದಿಂದ ತಾಯಿಯನ್ನ ಸಾಕ್ಷಾತ್ಕರಿಸಿ ಅವಳಿಂದ ಸರ್ವ ಸಿದ್ಧಿಯನ್ನ ಪಡೆದು ಒಬ್ಬ ಸತ್ಪುತ್ರನಿಗೆ ದಾರಿ ಎರೆಯಬೇಕು ಎನ್ನುವಂತ ಆಶಯ ನನ್ನದು ತಾಯಿ. ಆದ್ರೆ ಏನು ಮಾಡೋಣ, ಇಲ್ಲಿವರೆಗೆ ಅಂತಹ ಯೋಗ್ಯ ಪುರುಷ ಆಗಲಿ ಯೋಗ್ಯ ವ್ಯಕ್ತಿ ನನ್ನ ಪಾಲಿಗೆ ದೊರಕಲಿಲ್ಲ. ಆದರೆ ಇಂದು ನಿಮ್ಮ ಮಗನ ಮಾತನ್ನ ಕೇಳಿ ಬಹಳ ಸಂತೋಷವಾದದ್ದು. ಹೌದು, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಾತು. ಅಷ್ಟು ಮಾತ್ರ ಅಲ್ಲ, ಅವರ ಆಶಯವನ್ನ ಕೇಳಿ ಬಹಳ ಸಂತೋಷವಾದದ್ದು. ಹೌದು. ಸರಿ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಕೇಳುವುದಿಷ್ಟೇ, ಏನು? ನಿಮ್ಮ ಮಗನನ್ನ ನನ್ನೊಟ್ಟಿಗೆ ಕಳುಹಿಸಿಕೊಡಿ. ಅವನಿಗೆ ಸರ್ವ ಸಿದ್ಧಿಯನ್ನು ನಾನು ದಾರಿ. ಏನಿದು ಮಾತು, ಏನಿದು ಏನಿದು ಮಾತು, ಏನಿದು ಏನಿದು ಮಗನ ನಿಮ್ಮೊಡನೀಗ ಕಳುಗಿ, ಏನಿದು ಮಗನ ನಿಮ್ಮೊಡನೀಗ ಕಳುಗಿ, ಏನು ಮಾಡಲಿ ನಾನು ಇಲ್ಲಿದ್ದು ತಿಳುಗಿ, ಏನು ಮಾಡಲಿ ನಾನು ಇಲ್ಲಿದ್ದು ತಿಳುಗಿ. ಅರಸನಿಲ್ಲದ ವೇಳೆ ಹುಟ್ಟಿದ ಮಗನ, ಅರಸನಿಲ್ಲದ ವೇಳೆ ಹುಟ್ಟಿದ ಮಗನ, ಬರುವ ತನಕ ಕಾಯಲಾರದ ಅವನ, ಬರುವ ತನಕ ಕಾಯಲಾರದ ಅವನ, ಮರುಳರಂದದಿ ಬಿಟ್ಟು ಬದುಕುವಳಲ್ಲ, ಮರುಳರಂದದಿ ಬಿಟ್ಟು ಬದುಕುವಳಲ್ಲ, ನನ್ನೆರೆಯ ಕೇಳಿದರೇನ ಹೇಳಲಿಕ್ಕಿಲ್ಲ, ಎನ್ನ ಎರೆಯ ಕೇಳಿದರೇನ ಹೇಳಲಿಕ್ಕಿಲ್ಲ. ಏನಿದು ಮಗನ ನಿಮ್ಮೊಡನೀಗ ಕಳುಗಿ, ಏನು ಮಾಡಲಿ ನಾನು ಇಲ್ಲಿದ್ದು ಹೇಳಿ, ಏನಿದು ಮಾತು, ಏನಿದು ಏನಿದು ಮಾತು, ಏನಿದು ಏನಿದು. ನನ್ನ ಮಗನ ನಾನು ಕಳುಹಿಸಿಕೊಡುವುದಲ್ಲ. ಯಾಕೆ ನಾನು ಕಳುಹಿಸಿಕೊಡು. ಹೋಗಿ ಬರ್ತೇನೆ. ಕಾರಣ ಉಂಟು. ಏನು? ಈತ ನನ್ನ ಉದರದಲ್ಲಿರುವಂತಹ ಸಂದರ್ಭದಲ್ಲಿ ನನ್ನವರು ನನ್ನನ್ನ ಬಿಟ್ಟು ಪಾಂಡವರ ಜೊತೆಗೆ ಸಹಾಯಕ್ಕಾಗಿ ಹೊರಟವರು. ಅವರು ಬರುವಲ್ಲಿಯ ತನಕ ಇವನು ನನ್ನ ಹೊಣೆಗಾರಿಕೆ. ಹಾಗಾಗಿ ಇವನಿಲ್ಲದೆ ನಾನು ಬದುಕಲು ಸಾಧ್ಯ ಇಲ್ಲ. ಇವನನ್ನು ನಿಮ್ಮ ಜೊತೆಗೆ ಕಳುಹಿಸಿಕೊಟ್ರೆ ನಾನು ಒಬ್ಬಳೆ ಇಲ್ಲಿ ಏನು ಮಾಡ್ಲಿ? ಅವರು ಬಂದ ಮೇಲೆ ನಿಮ್ಮ ಜೊತೆಗೆ ಕಳುಹಿಸಿಕೊಡ್ತೇನೆ. ನಿಮ್ಮ ಗಂಡ ಇಲ್ಲ ಅಂತ ಯೋಚನೆ ಅಲ್ವಾ? ಹೌದು. ಯೋಚಿಸಬೇಕಾದದ್ದಿಲ್ಲ. ನಿನ್ನ ಗಂಡನ ಪರಿಚಯ ನನಗುಂಟು, ನಿನ್ನ ಗಂಡನಿಗೂ ಹಾಗೆ ನನ್ನ ಪರಿಚಯ ಉಂಟು. ಅವರು ಬಂದು ಕೇಳದ್ದೇ ಹೌದು ಅಂತ ಆದ್ರೆ ಇಲ್ಲಿಯ ಹತ್ತಿರ ಇರುವಂತಹ ಅವನಿ ಸಾಗರ ಕ್ಷೇತ್ರದಲ್ಲಿ ನನ್ನ ಮಗ ಇದ್ದಾನೆ ಎನ್ನುವುದಾಗಿ ಹೇಳಿ ಅಷ್ಟು ಮಾತ್ರ ಅಲ್ಲ, ಮತ್ತೆ ಅವನ ಆಶಯಕ್ಕೆ ನೀವು ತಣ್ಣೀರೆ ರಚಬೇಡಿ ತಾಯಿ. ಸರಿ. ಅವನಿಗೆ ಸಕಲ ವಿದ್ಯಾಭ್ಯಾಸವನ್ನ ನಾನು ಅರಿಯುತ್ತೇನಂತೆ. ಯೋಚಿಸಬೇಕಾದಿಲ್ಲ, ನನ್ನೊಟ್ಟಿಗೆ ಕಳಿಸಿ. ಮಗನೇ, ಸಂದೇಹ ಸಹಜ ತಾಯಿ. ಇದ್ದಕ್ಕಿದ್ದಾಗೆ ಮುನಿಗಳು ಬಂದ್ರು. ಅವರ ಪೂರ್ವಾಪರ ಎನ್ನುವುದು ನಮಗೆ ಗೊತ್ತಿಲ್ಲ. ಏಕಾಏಕಿಯಾಗಿ ನನ್ನನ್ನ ಕಳುಹಿ ಕೊಡು ಅಂತ ಹೇಳಿದಾಗ ತಾಯಿಯಾದವಳಿಗೆ ಕಳುಹಿ ಕೊಡುವುದು ಕಷ್ಟವೇ ತಾಯಿ. ಹೌದು. ಆದ್ರೂ ಒಂದು ಮಾತನ್ನು ನಾನು ಹೇಳಬಲ್ಲೆ. ಏನು? ಜನನಿ ಸಂಶಯ ಬಿಡು, ಘನ ತಪೋನಿಧಿಗಳು ಕಪಟಿ ಅಲ್ಲ ಎನ್ನುವುದು ಅವರ ಮಾತಿನಿಂದಲೇ ಅರ್ಥ ಆಗ್ತಾ ಉಂಟು. ಸರಿ. ಮುಖದ ಓಜಸ್ಸು, ತೇಜಸ್ಸು, ವರ್ಚಸ್ಸುಗಳು ಎಲ್ಲವನ್ನ ಕಂಡಾಗ ನಮ್ಮ ಜೀವನಕ್ಕೆ ಇವರು ಮೂಲ ಕಾರಣೀಕರ್ತರಾಗ್ತಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನನ್ನ ಆಶೋತ್ತರಗಳು ಈಡೇರುವುದು ಇವರ ದೆಸೆಯಿಂದಲ ಅಂತಾದ್ರೆ ಅದನ್ನು ತಪ್ಪಿಸಲು
ಯಾರಿಂದಲೂ ಸಾಧ್ಯ ಇಲ್ಲ. ತಂದೆ ಬಂದ ಅಂತಾದ್ರೆ ವಿಚಾರವನ್ನ ಅರುಹಿ ಅವರನ್ನ ಅವನೇ ಸಾಗರ ಸಂಗಮ ಕ್ಷೇತ್ರದಲ್ಲಿ ನಾನು ನೋಡ್ತೇನೆ. ಆದೀತು ಮಹಾಮುನಿಗಳೇ, ನನ್ನ ಮಗನಾದಂತಹ ಬರ್ಬರಿಕನಿಗೆ ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇನೆ. ಇವನ ಕೀರ್ತಿ ಎನ್ನುವುದು ಲೋಕವಿಖ್ಯಾತವಾಗಲಿ. ಎಲ್ಲ ಹೊಣೆಗಾರಿಕೆ ನಿಮ್ಮದ್ದು. ನಾನು ನಿಶ್ಚಿಂತೆಯಿಂದ ಇರ್ತೇನೆ. ನಮೋ ನಮಃ. ಒಳ್ಳೆಯದಾಗಲಿ ಮಗನೇ. ನೇರವಾಗಿ ಇಂತು ಬಾಲಕನ ಕರೆದೊರೆದು ಜಲದಿ ಸಂಗಮ ಕ್ಷೇತ್ರಕ್ಕೆ ದೇವಿ ಮೈದೂರುದಯ ಆಯುಧವು ಕರುಣಿಸಲ್ಗೆ ಮುನಿವರೆದ ಸ್ವಾಮಿ, ಈಗಾಗಲೇ ಸರ್ವ ಸಿದ್ಧಿಯನ್ನು ನಿನಗೆ ದಾರಿ ಎರೆದವನಿದ್ದೇನೆ. ಸರಿ, ಅಷ್ಟು ಮಾತ್ರ ನಿನಗೆ ಸಾಕಾಗುವುದಿಲ್ಲ. ಇಗೋ ಚಂಡಿಕಾ ಶಕ್ತಿಯುಳ್ಳಂತಹ ಮಹಾ ಖಡ್ಗ ಇದು. ಇದರ ವಿಶೇಷ ಏನು ಗೊತ್ತುಂಟ? ಏನು? ಈಗೊಂದು ಯುದ್ಧ ಆಗ್ತದೆ ಅಂತಾದ್ರೆ ಯುದ್ಧದ ನಂತರ ಫಲಿತಾಂಶ ಎನ್ನುವುದು ದೊರಕ್ತದೆ. ಆದ್ರೆ ಈ ಖಡ್ಗವನ್ನ ನೀನು ಬಳಸದ್ದೇ ಹೌದು ಅಂತಾದ್ರೆ ಯುದ್ಧಕ್ಕಿಂತ ಮೊದಲೇ ಫಲಿತಾಂಶ ಎನ್ನುವುದು ದೊರಕ್ತದೆ. ಹಾಗಾಗಿ ಇದು ನಿನಗೆ ಮುಂದಕ್ಕೆ ಉಪಯೋಗಕ್ಕೆ ಬರ್ತದೆ. ಇದನ್ನ ನಿನಗೆ ಕೊಡ್ತಾ ಇದ್ದೇನೆ. ಧನ್ಯೋಸ್. ಅಷ್ಟು ಮಾತ್ರ ಅಲ್ಲ, ನಿನ್ನ ಕಾರ್ಯ ಎನ್ನುವಂತಹದ್ದು ಇಂದಿಂದಲೇ ಪ್ರಾರಂಭವಾಗಬೇಕು. ಇಲ್ಲಿಯೇ ಹತ್ತಿರದಲ್ಲಿ ಒಬ್ಬ ಗಜಕರ್ಣ ಎನ್ನುವಂತಹ ರಾಕ್ಷಸ ಇದ್ದಾನೆ. ನಾವು ಮಾಡುವಂತ ಯಜ್ಞ ಯಾಗಾದಿಗಳಿಗೆ ಬಲುವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಅವನ ಮರ್ದಿಸಿ ನಮಗೆ ಶಾಂತತೆಯನ್ನು ಕೊಡಬೇಕು. ಖಂಡಿತವಾಗಿ ನಿಶ್ಚಿಂತರಾಗ. ಒಳ್ಳೆಯದಾಗ್ಲಿ. ಹೋಗಿ ಬಾ. ತಾಯಿಯಿಂದ ಅನುಗ್ರಹಕ್ಕೆ ಒಳಗಾದವನಾನು, ಸರ್ವ ಸಿದ್ಧಿಯನ್ನ ಪಡೆದುಕೊಂಡವನಾನು, ಚಂಡಿಕಾ ದತ್ತವಾದಂತಹ ಅಕ್ಷಯ ಖಡ್ಗವನ್ನು ಧರಿಸಿದವನಾನು. ಗುರುಗಳ ಕೊನೆಯಲ್ಲಿ ಹೇಳಿದ್ದೇನು? ಯಜ್ಞ ಯಾಗಾದಿಗಳಿಗೆ ಉಪಟಳವನ್ನ ಕೊಡುತ್ತಿರುವಂತಹ ಗಜಕರ್ಣ ಎನ್ನುವಂತಹ ದಾನವ ಮಹಾಮಾಯಾವಿ ಇದ್ದಾನೆ. ಅವನನ್ನ ನಿಯಂತ್ರಿಸುವಂತಹ ಹೊಣೆಗಾರಿಕೆ ನಿನ್ನದ್ದು ಅಂತ ಹೇಳಿದ್ರು. ರಕ್ಷಣಾರ್ಥಿಯಾಗಿ ನಾನು ಹೊರಗಡೆ ನಿಲ್ತೇನೆ. ಯಜ್ಞ ಯಾಗಾದಿಗಳನ್ನ ಸುಸಾಂಗವಾಗಿ ನೆರವೇರಿಸಲಿ. ಮಣಮಠ ಮಂತ್ರವ ಬಾಯೊಳು ಪಠಿಸುತ್ತ ಕಪಟದ ಯೋಗಿಯು ನಡೆತಂದು ಮಣಮಠ ಮಠ ಮಠ ಮಣ್ಣ ಮಠ ಮಣ್ಣ ಮಠ ಮಣ್ಣ ಮಠ ಮಣ್ಣ ಮಠ ಮಣ 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 ಮಠ ಮಂತ್ರವ ಬಾಯೊಳು ಪಠಿಸುತ್ತ ಬಾಯೊಳು ಪಠಿಸುತ್ತ ಕಪಟದ ಯೋಗಿಯು ನಡೆತಂದ ಕಪಟದ ಯೋಗಿಯು ನಡೆತಂದ ಜೈ ಶಂಕರಪಳೆ. ಅಂಗ ಪಾರ್ ಇಂಗ ಪಾರ್ ದೊಡ್ಡ ಹೊಂಡ ಕಂಡ ಹಾರ್. ಹೋಯ್ ಪರಿಚಯ ಆಯ್ತಾ? ನಾನು ಮಹಾಮುನಿ ಇದ್ದೇನೆ ಸ್ವಾಮಿ. ಮಹಾಮುನಿ. ನಾನು ಮಾಡಿದಂತ ಸಾಧನೆ ಒಂದೋ ಎರಡೋ ಹೇಳ್ಕೊಳ್ಳಿಕ್ ತುಂಬಾ ಉಂಟು. ಭಯಂಕರ ಸಾಧನೆ ಮಾಡಿದ್ರ? ಹೌದೌದೌದೌದು. ನಾನು ಪ್ರಥಮದಲ್ಲಿ ನೇರವಾಗಿ ಹೋಗಿದ್ದೆಲ್ಲಿಗೆ? ಗೊತ್ತಿಲ್ಲ. ಹಿಮಾಲಯಕ್ಕೆ ಹೋದೆ. ಅಯ್ಯಪ್ಪ, ಅಲ್ಲೊಂದು ಸೆಕೆ ಅಂತ ಹೇಳಿದ್ರೆ ಸ್ವಲ್ಪ ಏನಲ್ಲ. ಏನ್ ಹಸಿ ಹಸಿ ಸುಳ್ಳು ಹೇಳ್ತೀರಿ ಮಾರ್ರೆ? ಯಾಕೆ? ಹಿಮಾಲಯದಲ್ಲಿ ಕಂಡಪಟ್ಟಿ ಚಳಿ ಅಂತೆ. ಅಲ್ಲಿ ನಾನು ಹೋಗ್ಲಿಲ್ಲ, ಹೋದವ್ರು ಹೇಳಿದ್ ಕೇಳಿದೆ. ಅಲ್ಲಿ ಸೆಕೆ ಅಂತ ಇದ್ರು. ಅಲ್ಲಿ ಚಳಿಯ? ಅಲ್ಲಿ ಹೋದವ್ರು ಯಾರು? ನೀವ? ನಾನು ಹೋದವ? ಅಲ್ಲಿ ಈಗ ನೀವು ಹೇಳ್ತಾ ಇರೋದ್ರಿ ನಾನು ನಂಬೇಕು. ನೀವೇ ಹೋಗಿದ್ದೀರಿ ಅಂತ ನಂಬಲೇಬೇಕು. ಆಗ್ಲಿ. ಅಯ್ಯಪ್ಪ, ಸೆಕೆ. ಅಂತ ಸೆಕೆಯಲ್ಲಿ ಎಷ್ಟು ಸಾಧನೆ ಮಾಡಿದ್ದೇನೆ ಗೊತ್ತಾ? ಏನ್ ಸಾಧನೆ ಮಾಡಿದ್ರಿ? ಗೋಳಿ ಮರಕ್ಕೆ. ಕೋಳಿ ಮರ? ಕೋಳಿ ಅಲ್ಲ, ಗೋಳಿ ಮರಕ್ಕೆ. ಗೋಳಿ ಮರ. ತಲೆ ಕೆಳಗ್ ಮಾಡಿ, ಕಾಲು ಮೇಲ್ ಮಾಡಿ, ಕೆಳಗಡೆ ಗಿಡ್ಡ ಮೆಣಸಿನ ಹೊಗೆ ಹಾಕೊಂಡು. ಮೆಣಸಿನ ಹೊಗೆ ಹಾಕಿ? ಸೊಳ್ಳಿ ಕಾಟ ಅಂದ್ರೆ ಸ್ವಲ್ಪ ಏನಲ್ಲ ಅಲ್ಲಿ. ಹೌದಾ? ಹೌದೌದೌದು. 21 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದೇನೆ ಹಿಮಾಲಯ ಪರ್ವತದಲ್ಲಿ. ಹೌದೌದೌದು. ಯಾರು ನಂಬುವುದೇ? ನಂಬಲೇಬೇಕು. ಗೊತ್ತಾಯ್ತು. ನಾನು ಮನಸ್ಸು ಮಾಡಿದ್ರೆ ಏನಕ್ಕೇನೋ ಮಾಡೇನು. ಅದು ಮಾಡಬೇಡಿ. ಬೇಡ ಅಂತ ಸುಮ್ಮನಿದ್ದೇನೆ. ಒಳ್ಳೇದು. ಆಕಾಶವನ್ನು ಈಗ ಕೆಳಗೆ ತರಲೇ
ನೀವು ಮನಸ್ಸು ಮಾಡ್ರೆ ನಾವು ಹಿಂದೆ ಯಾರು ಇಲ್ಲಿ ಉಳಿಲಿಕ್ಕಿಲ್ಲ. ಇಲ್ಲ, ಈಗ ನೀವ್ ಎದ್ದು ಹೋಗ್ಬೇಕು ಅಷ್ಟು ಮಾಡ್ತೇನೆ. ಈಗ ಗೊತ್ತಾಯ್ತು ನಾನು. ಎದ್ದು ಹೋಗುವುದು ಬೇಡ, ದಯವಿಟ್ಟು ಮನಸ್ಸು ಒಂದು ಮಾಡಬೇಡಿ. ಅಲ್ಲ ಮಾಡುವುದಿಲ್ಲ, ನೀವ್ ಎದ್ದು ಹೋಗುವುದು ಬೇಡ. ಅಲ್ಲ ಬೇರೆ ವ್ಯವಸ್ಥೆ ಇದ್ರೆ ಮಾಡಿ. ಇಲ್ಲ ಇಲ್ಲ, ಪ್ರಥಮವಾಗಿ ಬಂದವರಲ್ಲೆಲ್ಲ ಊಟಕ್ಕೆ ಹೋಗಿದ್ದಾರೆ. ಈಗ ಅವರಿದ್ದೆಲ್ಲ ಖಾಲಿ ಮಾಡ್ಕೊಂಡು ಬರುವುದ್ರೊಳಗೆ ಇಲ್ಲಿ ಸಮಯ ಮೀರಿ ಹೋಗ್ತದೆ, ಮುಗಿದು ಹೋಗ್ತದೆ. ಇದ್ದದ್ದೊಂದು ಬಿಡುವುದಿಲ್ಲ, ಎಲ್ಲ ತಿಂತಾರೆ ಅವರು. ಆದ್ರಿಂದ ಹೌದೌದು, ಇರ್ಲಿ ಅಪ್ಪ, ಇರ್ಲಿ, ತಿನ್ಲಿ. ಕಟ್ಕೊಂಡು ಬಂದ್ರೆ ಕಷ್ಟ, ಇರ್ಲಿ ಅಪ್ಪ, ಪಾಪ ತಿನ್ಲಿ. ಹಾ ಸ್ವಾಮಿ, ನಾನು ಮನಸ್ಸು ಮಾಡ್ರೆ ಮತ್ತೆ ಏನೂ ಮಾಡ್ತೇನೆ. ಒಬ್ರು ಇಲ್ಲಿ ಇರಬಾರ್ದು. ಈಗ ಇಲ್ಲಿ ಕುಳಿತವ್ರು ಒಬ್ರು ಇರಬಾರ್ದು, ಎಲ್ಲ ಮನೆಗೆ ಹೋಗ್ಬೇಕು. ಅಷ್ಟು ಮಾಡಬೇಕಾ? ಎಷ್ಟೊತ್ತಿ ಮಾಡ್ತೀರಿ? ಇನ್ನು ಸ್ವಲ್ಪ ಹೊತ್ತು. ಅವರು ಹೇಳಿದ್ರು ನೋಡಿ. ಅಷ್ಟೆಲ್ಲ ತಡ ಆಗ್ತದೆ, ಅದಕ್ಕೂ ಒಳಗೆ ಆಗ್ಬಹುದು. ಆದ್ರಿಂದ ನಿಮ್ ಮನೆಗೆ ಕಳಿಸ್ತೇನೆ ನಾನು. ಸ್ವಾಮಿ, ಹೇಳಿ. ನಾನು ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದಲ್ಲ ಸ್ವಾಮಿ, ಮತ್ತೆ ನಾನು ನನ್ನ ಕಾರ್ಯನಿಮಿತ್ತವಾಗಿ ಬಂದಿದ್ದೇನೆ. ಏನ್ ಕಾರ್ಯಪ್ಪ? ಅದು ಗುಟ್ಟಾಗೆ ಇರಬೇಕು. ನಿಮ್ಮತ್ತ ಹೇಳಿದ್ರೆ ಈಗ ಮತ್ತೆ ನಾನು ಹೊರಗೆ ಹೋದೆ ಅಂತ ಆದ್ರೆ ಇಲ್ಲಿ ಒಳಗ್ ಬಂದವ್ರ ಹತ್ರ ನೀವು ಬಾಯಿ ಬಿಟ್ರಿ. ನಾ ಯಾವ ಕಾರಣಕ್ಕೂ ಒಬ್ಬರ ಹತ್ರ ಹೇಳುದಿಲ್ಲ. ಇಲ್ಲ, ಒಬ್ಬರ ಹತ್ರ ಎಲ್ಲ ಹೇಳುದಿಲ್ಲ ಅಂತ ಭಾಗವತರು ನೀವು ಅಷ್ಟು ಜನರ ಹತ್ರ ಹೇಳ್ತೀರಿ ನೀವು. ಆದ್ರಿಂದ ಹೇಳುವುದಲ್ಲ, ನನ್ನ ಕಾರ್ಯ ಸಾಧನೆ ಏನೇನುವುದನ್ನ ನೀವು ಕಣ್ಣಾರೆ ನೋಡ್ಬೇಕು. ಯಾವಾರೆ? ಕಣ್ಣಾರೆ ನೋಡ್ಬೇಕು. ಅಷ್ಟ ಮಾಡ್ತೇನೆ ನೋಡಿ. ಒಳ್ಳೆ. ಜೈ ಶಂಕರ ಪಳೆ. ಮಣ್ಣ ಮಂತ್ರವ ಬಾಯುಳ್ಳು ಪಠಿಸುತ್ತ ಕಪಟದ ಯೋಗಿಯು ನಡೆದಂದು ಮುನಿಯಾಗಿ ನಡೆತಂದನು, ಕಣ್ಮುಚ್ಚಿ ಚಿನ್ಮಯನ ಧ್ಯಾನಿಸಿದನು. ಮುನಿಯಾಗಿ ನಡೆತಂದನು, ಕಣ್ಮುಚ್ಚಿ ಚಿನ್ಮಯನ ಧ್ಯಾನಿಸಿದನು. ತನು ಜಪಿಸುವೆಯೇನನು, ಬಾರೆನ್ನ ಜನ ತಪೋವನಕ್ಕೆಂದನು. ಮುನಿಯಾಗಿ ನಡೆ ತಂದನು. ನನ್ನ ಕಾರ್ಯ ಈಡೇರುವಂತ ಕಾಲ ಈಗ ಬಂದಿದೆ. ನಾನು ಎಣಿಸಿಕೊಂಡಂತ ವ್ಯಕ್ತಿ ಇಲ್ಲ ಹಿಂದ್ಗಡೆ ಕೂತಿದ್ದಾನೆ. ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಗ್ತಾ ಇಲ್ಲ. ಹೇಗಿದ್ದಾನೆ ಎನ್ನುವುದನ್ನು ಪರೀಕ್ಷೆ ಮಾಡಬೇಕು ಅಂತ ಆದ್ರೆ ನೇರವಾಗಿ ಅವನ ಹತ್ತಿರವೇ ಹೋಗ್ಬೇಕು. ಹೊರಟೆ. ಒಳ್ಳೇದು. ಕೂಡ್ಬೇಕು. ಏನಾಯ್ತು? ಇಲ್ಲ. ಯಾವ ಲಕ್ಷಣ ಇಲ್ವಾ? ಇಲ್ಲ, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಯಾಕಾಗಾಯ್ತು? ನೋಡ್ಬೇಕಷ್ಟೇ. ಆಯ್ತು, ಈಗ ಮಾತಾಡ್ಸ್ಬೇಕಲ್ಲ. ನೋಡುವ ತಮ್ಮ, ನಾನು ಬಂದೆ, ಮಾತಾಡ. ನಿನ್ನ ಹತ್ರ ಒಂದು ಎರಡು ಮಾತಾಡ್ಬೇಕು ಬಂದೆ. ಮಾತಾಡತ್ತಮ್ಮ. ನಾನು ಮಹಾಮುನಿ, ಒಂದ್ಸರಿ ಮಾತಾಡ. ಇಬ್ರು ಕೂತ್ಕೊಂಡೆ ಮಾತಾಡುವ. ಕಣ್ಬಿಡ. ಇಲ್ಲ, ಈ ಭಾಷೆ ಬರುದಿಲ್ಲ. ಹೇಗೆ ಬರುವುದಿಲ್ಲ ಬಹುಶಃ. ಇನ್ನು ಮತ್ತೆ ಯಾವ್ದು? ನಿಮ್ಗೆ ಬೇರೆ ಭಾಷೆ ಗೊತ್ತಿಲ್ಲ ಏನು? ಬತತ್ ಸಮ ಸಿಲ್ ಸೆಂತ ಸಾಡ್ತಾ ಇದ್ಯಾ? ಸಾನ್ ಸೊಂದಿಕ್ಕಿದೆ. ಸಹ ಸುನಿ ಸಾತಾಡುದಿಲ್ವಾ? ಅಂತ ಸರಯ ಸಾನ್ ಸಂದಿದೆ, ಸಾತಾಡು. ಸುಂದರು ಸಾತಾಡ ಎಲ್ಲ ಸಕಾರವೇ. ಹೌದು. ಚಂತ ಸರಯ ಸಾತಾಡ ಸಾನ. ಸಹಕಾರ ದಾರಿ ಮೇಲೆ ಬಿದ್ದೋಯ್ತು. ಸಾರು ಇಲ್ಲ, ಸಾಂಬಾರು ಇಲ್ಲ. ಮಾತಾಡುವುದಿಲ್ಲ. ಎಂಚನ ಪುದರಂಚನ ಕೈ ಪೆಂಚನ ಬಕ ಒಣಸಾಂಡ ದಾಲಿಜ್ಯ ಬಕ ಒಣಸಾಂಡ. ಇಲ್ಲಪ್ಪ, ಯಾವುದು ಆಗುವುದಿಲ್ಲ. ತುಳು ಬರುವುದಿಲ್ಲ. ತುಳುನು ಬರುವುದಿಲ್ಲ. ಮತ್ತೆ ಯಾವ ಬರ್ತದೆ ನಿಮ್ಗೆ? ಉಂಗಡಿ ಬತ್ತ ಬತ್ತತ್ತ. ಅಬೇ ಯಾನ್ ಬದುಕಿದ್ನೋ, ಯಾನ್ ನೋಡ್ತಿದ್ಯೋ, ಯಾನ್
ಬಂದಿಕ್ಕಿದಿ ಮಾತಾಡ್ತೀನಿಯೋ ಎನ್ ಮೇಲೆ ಕೋಪು ಹಾಗೆಲ್ಲ ಮಾಡ್ಲಾಗ್ದ ಸಿಟ್ಟು ಮಾಡ್ಕೊಳ್ಳಾಗ್ದ ಮಾತಾಡೋ ಮಲ್ಲೆಲ್ಲ ಹುಷಾರಿದ್ದು ಹಸಿರು ಕುಡಿಚು ಈಗ ಬಂದ್ಯೋ ಮನೆಯಿಂದ ಬಂದ್ಯೋ ಎಲ್ಲಿಂದ ಬಂದ್ರು ಮಾತಾಡುವುದಿಲ್ಲ ಮಾರ ಇದಿ ಅಂತ ಕಾತಿ ಇದು ಬಹುಶಃ ಈ ಭಾಷೆಯಿಂದ ಬರುವುದಿಲ್ಲ ಕಸಲ್ಗೋ ಒಯ್ವೆ ಕಿತ್ ಮೊಣ್ ತಿಂತ ಇದು ಮೊಣ್ ತಿಂಬುದೇ ಇದು ಕಿತ್ ಮೊಣ್ ತಿಂತ ಹಂಗ ಪಾರ ಹೊಂಡ ಕಂಡಾರು 26 ಕಾಡಿದೆ 28 ಬಂತು ಮುಡ್ಸಂಗ್ಲು ಕಸಲ್ಗೋ ತಮಾಷೆ ಎಲ್ಲ ಮೊಣೋ ಇಲ್ಲ ಇದು ಬರುವುದಿಲ್ಲ ಏಯ್ ಥಮ ಸಿಟ್ಟೆಲ್ಲ ಮಾಡ್ಕೊಳ್ಳಾಗ ಮಹಾಮುನಿ ಬದುಕಿದೆ ಏನು ಮಾತಾಡವು ಯಾರು ಕೇಳಕತ್ತಿದ್ದಿ ಹೇಳಿ ಮಾತಾಡ್ತೀನಿಯಾ ಏಯ್ ಮಾತಾಡ ಇಲ್ಲ ಅದು ಇಲ್ಲ ಏನಪ್ಪ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದೀಯಲ್ಲ ನಿನ್ನಲ್ಲಿ ಮಾತಾಡಬೇಕೆಂಬ ಕಾರಣಕ್ಕಾಗಿ ಅದೆಷ್ಟೋ ದೂರದಿಂದ ಇಲ್ಲಿಗೆ ಬಂದಿದ್ದೇನೆ ತಮ್ಮ 1-2 ಮಾತಾಡಪ್ಪ ಮಾತಾಡು ನಾನು ಹಿರಿಯವ ನನ್ನಲ್ಲಿ ಮಾತಾಡು ನೀನು ಕಿರಿಯವ ನನ್ನಲ್ಲಿ ಮಾತಾಡುವುದಿಲ್ಲೇನಪ್ಪ ಬಹುಶಃ ಮತ್ತೆ ಕನಿಷ್ಠ ಮನುಷ್ಯರಲ್ಲಿ ಅಲ್ಲ ಎಂತ ಹೇಳಿದಾಗಾಯ್ತು ಉತ್ತಮ ಮನುಷ್ಯರಲ್ಲಿ ಮಾತಾಡುವ ದೊಡ್ಡ ವ್ಯಕ್ತಿಗಳಲ್ಲಿ ಮಾತಾಡುವಂತ ನೈತಿಕ ಹಕ್ಕನ್ನೇ ಕಳ್ಕೊಂಡಿದ್ದಾನೆ ಇರುವ ನಿಮ್ ಕೆಲಸ ನೀವು ಮಾಡಿ ಎಂತ ಮಾಡುದು ಹೋಯ್ ಯಾವುದು ಬೇಡ ನನಗೆ ಬೇಕಾಗಿದ್ದು ಅವನ ಕೈಯಲ್ಲಿರುವಂತ ಕತ್ತಿ ಕತ್ತಿಗೆ ಕೈ ಹಾಕಿದ್ರೆ ಹೇಗೆ ಕಪಟಿ ಎಂಬೆಯ ಎನ್ನ ನಿನ್ ಕುಟುಂಬದವ್ರು ಹೋದ್ರ ಅಲ್ಲಿ ಇದು ಸಿಟ್ಟು ಬರುವ ಸನ್ನಿವೇಶದಲ್ಲಿ ನನ್ನ ಉಳಿಸ್ತಾ ಇದ್ರೆ ನಾನು ಉಳೋ ಸನ್ನಿವೇಶ ಅಲ್ಲ ಬಾರ್ರ ಅಲ್ಲ ಈ ನಮ್ಗೆಲ್ಲ ಹಾಗಲ್ಲ ಇನ್ನೊಬ್ರು ಜೋರ್ ಮಾಡು ಕಣ್ಣಲ್ಲಿ ನೀರ್ ಬರ್ತದೆ ಜೋರ್ ಕಣ್ಣಲ್ಲಿ ನೀರು ಬರುವುದ ನಾವು ಜೋರ್ ಆಗ್ಬೇಕು ಕಪಟಿ ಭಯಕ್ಕೆ ಬಗತ್ರೆ ಯಾವ ಬೆಟ್ಟಿದೆ ಕಪಟಿ ಎಂಬೆಯೋ ನನ್ನ ಅಪ್ಪನ ಹಳಿ ಹರಕಿಲ್ಲ ನಂಗೆ ಮತ್ತೆ ಸಿಟ್ಟು ಬಂತು ಮಾಡ್ರೆ ಸಿಟ್ಟು ಬಂದು ಕೇಳಲ್ಲ ಅದಮ್ಮ ಅಜಮ್ಮ ಎಂದ ಪದ್ಯವನಂದು ಅರ್ಥ ನಂದೆ ದೂರ್ತ ದೂರ್ತ ಎನ್ನ ಮೋಸಗಾರ ಹಿಂದಿಯ ಎನ್ನ ನಿನ್ನ ಕರ್ಮ ಅನ್ನ ಹಣೆ ಬರ ಗೆಟ್ಟವನೇ ಅಂತದ ಇದಿದೆ ಅಂತ ಇದೆ ಪಾಠ ಅಲ್ಲ ಅನ್ಸಿ ಬಿಡ್ವೆ ಏನೋ ಏನ
ನನಗೆ ಬೇಕಾದ್ದು ನಿನ್ನ ಕೈಲಿರುವಂತ ಕತ್ತಿ. ಒಳ್ಳೆ ಮಾತೆ ಆ ಕತ್ತಿಯನ್ನು ಕೊಟ್ಟ. ಏನು ಧರ್ಮಕ್ಕೆ ಬಂದದ್ದಲ್ಲ ಇದು, ಎಲ್ಲರಿಗೂ ಕಂಡ್ಕೊಂಡವ್ರಿಗೆ ಕೊಡ್ಲಿಕ್ಕೆ. ಎಲ್ಲರಿಗೂ ಕೊಡುದು ಬೇಡ, ನನಗೆ ಕೊಡ. ನಿನಗೆ ಕೊಡುವುದಲ್ಲ, ನಿನಗಿದ್ದು ಕೊಡುವುದಲ್ಲ, ಹಿಡಿದು ಕೈಯಲ್ಲಿ ಕೊಡ್ತೇನೆ. ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಏನು ನಾನೀಗ ಕೊಡ್ತೇನೆ ಚಾಪಿ. ನೀನು ಕೊಟ್ರೆ ನಿನ್ನ ಹಾಕಿ ಮಲಗಿಸ್ತೇನೆ ಚಾಪಿ ಮೇಲೆ. ಶಾಪ ಶಾಪ, ನಿನ್ನ ಶಾಪ ಯಾವನಿಗೆ ತರ್ತದ? ಕೊಟ್ಟು ಹೋಗ್ತೇ ಇಲ್ವಾ ಕತ್ತಿ? ಕೊಡುವುದ ನಿನ್ನ ಬಿಟ್ರಲ್ವ? ಸಂಹರಿಸಿದನಾಗ ಬರ್ಬರಿಗನು ಮಹಾಮಾಯಾವಾದಂಥ ಘಟಕರ್ಣ ವೇಷವನ್ನಾಂತು ಬಂದು ನನ್ನನ್ನು ಮೋಸಕ್ಕೀಡು ಮಾಡಬೇಕೆನ್ನುವಂತ ಪ್ರಯತ್ನಕ್ಕಿಳಿದ್ರು ಸಹ ಅವನ ಮಾಯೆಯನ್ನ ಹರಿದು ಅವನನ್ನ ಕೊಂದು ಕಳೆದವನಾನಿದ್ದೇನೆ. ಆದ್ರೆ ಒಂದು ಆಶ್ಚರ್ಯ ಸ್ವಾಮಿ, ಅವನನ್ನು ಅಟ್ಟಿಸಿಕೊಂಡಂತ ಬಂದಂತಹ ಬರ ಯಾವ ಸ್ಥಳಕ್ಕೆ ಬಂದೇನುವುದೇ ಗೊತ್ತಾಗ್ತಾ ಇಲ್ಲ. ಇದ್ಯಾವ ಸ್ಥಳವೋ, ಅದ್ಯಾವುದೋ ದೇವಸ್ಥಾನ. ಅತ್ತಿಂದಿತ್ತ ಇತ್ತಿಂದತ್ತ ಯಾರೋ ಓಡಾಡ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಬೇಕಾ? ಅಲ್ಲಿಗೆ ಉರಗರಾಜನ ತರಳಿ ವಸಲೆ ಉರಗರಾಜನ ತರಳಿ ವಸಲೆ ಉರಗವೇಣಿಯರೊಡನೆ ಭಕ್ತಿಯೊಳು ಉರಗವೇಣಿಯರೊಡನೆ ಉರಗಭೂಷಣಯ ಹರನಲಿಂಗವ ಸ್ಮರಿಸುತ್ತಿದ್ದರು ಪಾಡುತ್ತ. ಉರಗಭೂಷಣಯ ಹರನಲಿಂಗವ ಸ್ಮರಿಸುತ್ತಿದ್ದರು ಪಾಡುತ್ತ, ನರ್ತಿಸುತ್ತ ಪಾಡುತ್ತ ನರ್ತಿಸುತ್ತಲೀ ಉರಗಭೂಷಣ ಹರನಲಿಂಗವ ಸ್ಮರಿಸುತ್ತೀರ್ಥರು ಪಾಡುತ್ತ ನರ್ತಿಸುತ್ತಲೀ ಪರಮಪುರುಷನ ಪರಮ ಶಯನ ಶೇಷ, ಪರಶಿವನ ಕೊರಳಲ್ಲಿ ಹಾರವಾಗಿರುವುದು ಶೇಷ, ಭೂಮಿಯನ್ನು ಹೊತ್ತು ನಿಂತಿರುವಂಥದ್ದು ಅದೇ ಶೇಷ. ಅಂಥ ಶ್ರೇಷ್ಠವಾದಂತಹ ಶೇಷಕುಲದಲ್ಲಿ ಆವಿರ್ಭಾವಕ್ಕೆ ಬಂದವರು ನಾವು. ಈ ನಾಗಲೋಕ ಎನ್ನುವುದು ನಮ್ಮದೇ ಆದಂತಹ ಸಾಮ್ರಾಜ್ಯ ಅಂತಿರುವಾಗ ಇಲ್ಲಿ ಯಾವತ್ತೂ ಕೂಡ ಒಳ್ಳೆಯದೇ ಆಗುತ್ತಾ ಇದೆ ಎನ್ನುವುದಾಗಿ ನಾವು ಯೋಚನೆ ಮಾಡಿದರೆ ಖಂಡಿತ ಅದಲ್ವೇ ಅಲ್ಲ. ನಮ್ಮಲ್ಲಿಯೂ ಕೂಡ ದುಷ್ಟರ ಹಾವಳಿ ಎನ್ನುವುದು ಸದಾಕಾಲ ಇದ್ದೇ ಇದೆ. ಗಜಕರ್ಣ ಎನ್ನುವಂತಹ ರಕ್ಕಸ ನಮ್ಮನ್ನು ಬಂದು ಆಗಾಗ ಪೀಡಿಸುವುದುಂಟು. ನಾವೆಲ್ಲ ಯೋಚನೆ ಮಾಡಿದ್ದು ಹೇಗೆ? ನಮ್ಮಲ್ಲಿ ಅಂಥದ್ದೊಂದು ಪೀಡೆ ಪರಿಹಾರ ಆಗಬೇಕು ಅಂತಾದರೆ ಪರಶಿವನನ್ನ ಆರಾಧಿಸಬೇಕು. ಶುಭಂಕರೋತೀತಿ ಶಂಕರ ಎನ್ನುವುದಾಗಿ ಯೋಚನೆ ಮಾಡಿ ಪರಶಿವನನ್ನ ಸದಾಕಾಲ ಆರಾಧಿಸ್ತೇವೆ. ಗಾನ ನೃತ್ಯಗಳಿಗೆ ಸುಲಭನು ದೇವನು ಅಂತ ಹೇಳಿದರು. ಅವನನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ಗಾನ ನೃತ್ಯದ ಮೂಲಕವಾಗಿ ಅವನನ್ನು ಒಲಿಸಿ ರಕ್ಕಸನ ಬಾಧೆಯಿಂದ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಬೇಕೆನ್ನುವಂತಹ ಯೋಚನೆ ನಮ್ಮದ್ದು. ಹಾಗಾಗಿ ನಾವೆಲ್ಲ ಹೆಣ್ಣು ಮಕ್ಕಳೆಲ್ಲ ಒಟ್ಟಾಗಿ ಬಂದು ಪರಶಿವನ ಆಲಯದಲ್ಲಿ ನಿಂತಿದ್ದೇವೆ. ಆ ಪರಮೇಶ್ವರನನ್ನ ಭಕ್ತಿಯಿಂದ ಆರಾಧಿಸುವುದಕ್ಕೆ ತೊಡಗುತ್ತೇವೆ. ನೋಡೋಣ. ಶಿವಗರ ಶಂಕರ ನಾಟ್ಯ ಭಯಂಕರ
ಶಂಕರ ಗೌರಿ ವಲ್ಲಭ ಪಾಗಿಮಾ ಗೌರಿ ವಲ್ಲಭ ಪಾಗಿಮಾ ಶಿವಗರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಗಿಮಾ ಶಿವಗರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಗಿಮಾ ಶಿವಗರ ಶಂಕರ ವರ ಗಂಗಾಧರ ಹರುಷದಿ ನಿನ್ನನು ಪಾಡುತ್ತ ಕುಣಿವೆ ಹರುಷದಿ ನಿನ್ನನು ಪಾಡುತ್ತ ಕುಣಿವೆ ಪಾಡುತ್ತ ಕುಣಿವೆ ಪಾಡುತ್ತ ಕುಣಿವೆ ದುರುಳನ ಬಾಧೆಯ ಪರಿಹರಿಸಿದೆ ಆ ದುರುಳನ ಬಾಧೆಯ ಪರಿಹರಿಸಿದೆ ದುರುಳನ ಬಾಧೆಯ ಉರಗ ತರುಣಿಯರೆಲ್ಲರೊಂದುಗೂಡಿ ಉರಗ ತರುಣಿಯರೆಲ್ಲ ಒಂದುಗೂಡಿ ಹರನ ಭಕ್ತಿಯಲ್ಲಿ ಪೂಜಿಸಲು ಹರನ ಭಕ್ತಿಯಲ್ಲಿ ಪೂಜಿಸಲು ಶಿವಗರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಗಿಮಾ ಶಿವಗರ ಶಂಕರ ವರಗಂಗಾಧರ ಪಾಲಲೋಚನ ರಕ್ಷಮಾ ಪಾಲಲೋಚನ ರಕ್ಷಮಾ ಪಾಲಲೋಚನ ರಕ್ಷಮಾ ಶಿವಗರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಗಿಮಾ ಹರ ಹರ ಶಂಕರ ಶಂಕರ ಬೆದರುವಿರೇಗೆ ನೀವೆಲ್ಲ ಬೆದರುವಿರೇಗೆ ನೀವೆಲ್ಲ ಮಾಯಾವಿದಲ್ಲಿ ಕೊಂದಿಯೇನಲ್ಲ ಮಾಯಾವಿದಲ್ಲಿ ಕೊಂದಿಯೇನಲ್ಲ ಸತ್ಯವಿದು ನಂಬಿ ಬೇಳೇನು ಸುಳ್ಳ ಬಂದೆ ಇದು ಯಾವ ಲೋಕ ಬೇಳಿದ ಉಪಕೃತಿಯನ್ನು ಸುದತಿ ಗೊರೆಯಲಾಗ ಚತುರೆ ನಂಬಿದಳವನು ಬೆದರು ವಿರೆಗೆ ನೀವೆಲ್ಲ ಮಾಯವಿದಲ್ಲಿ ಕೊಂದಿಯನಲ್ಲ ಬೆದರು ವಿರೆಗೆ ನೀವೆಲ್ಲ
ಕಿವಿ ಹೋಗುವಾಗ ಕೂಗುವುದು, ಹೀಗೆ ಮಾಡುವುದು ಅವರು. ಮತ್ತೆ ರೂಪ ಬದಲಾಯಿತು ಅಂತ ನಾವು ನಂಬುವುದಿಲ್ಲ. ಎಷ್ಟು ಬಾರಿ ರಕ್ಕಸರು ರೂಪ ಬದಲಾಯಿಸಿಕೊಂಡು ಬಂದು ನಮಗೆ ತೊಂದರೆ ಕೊಟ್ಟಿದ್ದಾರೆ ಗೊತ್ತುಂಟ. ಈ ರೂಪವನ್ನು ನಂಬಬೇಡಿ, ಓಡಿ. ಎಲ್ಲಿ ಓಡುದು ನೀನು? ನಾ ಕೂಗಿದೆ ಅಂತಲ್ಲ, ಮತ್ತೆ ಬೆದರುವಿರಿ ಏಕೆ ನೀವೆಲ್ಲ? ಕಂಗಲಾಗುವುದು ಬೇಡ. ಮತ್ತೆ ನೀವು ಅಂದ್ರೆ ರಕ್ಕಸರ ಬಾಧೆಗೆ ಒಳಗಾದವರ? ಅಯ್ಯೋ, ಇಲ್ಲೇ ಉಪದ್ರ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ. ಯಾರದ್ದು? ಆ ಗಜಕರ್ಣನ ತೊಂದರೆ. ಓ, ಗಜಕರ್ಣನ ಉಪದ್ರ ಇಲ್ಲೂ ಉಂಟಾ? ಅಯ್ಯೋ, ಇಲ್ಲೇ ಉಂಟು. ನಾವು ಶೀಘ್ರದಲ್ಲಿ ತ್ವರಿತದಲ್ಲಿ ಅದಕ್ಕೆ ಪರಿಣಾಮ ಕೊಡುವವರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಪರಿಹಾರ ಕೊಡುವರು ಯಾರು ಇಲ್ಲ ಇಲ್ಲಿವರೆಗೆ, ಯಾರು ಬರಲಿಲ್ಲ. ಹಾಗಾಗಿ ದೇವರನ್ನೇ ಭಜನೆ ಮಾಡ್ತಾ ಇರುವುದು. ಬಹುಶಃ ಹೀಗಾಯ್ತು. ಏನು ಅದು ನಿನ್ನ ತಪ್ಪಲ್ಲ ಬಿಡು. ಅದಲ್ಲದೆ ಇದ್ರೆ ಹಾವನ್ನ ಕಂಡು ಹೆದರಿದವ ಹಗ್ಗವನ್ನು ನೋಡಿದಾಗ್ಲೂ ಹೆದರ್ತಾನಂತೆ. ಸಹಜ ಅಲ್ವ ಅದು? ಕರಡಿಯನ್ನ ನೋಡಿ ಹೆದರಿದವ ಕಲ್ಲನ್ನು ನೋಡಿದಾಗ್ಲೂ ಹೆದರ್ತಾನ. ಅಯ್ಯೋ, ಭಯ ಆಗುತ್ತದೆ. ನೀನು ಆ ರಕ್ಕಸನಿಂದಲಾಗಿ ಕಂಗಾಲಾದವಳು. ಇವತ್ತಿನ ದಿವಸ ಯಾರೇ ಬಂದ್ರು ಸಹ ರಕ್ಕಸನೇ ಬಂದ ಅಂತ ತಿಳ್ಕೊಂಡದ್ದ. ಮತ್ತೆ ಬೆದರುವ ಅವಶ್ಯಕತೆ ಇಲ್ಲ. ಏನು? ನನ್ನಿಂದ ಯಾವ ಕಾಲಕ್ಕೂ ಯಾವ ಹೊತ್ತಿಗೂ ನಿನಗೆ ಅಪಾಯ ಆಗ್ಲಿಕ್ಕಿಲ್ಲ. ಸತ್ಯ ಇದ ನಂಬಿ ಪೇಳೆನು ಸುಳ್ಳ. ಹೇಗೆ ನಂಬುವುದು? ಅಮೃತವನ್ನ ಆಡಿ ನನಗೆ ಆಗಬೇಕಾದದ್ದೇನೂ ಇಲ್ಲ. ಓ, ಆ ಕಡೆಯಲ್ಲಿ ನೋಡು. ಅದಂತದ್ದು ಗುಡ್ಡ ಎಷ್ಟು ದಿನ ಇರಲಿಲ್ಲ. ಬುಡ ಕಡಿದ ವೃಕ್ಷದ ಹಾಗೆ ದಪ್ಪನೆ ಒಂದು ಕಪ್ಪದಾದಂತ ದೊಡ್ಡದೊಂದು ಬಂಡೆ ಬಿದ್ದ ಹಾಗೆ ಕಾಣುವುದಿಲ್ವಾ? ನೀವೇ ಹೊತ್ಕೊಂಡು ಬಂದು ಹಾಕಿದ್ದ? ನಾನು ಕಲ್ಲೂರು ಕೆಲಸ ನಂಗೆ. ಮತ್ತೆ ಅವ ಯಾರು? ಯಾರು? ಅವನೇ ಗಜಕರ್ಣ ಎನ್ನುವ ರಕ್ಕಸ. ಸುಮ್ಮನೆ ವಿರೋಧ ಮಾಡುವುದಕ್ಕೊಂದು ಇತಿಮಿತಿ ಅಂತ ಇಲ್ವಾ? ಅವನನ್ನು ಯಾರು ಗೆಲ್ಲುವುದಕ್ಕಾಗುವುದಿಲ್ಲ ಅಂತ ನಾವು ಯೋಚನೆಯಲ್ಲಿದ್ದೇವೆ. ಅವನೇ ಗಜಕರ್ಣ ರಕ್ಕಸ ಅಂತ ಹೇಳ್ತಾ ಇದ್ದೀರಿ. ನೀನು ಒಮ್ಮೆ ಕಣ್ಣು ತೆರೆದು ನೋಡು. ಅಂತದ್ದು ಆ ರಕ್ಕಸನನ್ನ ಕೊಂದವ ನಾನೇ. ಅಂದ್ರೆ ಅವ ಸತ್ತೋದ್ನ? ಅಲ್ಲ, ಅವನು ಸತ್ತೋಗದಲ್ಲ, ನಾ ಕೊಂದದ್ದ ಅವನು. ನೀವು ಕೊಂದ ಮೇಲೆ ಸತ್ತೋದ್ನ? ನಾ ಕೊಂದ ಮೇಲೆ ಅವ ಸತ್ತ. ಏ ದೇವ್ರೇ, ಆದ್ರೂ ಯಾಕೋ ಎಂತದ್ದು? ಒಮ್ಮೆ ಹತ್ರ ಹೋಗಿ ನೋಡ್ಕೊಂಡು ನಾನು ಹತ್ರ ಹೋಗುವುದಿಲ್ಲ. ಅವನನ್ನ ಕೊಂದವ ನಾನು. ಏನು ಮಾಡೋಣ ಹೇಳು? ಏನು? ಅವನನ್ನು ಅಟ್ಟಿಸಿಕೊಂಡು ಬಂದೆ. ಬಂದ ಸ್ಥಳ ಯಾವುದು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಈ ಸ್ಥಳ ಯಾವುದು, ಯಾರು ನೀವು, ಇದೆಲ್ಲ ಬಂದು ಹೇಳಿದ್ರಿ ಅಂತ ಆದ್ರೆ ನನಗೊಂದು ಉಪಕಾರ ಆಗ್ತದೆ. ಅವನನ್ನು ನಾನು ಕೊಂದಿದ್ದೆ. ಅವನನ್ನು ಕೊಂದದ್ದು ಹೌದೇ? ಹೌದು, ನೀವೇ ಕೊಂದದ್ದು ಹೌದು. ಹೌದಾ? ನಂಬಬಹುದಲ್ಲ? ಸತ್ಯ ಇದ ನಂಬಿ ಪೇಳೆನು ಸುಳ್ಳ. ಮಾತಿನಲ್ಲಿ ನಂಬುಗೆಯು ಮೂಡಿತು. ಸೋತಳಂಗನೆ ಶೂರನ ರೂಪಾತಿಶಯ ಸೌಜನ್ಯ ಸಾಗಸ ಸೂರ್ಯ ಸಮಪ್ರಭೆಗೆ ಸೋತಳಂಗನೆ ಶೂರನ ರೂಪಾತಿಶಯ ಸೌಜನ್ಯ ಸಾಗಸ ಸೂರ್ಯ ಸಮಪ್ರಭೆ ಈತನಾರೆಂದರಿವ ಮನದ ಕಾತುರತೆಯೊಳು ಸಿಲುಗಿ ಈತನ್ಯಾರೆಂದರಿವ ಮನದ ಕಾತುರತೆಯೊಳು ಸಿಲುಕಿ ಸತಿಯರರ್ವಾದ ಮಧ್ಯದಿ ದೈನ್ಯತೆಯಿಂದ ತಲೆಬಾಗಿ ದೈನ್ಯತೆಯಿಂದ ತಲೆಬಾಗಿ ನುಡಿಸಿದಳವನ ಯಾರೋ ನೀ ನೆಲೆವೀರ ಮಗ ಮೇರು ಸಮ ಗಂಭೀರ ಕೃತದಿ ಗಿಡ ತಗ ತೋದಿನ ಗದಿಗುಲ ಯಾರು ನೀ ನೆಲೆವೀರ ಯಾರು ನೀ ನೆಲೆವೀರ ನೀ ನೆಲೆವೀರ ಮಗ ಮೇರು ಸಮ ಗಂಭೀರ ಮಗ ಮೇರು ಸಮ ಗಂಭೀರ ನೀನೆಲೆ ವೀರ ಗಂಭೀರ ನೀನೆಲೆ ವೀರ
ಮಗಮೇರು ಸಮ ಗಂಭೀರ ನೀನೆಲೆ ವೀರ ಮಹ ಗಂಭೀರ ನೀನೆಲೆ ವೀರ ಮಾರಹರನು ಕೃಪೆ ತೋರಿದ ನಿಲ್ಲಿಗೆ ಸೇರಿವುದೇ ತರ ಕಾರ್ಯವದರುಗೈ ನೀ ಸೇರಿವುದೇ ತರ ಕಾರ್ಯವದರುಗೈ ಯಾರು ನೀನೆಲೆ ವೀರ ಮಗಮೇರು ಸಮ ಗಂಭೀರ ನೀನೆಲೆ ವೀರ ಗಂಭೀರ ಬಂದ ಸ್ಥಳ ಯಾವುದು ಅಂತ ಮರ್ತು ಬಿಡಿ, ಎಲ್ಲಿಗೆ ಬಂದೆ ಎಂಬುದನ್ನು ಮರ್ತು ಬಿಡಿ. ಮರ್ತು ಬಿಡುವ ಸ್ಥಳವ ಇದು? ಅಲ್ಲ ಅಲ್ಲ ಅಲ್ಲ, ಬಂದ ಮೇಲೆ ಮರೆಯಬೇಕಾಗಿರುವಂತಹ ಸ್ಥಳ. ಕೆಲವೊಂದು ಹಾಗೆ ಅತಿಯಾದ ಸಂತೋಷ ಕೊಟ್ಟಾಗ ಎಲ್ಲಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಮರ್ತು ಹೋಗ್ತದಂತೆ. ಭಾವ ಬಲಿತಾಗ ಮಾತು ಮುಖವಾಗುತ್ತದೆ. ನಮಗಾದದ್ದು ಹಾಗೆ ಭಾವ ಬಲಿಯಿತು. ಯಾಕೆ ಸದಾ ಕಾಲವು ಕಷ್ಟ ಬರ್ತಾ ಇದ್ದದ್ದು ಅದೇ ರಕ್ಕಸರಿಂದಲಾಗಿ. ಅಂಥ ರಕ್ಕಸನ್ನ ಕೊಂದಿದ್ದೀರಿ ಅಂತಾದ್ರೆ ನಾವು ಯೋಚನೆ ಮಾಡುವುದು, ಸದಾ ಕಾಲ ಪರಮೇಶ್ವರನನ್ನೇ ಆರಾಧನೆ ಮಾಡ್ತಾ ಇರುವಂತಹ ನಮ್ಮ ಪಾಲಿಗೆ ಆ ಪರಮೇಶ್ವರನೇ ನಿಮ್ಮ ರೂಪದಲ್ಲಿ ಬಂದನು. ಅಲ್ಲ, ನಿಮ್ಮಿಂದಲಾಗಿ ಪರಮೇಶ್ವರ ಕಾರ್ಯವನ್ನು ಮಾಡಿಸಿದನು. ಮಾರಹರನು ಕೃಪೆ ದೂರಿದ ಇಲ್ಲಿಗೆ. ಯಾಕೆ ನಾವು ದೇವರನ್ನು ಭಕ್ತಿಯಿಂದ ಭಜಿಸಿದಾಗ ಅವನ ವರ ಎನ್ನುವುದು ದೇವರಿಂದಲೇ ನೇರವಾಗಿ ಸಿಗುತ್ತದೆ ಅಂತಲ್ಲ, ದೇವರ ರೂಪದಲ್ಲಿ ಯಾರು ಬಂದು ಬೇಕಾದರೂ ಮಾಡಬಹುದು. ಹಾಗಾಗಿಯೇ ನೋಡಿ ನಮ್ಮವರೆಲ್ಲ ನಿಮಗೆ ಕೈ ಮುಗಿತಾ ಇದ್ದಾರೆ, ದೇವರು 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 ಎನ್ನುವುದಾಗಿ. ಅಂಥ ಘನ ಕಾರ್ಯವನ್ನು ಮಾಡಿದವರಿದ್ದೀರಿ ನೀವು. ಇದು ನೀವು ಬಂದದ್ದು ಇದು ಕೆಳಗಿನ ಲೋಕ, ಪಾತಾಳ ಪಾತಾಳ, ಸ್ವಲ್ಪ ಕೆಳಗೆ, ಆ ಕಡೆ ಈ ಕಡೆ
ಪಾತಾಳದಲ್ಲಿ ಆಚೆ ಹೌದೌದು. ನಾಗಲೋಕ. ಇದು ನಾಗಲೋಕ ನಂಗೆ ಬರುವಾಗ ಗೊತ್ತಾಯ್ತು. ಆ ಕಡೆ ಈ ಕಡೆ ನಾ ಬರುವಾಗ ಯಾರ ಪುಸ್ ಪುಸ್ ಅಂತಿದ್ರಪ್ಪ. ಅದು ಪುಸ್ ಪುಸ್ ಅಲ್ಲ, ನಮ್ಮ ಹೆಣ್ಣು ಮಕ್ಕಳ ಪಿಸು ಪಿಸು. ಯಾಕೆ ನೀವು ಅವ್ರನ್ನ ಕೊಂದಿದ್ದೀರಲ್ಲ, ಯಾರಿರಬಹುದು? ಆಶ್ಚರ್ಯದಿಂದ ಅವರವರಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ. ಪಿಸು ಪಿಸು. ಈ ಬುಸು ಬುಸು ಅಂತ ಹೇಳ್ತಾ ಇರುವುದು ಗುಸು 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 ಪಿಸು ಪಿಸು ಅದೆಲ್ಲ ಮಾತುಗಳು. ಇದು ಇಲ್ಲಿನ ಅಧಿಕಾರಿ ನಮ್ಮ ಅಪ್ಪ ನಾಗರಾಜ. ಓ, ನಾಗರಾಜ್ನ ಮಗಳ? ಹೌದು, ನಾನೇ. ನನ್ನ ಹೆಸರು ಎಷ್ಟು ಸಲ? ಒಂದೇ ಸಲ. ಒತ್ಸಲೆ ಹೆಸರು ಒತ್ಸಲೆ. ನೀವು ಎಂತದ್ದು ಮಾಡುದು? ನಾ ಎಷ್ಟು ಸಲ ಅಂತ ಲೆಕ್ಕ ಮಾಡ್ತಾ ಇದ್ದೆ. ನಾನು ಗಲಿಬಿಲಿ ಆಗ್ಬಿಟ್ಟೆ. ನೇರವಾಗಿ ಗಣಿತ ತರಗತಿಗೆ ಹೋದೆ. ಅಲ್ಲ, ಒತ್ಸಲೆ ಅಂತ ಹೇಳಿದ್ದು. ಒತ್ಸಲೆ ಅವನ ಮಗಳು ನಾನು. ನೋಡಿ, ನಾವೆಲ್ಲ ಒಟ್ಟಾಗಿ ಶಿವನ ಎದುರಿನಲ್ಲಿ ನಾಟ್ಯ ಮಾಡ್ತಾ ಇದ್ದೇವೆ. ಅದೆಲ್ಲ ಬಿಟ್ಟು ನಮಗೆ ಮತ್ತೂ ಕುತೂಹಲ ಯಾವುದು ಗೊತ್ತಾ? ಏನು? ಅಂಥ ಘನ ಕಾರ್ಯವನ್ನು ಮಾಡಿದ್ದೀರಿ. ನೀವ್ಯಾರು? ನೀವೆಲ್ಲಿಂದ ಬಂದಿದ್ದೀರಿ? ಯಾಕಾಗಿ ಬಂದಿದ್ದೀರಿ? ನಿಮ್ಮ ಪರಿಚಯ ಏನು? ಎಲ್ಲರಿಗೂ ತಿಳಿದುಕೊಳ್ಳುವ ಕುತೂಹಲ. ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರ ಪರವಾಗಿ ನಾನೇ ಕೇಳುವುದು. ನಾ ಹಠ ಹೊರಲಿಲ್ಲ, ನನ್ನ ವಿಚಾರ ಹೇಳುವುದಿಲ್ಲ ಅಂತ. ಅಯ್ಯ, ಹಾಗಲ್ಲ. ನಮಗೊಂದು ಭಕ್ತಿ ಭಾವ. ನಮಗೆ ಉಪಕಾರ ಮಾಡಿದವರು ನೀವು, ದೇವಸ್ಥಾನದಲ್ಲಿದ್ದವರು. ಹಾಗಾಗಿ ಬೇಡಿಕೊಳ್ಳುವುದು. ಇದು ನಿಮ್ಮ ಪರಿಚಯ ಹೇಳ್ತೀರಾ ನಮಗೆ? ಪರಸ್ಪರ ಪರಿಚಯ ಆದ್ರೂ ಒಳ್ಳೇದೇ. ಹೌದಾ? ನೀವು ನಿಮ್ಮ ವಿಚಾರ ಹೇಳಿದ್ರೆ ಇಲ್ವಾ? ನಮ್ಮಂತ ಹೇಳ್ತೇನಪ್ಪ. ಉರಗ ವೇಣಿಯರಲ್ಲ ಉರಗ ವೇಣಿಯ ಎಲ್ಲ ಆಲಿಸಿರಿ ಮುದದಿ ಉರಗ ವೇಣಿಯರೆಲ್ಲ ಆಲಿಸಿರಿ ಮುದದಿ ಮುರಕ ನಂದನ ಪುತ್ರಯು ಮೌರ್ವಿಜನಯು ಭರದಿ ಮುರಕ ನಂದನ ಪುತ್ರಯು ಮೌರ್ವಿಜನಯು ಭರದಿ ಮುರಗ ವೇಣಿಯರೆಲ್ಲರಾಲಿಸಿರಿ ಮುದದಿ ಮುರಕ ನಂದನ ಪೌತ್ರ ಮೌರ್ವಿಜನು ಭರದಿ ಮುರಕ ನಂದನ ಪೌತ್ರ ಮೌರ್ವಿಜನು ಭರದಿ ಮುರಗ ನಂದನಯು ಪೌತ್ರಯು ಮೌರ್ವಿಜನು ಕುರುಳ ರಾತ್ರಿಂಚರನ ಸಂವರಿಸ ಬಂದೆ ಕುರುಳ ರಾತ್ರಿಂಚರನ ಸಂವರಿಸ ಬಂದೆ ಕರುಳುಗಿದೆ ಕರುಳುಗಿದೆ ಪದದೋರದಿಲ್ಲಿಗೈ ತಂದೆ ಕರುಳುಗಿದೆ ಪದದೋರದಿಲ್ಲಿಗೈ ತಂದೆ ದಾನವನ ಕೊಂದೆ ಇಲ್ಲಿಗೈ ತಂದೆ ದಾನವನ ಕೊಂದೆ ಇಲ್ಲಿಗೈ ತಂದೆ ಸಂಮರಿದ ಬಂದೆ ಕರುಳುಗಿದೆ ಪದದೋರದಿಲ್ಲಿಗೈ ತಂದೆ ಹೇಳಿ ನಿಮ್ಮ ಪರಿಚಯ. ಯಾರು ಎತ್ತ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅದು ಕುತೂಹಲ ಬಿಡಿ. ಹೌದು. ಯಾವತ್ತು ಅಪರಿಚಿತರು ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದು ಒಂದು ಕ್ರಮ ಅಂತಾದ್ರೆ ಪರಿಚಿತರು ಸಿಕ್ಕಾಗ ಯೋಗಕ್ಷೇಮ ಕೇಳಬೇಕಂತೆ. ಅದು ಶಿಷ್ಟಾಚಾರ. ನಾವು ಮೇಲಿನವರು. ಮೇಲಿನವರ? ಹೌದು. ಇದು ಸ್ವರ್ಗವ? ಸ್ವಲ್ಪ ಕೆಳಗೆ. ಸ್ವಲ್ಪ ಕೆಳಗೆ. ಭೂಲೋಕ. ಭೂಲೋಕವ? ಹೌದಾ? ಆಗ್ಲಿ ಆಗ್ಲಿ. ಅನಿಮಿಷರು ನಾವಲ್ಲ. ಅಲ್ಲ ಅಲ್ಲ, ಸರಿ. ಆದ್ರೆ ಭೂಲೋಕದಲ್ಲಿ ಇಷ್ಟು ಸಾಧನೆ ಮಾಡಿದವರಿದ್ದಾರಲ್ಲ, ಬಹಳ ಸಂತೋಷ ಆಯ್ತು. ನಮ್ಮ ವಿಚಾರ ಹೇಳಬೇಕು ಅಂತ ಬಹಳ ಮೂಲಕ್ಕೆ ಕೈ ಹಾಕ್ಬೇಕು ನಾವು. ಹೌದಾ? ಹೌದು. ಅಂದ್ರೆ ಹಿನ್ನೆಲೆ ಎಷ್ಟು ಗಟ್ಟಿ ಉಂಟು ಅಂತ ಆಯ್ತು. ಅನುಮಾನವೇ ಇಲ್ಲ. ಆಗಲಪ್ಪ. ಚಂದ್ರವಂಶದ ಕುರಿತಾಗಿ ಕೇಳಿರಬಹುದು ನೀವು. ಅದರಲ್ಲಿ ಪಾಂಡವರ ಕುರಿತಾಗಿ ಕೇಳಿದ್ದೇನೆ. ಪಾಂಡವರಲ್ಲಿ ಹಿರಿಯವನಾದಂತ ಧರ್ಮನಂದನ ಧರ್ಮರಾಯ. ಬಹಳ ಸಂತೋಷ ಆಯ್ತು. ಅವರ ಕುರಿತಾಗಿ ಕೇಳಿದ್ದೇವೆ ನಾವು ಇಷ್ಟು ದಿನ. ಸರಿ. ನೋಡಿದ್ದಿದೆ ಪ್ರಥಮ. ಧರ್ಮವೇ ಮೂರ್ತಿವೆತ್ತಂತವರಂತೆ ಅವರು. ಧರ್ಮ
ಧರ್ಮರಾಜರೇ ನಮೋ ನಮಃ. ನೀವಲ್ವಾ ಧರ್ಮರಾಯನ? ನೀವೇ ಅಂತ ಮಾಡಿದೆ ಅಲ್ವಾ? ಸರಿ 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 ಸರಿ. ಹಾಗೆ ಅವನ ತಮ್ಮ ಭೀಮಸೇನ. ಈಗ ನನಗೆ ಅರ್ಥ ಆಯ್ತು. ಅಂತ ಬಲಾಢ್ಯನನ್ನು ಕೊಂದಿದ್ದೀರಿ ಅಂತಾದ್ರೆ ನೀವು ಬಲ ಭೀಮನೇ ಹೌದು. ನಮೋ ನಮಃ. ಕಾಪಾಡಿದ್ದಕ್ಕೆ ಧನ್ಯವಾದಗಳು. ಭೀಮನು ಅಲ್ಲ, ಭೀಮನು ಅಲ್ವಾ? ಅರ್ಜುನ, ನಕುಲ, ಸಹದೇವ ಇವರೈವರು ಸೇರಿ ಪಾಂಡವರು. ಇಷ್ಟು ಮೂಲ ಕೈ ಹಾಕಿದ್ರ ನೀವು. ಆಗ್ಲಿ ಆಗ್ಲಿ. ಹಾಗೆ ಭೀಮಸೇನ ಹಾಗೂ ಹಿಡಿಂಬೇರಿಗೆ ಮಗ ಕಲಿಘಟೋತ್ಕಚ. ಈಗ ಗೊತ್ತಾಯ್ತು, ಅವರೇ ನೀವು. ನೋಡಿದಾಗಲೇ ಅರ್ಥೈಸಿಕೊಂಡೆ. ಎಷ್ಟು ಉಪಕಾರ, ಎಷ್ಟು ಸಾಮರ್ಥ್ಯ ನಿಮಗೆ. ನೀವು ಹುಲ್ಲಾಕು ಮೊದ್ಲು ಹಗ್ಗ ಕರ್ಕೊಳ್ತೀವಿ. ನಮ್ಗೆ ವಿಚಾರಕ್ಕೆ ಬರ್ಲಿಲ್ಲ. ನಮಗೆ ತೊಂದರೆ ಆಗುವುದೇ ಅದು. ಬಹಳ ಹಸಿವಾದಾಗ ಹುಲ್ಲು ತಂದು ಮುಂದಿಡ್ತೀರಿ, ಹಾಕುವುದೇ ಇಲ್ಲ. ಆಗ ಹಗ್ಗ ಹರ್ಕೊಂಡಾರು ತಿನ್ನುವುದೇ. ನಾವು ಅದಕ್ಕೆ ಕೊಟ್ಟೆ ಹಾಕ್ಲಿಲ್ಲ, ಬಿಟ್ಟಾಕಿಟ್ಟಿದ್ದೇವೆ. ಎಲ್ಲಿ ಬೇಕಿದ್ರೆ ತಿನ್ಕೊಳ್ಳಿ ಅಂತ. ಆದ್ರೆ ನಮ್ಗೆ ಸಿಕ್ಲಿಲ್ಲ ಹುಲ್ಲು. ಅದಲ್ಲ, ನಾನ್ ಹೇಳಿದ್ದೇನು, ಏನು ಘಟೋತ್ಕಜ ಹಾಗೂ ಕಾಮಕಂಠಿಯರಿಗೆ ಮಗ ಬರ್ಬರೀಕ. ಇದ್ ನಾನು. ಇದು ನೀವ? ನಾನು ಇನ್ನು ಮುಂದುಂಟು ಅಂತ ಸುಮ್ಮನೆ ನಿಂತಿದ್ದೆ. ನಮೋ ನಮಃ. ಅಂತೂ ಒಳ್ಳೇದಾಗ್ಲಿ. ಹಾಗಲ್ಲ ಹಾಗಲ್ಲ, ಅಂತೂ ನಿಮ್ಮ ಪರಿಚಯ ನಮ್ಗೆ ಗೊತ್ತಾಯ್ತಲ್ಲ, ಬಹಳ ಸಂತೋಷ ಆಯ್ತು ಅಂತ ಹೇಳಿ. ಅವನೇ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯ ಮುನಿಗಳ ಶಿಷ್ಯನಾಗಿ ಅವರ ರಕ್ಷಣಾರ್ಥಿಯಾಗಿ ಇದ್ದ ಸಂದರ್ಭ ಈ ಗಜಕರ್ಣನ ಉಪಟಳಲ್ಲೂ ಇತ್ತು. ಗುರುಗಳು ಮೊದಲಾಗಿ ತಿಳಿಸಿದ್ರು, ಅವನಿಂದ ರಕ್ಷಣೆ ಆಗಬೇಕೆನ್ನುವ ಹಾಗೆ ಬಂದಂತ ಅವನನ್ನು ಅಟ್ಟಿಸಿಕೊಂಡು ಬಂದೆ, ಅವನನ್ನ ಕೊಂದು ಮುಗಿಸಿದೆ. ನಿಮಗೆ ಬಂದಿರುವ ಕಷ್ಟವು ದೂರ ಆಯ್ತು. ನಾನು ಎಣಿಸಿಕೊಂಡಿರುವಂತ ಕಾರ್ಯವು ಪರಿಪೂರ್ಣವಾಯಿತು. ಹೌದು. ಈಗ ದಯಮಾಡಿ ನೀವು ನನಗೊಂದು ಉಪಕಾರ ಮಾಡಬೇಕು. ಸುಮ್ಮನೆ ನೀವು ಹಾಗೆಲ್ಲ ಹೇಳಬಾರ್ದು, ದೊಡ್ಡವರು ನೀವು. ಅಲ್ಲ, ನಮ್ಗೆ ದಾರಿ ತಪ್ಪಿದ ಮೇಲೆ ನಾವು ಹುಡ್ಕೊಳ್ಬೇಕಾದ್ದು ಅನಿವಾರ್ಯತೆ. ಆವಾಗ ನಾವು ಕೇಳುವುದು ಅನಿವಾರ್ಯ. ಎಂತದ್ದು? ನಾನು ಇಲ್ಲಿಗೆ ಬಂದ, ಇದು ನಾಗಲೋಕ ಅಂತ ಗೊತ್ತಾಯ್ತು. ತಿರುಗು ನಮ್ಮ ಭೂಲೋಕಕ್ಕೆ ಹೋಗಲಿಕ್ಕೆ ನನಗೆ ದಾರಿ ಕಾಣ್ತಾ ಇಲ್ಲ. ನಮ್ಮ ಲೋಕ ದಾರಿಯೇ ಹಾಗೆ. ಉಪಕಾರ ಮಾಡುವ ಮನಸ್ಸುಂಟು ಅನ್ನೋದು ನಿಮ್ಮ ಮುಖ ನೋಡಿದಾಗ ಅರ್ಥ ಆಗ್ತದೆ. ಅದಕ್ಕಾಗಿ ದಯಮಾಡಿ ತಿರುಗಿ ಹೋಗುವುದಕ್ಕೆ ಸ್ಥಳ ಹೇಗೆ ಅಂದು ತೋರಿಸಿಕೊಡಿ ಸಾಕು. ದಾರಿ ನಾನು ತೋರಿಸಿಕೊಡ್ತೇನೆ. ನನ್ನದು ಮತ್ತೊಂದು ಭಿನ್ನ ಉಂಟು, ಕೇಳಿದ್ರಿ ಅಂತಂದ್ರೆ ದಾರಿ ತೋರಿಸಿಕೊಡ್ತೇನೆ. ಭಿನ್ನ? ಹೌದು. ಹೇಳ. ನಿನ್ನ ರೂಪಿಗೆ ಸೋತೆನು, ಮಾರನ ಗತಿಯನ್ನು ಸೈರಿಸದಾದೆನು. ತಾಗಡ್ಗೆ ತರ್ಗಡ ದಿನ್ನದ ದಿನ್ನ ತಾಗಡ್ಗೆ ತರ್ಗಡ ದಿನ್ನದೈ ತರ್ಗಡ ದಿನ್ನದ ತರ್ಗಡ ದಿನ್ನದೈ ದಿನ ದಿನತ ದಿನ ದಿನದೈ ಗಿಡದ ಗಿಡ ಗಿಡದ ನಿನ್ನ ರೂಪಿಗೆ ಸೋತೆನು, ನಾ ಸೋತೆನು. ನಿನ್ನ ರೂಪಿಗೆ ಸೋತೆನು, ಮಾರನ ಹತಿಯನ್ನು ಸೈರಿಸದಾದೆನು. ಮಾರನ ಹತಿಯನ್ನು ಸೈರಿಸದಾದೆನು, ಸೈರಿಸದಾದೆನು. ಮಾರನ ಹತಿಯನ್ನು ಸೈರಿಸದಾದೆನು, ಸೈರಿಸದಾದೆನು, ಸೈರಿಸದಾದೆನು. ನಾನು ಸೋತೆನು. ಪುಣ್ಯವಂತನೆಯನ್ನ ಬಯಕೆಯ ಸಲ್ಲಿಸಲು, ಪುಣ್ಯವಂತನೆಯನ್ನ ಬಯಕೆ ಎನ್ನ ಬಯಕೆ ಎನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾಬೇಡುವೆ. ಪುಣ್ಯವಂತನೆ ನನ್ನ ಬಯಕೆ, ನನ್ನ ಬಯಕೆ, ನನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾಬೇಡುವೆ. ಮುನ್ನ ಮಾರ್ಗವ ತೋರುವೆ ನಾಬೇಡುವೆ.
ನಾ ಬೇಡುವೆ ನಿನ್ನ ರೂಪಿಗೆ ಸೋತೆನೋ ಮಾರನ ಹತಿಯನ್ನು ಸೈರಿಸದಾದೇನು ಸೋತೆನು ಸೈರಿಸದಾದೇನು ಸೋತೆನು ಅಯ್ಯೋ, ನಾನು ಆದಷ್ಟು ಬೇಗ ಮುಗಿಸಬೇಕು ಅಂತಲೇ ಯೋಚನೆ ಮಾಡಿದ್ದು. ನಾನೀಗ ಮಾತಾಡಿದ್ರೆ ನೀವು ಮನೆಗೆ ಹೋಗೋ ದಾರಿ ಕೇಳೋದಿಲ್ಲ ಮತ್ತೆ. ಹೌದಾ? ಅಂತ ಮಾತಾಡಿಬಿಟ್ಟೆ. ಹೌದಪ್ಪ. ಹೌದಾ? ಯೋಚನೆ ಮಾಡೋದು ಬೇಡವೇ ಬೇಡ. ನಿಮಗೆ ಇಲ್ಲೇ ಉಳಿಯುವ ವ್ಯವಸ್ಥೆ ಮಾಡ್ತೇನೆ. ಏನ್ ಬೇಕು ಹೇಳಿ, ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಇವತ್ತು ಉಳಿಯುವ ವ್ಯವಸ್ಥೆ ಎಲ್ಲ ಒಳ್ಳೇದುಂಟು, ಮತ್ತೆ ಅದು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮಲ್ಲಿಗೆ ಬಂದ್ರೆ ಹಾಗೆ, ನೀವು ಮತ್ತೆ ಯೋಚನೆ ಮಾಡಿ ಬರಬೇಕು ಅಂತಿಲ್ಲ. ನೇರವಾಗಿ ಬಂದ್ರೆ ಆಯ್ತು. ಬಂದಲ್ಲಿ ಕೈ ತೋರಿಸಿದಲ್ಲಿ ಕಾಲಿಟ್ಟಲ್ಲಿ ವ್ಯವಸ್ಥೆ ಇರ್ತದೆ. ಹೌದೌದು. ಇದು ಮತ್ತೆಂತದ್ದಲ್ಲ, ನನಗೆ ನಿಮ್ಮನ್ನೊಂದು ಮಾತಾಡಬೇಕಿತ್ತು. ಅಂತ ಕೈ ನೋವ ಸುಮ್ಮನೆ ಇವತ್ತದಕ್ಕೆ ಯೋಚನೆ ಇಲ್ಲ. ಆದ್ರೆ ಇದು ಮತ್ತೆಂತದ್ದಲ್ಲ, ಇದು ನನಗೆ ನನ್ನ ಅಪ್ಪನ ಎದುರಿನಲ್ಲಿ ತಲೆ ಎತ್ತಿ ಮಾತಾಡೋ ಅಭ್ಯಾಸ ಇಲ್ಲ. ಒಳ್ಳೆ ಸಂಸ್ಕಾರ. ಹೌದಾ? ಬೇಕು ಅದು ಬೇಕು. ಹಿರಿಯವರ ಎದುರಿನಲ್ಲಿ ತಲೆ ಮತ್ತೆ ನೀವು ತಲೆ ಎತ್ತುದು ಯಾವಾಗ? ಕೊಚ್ಚು ಸಮಯಕ್ಕೆ ಮಾತ್ರ, ಅಲ್ದ್ರೆ ತಲೆ ತೆಗೆಸ್ಕೊಂಡೇ ಇರುದು. ಹಾಗಲ್ಲ, ಪ್ರೀತಿ ಹೆಚ್ಚಾದಾಗಲೂ ಒಮ್ಮೊಮ್ಮೆ ತಲೆ ಎತ್ತೇವೆ, ಕೊಚ್ಚುವಾಗ ಮಾತ್ರ ಅಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ಮ ನಾ ಹೆಚ್ಚು ಒಡನಾಟ ಇಲ್ಲಲ್ಲ. ಒಡನಾಟ ಮಾಡ್ಬೇಕು, ಎಲ್ಲ ಗೊತ್ತಾಗ್ತದೆ. ಇದು ನೋಡಿ, ಒಡೆ ಹುಟ್ಟಿಗಿಂತ ಒಡನಾಟವೇ ಶ್ರೇಷ್ಠ. ಮತ್ತೆ ನಮ್ಮ ಒಡನಾಟ ಮಾಡಿ ಗೊತ್ತಾಗ್ತದೆ ನಿಮಗೆ. ಅವನು ಸಹವಾಸ ಎಲ್ಲ ಮಾಡುವುದಿಲ್ಲ. ಅಲ್ಲ, ನಿಮ್ಮ ಹಿಂದಿನವರೆಲ್ಲ ಮಾಡಿದ್ದಾರೆ, ಅವರೆಲ್ಲ ಮಾಡ್ಕೊಂಡು ಹೋಗಿ ಪಾಪ. ಅಷ್ಟೇ ಮಾಡ್ಕೊಂಡು ಹೋಗಿ. ಇದು ನನಗೆ ಇನ್ನು ಮದುವೆ ಆಗಲಿಲ್ಲ. ಎಂತದ್ದು ವಿಷಯ ವ್ಯಕ್ತಪಡಿಸಿ. ನಾಗರಾಜ್ ಹತ್ರ ಮಾತಾಡ್ಬೇಕು ಅಂತ ಅಲ್ವಾ? ಹೌದೌದು, ಮಾತಾಡ್ಬೇಕು. ನಾ ಮಾತಾಡ್ತೇನೆ. ಒಂದು 5 ಹೆಡೆಯವ ಆದೀತಾ ಅಥವಾ ಒಂದು 7 ಹೆಡೆಯವ? ಎಂತದ್ದು ನಿಮ್ ಮದುವೆಗೆ? ಸುಮ್ನಿರಿ. ಹೆಡೆ ಶ್ರೇಷ್ಠ ಹೌದು ಅಂತಾದ್ರೆ ನಮ್ಮೂರೆಲ್ಲ ನೋಡಿ ಮದುವೆ ಆಗುದಿಲ್ವ? ಯಾರು ಸಿಕ್ಕದೆ ಆಗಿದ್ದಲ್ಲ. ಎಲ್ಲಿ ನೋಡಿದರೆ ನನಗೆಲ್ಲ ಒಪ್ಪುವ ಜನ. ಹೌದೌದು, ನೋಡಿ ಆಯ್ತು. ನನ್ನ ಮನಸ್ಸಿಗೆ ಒಪ್ಪಿಗೆ ಆದವರು ಯಾರೂ ಇಲ್ಲ. ಹಾಗಾಗಿ ನಿಮ್ಮಲ್ಲೊಂದು ಮಾತು ಹೇಳ್ತಾ ಇರೋದು. ನಿಮಗೆ ಒಂದು ಸಣ್ಣ ಕೆಲಸ, ನೇರವಾಗಿ ನಾನು ಅಪ್ಪ ಇದ್ದಲ್ಲಿಗೆ ಬರುವುದು, ಅಪ್ಪನಲ್ಲಿ ಹೇಳುವುದು, ಮಾವ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಕು. ಅಂತ ಹೇಳ್ಬೇಕು, ಮಾವ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಕು. ನಿನ್ನ ಅಪ್ಪನಲ್ಲಿ ನಾನು ನಿಮಗೆ ಸೋತವಳು ನಾನು ನನ್ನ ಬಯಕೆ ಈಡೇರಿಸಿ ತೊರೆದೀಗೋಯದ ಸರ್ವ ಸುಗಂಗಳ ಗುರುತರ ಹೊಣೆಗಾಗಿ, ತೊರೆದೀಗೋಯದ ಸರ್ವ ಸುಗಂಗಳ ಗುರುತರ ಹೊಣೆಗಾಗಿ ತರುಣಿಯ ಹಂಗಿಗೆ ಸಿಲುಕೆನು ಸರ್ವಥ, ತರುಣಿಯ ಹಂಗಿಗೆ ಸಿಲುಕೆನು ಸರ್ವಥ ನೆರಳುವೆಯನು ತೆತ್ತು. ನಿಮ್ಮ ಪಾಲಿಗೆ ಬಂದಿರುವಂತ ಕಷ್ಟವನ್ನು ದೂರ ಮಾಡಿದೆ ಎನ್ನುವ ಸಲುವಾಗಿ ನನ್ನನ್ನು ನೀನು ಬಯಸಿದೆ ಎನ್ನುವಂತ ಮಾತ್ರಕ್ಕಿದು ಆಕ್ಷೇಪವೇ ಅಲ್ಲ. ಹೌದಾ? ಹಾಗಂತ ಇದನ್ನು ಒಪ್ಪಿಕೊಳ್ಳುವಲ್ಲಿ ನನ್ನ ಮನಸ್ಥಿತಿ ಹೇಗೆ? ತೊರೆದಿಹೆ ಗಾಯದ ಸರ್ವ ಸುಖಂಗಳ. ಯಾವತ್ತು ಕಲಿಯುವ ಸಂದರ್ಭದಲ್ಲಿ ಪ್ರಾಮಾಣಿಕವಾದ ನಿಷ್ಠೆ ಇಟ್ಕೊಂಡು ಅದರಲ್ಲೇ ನಾವು ಮುಂದುವರಿಬೇಕು. ಬಿಟ್ರೆ ಈ ಮಧ್ಯದಲ್ಲಿ ಪ್ರೀತಿ ಪ್ರೇಮ ಅಂತ ಸಿಕ್ಕೊಂಡ್ರೆ ಆ ಕಡೆ ಅದು ಮುಂದೆ ಹೋಗುದಿಲ್ಲ, ಈ ಕಡೆ ಪ್ರೀತಿಯೂ ಮುಂದೆ ನಡೆಯುವುದಿಲ್ಲ. ಹಾಗಾಗಿ ನಾವು ಸದ್ಯ ಕಲಿಯೋದು ಬಿಟ್ಟಿದ್ದೇವೆ. ಅವ ಪಾಪ ದಾರಿ ಮೇಲೆ ಬಿದ್ಕೊಂಡಿರುವುದೇ. ಅದಕ್ಕಾಗಿ
ನಾನು ಇದನ್ನು ಯಾವುದನ್ನು ಬಯಸಿದವನಲ್ಲ. ಉನ್ನತವಾದಂತಹ ಯಾವುದೋ ಒಂದು ಲಕ್ಷ್ಯವನ್ನು ಇರಿಸಿಕೊಂಡು ಮಹತ್ತರವಾದಂತ ಸಾಧನೆಯತ್ತ ಮುಖ ಮಾಡಿದವ ನಾನು. ತರುಣಿಯ ಹಂಗಿಗೆ ಸಿಲುಕೆನು ಸರ್ವತ. ಬೇಸರ ಆಗಬೇಡ. ನಿನ್ನ ಕಡು ದೈನ್ಯದಿನ ಬೇಡಿದರೆ ಎನ್ನಯ ನುಡಿ ಧಿಕ್ಕರಿಸಿದೆಯ, ಎನ್ನಯ ನುಡಿ ಧಿಕ್ಕರಿಸಿದೆಯೋ. ಕಡು ದೈನ್ಯದಿನ ಬೇಡಿದರೆ ಎನ್ನಯ ನುಡಿ ಧಿಕ್ಕರಿಸಿದೆಯೋ, ನುಡಿ ಧಿಕ್ಕರಿಸಿದೆಯ. ನಾನೇ ನಿನ್ನಲ್ಲಿ ಸೊಕ್ಕಿನಿಂದ ಮಾತಾಡಿದ್ದಲ್ಲ, ನಿನ್ನಲ್ಲಿ ದೈನ್ಯದಿಂದ ಬೇಡಿಕೊಂಡದ್ದು. ಆದರೂ ನನ್ನ ನುಡಿಯನ್ನು ಧಿಕ್ಕಾರ ಮಾಡ್ತಾ ಇದ್ದೀಯ ಅಂತಾದ್ರೆ ಯೋಚನೆ ಮಾಡಿ ನೋಡು. ಹೇಳಿದೆಯಲ್ಲ, ಬರುವಾಗ ಬಂದೆ ಹೋಗುವಾಗ ದಾರಿ ಗೊತ್ತಾಗುತ್ತಾ ಇಲ್ಲ ಅಂತ. ಯಾಕೆ ಗೊತ್ತಾಗುತ್ತಾ ಇಲ್ಲ? ನಮ್ಮ ನಾಗಲೋಕದ ವೈಶಿಷ್ಟ್ಯತೆಯೇ ಹಾಗೆ. ಉರಗಪಾಶ ಕೇಳಿರಬಹುದು ನೀನು. ಅದೇ ಉರಗಪಾಶದಲ್ಲಿ ನಿನ್ನನ್ನು ಇಲ್ಲಿ ಬಂಧಿಸಿ ಮನಸ್ಸು ಮಾಡಿ ಬರ್ಬರಿಕ ನಿಂತಾದ್ರೆ ನಾಗಲೋಕವನ್ನ ಮುನಿದರೆ ಮಾರಿ ಮುನಿದರೆ ಮಾರಿ ಮುನಿದರೆ ಮಾರಿ ಮುನಿದರೆ ಮಾರಿಯು ಸದಿ ನೀ ಬಲ್ಲೆ ಕುಣಿಗಾಲದಿಂದ ಮಾತ್ರ ನಾರಿ ಆಗುತ್ತಾಳೆ, ಮುನಿದರೆ ಮಾರಿ ಆಗುತ್ತಾಳೆ, ಹೆಮ್ಮಾರಿ ಆಗುತ್ತಾಳೆ. ಹೋಗುವುದು ನಾನು. ಇದು ನಮ್ಮ ಸ್ಥಳ. ಇಲ್ಲಿವರೆಗಾಗಿ ಬಂದ ನನ್ನ ನುಡಿಯನ್ನು ಧಿಕ್ಕಾರ ಮಾಡ್ತಾ ಇದ್ದೀಯ ಅಂತಾದ್ರೆ ಏನು ನಿನಗಿರುವಂತಹ ಸೌಂದರ್ಯದ ಮದ, ನಿನಗಿರುವಂತಹ ವಿದ್ಯೆಯ ಮದ, ನಿನ್ನಲ್ಲಿರುವಂತಹ ಸ್ಥಳಬಲದ ಮದ, ಯಾವೆಲ್ಲ ವಿದ್ಯೆಗಳನ್ನ ಯಾವೆಲ್ಲ ಶಕ್ತಿಯನ್ನು ನಂಬಿಕೊಂಡು ನನ್ನನ್ನು ಧಿಕ್ಕಾರ ಮಾಡ್ತಾ ಇದ್ದೀಯೋ ಅದೇ ವಿದ್ಯೆ ಅದೇ ಶಕ್ತಿ ನಿನ್ನ ಕೊನೆಯ ಕಾಲದಲ್ಲಿ ನಿನ್ನ ಪ್ರಯೋಜನಕ್ಕೆ ಬಾರದೇ ಹೋಗಲಿ, ಬಾರದೇ ಹೋಗಲಿ ಎಂದು ಹೇಳಿದ ಸತಿಯ ಮಾತಿಗೆ ನೊಂದು ಕೊಳುದೀಶ್ವರಿಯ ಧ್ಯಾನದಿ ಬಂದ ಗುಹೆಯ ಮಾರ್ಗವನರಸುತ್ತ ಬರ್ಬರೀಗನು ನಡೆದರೆ ನನ್ನನ್ನು ಶಪಿಸಿ ಹೋದಲ್ಲ ಈಕೆ. ಇವಳ ಶಾಪನ ನನ್ನ ತಟ್ಟದೆ ಬಿಟ್ಟೇತ. ನೊಂದ ಹೆಣ್ಣಿನ ಶಾಪ ತಟ್ಟೀತೆ ಬಿಟ್ರೆ ಕಾಮಾಂಧ ಹೆಣ್ಣಿನ ಶಾಪ ಯಾವತ್ತಿಗೂ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವಳು ತಿರಸ್ಕರಿಸಿರಬಹುದು, ಇವಳು ನನ್ನನ್ನು ಧಿಕ್ಕರಿಸಿರಬಹುದು, ಅಲ್ಲ ನನ್ನ ಮಾತಿಗೆ ಮನ್ನಣೆಯನ್ನ ಕೊಡದೆ ನನ್ನನ್ನು ಶಪಿಸಿರಬಹುದು. ಆದರೆ ನಾನು ನಂಬಿರುವುದು ಆ ಚಂಡಿಕೆಯನ್ನ. ಇವಳು ನನಗೆ ದಾರಿ ತೋರಿಸಬೇಕ. ಚಂಡಿಕಾ ದತ್ತವಾದಂತ ಅಕ್ಷಯ ಖಡ್ಗವನ್ನು ಧರಿಸಿದವನ ತಾಯಿಯನ್ನ ಮನಸ್ಸ ಸ್ಮರಿಸಿ ಇದರ ದಿವ್ಯ ತೇಜಸ್ಸಿನಿಂದ ಹೊರಬರುವಂತ ಬೆಳಕಿನ ಆದರ್ಶದಲ್ಲಿ ಮುಂದೆ ಕಥೆಯ ತನ್ಮಧ್ಯದಲ್ಲಿ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ, ಕೇವಲ ಕಲಾವಿದರ ಮೇಲಿನ ಅಭಿಮಾನ ಆ ಒಂದು ದ್ಯೋತಕವಾಗಿ ಇವತ್ತು ನಮ್ಮ ಮಂಡಳಿಯನ್ನು ಇಲ್ಲಿವರೆಗೆ ಕರೆಸಿ ಇಂಥ ಒಂದು ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಿರುವಂಥ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಹಾಗೂ ಡಾಕ್ಟರ್ ಶ್ರುತಿ MS ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಪುತ್ತೂರಲ್ಲಿ ನಮ್ಮ ಕಾರ್ಯಕ್ರಮ ಡಾಕ್ಟರ್ ಬಂದರು, ಜನ್ಸಾಲಿಯವರೇ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ ಕೇವಲ ಅಷ್ಟೇ ಹೇಳಿದ್ದವರು. ಖಂಡಿತ ಮಾಡಬೇಕಂತೇಳಿ ಆ ಒಂದು ಉದ್ದೇಶದಿಂದ ಆ ಒಂದು ಪ್ರೀತಿ ಅಭಿಮಾನದಿಂದ ಇವತ್ತು ಇಲ್ಲಿ ನಮ್ಮ ತಂಡವನ್ನು ಕರೆಸಿ ಇಷ್ಟು ವಿಜೃಂಭಣೆ ರೀತಿಯಲ್ಲಿ ಯಾವುದಕ್ಕೂ ಯಾವುದೇ ಕೊರತೆಯಾಗದ ರೀತಿಯಲ್ಲಿ ಯಶಸ್ವಿ ಒಂದು ಪ್ರದರ್ಶನ ವ್ಯವಸ್ಥೆ ಮಾಡಿದ್ದಾರೆಂದರೆ ಆ ಡಾಕ್ಟರಿಗೆ ನಮ್ಮ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು ನಿರ್ವಿಘ್ನದಾಯಕನಾದ ಶ್ರೀ ಮಹಾಗಣಪತಿಯು ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂಥ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ದೇವರಲ್ಲಿ ಮನಸಾ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮೆಲ್ಲ ಕಲಾವಿದರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಯಾವುದೇ ಒಂದೇ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಅದನ್ನು ಆಸ್ವಾದಿಸುವಂಥ ಅಭಿಮಾನಿಗಳು ಅಷ್ಟೇ ಪ್ರಾಮುಖ್ಯ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮ ಮಾಡುವವರಿಗೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರಿಗೂ, ಕಲಾವಿದರು ಉಳಿವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ ಬಂಧುಗಳಿಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲ ಮಹನೀಯರಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳ ಮುನ್ನೋಟ ನಾಳೆ ಸಂಜೆ ಸಮೀಪ ಸುರತ್ಕಲ್ಲು ಸೀಮಂತೂರಿನಲ್ಲಿ ಬಯಲಾಟವಾಗಿ
ಸಂಜೆ 7ರಿಂದ ರಾತ್ರಿ 1 ಗಂಟೆಯ ತನಕ ಕಾಲಮಿತಿಯ ಪ್ರದರ್ಶನ, ಬ್ರಹ್ಮಕಪಾಲ ಹಾಗೂ ಕನಕಾಂಗಿ ಕಲ್ಯಾಣ ಎಂಬ ಪೌರಾಣಿಕ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ. ಸಾಧ್ಯ ಆದಷ್ಟು ಮಂದಿ ನಾಳಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ವ್ಯವಸ್ಥಾಪಕರನ್ನು, ಆಟ ಆಡುವ ನಮ್ಮ ಸಂಸ್ಥೆಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಯಜಮಾನರ ಇನ್ನೆರಡು ಸಂಸ್ಥೆಗಳು ಹಾಲಾಡಿ ಮೇಳ ಮತ್ತು ಸಿಗಂದೂರು, ಪೆರಡೂರು, ಹಾಲಾಡಿ, ಸಿಗಂದೂರು ಈ 3 ಮೇಳಗಳ ಹರಕೆ ಬಯಲಾಟ ಅಥವಾ ಇನ್ನಿತರ ಯಾವುದೇ ಒಂದು ಯಕ್ಷಗಾನ ಪ್ರದರ್ಶನ ಬೇಕಾದಲ್ಲಿ ನಮ್ಮ ಮೇಳದ ವ್ಯವಸ್ಥಾಪಕರಾಗಿರುವಂಥ ವೈ ಕರುಣಾಕರ್ ಶೆಟ್ಟಿ ಅವರನ್ನು, ಮೇಳದ ಪ್ರಬಂಧಕರಾಗಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರನ್ನು ಸಂಪರ್ಕಿಸಿ ಎಂಬುದಾಗಿ ತಿಳಿಯಪಡಿಸುತ್ತಾ, ನಮ್ಮ ಯಜಮಾನರ 3 ಮೇಳಗಳಿಗೆ ತಾವೆಲ್ಲ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಸದಾಕಾಲ ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಂಡು ನೆರೆದಿರುವಂಥ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ವಂದನೆಯನ್ನು ಸಲ್ಲಿಸಿ ಮುಂದಿನ ಕಥಾಭಾಗವನ್ನು ಆರಂಭಿಸುವರೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ಆತ್ಮೀಯ ಯಕ್ಷಾಭಿಮಾನಿಗಳ ರಸಭಂಗಕ್ಕೆ ಕ್ಷಮೆ ಇರಲಿ. ಕಳೆದ ಒಂದು ಸಣ್ಣ ಪ್ರಕಟಣೆ, ಯಾರು ಭೋಜನವನ್ನು ಮುಗಿಸಲಿಲ್ಲ ಅವರು ದಯವಿಟ್ಟು ಅಲ್ಲಿ ಭೋಜನದ ವ್ಯವಸ್ಥೆ ಇದೆ, ದಯವಿಟ್ಟು ಯಾರು ಊಟ ಮಾಡದೆ ಹೋಗಬಾರದು ಅಂತ ಹೇಳಿ ವಿನಂತಿ. ಮತ್ತು 10:30 ನಂತರ, ಈಗ ಊಟದ ವ್ಯವಸ್ಥೆಯ ನಂತರ ಚಹಾ ವ್ಯವಸ್ಥೆ ಕೂಡ ಇರ್ತದೆ. ಎಲ್ಲರೂ ಮಧ್ಯ ಚಹಾವನ್ನು ಹೋಗಿ ಸೇವಿಸ್ಬೋದು ಆಟ ಮುಗಿಯುವಲ್ಲಿವರೆಗೆ. ನಂತರ ಶೌಚಾಲಯದ ವ್ಯವಸ್ಥೆಯನ್ನು ಕ್ರೀಡಾಂಗಣದ ಎದುರು ಭಾಗದ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋದರೆ ಮರಾಠಿ ಸಮುದಾಯ ಭವನ ಇದೆ, ಅದರ ಕೆಳಗಿನ ಹಂತದಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂಧುಗಳೇ, ಕಳೆದ 5 ವರ್ಷಗಳಿಂದ ಪುತ್ತೂರಿನ ಹೊರವಲಯದಲ್ಲಿರುವ ನರಿಮೊಗರಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ ತನ್ನ ಸಾರ್ಥಕ ಸೇವಾ ಪ್ರಯಾಣವನ್ನು ಸ್ಮರಿಸಿಕೊಂಡು ಮತ್ತಷ್ಟು ಸದೃಢವಾಗಿ ಹೊಸ ಸಮಾಜಮುಖಿ ಯೋಜನೆಗಳು ಮತ್ತು ಸಂಕಲ್ಪಗಳೊಂದಿಗೆ ಮುನ್ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮೇಲೆ, ವೈದ್ಯರ ಮೇಲೆ ವಿಶ್ವಾಸವಿಟ್ಟು ಬೆಂಬಲಿಸಿದ, ಆಯುರ್ವೇದ ಕ್ಷೇತ್ರದಲ್ಲಿ ನಾವು ಮಾಡುತ್ತಿರುವ ಅಳಿಲು ಸೇವೆಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಬೆಳವಣಿಗೆಗೆ ಕಾರಣರಾದ ಎಲ್ಲರಿಗೂ ಧನ್ಯತಾ ಭಾವದಿಂದ ವಂದಿಸಿಕೊಳ್ಳುತ್ತಾ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಸೊಗಡನ್ನು ಬೀರುವ ನಮ್ಮ ಸಾಂಪ್ರದಾಯಿಕ ಕಲೆಯಾದ ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಈ ಸಂತಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇವೆ. ಆ ನಿಟ್ಟಿನಲ್ಲಿ ಯಕ್ಷಪ್ರಸಾದಿನಿ 2026 ಸಂಪನ್ನಗೊಳ್ಳುತ್ತಿದೆ. ಹೊರರೋಗಿ ಹಾಗೂ ಒಳರೋಗಿ ವಿಭಾಗಗಳನ್ನು ಹೊಂದಿ ಕಾರ್ಯಾಚರಿಸುತ್ತಿದ್ದು, ಬೆಳವಣಿಗೆಗೆ ಊರ ಜನರ ಆಶೀರ್ವಾದ, ಗುಣಹೊಂದಿದ ರೋಗಿಗಳ ಶುಭ ಹಾರೈಕೆಗಳೇ ಕಾರಣ ಎಂಬುದು ನನ್ನ ಅನಿಸಿಕೆ. ಪ್ರಸಾದಿನಿ ಸ್ವರ್ಣಪ್ರಾಶನ ಉತ್ಪನ್ನವು ದೇಶಾದ್ಯಂತ ಅಧಿಕ ಗ್ರಾಹಕರನ್ನು ಜಾಲತಾಣದ ಮೂಲಕ www.prasadini.com ಮೂಲಕ ಹೊಂದಿದೆ. ಯಾವಾಗಲೂ ಸಾಬೂನಿಗೆ ನೀರು ತಾಗಿದ್ರೆ ಮಾತ್ರ ನೊರೆ ಬರುವುದು, ಒಳ್ಳೆ ಸಾಬೂನು ಅಂತೇಳಿ ಗೋಡೆಗೆ ಉಜ್ಜಿದ್ರೆ ನೊರೆ ಬರುವುದಿಲ್ಲ. ಹಾಗೆ ವೈದ್ಯಕೀಯ ಇರಬಹುದು, ಚಿಕಿತ್ಸೆ ಇರಬಹುದು, ಅಥವಾ ಯಕ್ಷಗಾನಂಥ ಕಲಾ ಪ್ರಕಾರವೇ ಇರಬಹುದು, ಅದಕ್ಕೆ ದೈವಿಕವಾದ ಸ್ಪರ್ಶ ಸಿಕ್ಕಿದಾಗ ಆ ಕೆಲಸ ಅದೊಂದು ವಿಶಿಷ್ಟವಾದ ಪ್ರಭಾವವನ್ನು ಬೀರ್ತದೆ ಅಂತೇಳಿ ನನ್ನ ಅನಿಸಿಕೆ. ಯಕ್ಷಗಾನ ಕೇವಲ ಒಂದು ಮನರಂಜನಾ ಕಲೆಯಲ್ಲ, ಅದು ಒಂದು ಆರಾಧನಾ ಕಲೆ, ಅದು ಒಂದು ಉಪಾಸನಾ ಪೂರ್ವಕವಾದ ಕಲೆ. ಆ ನಿಟ್ಟಿನಲ್ಲಿ ಇವತ್ತು ಚಂದ್ರಗ್ರಹಣ ಅಂತ ಕೆಲವರು ಹೇಳಿದರು, ಆದರೆ ಅದು ಒಮ್ಮೆ ಬರ್ತದೆ ಮತ್ತೆ ಹೋಗ್ತದೆ. ಆದರೆ ನಮ್ಮ ಮನಸ್ಸು ಬುದ್ಧಿಗಳಿಗೆ ಹಿಡಿದ ಗ್ರಹಣಕ್ಕೆ ಮೋಕ್ಷ ಆಗಬೇಕಿದ್ರೆ ಅದಕ್ಕೆ ಯಕ್ಷಗಾನದಂತಹ ಕಲೆಯ ಮೂಲಕ ಭಗವಂತನ ಗುಣಕಥನವನ್ನು ಮಾಡುವುದರ ಮೂಲಕ ಅದಕ್ಕೆ ಒಂದು ಮೋಕ್ಷವನ್ನು ಕರುಣಿಸಲು ಸಾಧ್ಯವಿದೆ, ಆ ಮಾಯೆಯಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ. ಪೆರಡೂರು ಮೇಳದ ಆಟ ನರಿಮೊಗರಿನಲ್ಲಿ ಪ್ರಥಮ ಬಾರಿಗೆ ಆಗ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ, ರಸಾಸ್ವಾದ ಮಾಡುವವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಕೆಲವರು ನಾನು ನೆನಪಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ, ನೀರಿನ ವ್ಯವಸ್ಥೆಯನ್ನು ನೆರೆಕರೆಯ KMF ಉದ್ಯೋಗಿ ಸದಾಶಿವ ನಾಯ್ಕ ಇವರು ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ಪೊಲೀಸ್ ನಿರೀಕ್ಷಕರು ಹಾಗೂ ನರಿಮೊಗರ ಗ್ರಾಮ ಪಂಚಾಯತ್ PDO ಹಾಗೂ ಸಿಬ್ಬಂದಿ ವರ್ಗ ಇವರಿಗೂ ಧನ್ಯವಾದಗಳು. ವ್ಯವಸ್ಥೆಯಲ್ಲಿ ಶ್ರಮಿಸಿ ಸಹಕರಿಸಿದ ನಮ್ಮ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ಮರಾಠಿ ಸಮಾಜ ಸೇವಾ ಸಂಘದ ಭವನದ ಶೌಚಾಲಯವನ್ನು ಬಳಕೆಗೆ ಅವಕಾಶ ಮಾಡಿಕೊಟ್ಟು, ಅದು ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕೆಲವು ದಿನಗಳಿಂದ ನಮ್ಮ ಜೊತೆಗೆ ಇದ್ದಂತಹ, ಅನ್ಯಾನ್ಯ ರೀತಿಯಲ್ಲಿ ಸಹಕರಿಸಿದಂತಹ ಶ್ರೀ ಮಹಾಲಿಂಗ ನಾಯ್ಕ ಅಧ್ಯಕ್ಷರು, ಮರಾಠ ಸಮಾಜ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ, ಮತ್ತು ಶ್ರೀ ಪ್ರವೀಣ್ ಪೂಜಾರಿ STMC ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು ಹಾಗೂ ಸರ್ವ ಸದಸ್ಯರು, ಶ್ರೀ ಚರಣ್ ಕುಮಾರ್ ಮುಖ್ಯ ಗುರುಗಳು, ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು ಹಾಗೂ ಶೀಲತಾ ಟೀಚರ್ ಇವರಿಗೆ, ಮತ್ತು ವೇದನಾಥ್ ಸುವರ್ಣ ನರಿಮೊಗರು, ಶ್ರೀ ದುಗ್ಗಪ್ಪ ವಿಶ್ರಾಂತ ಪ್ರಾಚಾರ್ಯರು, ಗಂಗಾಧರ ಸುವರ್ಣ ಮೃತ್ಯುಂಜಯೇಶ್ವರ ದೇವಸ್ಥಾನದ ಸಂಚಾಲಕರು, ಪ್ರವೀಣ ಆಚಾರ್ಯ ಸ್ಥಳೀಯ ಜನಪ್ರತಿನಿಧಿ, ಮತ್ತು ಶ್ರೀನಿವಾಸರಾವ್ ಪೂರ್ಣಿಮಾ ಸೋಪ್ ಎಂಟರ್ಪ್ರೈಸಸ್
ಈಶ್ವರ ಬಡೆಕಾರ್ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು, ರಾಮನಾಯ್ಕ್ ಬೆಟ್ಟಂಪಾಡಿ ಪ್ರಥಮ ದರ್ಜೆ ಕಾಲೇಜು ಗ್ರಂಥಪಾಲಕರು, ಸುಬ್ರಹ್ಮಣ್ಯ ಪ್ರಕಾಶ್ ಡಿಪೋ ಮ್ಯಾನೇಜರ್ KSRTC ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಲೈವ್ ಸ್ಟ್ರೀಮಿಂಗ್ ಮಾಡಿದಂತಹ ಸುದ್ದಿ ಚಾನಲ್ ಮತ್ತು ಅದರೊಟ್ಟಿಗೆ ನಮ್ಮನ್ನು ಕೊಲಾಬರೇಟ್ ಮಾಡಿದಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇದನ್ನು ಲೈವ್ ಆಗಿ ಪ್ರಸಾರ ಮಾಡಿದ್ದಾರೆ ಮತ್ತು ನಂತರ ಕೂಡ ಇದನ್ನು ಪ್ರಸಾದಿನಿ ಆಯುರ್ನಿಕೇತನ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಸುದ್ದಿ ಚಾನಲ್ನಲ್ಲಿ ತಾವು ಮತ್ತೊಮ್ಮೆ ವೀಕ್ಷಿಸಬಹುದಾಗಿದೆ. ಮತ್ತು ಉತ್ತಮವಾದ ಭೋಜನ, ಎಲ್ಲರೂ ಹೇಳಿದರು ಬಹಳ ಚೆನ್ನಾಗಿದೆ ಊಟ ಅಂತ. ಸೊ ಅಂಥ ಉತ್ತಮ ಭೋಜನ ಸಿದ್ಧಪಡಿಸಿದ ಶ್ರೀ ಹರಿಗಣೇಶ್ ಕಲ್ಲುರಾಯ ಕುಂಜೂರು ಪಂಜ ಇವರಿಗೂ ಧನ್ಯವಾದಗಳು. ಮತ್ತು ಸೇರಿದಂಥ ಎಲ್ಲ ಪ್ರೋತ್ಸಾಹಿಸಿದ ಕಲಾ ರಸಿಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಕಲಾಸ್ವಾದ ಮಾಡುವವರು ಇದ್ದರೆ ಕಲೆ ಮತ್ತು ಆಯೋಜಕರು. ಸೊ ಈ ರೀತಿ ಬರುವ ವರ್ಷವೂ ಇಂಥ ಕಾರ್ಯಕ್ರಮವನ್ನು ಮಾಡಿಸುವ ಶಕ್ತಿಯನ್ನು ಭಗವಂತನು ನಮಗೆ ಕೊಡಲಿ ಅಂತ ನನ್ನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಮತ್ತು ಮೇಳದ ಕಲಾವಿದರ ಬಗ್ಗೆ 2 ಮಾತಿಲ್ಲ. ನಾನು ಆರಂಭದಿಂದ ಹಿಡಿದು ಕೊನೆಯವರೆಗೆ ಪ್ರತಿಯೊಂದು ನನ್ನ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಮಾರ್ಗದರ್ಶನ ಮಾಡಿರ್ತಾರೆ. ಹಾಗೆ ಭಾಗವತರಾದ ರಾಘವೇಂದ್ರ ಜನ್ಸಾಲೆ ಇವರು ಮತ್ತು ಮೇಳದ ಎಲ್ಲ ಕಲಾವಿದರಿಗೂ ನಾನು ತುಂಬುರದೆ ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ನಮಸ್ತೆ. ವೀರ ಭೀಮ ಕುಮಾರ ಹರ್ಷೋದ್ಗಾರವಾಯಿತು. ಶರವೇಗದಿಂದ ಓಡಾಡಿ ಬಂದೆ. ಮಗುವಿನ ಮುಖ ನೋಡಬೇಕೆಂಬ ಉತ್ಸಾಹದಿಂದ ಬಂದಾಗ ನಾವು ಎಣಿಸಿದ್ದ ಒಂದು ಆಗಿದ್ದ ಒಂದು ವಿಜಯ ಮುನಿಗಳು ಅವಳನ್ನು ಕರೆದುಕೊಂಡು ಹೋಗಿದ್ದಾರೆ. ಶ್ರೇಷ್ಠ ವಿದ್ಯಾಭ್ಯಾಸ ಒದಗಿಸಬೇಕೆಂಬ ಕಾರಣಕ್ಕಾಗಿ ಅವನೇ ಸಾಗರ ಸಂಗಮ ಕ್ಷೇತ್ರಕ್ಕೆ ಹೇಳಿದ್ಲು. ಹಾಗೆ ಮಗುವಿನ ನೋಡಬೇಕೆಂದಾಗಿ ಉತ್ಸಾಹದಿಂದ ಬಂದಾಗ ಆಶ್ರಮದಲ್ಲಿ ಕುಮಾರ ಇರಲಿಲ್ಲ. ಅವನನ್ನು ಹುಡುಕುತ್ತಾ ನೇರವಾಗಿ ನಾಗಲೋಕವನ್ನು ಸೇರಿದೆ. ಒಂದು ಹೆಣ್ಣು ಕಾಣ ಸಿಕ್ಕಲು ಸ್ವಾಮಿ ಉದ್ದಟತನವನ್ನೇ ಪ್ರವೃತ್ತಿಗೊಳಿಸಿದಳು ನಿಮ್ಮಲ್ಲೂ. ಹೌದು, ಆದರೆ ಒಂದು ಸಂತಸದ ವಿಷಯ ಅಂತಾದ್ರೆ ಕಟಕರ್ಣ ಎಂಬ ದಾನವನು ನನ್ನ ಮಗ ಕೊಂದಿದ್ದಾನೆ. ಬಂದ ಅನ್ಯರ ನೋವನ್ನು ದೂರಕರಿಸಿದ್ದಾನಂತಾಯ್ತಲ್ವಾ. ಅವಳ ಮಾತು ಒತ್ತಟ್ಟಿಗಿರಲಿ. ನನ್ನಲ್ಲಿ ಮದುವೆ ಆಗುವಂತ ಕೇಳುತ್ತಾಳೆ ಸಾಯಲಿಕ್ಕೆ. ಬೇಕ ನಮಗದಲ್ಲ, ಈಗಲ್ಲ ಬಿಟ್ಟಿದ್ದಾನೆ. ನೇರವಾಗಿ ಹುಡುಕುತ್ತಾ ಹೋಗ್ತೇನೆ. ನನಗೆ ಆಶ್ಚರ್ಯ ಆಗ್ತದೆ. ಅವನ ಕೊಲ್ಲುವ ಸಮಯದಲ್ಲಿ ಅವನ ರಕ್ತ ಮಾಂಸ ಮಜ್ಜೆಗಳು ನನ್ನ ದೇಹವನ್ನು ಅಂಟಿಕೊಂಡಿದೆ.
ಇದಕ್ಕೆ ಪರಿಹಾರ ಎಂಬಂತೆ ಸರೋವರವನ್ನಿರಿದ್ದೇನೆ. ನೋಡುವುದಕ್ಕೆ ಪುಟ್ಟ ಹುಡುಗ ಆಡುವ ಮಾತನ್ನ ಕೇಳಿದರೆ ಭಯಂಕರವಾದಂತ ಮಾತು. ನನ್ನ ಸ್ವಕಾರ್ಯಕ್ಕಾಗಿ ಅಲ್ಲ, ಸ್ವಚ್ಛಗೊಳಿಸುವುದಕ್ಕಾಗಿ ಸರೋವರ ಕೇಳಿದವ ನಾನು ಬಂದು ತಡಿತಾ ಇದ್ದೀಯಲ್ಲೋ. ಆಶ್ಚರ್ಯವಾಯಿತು ಹುಡುಗ. ಹರಿಯುವ ನೀರಿಗೆ ದೊಂಡೆ ನಾಯಕನ ಅಪ್ಪಣೆ ಬೇಕಂತ ಕೇಳ್ತೇನೆ. ಯಾವುದೇ ಆಗಲಿ ನಮ್ಮ ಕಾರ್ಯದಲ್ಲಿ ಮುಂದಾಗುವಂತ ಸಮಯದಲ್ಲಿ ಬಂದು ತಡೀತಾ ಇದ್ದೀಯಲ್ಲೋ. ಯಾರೋ ಯಾಕೆ ಪ್ರಪಂಚಕ್ಕೆ 4 ಮಂದಿಗೆ ಆದರ್ಶ ವ್ಯಕ್ತಿಯಾಗಿ ಬದುಕನ್ನು ಸಾಗಿಸಬೇಕಾದಂತ ನೀನು ತೋರಿಸುತ್ತಿರುವುದು ಏನೋ? ಏನು? ನಿನ್ನ ದೇಹಕ್ಕೆ ಆವರಿಸಿರುವಂತಹ ಮಾಂಸಗಳನ್ನು, ಮಜ್ಜೆಗಳನ್ನು, ರಕ್ತವನ್ನು ತೊಳೆಯುವುದಕ್ಕೆ ಈ ನೀರನ್ನು ಬಳಸ್ತಾ ಇದ್ದೀವಿ. ಇದನ್ನು ಯಾರು ಬಳಸುವುದು ಅಂತ ಆದ್ರೂ ಗೊತ್ತುಂಟ? ಯಾರು? ನಮ್ಮ ಗುರುಗಳು ದಿನನಿತ್ಯವೂ ಅವರ ಕರ್ಮಾಂಗಗಳಿಗೆ ಬಳಸುವಂತಹ ವಿಶೇಷವಾದಂತ ಜಲ. ಓಹೋ, ದೇವರ ಪೂಜೆಗೋ ಯಜ್ಞ ಯಾಗಾದಿಗಳಿಗೋ ಬಳಸುವಂತ ಈ ನೀರನ್ನ ನಿನ್ನ ಮೈ ಕೊಳೆ ತೊಳೆಯುವುದಕ್ಕೆ ಇರುವುದಲ್ಲ. ಇದನ್ನ ನೀನು ಅರ್ಥ ಮಾಡಿಕೊಳ್ಬೇಕಿತ್ತು. ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಕೇಳ್ತಿ. ಇದು ಹರಿಯುವ ನೀರಲ್ಲ, ಇದು ಸರೋವರ ಕೆರೆಯ ನೀರು ಇದು. ಓಹೋ, ಇದನ್ನು ನೀನು ಬಳಸಬಾರದು ಎನ್ನುವ ಹಾಗೆ ಸಾರಿ ಹೇಳ್ತೇನೆ. ಈ ಮಾತು, ಈ ನೀತಿ ನಿನಗೆ ಪತ್ತೆ ಆದ್ರೆ ಒಳ್ಳೆಯದು, ಇಲ್ಲ ಅಂತಾದ್ರೆ ಪೆಟ್ಟ ಏನು ನೀತಿ ಶಾಸ್ತ್ರ. ನನಗೆ ನೀತಿ ಪಾಠವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ಯಾರು ಯಾರಿಗೆ ಅಂತುಂಟು. ಗುರುಗಳು ಶಿಷ್ಯನಿಗೆ ಮಾಡಬಹುದು, ತಂದೆ ಮಗನಿಗೆ ಮಾಡಬಹುದು, ಅನಿವಾರ್ಯಕ್ಕೆ ಸಹ ಪಾಠಗಳಲ್ಲಿ ನಡೆದಿತ್ತು. ಆದರೆ ನೇರವಾಗಿ ನನ್ನಲ್ಲಿ ನೀತಿ ಶಾಸ್ತ್ರವನ್ನು ಹೇಳುವುದಕ್ಕೆ ಮುಂದಾದರೆ ಬುದ್ಧಿ ವಿಹೀನನಿಗೆ ಬುದ್ಧಿವಂತ ಮಾಡಬಹುದು. ಹೌದಾ? ಆದರೆ ಬುದ್ಧಿ ವಿಹೀನನಾಗಿರುವಂತ ಕಾರ್ಯವನ್ನು ನನ್ನ ಪ್ರಕಾರ ನಾನು ಮಾಡಿದವನಲ್ಲ. ಒಳ್ಳೆಯ ಮಾತಿನಿಂದ ಹೋದರೆ ಸರಿ, ಇಲ್ಲ ಅಂತಾದ್ರೆ ಏನು ಅಂತ ನೋಡ್ಬೇಕು. ಇಂಥ ಸ್ಥಳ ನನ್ನದು ಕಳಿಸುವ ಅನಿತರಲ್ಲಿ ಸಿಡಿಲೆರಗಿದು ನಮಗಿನಿಸಿ ಬಡಿದಪ್ಪಳಿಸಿದಂತ ಹೈಡಿಂಬಕನು ಗರ್ಜಿಸಿ ತಡೆದು ಅನಿಲ ಜನಪರದಿ ಉಪಚರಿಸುತ್ತ ಘನಪರಾಕ್ರಮಿ ಸೂರ್ಯ ತೇಜದ ಅಣುಗನಿವನಾರೆಂದು ದಿಟ್ಟಿಸಿ ನೋಡುತ್ತ ಅವಗಿದ್ದ ಯಾರು ನೀ ಕ್ಷಾತ್ರ ತೇಜವ ಬ್ರಹ್ಮವರ್ಚಸ, ಯಾರು ನೀ ಕ್ಷಾತ್ರ ತೇಜವು ಬ್ರಹ್ಮವರ್ಚಸ್ಸು ಕ್ರೂರಿ
ಯಾರಿಂದಲವತರಣವಾಯ್ತೋ ಸಮಾಧಾನ. ಕ್ಷಣಕಾಲ ಸೆಟ್ಟನ ಕೈಗೆ ಬುದ್ಧಿಯನ್ನು ಕೊಟ್ಟಂತಾದ್ರೆ ಮುಂದಾಗುವ ಅನಾಹುತಕ್ಕೆ ಕಣ್ಣೀರಳಿಸಬೇಕಾದಂತ ದುಸ್ಥಿತಿ ಎದುರಾಗ್ತದೆ ಕುಮಾರ. ಅವರನ್ನೊಮ್ಮೆ ಮತ್ತೊಮ್ಮೆ ಗಮನಿಸು. ವಯೋವೃದ್ಧರು, ನಿನಗೂ ಅವರಿಗೂ ವಯಸ್ಸು ಎನ್ನುವುದು ಅಜಗಜಾಂತರ ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಅಂತದ್ರಲ್ಲಿ ವ್ಯಾಜ್ಯ ಏನು ನನಗೆ ಗೊತ್ತಿಲ್ಲ. ಆದರೂ ಹಿರಿಯರನ್ನು ದಂಡಿಸುವುದು ಅದು ಅಪರಾಧವೇ ಸರಿ. ಕುಮಾರ, ನಿನ್ನೊಂದು ಕಾಣುತ್ತಾ ಇದ್ದೇನೆ. ನೀನು ಒಬ್ಬರೇ ನಿನ್ನಲ್ಲಿ 4 ಗುಣಗಳನ್ನು ನಾನು ಕಾಣುವುದಕ್ಕೆ ಸಾಧ್ಯವಾಯಿತು. ನೋಡು, ದೈವಿ ಶಕ್ತಿನಲ್ಲಿ ಎದ್ದು ಕಾಣುತ್ತಾ ಉಂಟು. ಆಸುರಿಯ ಸ್ವಭಾವ, ಕ್ಷತ್ರಿಯ ತೇಜಸ್ಸು, ಬ್ರಹ್ಮ ವರ್ಚಸ್ಸು. ಹೇಳು ಕುಮಾರ, ಯಾರು ನೀನು? ನಿನ್ನ ತಂದೆ ಯಾರು? ತಾಯಿ ಯಾರು? ಯಾಕೆ ಈ ರೀತಿ ಹೇಳಕ? ಹೌದು, ಚತುರ್ವಿಧ ಗುಣ ತಂದೆಲೆ ಉಂಟು ನೀನು. ಹೌದು, ಚತುರ್ವಿಧ ಗುಣದ ನೆಲೆ ಉಂಟು ನೀನಾರು ಬಹುಮಮತೆಯಿಂದ ಸಂತೈಸಿ ಕುವಕ ದುಷ್ಕರ್ಮಿಯನ್ನು ಉಪಚರಿಸಲೇನುಂಟು ವಿಯಗೇಂದ್ರ ಉರಗ ಸಂಬಂಧ. ನೀನು ಗ್ರಹಿಸಿದ್ದಲ್ಲವ ನನ್ನಲ್ಲಿ ಇರುವುದು ಸತ್ಯವೇ ಸರಿ. ಆದ್ರೆ ಸತ್ಯಾಸತ್ಯತೆ ಏನೆನ್ನುವುದನ್ನು ಹೇಳುವ ಮನಸ್ಸು ಇದ್ರೂ ಸಹ ಈಗ ಹೇಳುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಇವನನ್ನ ವೈರಿ, ಅವನನ್ನು ಹೋಗಿ ನೀನು ಉಪಚರಿಸಿದ ಪರಿಣಾಮವಾಗಿ ಪರ್ಯಾಯವಾಗಿ ನೀನು ನನಗೆ ವೈರಿಯ ಸ್ಥಾನದಲ್ಲಿ ಸೇರಿಕೊಳ್ತಿ. ಅದಕ್ಕಾಗಿ ಅವನು ಉಪಚರಿಸಿದೆಯಲ್ಲ, ಇನ್ನು ನೀನುಂಟು, ಅವ ಉಂಟು. ನನಗೆ ಈ ಸಂಬಂಧ ಬೇಡ. ತಿರುಗಿ ನೋಡಿದ ಉಭಯ ವೀರರ ತಿರುಗಿ ನೋಡಿದ ಉಭಯ ವೀರರ ಪರಮ ಪೂಜ್ಯತೆ ಮೂಡಲವರಲಿ, ಪರಮ ಪೂಜ್ಯತೆ ಮೂಡಲವರಲಿ. ಮರುತಜೆಗೆ ಮತ್ತವನ ತನಯಗೆ ಪುತ್ರವಾತ್ಸಲ್ಯ ಭರಿತವಾದುದು. ಮರುತಜೆಗೆ ಮತ್ತವನ ತನಯಗೆ ಪುತ್ರವಾತ್ಸಲ್ಯ ಭರಿತವಾದುದು. ಬರ್ಬರೀಕನ ನಿರುಕಿಸಿದ ಏಕಾಗ್ರ ಚಿತ್ತದಿ ಕರಣ ಕರಗೆ ಕರಣ ಕರಗೆ ಘಟೋತ್ಕಜನು ಹಂಬಲಿಸಿ ನುಡಿದನೋ ಪೋಗದಿರೆಲೋ ಮುದ್ದು ನಿಲ್ಲೊಂದು ಕ್ಷಣ ಪೋಗದಿರೆಲೋ ಮುದ್ದು ನಿಲ್ಲೊಂದು ಕ್ಷಣ ಒಂದು ಕ್ಷಣ ಒಂದು ಕ್ಷಣ ಅನುರಾಗವು ಮಳಿಸಿತು ನೋಡಿನ ದಣಿವೆ ಅನುರಾಗವು ಮಳಿಸಿತು ಅನುರಾಗವು ಮಳಿಸಿತು ನೋಡಿನ ದಣಿವೆ
ಧಾವಾಂತರಿಂದ ಧಾವಿಸಕ್ಕೆ ಮುಂದಾಗ್ತಾ ಇದ್ದೀಯ. ನೀನೇನು ಹೋಗುತ್ತೆ ಎಂದಾಗ ನನ್ನ ಎದೆಯ ಬಡಿತ ಎನ್ನುವುದು ಹೆಚ್ಚಾಗುತ್ತಾ ಇದೆ. ಹೃದಯಕ್ಕೆ ಬಹಳ ಹತ್ತಿರ ಆದವರನ್ನು ದೂರ ಮಾಡಿಕೊಳ್ಳುತ್ತಾ ಇದ್ದೇನೆ ಎನ್ನುವಾಗೆ ಭಾಸವಾಗುತ್ತಾ ಇದೆ ಕುಮಾರ. ನಿನ್ನನ್ನು ಕಂಡಾಗ ಯಾವುದ ಸಂಬಂಧದ ಹೊಂದಾಣಿಕೆಯಲ್ಲಿ ನಾನು ಮುರಿಮುರಿಯಾಗಿ ಬಂದೆಯಾದ ಅನುಭವ ಇಂದು ನನಗೆ ವೇದ್ಯವಾಗುತ್ತಾ ಇದೆ. ಹೋಗಬೇಡ ಕುಮಾರ, ದೂರ ಹೋಗಬೇಡ. ಮನಸ್ಸು ಹೇಳುತ್ತಾ ಇದೆ, ಏನು ನಿನ್ನನ್ನು ದೂರ ಕಳಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಿನ್ನ ಬಿಸಿ ಅಪ್ಪಗೆಗಾಗಿ ನನ್ನ ಹೃದಯ ಎನ್ನುವುದು ಹಾತೊರೆಯುತ್ತಾ ಇದೆ. ಯಾರು ನೀನು? ನಿನ್ನ ಅಪ್ಪ ಯಾರು? ನಿನಗೆ ಜನ್ಮ ಕೊಟ್ಟಂತಹ ಮಹಾ ತಾಯಿ ಯಾರು? ನೋಡು, ನಿನ್ನ ತಂದೆಗೆ ಸಮಾನನಾದವ ನಾನು ಅಲ್ಲ. ತಂದೆಯ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೇನೆ, ಸತ್ಯವನ್ನು ಮರೆಮಾಚಬೇಡ. ಹೇಳು, ಸಾರಿ ಹೇಳ್ತೇನೆ. ಅಲ್ಲ, ವಯಸ್ಸಿನಲ್ಲಿ ನನಗಿಂತಲೂ ನೀನು ಚಿಕ್ಕವನಾದ್ರೂ ಕೈ ಮುಗಿದ್ದೇನೆ. ನೀನು ಯಾರು ಎನ್ನುವ ಸತ್ಯವನ್ನು ಹೇಳಿದ್ರೆ ಅಷ್ಟು ಉಪಕಾರ ಆಗ್ತದೆ. ಜನಕ ಎಂದೆನ್ನುವ ಭಾವದಿಂದರು ಹೂವೆ ಜನಕ ಎಂದೆನ್ನುವ ಭಾವದಿಂದರು ಹೂವೆ ಜನಕ ಎಂದೆನ್ನುವ ಭಾವದಿಂದರು ಹೂವೆ ಜನುಮದಾತನು ಭೀಮಸುತ ಘಟೋತ್ಕಜನು ಜನುಮದಾತನು ಭೀಮಸುತ ಘಟೋತ್ಕಜನು ಜನನಿ ಮೌರ್ವಿಯು ಎನ್ನ ಜನನಿ ಮೌರ್ವಿಯು ಸರ್ವ ವಿದ್ಯಾದಾಯಕೆ ಪೂಜ್ಯ ಮುನಿವರಿಯ ವಿಜಯ ಎಂದೆರಗಿ ಭಿನ್ನಯಿಸಿ ಜನನಿ ಮೌರ್ವಿಯು ಸರ್ವ ವಿದ್ಯಾದಾಯಕೆ ಪೂಜ್ಯ ಮುನಿವರಿಯ ವಿಜಯನೆಂದೆರಗಿ ಭಿನ್ನಯಿಸಿ. ವಯಸ್ಸನ್ನು ನೋಡಿದರೆ ಹೆಚ್ಚಾಗಿ ನನ್ನ ತಂದೆಯ ವಯಸ್ಸೇ ನಿನಗೆ. ಪರಿಪರಿಯಾಗಿ ನೀನು ಕೇಳುವುದನ್ನ ಕಂಡಾಗ ನೀನು ಕೇಳುವಂತ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕೆನ್ನುವ ಹಾಗೆ ಮನಸ್ಸು ತಣಿತಾ ಇದೆ. ಕಣ್ಣರಿಯದೇ ಇದ್ರೂ ಕರುಳರಿಯುತ್ತದೆ ಎನ್ನುವಂತ ಒಂದು ಮಾತು ನನ್ನ ಅಂತರಾಳದಲ್ಲಿ ಯಾಕೋ ಏನು ಒಮ್ಮೆ ಅವಸರಿಸಬೇಡ ಎನ್ನುವ ಹಾಗೆ ನನ್ನನ್ನು ವಿಳಂಬಿಸುವ ಹಾಗೆ ಮಾಡ್ತಾ ಉಂಟು. ತಂದೆ ಎಂದೆಂಬ ಭಾವದಿಂದ ರೂಹುವೆ. ಆಯ್ತು, ಕೇಳು. ಚಂದ್ರವಂಶದವರ ಕುರಿತಾಗಿ ಕೇಳಿರಬಹುದು. ಹೌದು. ಭೀಮಸೇನ ಕುರಿತಾಗಿ ತಿಳಿದಿರಬಹುದು. ಸರಿ. ಭೀಮ ಹಿಡಿಂಬೇರಿಗೆ ಮಗ. ಘಟೋತ್ಕಜ ಹಾಗೂ ಕಾಮಕಂಠಿಯರಿಗೆ ಮಗ. ಇದೇ ಹತ್ತಿರದಲ್ಲೇ ಇರುವಂತಹ ಅವನಿಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯ ಮುನಿಗಳ ಆಶ್ರಮದಲ್ಲಿ ಅವರ ಶಿಷ್ಯನಾಗಿ ಬದುಕನ್ನು ನಡೆಸ್ತಾ ಇರುವಂತ ನಾನು ಬರ್ಬರಿಕ. ಬಾ ಮಗನೇ ಬಾ ವಂಶವಾರಿದೆ ವಂಶವಾರಿದಿ ಸೋಮ ರಿಪು ಸಂಗ್ರಾಮ ಮಗನೇ ಬಾ ವಂಶವಾರಿದಿ ಸೋಮ ರಿಪು ಸಂಗ್ರಾಮ ಭೀಮನೇ
ನಾನ್ಯಾರು ಎಂಬ ಸತ್ಯ ಗೊತ್ತಾಗದೇ ಇರಬಹುದು. ಹೇಳಿದ್ಯಲ್ಲ, ಚಂದ್ರವಂಶದ ಕುರಿತಾಗಿ, ಭೀಮಸೇನರ ಕುರಿತಾಗಿ, ಹಿಡಿಂಬಾದೇವಿಯ ಕುರಿತಾಗಿ, ಅವರ ಮಗನಾದಂತ ಕಲಿ ಘಟಾತ್ಕಜ ನಿನ್ನ ಜನಕನ ಅಪ್ಪ. ನೋಡಿದ್ಯಾ ಅವರನ್ನ? ನೋಡಿದ್ಯಾ? ಇದ ನಿನ್ನ ಮುಂಭಾಗದ ನಿಂತವ ನಿನ್ನ ಅಪ್ಪ. ನಾನೇ ಘಟಾತ್ಕಜ. ಅಮ್ಮನಲ್ಲಿ ಒಂದು ಕೇಳಿದಾಗ ಗುರುಗಳು ನಿನ್ನನ್ನು ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ನಿನ್ನ ಹುಡುಕುತ್ತಾ ಬಂದೆ. ನಿನ್ನ ಇರಸರಿಕೆ ಭೂಮಿಯಲ್ಲಿ ಇಲ್ಲದ ಇದ್ದಾಗ ನಾಗಲೋಕವನ್ನು ಸೇರಿದೆ. ಅಲ್ಲಿ ನಡೆದ ವಿಷಯವೆಲ್ಲ ಗೊತ್ತಾದ ಬಳಿಕ ನಿನ್ನ ಬಗ್ಗೆ ಹೆಮ್ಮೆ ಆಯಿತು ಕುಮಾರ. ಇಲ್ಲಿ ಬಂದು ನೋಡ್ತೇನೆ, ನಿನಗೂ ಹಾಗೂ ಅವರಿಗೂ ಆದಂತ ವ್ಯಾಜ್ಯ ಅವರು ಯಾರು ಅಂತ ಗೊತ್ತೇನೋ? ನೀನೆಂತ ಅನರ್ಥ ಮಾಡಿದ್ದೇನೆ ಗೊತ್ತ ಕುಮಾರ. ಇದುವರೆಗೂ ವೈರಿ ಅನ್ನುತ್ತ ಅವನ ಮೇಲೆ ಹಲ್ಲನ್ನು ಮಸುತ್ತಾ ಇದ್ದೀಯಲ್ಲ, ನಿನ್ನ ವೈರಿ ಅಲ್ಲವೋ? ಭೀಮಸೇನರ ಕುರಿತಾಗಿ ಹೇಳುವಾಗ ನಿನ್ನ ಎದೆ ಉಪ್ಪಿದ್ದನ್ನು ನಾನು ಸರಿಯಾಗಿ ಗಮನಿಸಿದ್ದೇನೆ. ಅದೇ ನಿನ್ನ ಅಜ್ಜ ಭೀಮಸೇನ ಇವನೇ. ನಡುಗಿದನು ತಾಗೈದ ಕೃತ್ಯಕ್ಕೆ ಸುಡಲಿ ತನ್ನಯ ಬಾಳ್ವೆ ವ್ಯರ್ಥವ ತುಡುಕಿದೆನು ನಾನದಮ ಧರ್ಮದ ಕಡು ವಿರೋಧಿ. ದೋಷ ಕರ್ಮವಗೈದ ಎನ್ನಯ ಈ ಶರೀರವ ಕಳಿವೆ ವೈನಿಗೆ ನಾಶವಾಗಲಿ ಕ್ಷಮಿಸಿರೆನ್ನನು, ನಾಶವಾಗಲಿ ಕ್ಷಮಿಸಿರೆಲ್ಲನು ಕ್ಲೇಶಗೊಳ್ಳದೆ ನೀವೆನ್ನ ಕ್ಷಮಿಸಿ. ಏನು ಮಾಡಿಬಿಟ್ಟು ನಾನು ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿ ವಂಶದ ಕೀರ್ತಿ ಪತಾಕೆಯನ್ನ ಪ್ರಪಂಚ ಮುಖದಲ್ಲಿ ಪ್ರತಿಷ್ಠಾಪಿಸುವಲ್ಲಿ ಮನವನ್ನು ಮಾಡಬೇಕಾಗಿತ್ತು. ಅದೆಲ್ಲವನ್ನ ಬಿಟ್ಟು ಅಜ್ಜನ ಮೇಲೆ ಕೈ ಮಾಡುವುದಕ್ಕೆ ಮನ ಮಾಡಿಬಿಟ್ಟೆ. ಇಳೆಯ ವಯಸ್ಸಿನಲ್ಲಿ ಅವರಿಗೆ ಅನುಕೂಲಕರನಾಗಿ, ಅವರ ಅನುವರ್ತಿಯಾಗಿ, ಅವರು ಹೇಳಿದ್ದನ್ನ ಕಾಲಲ್ಲಿ ತೋರಿಸಿದ್ದನ್ನ ಚಿರದ ಮೇಲೆ ಹೊತ್ತು ನಡೆಸುವಂತ ಮಗನಾಗಿ ಇಂಥ ಹೇಯ ಕಾರ್ಯಕ್ಕೆ ನಾನು ಮನವನ್ನು ಮಾಡಿಬಿಟ್ಟ. ನಾಳೆ ದಿವಸ ಪ್ರಪಂಚದ ಜನತೆ ಅಜ್ಜನಿಗೆ ಹೊಡೆದ ಮೊಮ್ಮಗ ಎನ್ನುವ ಹಾಗೆ ಕೈಬರಲಿಟ್ಟು ತೋರಿಸುವುದರ ಒಳಗಾಗಿ ನಾನು ಉಳಿಯಬಾರದು. ನಾನು ಮಾಡಿರುವುದು ತಪ್ಪು. ಈ ತಪ್ಪಿಗೆ ಶಿಕ್ಷೆ ದೇಹದಂಡನೆ. ತಿಳಿಯದ ಅಪರಾಧಕ್ಕೆ ಶಿಕ್ಷೆಯ ತಿಳಿಯದ ಅಪರಾಧಕ್ಕೆ ಶಿಕ್ಷೆಯ ಇಳೆಯೊಳನು ಭವಿಸಿದರ ಕಾಣೆನು, ಇಳೆಯೊಳನು ಭವಿಸಿದರ ಕಾಣೆನು ಕಾಣೆನು. ಎಲೆ ಮಗನೆ ನಡೆ ಕೇಳು ಬಿಜಕುಲ ತಿಲಕನಿಂದ, ಎಲೆ ಮಗನೆ ನಡೆ ಕೇಳು ಬಿಜಕುಲ ತಿಲಕನಿಂದ. ಎಲೆ ಮಗನೆ ನಡೆ ಕೇಳು ಬಿಜಕುಲ ತಿಲಕನಿಂದ. ಸ್ವಲ್ಪ ನೀನು ಎಂತಹ ಕಾರ್ಯಕ್ಕೆ ಮುಂದಾಗ್ತಾ ಇದ್ದೀಯ? ನಿನ್ನ ಅಪ್ಪನಿಗೇನೋ ಬುದ್ಧಿ ಇಲ್ಲ. ಇಲ್ಲೊಂದು ಹಳೆ ಜೀವ ಉಂಟು ಅಂತ ಕಲ್ಪನೆ ಬೇಡವ ನಿನಗೆ? ಹಳೆ ಜೀವದ ಮೇಲೆ ಕೈ ಮಾಡಿದ್ದೆ, ಇನ್ನು ಎಳೆ ಜೀವ ಇದ್ರೇನ ಪ್ರಯೋಜನ ಅಂತ ಸಾಯ್ಲಿಕ್ಕೆ. ಅಂತಹ ಹೀನ ಕಾರ್ಯಕ್ಕೆ ಮುಂದಾಗಬಾರದು. ಆಲೋಚನೆ ಮಾಡು. ತಪ್ಪು ಮಾಡಿದ್ದು ಹೌದು, ಶಿಕ್ಷೆಯನ್ನ ಕೊಟ್ಟಿದ್ಯಾರಿಗೆ ನೀನು? ನನ್ನ ಮೇಲೆ ತಪ್ಪನ್ನೆಸಗಿದೆ. ಹಾಗಿದ್ರೆ ನಿನಗೇ ನೀನು ಶಿಕ್ಷೆಯನ್ನ ಕೊಡುವುದಲ್ಲ, ಶಿಕ್ಷೆಯನ್ನ ನಾನು ಕೊಡ್ತೇನೆ. ನೀನು ಮಾಡಿದ ತಪ್ಪಿಗೆ ಪ್ರಪಂಚದಲ್ಲಿ ಯಾರೂ ಕೊಡಬಾರದು. ಅಂತಹ ಶಿಕ್ಷೆಯನ್ನು ಈ ಸಮಯದಲ್ಲಿ ನಾನು ಕೊಡ್ತೇನೆ. ಯಾವ ಶಿಕ್ಷೆ ಕೊಟ್ಟರು ಅನುಭವಿಸುವುದಕ್ಕೆ ಸಿದ್ಧನಾಗಿದ್ದೀಯ? ಹೌದಾ? ಹೌದು ಅಂತಾದ್ರೆ ಪೂರಸೆಯನ್ನ ಬದಿಗಿರಿಸಿ, ಎರಡು ಕೈಯನ್ನ ಅಗಲ ಮಾಡ, ಎದೆ ಮುಂದೆ ಮಾಡ, ಇನ್ನೂ ಮಾಡು. ಇನ್ನು ತಕ್ಕೊಡುವುದೇ ಮಗನೇ
ಎಂತ ದುರಂತ ನೋಡಿ. ಹಾಲು ಸಕ್ಕರೆ ಒಂದಾಯ್ತು, ಪಾತ್ರ ಮಾತ್ರ ಬೇರೆ ಆಯ್ತು. ಪಾತ್ರದಿಂದನೇ ಅಲ್ವಾ ಒಂದಾದದ್ದು. ಈ ಹಾಲು ಸಕ್ಕರೆ ಒಂದಾದದ್ದು ಅದೇ ಬಟ್ಲಿಂದ ಅಲ್ವಾ. ಆದ್ರೆ ನಿನ್ನಂತ ಪುಣ್ಯವಂತ ಮತ್ತೊಬ್ಬರು ಇರ್ಲಿಕ್ಕಿಲ್ಲ ಕುಮಾರ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗೆ ನಿನಗೆ ಅಜ್ಜನಾಗಿ ದೊರಕಿದ್ದು ನಿನ್ನ ಸೌಭಾಗ್ಯ ಮಗನೇ. ಎಲ್ಲವರಿಗಿಂತ ಅಜ್ಜ ಸಿಗಲಿಕ್ಕಿಲ್ಲ. ನಿನ್ನ ಅಜ್ಜನ ಕುರಿತಾಗಿ ಹೇಳುವಾಗ ಎಲ್ಲರೂ ಎದ್ದಿತ್ತು ಮಾತಾಡ್ತಾರೆ, ಗೊತ್ತುಂಟ? ಅಂಥವ್ರ ಮೊಮ್ಮಗ ನೀನು. ಹೇಗೆ ಶಿಕ್ಷೆ? ಇದು ಭಯಂಕರ ಶಿಕ್ಷೆ. ಎಲ್ಲಿ ಕಲ್ತೀರ? ಎಷ್ಟಂದ್ರು ಮೊಮ್ಮಗ ಅಲ್ವೇನ? ಮೊಮ್ಮಗನಾದವ ಅಜ್ಜನ ಗಡ್ಡವನ್ನ ಹಿಡಿದು ಎಳೆಯಬಹುದು. ಗಡ್ಡವೇ ಇಲ್ಲ ಅಲ್ಲ ಹೇಳಿದ್ದು, ಎದೆ ಮೇಲೆ ಆಟ ಆಡಬಹುದು. ಎಲ್ಲವುದನ್ನ ಕಂಡಾಗ ಅಜ್ಜನಿಗೆ ಸಿಟ್ಟು ಬರುವುದಿಲ್ವೋ? ಸಂತೋಷವೇ ಆಗುವುದು. ಆದ್ರೆ ಇಲ್ಲಿ ಅಜ್ಜ, ಮಗ, ಮೊಮ್ಮಗ 3 ತಲೆಮಾರು ಒಟ್ಟಾಯ್ತು. ಹೇಗೆ? ಅದ್ರ ಒಂದು ಅಮ್ಮ ನಿಮ್ಮನ್ನು ನೋಡ್ಬೇಕು ಅನ್ನುವ ಹಾಗೆ ಹೇಳ್ತಾ ಇದ್ದಾಳೆ. ಆದ್ರೆ ಮಾಡಿದ ತಪ್ಪು ಎನ್ನುವುದು ಏನೆನ್ನುವುದು ಈಗ ನನಗೂ ಅರ್ಥ ಆಗ್ತಾ ಇದೆ. ಆದ್ರೆ ಇದಕ್ಕೊಂದು ಸರಿಯಾದಂತ ನಿರ್ಣಯ ಸಿಗಬೇಕು ಅಂತಾದ್ರೆ ಹಿರಿಯವರಾದಂತ ಧರ್ಮಶ್ರೇಷ್ಠರನ್ನ ಕಂಡು ಅವರಲ್ಲಿಯೇ ಈ ವಿಚಾರವಾಗಿ ಮಾತಾಡಿದವಂತಾದ್ರೆ ಸತ್ಯಾಸತ್ಯತೆಗಳನ್ನು ತುಲನೆ ಮಾಡುವ ಯೋಗ್ಯತೆ ಇರುವುದು ಧರ್ಮದ ಬೀರುವಾದಂತ ಧರ್ಮರಾಜನಿಗೆ. ಮತ್ತ ಕಾಲ ವಿಳಂಬ ಅಲ್ಲವೇ ಅಲ್ಲ. ಆದಷ್ಟು ಬೇಗ ತಾಯಿಯನ್ನ ಕಂಡು ಶ್ರೀ ಮನೋಹರ ಕೃಷ್ಣನಾಗಿ ಶ್ರೀ ಮನೋಹರ ಕೃಷ್ಣನಾಗಿ ಭೂಮಿ ಭಾರವ ಇಳುವಲೋ ಸುಗ ಭೂಮಿ ಭಾರವ ಇಳುವಲೋ ಈ ಮಗಿಯೋಳ್ ಅವತರಿಸಿ ಬಂದನು. ಈ ಮಗಿಯೋಳ್ ಅವತರಿಸಿ ಬಂದನು. ಕಾಮಜನಕ 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 ಈ ಮಗಿಯೋಳ್ ಅವತರಿಸಿ ಬಂದನು. ಕಾಮಜನಕ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಹಾಗೆ ಭೂದೇವಿಗೆ ನಾನು ಕೊಟ್ಟಿರುವಂತಹ ಮಾತು. ಅದಕ್ಕನುಸಾರವಾಗಿ ಯಾವಾಗ ಧರೆಯಲ್ಲಿ ದುಷ್ಟಶಕ್ತಿಗಳ ಆವಿರ್ಭಾವವಾಗುತ್ತದೋ ಅಂತವರನ್ನ ಮರ್ದಿಸುತ್ತಾ ಶಿಷ್ಟರಾದವರನ್ನ ಪರಿಪಾಲಿಸುತ್ತಾ ಬಂದವ ನಾನು. ಎಷ್ಟು ದಿನಗಳ ಕಾಲದವರಿಗಾಗಿ ನಾನೇ ಕೊಲ್ಲುವುದು, ಇನ್ನು ಮುಂದಾದರೂ ಬೇರೆಯವರ ಕೈಯಲ್ಲಿ ಕೊಲ್ಲಿಸಬೇಕು, ಹೀಗೆ ಯೋಚನೆಯನ್ನು ಮಾಡಿರುವಂತಹ ನಾನು ಸಜ್ಜನ ಸಾತ್ವಿಕರಾಗಿರುವಂತಹ ಪಾಂಡವರನ್ನೇ ನನ್ನ ಕೈಯಾಯುಧವಾಗಿಸಿಕೊಂಡೆ. ಮೆರೆಯುತ್ತಾ ಇರುವವರು ಕೌರವರು. ಸಾಮ ವಿಫಲವಾಯಿತು, ಸಂಗ್ರಾಮ ಗಂಟಿಕ್ಕಿಯಾಗಿದೆ. ನಾಳೆ ಎಂದರೆ ಯುದ್ಧ ಪ್ರಾರಂಭ. ಧರ್ಮರಾಯನನ್ನ ಕರೆದು ಮಾತಾಡಬೇಕಲ್ಲ. ಧರ್ಮರಾಯ ಶ್ರೀಲೋಲ ನಿಂಗೆರಗಿ ಬೆಸಗೊಂಡ ಧರ್ಮಜನು. ಶ್ರೀಲೋಲ ನಿಂಗೆರಗಿ ಬೆಸಗೊಂಡ ಧರ್ಮಜನು ಕಾಳಗಗೆ ನಡೆದಂದುದಾಯ್ತು. ಕಾಲ ಕಾಲಕ್ಕೆ ನಮ್ಮ ಎಚ್ಚರಿಸಿ ಎಚ್ಚರಿಸಿ ನಮ್ಮ ಎಚ್ಚರಿಸಿ ಕಾಲ ಕಾಲಕ್ಕೆ ನಮ್ಮ ಎಚ್ಚರಿಸಿ ರಕ್ಷಿಸುವುದು ಹೇಳು ನಮಗೆ ನಾಯ ಇನ್ನೋ. ಒಳ್ಳೆಯದಾಗಲಿ. ಧರ್ಮರಾಯ ಪಾಂಡವರಿಟ್ಟ ಬರಬೇಕೆಂಬುದಾಗಿ ಕರೆ ಆಯಿತು. ನಿಮ್ಮ ಕರೆ ಕೇಳಿ ಬಂದವರು ನಾವಿದ್ದೇವೆ. ಸರಿ ದೇವ, ನಮ್ಮಿಂದ ಏನಾಗಬೇಕೆಂಬುದಾಗಿ ಹೇಳಿದೆ ಹೋದಾದ್ರೆ ಕ್ಷಣ ಮಾತ್ರದಲ್ಲಿ ಮಾಡ್ತೇವೆ. ನಾವು ಹೇಳ್ತೀರಾ ದೇವ್ರೆ? ಧರ್ಮ
ಎಲೆ ಧರ್ಮಜಾತ ಲಾಲಿಪುದು ಎಲೆ ಧರ್ಮಜಾತ ಲಾಲಿಪುದು ಭೀಮಾಯ್ ಮನುಗುಣಾದಿಗಳೆಲ್ಲ ಒಲಿದು ಭೀಮಾಯ್ ಮನುಗುಣಾದಿಗಳೆಲ್ಲ ಒಲಿದು ಕೊಳ್ಳುಗುಳವನು ಗೈಯಲ್ ಎಳಸಿ ಬಂದವರೆಲ್ಲ ಕೊಳ್ಳುಗುಳವನು ಗೈಯಲ್ ಎಳಸಿ ಬಂದವರೆಲ್ಲ ಬಲಯುತರು ಬಲ್ಲಿನಾದರು ಬಲುಪಟರ ಸಾಹಸವನರಿವೇನು ಬಲಯುತರು ಬಲ್ಲಿನಾದರು ಬಲುಪಟರ ಸಾಹಸವನರಿವೇನು ಎಲೆ ಧರ್ಮಜಾತ ಲಾಲಿಪುದು ಭೀಮ ಬಲುಗುಣಾದಿಗಳೆಲ್ಲ ಒಲಿದು ಎಲೆ ಧರ್ಮಜಾತ ಲಾಲಿಪುದು ಓ ಧರ್ಮರಾಯ ದೇವ ನೋಡಿದೆಯಾ ಇನ್ನು ಮುಂದೆ ನಡೆಯಬೇಕಾದದ್ದು ಮಹಾಭಾರತ ಸಂಗ್ರಾಮ ಅದರ ಪೂರ್ವ ಸಿದ್ಧತೆಯಲ್ಲಿ ನಾವೆಲ್ಲರೂ ಇದ್ದದ್ದೌದು ಈಗಾಗಲೇ ನಡೆಯಬೇಕಾಗಿರುವಂತಹ ಈ ರಣಕ್ಷೇತ್ರದಲ್ಲಿ ಒಂದು ಬಿಡದಿಯನ್ನು ಹೂಡಿದ್ದಾಗಿದೆ ಪೂರ್ವ ದಿಕ್ಕಿನಲ್ಲಿ ಕೌರವರ ಬಿಡದಿ ಆದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಪಾಂಡವರ ಬಿಡದಿ ಹಾಗಿದ್ರೆ ಇದರ ಅರ್ಥ ಏನು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ನಾವು ಪ್ರತಿನಿತ್ಯವೂ ನೋಡಬೇಕಾದದ್ದು ಪೂರ್ವ ದಿಕ್ಕಿನಲ್ಲಿ ಉದಯಿಸಿರುವಂತಹ ಸೂರ್ಯನ ಪ್ರಭೆಯನ್ನು ಹೇಗೆ ಸೂರ್ಯ ಹುಟ್ಟಿ ಬೆಳಗುತ್ತಾನೋ ಅಂತೆಯೇ ಪಾಂಡವರು ಕೂಡ ಗೆಲುವಿನ ಬೆಳಕನ್ನ ಲೋಕಕ್ಕೆ ಪಸರಿಸಬೇಕು ಇದು ನನ್ನ ಉದ್ದೇಶ ಹಾಗಿದ್ರೆ ಇಲ್ಲಿವರೆಗಾಗಿ ನಿಮ್ಮನ್ನ ಕರೆಸುವುದಕ್ಕೂ ಫಲವಾಗಿರುವಂತ ಉದ್ದೇಶ ಉಂಟು ಕಾರಣ ಮತ್ತೇನು ಅಲ್ಲ ಕಾಲಿಡುವ ಪೂರ್ವದಲ್ಲಿ ಕಣ್ಣಿಟ್ಟು ವ್ಯವಹರಿಸಬೇಕು ದೃಷ್ಟಿ ಪೂತಂ ನಶ್ಯಾತ್ ಪಾದಂ ಇದು ಲೋಕದ ರೂಢಿ ಒಬ್ಬ ಬುದ್ಧಿವಂತನಾದವ ಚಾಣಾಕ್ಯತನದಿಂದಲೇ ಪ್ರತಿಯೊಬ್ಬರನ್ನ ಗೆಲ್ಲಬೇಕಾಗುತ್ತದೆ ಅಂತಹ ಗೆಲುವಿನ ಗುಟ್ಟನ್ನು ಈ ಕಾಲಕ್ಕೆ ನಿಮಗೆ ತಿಳಿಸಿಕೊಡಲೇಬೇಕು ಅದಕ್ಕಿಂತಲೂ ವೈರಿಪಾಳಯದವರು ಆಡಿರುವ ಮಾತುಗಳ ಕುರಿತಾಗಿ ನಿಮಗೆ ಎಚ್ಚರಿಸಬೇಕು ಅವರು ಹೇಳಿರುವ ಮಾತುಗಳನ್ನ ಕೇಳಿದ್ದೀರಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಪರಾಕ್ರಮ ಏನು ಎಂಬುದನ್ನ ಈಗಾಗಲೇ ಬಿತ್ತರಿಸಿ ಆಗಿದೆ ಅಲ್ಲಿರುವಂತ ನಿಮ್ಮೆಲ್ಲರಿಗೆ ಹಿರಿಯರು ಕುರುಕುಲದ ಪಿತಾಮಹರು ಭೀಷ್ಮಾಚಾರ್ಯರು ಒಮ್ಮೆ ಮನಸ್ಸು ಮಾಡಿ ನಿಂತರು ಅಂತಾದ್ರೆ ಒಂದೇ ಒಂದು ದಿನದಲ್ಲಿ ಯುದ್ಧವನ್ನ ಗೆಲ್ಲಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದವರು ಕೇವಲ ಅವರು ಮಾತ್ರ ಅಲ್ಲ ಶಾಪಾದಪಿ ಶರಾದಪಿ ಶಾಪದಿಂದಲೂ ಶರದಿಂದಲೂ ವೈರಿಯನ್ನ ಗೆಲ್ಲಬಲ್ಲಂತ ಸಾಮರ್ಥ್ಯವನ್ನ ಹೊಂದಿರುವಂತ ನಿಮ್ಮೆಲ್ಲರ ಪಾಲಿನ ಗುರುಗಳು ದ್ರೋಣಾಚಾರ್ಯರು ಮನಸ್ಸು ಮಾಡಿ ನಿಂತರು ಅಂತಾದ್ರೆ 3 ದಿನದಲ್ಲಿ ಈ ಯುದ್ಧವನ್ನ ಗೆಲ್ಲಬಲ್ಲೆ ಹೀಗೆ ಹೇಳಿಕೊಂಡಿದ್ದಾರೆ ಅವರಷ್ಟು ಮಾತ್ರ ಅಲ್ವಲ್ಲ ಕೌರವನ ಆತ್ಮೀಯ ಮಿತ್ರನಾಗಿರುವಂತಹ ಕರ್ಣನು ಆ ಪಾಳಯದಲ್ಲಿದ್ದವನಿದ್ದಾನೆ ಒಮ್ಮೆ ಕೆರಳಿ ಕೆಂಡವಾಗಿ ನಿಂತ ಅಂತಾದ್ರೆ 5 ದಿನದಲ್ಲಿ ಈ ಸಂಗ್ರಾಮವನ್ನ ಗೆಲ್ಲಬಲ್ಲೆ ಎಂಬ ಹಾಗೆ ಹೇಳಿದ್ದಾನೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅಶ್ವತ್ಥಾಮಾಚಾರ್ಯರು ಬಹಳ ವಿಕ್ರಮಿಗಳು ಚಿರಂಜೀವಿಗಳು ಅವರು ಒಮ್ಮೆ ಯುದ್ಧವನ್ನ ಗೆಲ್ಲಬೇಕು ಎಂಬ ಮನಸ್ಸಿನಲ್ಲಿ ಹೋರಾಟಕ್ಕೆ ನಿಂತರು ಅಂತಾದ್ರೆ ಒಂದಲ್ಲ ಎರಡಲ್ಲ 5 ಅಲ್ಲ 6 ಕ್ಷಣದಲ್ಲಿ ಯುದ್ಧವನ್ನ ಗೆಲ್ಲಬಲ್ಲೆ ಎಂಬ ಹಾಗೆ ಇವರೆಲ್ಲರ ವಿಕ್ರಮವನ್ನ ಕೇಳಿರುವಂತಹ ನಾನು ಯೋಚನೆಯನ್ನು ಮಾಡ್ತಾ ಇದ್ದದ್ದು ನಮ್ಮಲ್ಲಿಯೂ ಮಹಾಪರಾಕ್ರಮಿಗಳಿದ್ದಾರೆ ಅಂತ ನಮಗೆ ಗೊತ್ತಿದೆ ಆದರೂ ಕೂಡ ನಿಮ್ಮ ಬಾಯಿಂದ ನಿಮ್ಮ ಪರಾಕ್ರಮ ಏನು ಎಂಬ ಹಾಗೆ ತಿಳಿಯಬೇಕು ಇದು ನನ್ನ ಇಚ್ಛೆ ಹಾಗಾಗಿ ನಿಮ್ಮ ಪರಾಕ್ರಮದ ಕುರಿತಾಗಿ ಹೇಳ್ತೀರಾ ದೇವರೇ ಗುರುಗಾಂಗೆಯರ ಕೃಪಕರುಣಾಚರೋ ಗುರುಕುಲ
ಜೀವನದಲ್ಲಿ ನೀವು ಹೇಳಿರುವಂತಹ ಧರ್ಮವನ್ನೇ ಪಾಲಿಸಿಕೊಂಡು ಬಂದವರ ಪಾಂಡವರು ನಮಗೆ ಎಷ್ಟಿರಬೇಡ ಅಲ್ವಾ? ಹಾಗಿದ್ರೆ ಈ ಭೀಮಸೇನ ಮುನಿದು ನಿಂತಂತಾದ್ರೆ ಮನಸ್ಸ ಮಾಡಿದಂತಾದ್ರೆ ಒಂದೇ ಹಗಲಿನಲ್ಲಿ ಯುದ್ಧವನ್ನ ಪೂರೈಸಿಕೊಡ್ತೇನೆ. ಅನುಗ್ರಹ ಬೇಕು. ಹಾಗೆ ಒಂದೇ ರಾತ್ರಿಯ ದುರತನಾಗೆಂಬುದು ಒಂದೇ ರಾತ್ರಿಯ ದುರತನಗೆಂಬುದು ದುರತನಗೆಂಬುದು ಅಂಧಕಾರಿಗಳೋದ್ಗಜನು ಅರವಿಂದ ನಾಮಗೆ ನಮಿಸುತ್ತ ಪಾಂಡವರ ಸತ್ವ ಪರೀಕ್ಷೆಗೆ ಮುಂದಾಗಿದ್ದೀರಿ. ಅದೆಷ್ಟೋ ಬಾರಿ ಪಾಂಡವರ ಸತ್ವ ಪರೀಕ್ಷೆಯಲ್ಲಿ ಪಾಂಡವರು ತ್ಯಾಗವನ್ನು ಹೊಂದಿದ್ದಾರೆ. ಅದು ನಿನ್ನ ಕೃಪಾಪೋಷಿತ ಅಡಿಯಲ್ಲಿ. ಈಗ ಧರ್ಮಗಳ ಸಂಘರ್ಷಕ್ಕೆ ಯಾರು ಹೆಚ್ಚು ಯಾರು ಕಡಿಮೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ನಿನ್ನ ಸಂಕಲ್ಪ ಹೇಗಿದೆ ಎನ್ನುವುದು ಪ್ರಪಂಚದ ಯಾವ ಶಕ್ತಿಗೂ ತಿಳಿದುಕೊಳ್ಳೋದಕ್ಕೆ ಕಷ್ಟವಾಗ್ತದೆ. ಆದರೂ ನಮ್ಮ ಬಾಯಿಂದ ಕೇಳ್ತಾ ಇದ್ದೀಯ. ಇದು ನನಗೆ ಅನುಮತಿಯ ಮುದ್ರೆ ಒತ್ತಿದ್ರಂತಾದ್ರೆ ಒಂದೇ ರಾತ್ರಿಯಲ್ಲಿ ದುರವನ್ನು ಮುಗಿಸಿಕೊಡ್ತೇನೆ. ಆದರೆ ನಿನ್ನ ಆಶೀರ್ವಾದ, ನಿನ್ನ ರಕ್ಷಾ ಕವಚ ಇದ್ದರೆ ವಿಜಯಿಯಾಗ್ತದೆ. ಅಪ್ಪ ಆಶೀರ್ವಾದ ಬೇಕು. ನಿಮ್ಮೆಲ್ಲರ ವಿಕ್ರಮವನ್ನ ಕೇಳಿ ನಿಜವಾಗಿಯೂ ಸಂತೋಷ ಆಯ್ತು, ಸಂತೋಷ ಆಯ್ತು. ಬಗೆ ಬಗೆಯ ವಿಕ್ರಮವನೆಂದರು ನಗದರದ ನಸುನಗೆಯೊಳಿರಲು ವಿಗಡ ಮೌರ್ವಿಡ ಗಹಗೈಸಿ ನಗುತ್ತಿದ್ದ ಮಾನವಗೆ ಮಹಾಭಾರತ ಯುದ್ಧದ ಪೂರ್ವ ಸಿದ್ಧತೆ. ಹೌದು, ಇದನ್ನ ಕೇಳಿ ಸಂತೋಷದಲ್ಲಿದ್ದಿ. ಒಳ್ಳೇದಾಯ್ತು. ಹೌದು. ಬಳಿರೆ ಬಳಿರೆ ಬವರವಾದುದು
ಅಳಿದರಿಲ್ಲ ದುರವಿದೇನು ದುರವಿದೇನು ಪಲುಗುಣಾದಿ ವೀರರೆಲ್ಲ ಬಳಲಿ 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 ಸೋತರಲ್ಲ ಈ ಪಲ್ಲುಗೋಣಾದಿ ವೀರರೆಲ್ಲ ಪಲ್ಲುಗೋಣಾದಿ ವೀರರೆಲ್ಲ ಬಳಲಿ 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 ಸೋತರಲ್ಲ ಇವರೆಲ್ಲ ಸೋತರಲ್ಲ ಈ ವೀರರೆಲ್ಲ ಸೋತರಲ್ಲ ಉಳಿದರಾರು ಕಾಂಬುದೇನು ಅಳಿದರಿಲ್ಲ ದುರವಿದೇನು ಪಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಪಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಬಳಿರೆ 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 ಬವರ ಆದುದು ಉಳಿದರಾರು ಕಾಂಬುದೇನು ಅಳಿದರಿಲ್ಲ ದುರವಿದೇನು ಬಳಲಿ ಬಳಲಿ ಸೋತರಲ್ಲ ಬಳಿರೆ 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 ಬವರ ಆದುದು ತಗದಿ ಬಿದಗಿಡದಿತ್ತಿತ್ತೈ ತಗದಿ ಬಿದಗಿಡದಿತ್ತಿತ್ತೈ ತಗದಿ ಬಿದಗಿಡದಿತ್ತಿತ್ತೈ ಅದಿತ್ತಿತ್ತೈ ತಿತ್ತೈ 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 ಬಳಿರೆ ಬಳಿರೆ ಬವರವಾದುದು ಕಂಡೆಯ ಶ್ರೀಲಲಮೆಯರಸ ದುರವ ಗೆಲಿದುದು ಕಂಡೆಯ ಭವರವಾದುದು ದುರವ ಗೆಲಿದುದು ಬಳಿರೆ ಬಳಿರೆ ಬವರವಾದುದು ಕಂಡೆಯ ಶ್ರೀಲಲಮೆಯರಸ ದುರವ ಗೆಲಿದುದು ಹರ್ಬರಿಕನೇ ಈ ಕ್ಷಣಕ್ಕೊಂದು ಸತ್ಯ ಅರ್ಥ ಆಯ್ತು ನನಗೆ. ಏನು ನಮ್ಮಲ್ಲಿಯೂ ಇಂತಹ ಪರಾಕ್ರಮಿಗಳೆಲ್ಲ ಇದ್ದಾರೆ ಅಂತ ಗೊತ್ತಾದದ್ದು ನಮ್ಗೆ ಇಷ್ಟೊತ್ತಿನ ಮೇಲೆ. ದೇವ್ರೆ ಓ ಎಲ್ಲವೂ ಪ್ರಾರಂಭದಲ್ಲೇ ಗೊತ್ತಾಯ್ತು ಅಂತ ಅದಕ್ಕೆ ಸ್ವಾರಸ್ಯ ಇರುವುದಿಲ್ಲ. ಹೌದೌದೌದು. ಗೊತ್ತಾದ್ಮೇಲೆ ಗೊತ್ತಾದಾಗ ಮಾತ್ರ ಯಾವತ್ತಿಗೂ ಹಾಗೆ. ಪರಿಣಾಮ ಹೆಚ್ಚು. ಯಾವತ್ತಿಗೂ ಹಾಗೆ ಅಲ್ವಾ? ಏನು ಒಂದು ಪ್ರಮಾಣದಲ್ಲಿ ಸಿಹಿ ಸಿಕ್ಕಿದ್ರೆ ಅಡ್ಡಿಲ್ಲ, ಸಿಹಿ ಹೆಚ್ಚಾದ್ರೆ ಆಗ ಸಕ್ಕರೆ ಕಾಯಿಲೆ ಬರುವುದು, ದಾಹ ಹೆಚ್ಚಾಗ್ತದೆ ಅಲ್ವಾ? ಎಷ್ಟು ಕುಡಿಬೇಕು ಅಂತಲೇ ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಹಾಗೆ ಬಳಿರೆ ಬಳಿರೆ ಭವರವಾಗುವುದು, ಭವರ ಆಗುವುದು. ಹೌದು ಹೌದೌದು. ನಿನಗೆ ಬಳಿರೆ ಅಂತ ಹೇಳಲಿಕ್ಕೆ ಯಾರಿಂದ ಸಾಧ್ಯ ಅಲ್ವಾ? ಅಗ್ರ ಪೂಜೆ ಪಡ್ಕೊಂಡವ ನೀನು. ಹೌದೌದು. ನಿನಗೆಲ್ಲ ಬಳಿರೆ ಹೇಳುವಂತ ಯೋಗ್ಯತೆ ನನಗಲ್ಲ, ನಮ್ಮವರಿಗೂ ಯಾರಿಗೂ ಇಲ್ಲ. ಆಗ್ಲಿ, ನಾನು ಹೇಳಿದ್ದೆ ಯಾಕಾಗಿ? ಯಾಕೆ? ಬಳಿರೆ ಬಳಿರೆ ಭವರವಾಗುವುದು. ಅದಕ್ಕೆ. ಹೌದು. ಅದು ಯಾಕಾಗಿ? ಕಂಡೆಯ ಶ್ರೀ ಲಲಮೆಯ ರಸ. ಹೌದೌದು.
ನಂದಗೋಕುಲದಲ್ಲಿ ವಿಶೇಷವಾದಂತ ಮುರಳಿಯನ್ನ ಹಿಡಿದು ಗೋವುಗಳನ್ನ ಗೋಪಾಲಕರನ್ನ ಹತ್ತಿರದಲ್ಲಿ ಇರಿಸಿಕೊಂಡು ಸುಶ್ರಾವ್ಯವಾದಂತ ಸ್ವರವನ್ನ ನುಡಿಸುವುದರ ಒಟ್ಟಿಗೆ ಅವರನ್ನೆಲ್ಲ ನಿನ್ನ ಸುತ್ತ ಬಳಸಿಕೊಂಡು ನಾಟ್ಯವಾಡುವ ಕಾಲ ಶ್ರೀ ಲಲನೆ ಅರಸ ಇವತ್ತು ರಣಕ್ಷೇತ್ರದ ಪೂರ್ವ ಸಿದ್ಧತೆಗೋಸ್ಕರವಾಗಿ ವೀರಾದಿ ವೀರರ ಪಟುಪಟರನ್ನ ಸೇರಿಸಿಕೊಂಡು ಅವರ ಮಾತನ್ನು ಕೇಳಿ ಸಂತೋಷದಲ್ಲಿ ನಾಗಿದ್ದಿ. ಆಹಾ ಕಂಡೆಯ ನೋಡ್ದೆ ಏನನ್ನ ಉಳಿದಾರ್ಯಾರು ಕಾಂಬುದೇನು ಒಳಿದಾರಿಲ್ಲ ದುರವಿದೇನು ಅಂದ್ರೆ ಹೋರಾಟ ಅಂತ ಹೇಳಿದ ಮೇಲೆ ಸಾವು ನೋವು ಗೆಲುವು ಸೋಲು ಎಲ್ಲವೂ ಸಹಜ ಅಲ್ವೋ? ಖಂಡಿತ. ಹೋರಾಟ ಆಗುವುದರ ಒಳಗಾಗಿ ಜಯವನ್ನ ಸಂಪಾದಿಸುವಲ್ಲಿ ನಿಮ್ಮ ಪರಾಕ್ರಮ ಎಷ್ಟು? ಒಬ್ಬೊಬ್ರು ಹಾರದ್ರಪ್ಪ. ನಿನ್ನ ಅಜ್ಜ ಅಪ್ಪಲ ಎಷ್ಟು ಹಾರಿದ್ದಾರೆ ಗೊತ್ತುಂಟ? ನನ್ನ ಅಜ್ಜನ್ನಪ್ಪ ಒಂದೇ ಹಗಲು ಸಾಕು ಅಂದ. ಹೌದೌದು. ನನ್ನ ಅಪ್ಪ ಒಂದೇ ರಾತ್ರಿಯ ದೊರೆತನ ಇರಲೆಂದ. ಹೇಗೆ ನಿನ್ನ ಅಪ್ಪನಿಗೆ ಒಂದು ರಾತ್ರಿ ಸಾಕಂತೆ, ಅಜ್ಜನಿಗೆ ಒಂದು ಹಗಲು ಸಾಕಂತೆ. ಅದ್ರ ಒಂದು ನನಗೆ, ನಿನ್ನ ಅಜ್ಜನಿಗೆ ಹಗಲಾಯ್ತು, ಅಪ್ಪನಿಗೆ ರಾತ್ರಿ ಆಯ್ತು, ಮೊಮ್ಮಗ ನಿನಗೆ ಏನೂ ಇಲ್ಲದೆ ಹೋಗ್ತದ ಅಂತ. ಯಾಕೆ ನೀ ಹಾಗೆ ಆಲೋಚನೆ ಮಾಡ್ತಿ? ಅಂದ್ರೆ ಅಜ್ಜನಿಗೆ ಹಗಲು ಅಪ್ಪನಿಗೆ ರಾತ್ರಿ, ನಾವು ಹಗಲು ರಾತ್ರಿ. ಹಾಗೆ ನಿಮಗೆ ವ್ಯತ್ಯಾಸ ಇಲ್ಲ, ಪರಿಭೇದವೇ ಇಲ್ಲ. ಹಗಲಿಗೂ ಕೆಲಸ ರಾತ್ರಿಗೂ ಕೆಲಸ. ಮತ್ತೆ ದುಡಿಯು ಕಾಲಕ್ಕೆ ದುಡ್ದು ಬಿಡ್ಬೇಕು. ಹೌದಪ್ಪ, ಮತ್ತೆ ಆಮೇಲೆ ಬೇಕು ಅಂದ್ರೆ ಸಿಕ್ಕುವುದಿಲ್ಲ. ಹಾಗಾಗಿ ನಿನಗೆ ಬುದ್ಧಿ ಹೇಳಿದ್ದು ನಾನು. ಮುಸ್ಕಾಕ್ ಮಲ್ಕೊಂಡ್ರು ಪ್ರಯೋಜನ ಯಾವ ಪ್ರಯೋಜನವೂ ಇಲ್ಲ, ಮನೇಲೆ ಕುತ್ಕೊಂಡ್ರು ಪ್ರಯೋಜನ ಆಗುದಿಲ್ಲ, ಹೊರಗಡೆ ಬರಬೇಕು. ಹೌದು, ಅದಕ್ಕಾಗಿ ಮತ್ತೆ ಬರುವುದಿಲ್ಲ ಹೀಗೆಲ್ಲ ಹೇಳಲೇಬಾರದು, ಬರ್ತಾ ಇರ್ಬೇಕು. ಇದು ನೀನೇ ಹೇಳಿದ್ದು ಒಳ್ಳೇದಾಯ್ತು. ಯಾಕೆ ಎಲ್ಲವೂ ಹಾಗೆ ಅಲ್ವೋ ದೇವ್ರೆ? ಹೇಗೆ? ಅವ್ರವ್ರಿಗೆ ಸ್ವಂತ ಅನುಭವ ಆದ್ಮೇಲೆ ಮತ್ತೊಬ್ರಿಗೆ ವೇದ್ಯವಾಗಲಿಕ್ಕೂ ಆಗ ಖಂಡಿತವಾಗು ಅನುಮಾನವೇ ಇಲ್ಲ. ಹಾಗೆ ಬಳಿರೆ ಇದನ್ನೆಲ್ಲ ಕಂಡಾಗ ಬಹಳ ಸಮಾಧಾನ ಆಯಿತು. ಸರಿ, ಆದ್ರೆ ಪರಾಕ್ರಮವನ್ನ ಪ್ರಕಟಪಡಿಸುವಂತಹ ಸಂದರ್ಭದಲ್ಲಿ ಜಯವನ್ನ ಸಂಪಾದಿಸಿಕೊಡ್ತೇನೆ ಅಂತ ಹೇಳುವಾಗಲೇ ನಮ್ಮವರೆಲ್ಲ ಬಹಳಷ್ಟು ಬಳಲಿದ್ದಾರೆ. ಒಬ್ಬರು ಮಕ್ಕ ಒಬ್ಬರು ಕೂತ್ಗೆ ತಿರುಗೋಗಿದೆ, ಕೆಲವೊಮ್ಮೆ ಹಾಗೆ ಆಗ್ತದೆ. ಮತ್ತೊಬ್ಬ ಬಗ್ಗಿದ್ದಾನೆ, ಮಾತಾಡುವುದಿಲ್ಲ. ಒಬ್ಬೊಬ್ರು ತಮ್ಮ ಪರಾಕ್ರಮ ಹೇಳ್ತಾ ಇರುವಾಗಲೇ ಇಷ್ಟು ಬಳಲಿಕ್ಕೆ. ಬಲಗುಣಾದಿ ವೀರರಲ್ಲ ಬಳಲಿ ಸೋತರಲ್ಲ. ಅವರ ಶ್ರಮ, ಅವರ ಸಾಮರ್ಥ್ಯ ಇನ್ನು ಬೇಡ. ಇನ್ನೆಲ್ಲ ಹಳೆಯವರೆಲ್ಲ ದುಡಿಬಾರ್ದು, ಅವ್ರು ಕೂತ್ಕೊಂಡು ಹೇಳ್ಬೇಕು, ಹೋಯ್ ನೀವು ಹೀಗ್ ಮಾಡ್ಬೇಕು ಅಷ್ಟೇ. ದುಡಿಲಿಕ್ಕಿರುವವರು ಯಾರು? ಇನ್ನು ಯಾರು? ನಮ್ಮಂತ ಯುವಕರು. ಅನುಮಾನವೇ ಇಲ್ಲ. ಯಾವತ್ತು ಯುವ ಪೀಳಿಗೆ ಮೇಲೆದ್ದು ಬಂದಾಗ ಮಾತ್ರ ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ. ಯಾವತ್ತಿಗೂ ಹಾಗೆ ಅಲ್ವಾ? ಅದಕ್ಕೆ ಸರಿಯಾದ ನಿರ್ದೇಶನ ಯಾರದ್ದಾಗಿರ್ಬೇಕು? ಹಳೆಯವರದ್ದಾಗಿರ್ಬೇಕು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೋಪದು. ಅನುಮಾನವೇ ಇಲ್ಲ. ಹಾಗೆ ಆದ್ರೆ ಒಂದು, ಇಲ್ಲಿ ನೀ ಹೇಳಿದೆಯಲ್ಲ, ಭೀಮನೋ ಪಾರ್ಥನೋ ನಕುಲ ಸಹದೇವನೋ ಮುಂತಾದವರು, ಇವರ ಪರಾಕ್ರಮದ ಅನಿವಾರ್ಯತೆ ಇಲ್ಲ. ಪಾಪ ಬೇಡ. ಹಳೆಯವರು ಬೇಡ ಅಂತ ಹೇಳುವುದು ಸುಲಭ ಮಗು. ಬೇಡ ಅಂತ ಹೇಳಿ ಹೋರಾಟಕ್ಕೆ ಬೇಡ. ಅದೇ ಅವರು ಬೇಡ ಅಂತಾದ್ರೆ ಅವರಷ್ಟೇ ಸರಿ ಸಮಾನವಾಗಿ ಹೋರಾಡುವ ಹೊಸಬರು ಯಾರಿದ್ದಾರೆ ಅಂತ ಬೇಡವಾ? ನೋಡು ಎನ್ನ ಸಾಹಸ, ನೋಡು ಎನ್ನ ಸಾಹಸ ತೋರುವೆ, ಜಯದ ಸಿರಿಯ ರೂಢಿ ಪದಿಯ ಪದಕ್ಕೆ ನೀಡುವೆ, ಜಯದ ಸಿರಿಯ ರೂಢಿ ಪದಿಯ ಪದಕ್ಕೆ ನೀಡುವೆ. ಜಯದ ಸಿರಿಯ ರೂಢಿ ಪದಿಯ ಪದಕ್ಕೆ ನೀಡುವೆ. ಬೇಡಲೋರೆ ನಿನ್ನ ಕೃಪೆಯ ನೋಡುತ್ತಿರುವುದು ದುರದ ಬಗೆಯೋ. ಬೇಡಲಾರೆ ನಿನ್ನ ಕೃಪೆಯ, ಬೇಡಲಾರೆ ನಿನ್ನ ಕೃಪೆಯ ನೋಡುತ್ತಿರುವುದು ದುರದ ಬಗೆಯ, ನೋಡುತ್ತಿರುವುದು ದುರದ ಬಗೆಯ. ಕೇಡು ಜನರ ಕೂಡಿ ಹಗೆಯ ಹೂಡಿದೊಂದೆ ಶರದಿ ಗೆಲುವೆ. ಕೇಡು ಜನರ ಕೂಡಿ ಹಗೆಯ ಹೂಡಿದೊಂದೆ ಶರದಿ ಗೆಲುವೆ. ಬೇಡಲಾರೆ ನಿನ್ನ ಕೃಪೆಯ ನೋಡುತ್ತಿರುವುದು ದುರದ ಬಗೆಯ. ಅವರು ಬೇಡ ಅಂತಾದ್ರೆ ಮಾಡುವವರು ಯಾರು ಎನ್ನುವ ಪ್ರಶ್ನೆ. ನೋಡು ಎನ್ನ ಸಾಹಸ ತೋರುವೆ, ಜಯದ ಸಿರಿಯ ರೂಢಿಪತಿಯ ಪದಕ್ಕೆ ನೀಡುವೆ. ಇವರು ಯಾರ ಸಹಾಯವೂ ಬೇಡ, ಇವರು ಯಾರ ಶ್ರಮವೂ ಬೇಡ. ಜಯಸಿರಿಯ ಮುಡಿಯ ಕೈಯಿಕ್ಕೆ ನಮ್ಮ ಹಿರಿಯಜ್ಜ ಧರ್ಮಶ್ರೇಷ್ಠನ ಪಾದಮೂಲದಲ್ಲಿ ಇಡ್ತೇನೆ. ಹೌದಾ? ಇದಕ್ಕೆ ಅಲ್ಲ, ನಿಜವಾಗ ಅವರೆಲ್ಲ ಹೇಳಿದ್ರು, ಅವರು ಹೀಗೆ ಮಾತಾಡಿದ್ದವರೇ ಹೌದು.
ನಾನು ಯುದ್ಧವನ್ನ ಗೆಲ್ಲುತ್ತೇನೆ, ಆದ್ರೆ ನಿನ್ನ ಅನುಗ್ರಹ ಒಂದು ಬೇಕು ಶ್ರೀಕೃಷ್ಣ. ಬೇಡ. ಬಹುಶಃ ನಾನೊಂದು ಆಶೀರ್ವಾದ ಮಾಡ್ತಾ ಕೆಳಗಿಳಿ ಸುಮಾರೆ. ಅದೊಂದು ಬೇಡ. ಇದು ಬೇಡವಾ? ಬೇಡಲಾರೆ ನಿನ್ನ ಕೃಪೆಯ, ನಿನ್ನ ಕೃಪಾಶೀರ್ವಾದದಿಂದ ಜಯವನ್ನ ಸಂಪಾದಿಸ್ತೇನೆ ಅಂತ ಅವಳು ಹೇಳ್ತಾ ಇದ್ದಾನೆ. ಅದು ಯಾವುದು ಬೇಡ. ನಿನ್ನ ಆಶೀರ್ವಾದ ಇಲ್ಲದೆ, ಯಾರ ಸಹಾಯ ಇಲ್ಲದೆ ಜಯವನ್ನ ಸಂಪಾದಿಸುವಲ್ಲಿ ನಾನು ಮುನ್ನಡೆಯುವ ಬಗೆ ಆದ್ರೆ ಹೇಗೆ? ಹೂಡಿ ದೊಂದೆ ಶರದಿ ಗೆಲ್ಲುವೆ, ಕೊಲ್ಲುವೆ. ಇದು ನಿನ್ನ ಮಾತು, ಒಪ್ಪಬೇಕಾದದ್ದ? ಮರುಳಾದೆ ಏನಯ್ಯ ವೈರಿ ಮೋಗರದಲ್ಲಿ ಇರುವ ವೀರರ ಬಲ್ಲೆಯ ಮರುಳಾದೆ ಮರುಳಾದೆ ಏನಯ್ಯ ವೈರಿ ಮೋಹನದಲ್ಲಿ ಇರುವ ವೀರರ ಬಲ್ಲೆಯ, ಅಲ್ಲಿ ಇರುವ ವೀರರ ಬಲ್ಲೆಯ. ಸುರನದಿಸೂತ ಇಚ್ಛ ಮರಡಿ ಸುರನದಿಸುತ ಸುರನದಿಸುತ ಇಚ್ಛ ಮರಡಿ ಇಚ್ಛ ಮರಡಿ ಇಚ್ಛ ಮರಡಿ ದ್ರೋಣರ ಶಕ್ತಿ ಅರಿಯೇನೆ ಗೆಲುವುದೆಂತೋ, ದ್ರೋಣರ ಶಕ್ತಿ ಶಕ್ತಿ ದ್ರೋಣರ ಶಕ್ತಿ ಅರಿಯೇನೆ ಗೆಲುವುದೆಂತೋ. ಮರುಳಾದೆ ಏನಯ್ಯ ವೈರಿ ಮೋಹನದಲ್ಲಿ ಇರುವ ವೀರರ ಬಲ್ಲೆಯ, ಸುರನದಿಸುತ ನಿಚ್ಚ ಮರಳಿ ದ್ರೋಣರ ಶಕ್ತಿ ಅರಿಯನಿ ಗೆಲುವುದೆಂದು, ಶಕ್ತಿ ಅರಿಯೇನಿ ಗೆಲುವುದೆಂದು. ಸುರನದಿಸುತ ನಿಚ್ಚ ಮರಣಿ ದ್ರೋಣರ ಶಕ್ತಿ, ಸುರನದಿಸುತ ನಿಚ್ಚ ಮರಣಿ ದ್ರೋಣರ ಶಕ್ತಿ
ರಕ್ಕಸರ ಸಂಹರಿಸಿದ ಶಕ್ತಿ ಸಾಕೆ ತೆರಳಿ ಪಾತಾಳಕ್ಕೆ ಕೋಟಿ ರಕ್ಕಸರ ಸಂಹರಿಸಿದ ಕೋಟಿ ರಕ್ಕಸರ ಸಂಹರಿಸಿದ ಶಕ್ತಿ ಸಾಗೆ ಶಕ್ತಿ ಸಾಗೆ ವರಬಲವೇನುಂಟು ಗರ್ವದ ಮಾತೆಗೆ ವರಬಲ ಏನುಂಟು ಗರ್ವದ ಮಾತೆಗೆ ಬರಿ ನಗೆಗೇಡು 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 ಬರಿ ನಗೆಗೇಡುಳ್ಳಾದೆ ಏನಯ್ಯ ವೈರಿ ಮೋಗರದಲ್ಲಿ ಇರುವ ವೀರರ ಬಲ್ಲೆಯ ತೆರಳಿ ಪಾತಾಳಕ್ಕೆ ಕೋಟಿ ರಕ್ಕಸರ ಸಂಹರಿಸಿದ ಶಕ್ತಿ ಸಾಕೆ ವರಬಲವೇನುಂಟು ಗರ್ವದ ಮಾತೆಗೆ ಬರಿ ನಗೆಗೇಡೆನ್ನಲು ಬರಿ ನಗೆಗೇಡೆನ್ನಲು ಮರುಳಾದೆಯೇನಯ್ಯ ವೈರಿ ಮೋಗನದಲ್ಲಿ ಇರುವ ವೀರರ ಬಲ್ಲೆಯ ಬಲ್ಲೆಯ ಬರ್ಬರೀಗ ಏನಯ್ಯ ಮರುಳ ಮರುಳಾದೆ ಮರುಳಾದೆ ಶರದಿ ಗೆಲ್ಲುವೆ ಕೊಲ್ಲುವೆ ಅಂತಾಡಿದ್ದೇನೆ. ಇದು ನಮ್ಗೆ ಆಶ್ಚರ್ಯವಾದದ್ದು. ಯಾಕೆ ನೀನು ಆಡಿದ ಮಾತಿಗೆ ನಗಬೇಕು ಅಳಬೇಕು ಯಾವುದು ನನಗೆ ಗೊತ್ತಾಗುತ್ತಲೇ ಇಲ್ಲ. ಅಲ್ಲದೆ ಇದ್ರೆ ನೀನು ಅಗಾಡುದು ಬೇಡ ಉಳುವುದು ಬೇಡ, ಅಪಾಯ. ನಿನ್ನೆ ಅಗಾಡಿದ್ರು ಅಪಾಯ, ಒತ್ತರು ಅಪಾಯ. ಆದ್ರೆ ಇಲ್ಲಿ ಒಂದು ವಿಶೇಷ ಉಂಟು. ಉಳಿದವರ ಸಮ್ಮುಖದಲ್ಲಾದ್ರೆ ಹಾಗೆ ಮಾಡಿದ್ದೇವುದು ಅಂತಾದ್ರೆ ಅಪಾಯ ಅಂತ ತಿಳಿಯಬಹುದಿತ್ತು. ನೀನು ನಮಗೆ ಬೇರೆ ಏನೋ ನಮ್ಮವನೇ ನೀನು, ಗೊತ್ತಾಯ್ತಲ್ಲ.
ಹಾಗಾಗಿ ಈ ರೀತಿಯಾಗಿ ಆಡುವುದಕ್ಕೆ ಕಾರಣ ಏನು? ಏನು? ಒಬ್ಬ ಸಣ್ಣ ಮಗು ಬಂದು ಈ ರೀತಿಯಾಗಿ ಆಡಿದ್ದೆ ಹೌದಾದ್ರೆ ಅದನ್ನ ಕಡೆಗಣಿಸಬಹುದಿತ್ತು. ಆದ್ರೆ ನೀನಷ್ಟು ಸಣ್ಣ ಮಗು ಅಲ್ಲ, ನಿನಗೆ ತಿಳುವಳಿಕೆ ಉಂಟು. ಧರ್ಮ ಯಾವುದು ಅಧರ್ಮ ಯಾವುದು ಎಂಬಂತಹ ವಿವೇಚನೆ ಮಾಡುವ ಶಕ್ತಿಯನ್ನ ನೀನೀಗಾಗಲೇ ಪಡೆದುಕೊಂಡವನಿದ್ದಿ. ಆದರೂ ಕೂಡ ಈ ರೀತಿಯಾಗಿರುವಂತಹ ಮಾತು ಇದು ನಮಗೆ ಹಾಸ್ಯಾಸ್ಪದ. ಕಾರಣ ಏನು? ವೈರಿಪಾಳ್ಯದಲ್ಲಿರುವಂತಹ ಪ್ರತಿಯೊಂದು ಭಟರನ್ನು ಕೂಡ ಗೆಲ್ಲುತ್ತೇನೆ ಎಂಬಂತಹ ಕೆಚ್ಚನೆಯ ಮಾತು ಅಷ್ಟು ಸುಲಭ ಅಂತ ತಿಳಿದಿಯಾ? ಅಂದ್ರೆ ಅಲ್ಲಿರುವವರು ಯಾರು? ಸುರನದಿ ಸುತರು, ಕುರುಕುಲ ಪಿತಾಮಹ ಇಚ್ಛಾಮರಣಿಗಳು, ಭೀಷ್ಮಾಚಾರ್ಯರು. ಕ್ಷತ್ರಿಯರಲ್ಲಿ ಆಚಾರ್ಯ ಎಂಬಂತಹ ಪದವಿ ಅತಿ ವಿರಳವಾದದ್ದು. ಅಂತಹ ಪದವಿಯನ್ನ ತನ್ನ ಮುಡಿಗೇರಿಸಿಕೊಂಡಿರುವಂತಹ ಭೀಷ್ಮರು ಅವರು ಒಮ್ಮೆ ಸಾಯುವುದು ಬೇಡ ಅಂತ ನಿರ್ಧರಿಸಿ ಕುಳಿತರೆ ಅವರನ್ನ ಕೊಲ್ಲುವುದಕ್ಕೆ ಆದೀತೇನೋ? ಖಂಡಿತ ಸಾಧ್ಯ ಇಲ್ಲ. ಇನ್ನು ದ್ರೋಣಾಚಾರ್ಯರು ಹರಸಮಾನ ಶಕ್ತಿ ಉಳ್ಳವರು, ಖಂಡಿತವಾಗಿಯೂ ಹೌದು. ಅಂತವರನ್ನ ಗೆಲ್ಲುವುದು ಸುಲಭ ಮಾತಲ್ಲ. ಅಶ್ವತ್ಥಾಮಾಚಾರ್ಯರು, ಚಿರಂಜೀವಿಗಳು, ಕೃಪಾಚಾರ್ಯರು ಮುಂತಾದವರು, ಇಂಥವರೆಲ್ಲರೂ ಇರುತ್ತಲೂ ನೀನು ಅವರನ್ನ ಗೆಲ್ಲುತ್ತೇನೆ ಎಂಬ ಹಾಗೆ ಪರಾಕ್ರಮದ ನುಡಿಗಳನ್ನ ಆಡ್ತಿ ಅಂತಾದ್ರೆ ಒಂದು ಸತ್ಯ ಅರ್ಥ ಆಯ್ತು. ನಿನ್ನ ಬಗ್ಗೆ ಸ್ವಲ್ಪ ಕೇಳ ತಿಳಿದಿದ್ದೇನೆ ನಾನು. ಪಾತಾಳಕ್ಕೆ ತೆರಳಿ ಕೋಟಿ ದಾನವರನ್ನ ಸಂಹರಿಸುವಂತಹ ಶಕ್ತಿ ಅದು ನಿನ್ನಲ್ಲಿ ಇತ್ತು ಅಂತ. ಹಾಗಾಗಿ ಅಂತವರನ್ನ ಕೊಂದಿದ್ದೇನೆ ಎಂಬ ಕಾರಣಕ್ಕಾಗಿ ಧರ್ಮಯುತರಾಗಿರುವಂತಹ ಇಂಥವರನ್ನಲ್ಲಿ ಸೆಣಸಾಡುವುದು ಬಹಳ ಕಠಿಣವಾದ ಮಾತು. ನಿನಗೆ ಸರಿಯಲ್ಲ ಮಗು. ಪುಂಡರಿಕಗಳ ನೇತ್ರ ಕೇಳಯ್ಯ, ಪುಂಡರಿಕಗಳ ನೇತ್ರ ಕೇಳೈ, ಬಣ್ಣನಾಗಿನ ನುಡಿದ ಮಾತಿಗೆ ನಿಂಡಿ ಗಾಜನ ಕರ್ತ ಚಾಪ ನೋಡು ನಿಮಿಷದಲ್ಲಿ. ಪುಂಡರಿಕಗಳ ನೇತ್ರ ಕೇಳೈ, ಬಣ್ಣನಾಗಿನ ನುಡಿದ ಮಾತಿಗೆ, ಚಂದ್ರವಂಶೋದ್ಭವನಾಗಿ ಆಡಿದ ಮಾತಿಗೆ ಯಾವತ್ತಿಗೂ ತಪ್ಪಿರಡುವವ ನಾನಲ್ಲ. ಸರಿ ಕೇಳು. ಏನು? ಯಾವತ್ತೇ ಇರಲಿ ಒಟ್ಟಾರೆಯಾಗಿ ನಿನ್ನ ಆಶೀರ್ವಾದ ಇಲ್ಲ ಎನ್ನುವ ಸಲುವಾಗಿ ನಾನು ಏನನ್ನು ಸಾಧಿಸಲಿಕ್ಕಾಗುವುದಿಲ್ಲ ಎನ್ನುವ ಹಾಗೆ ಭಾವಿಸುವುದು ಬೇಡ. ನಿನ್ನದಿಲ್ಲ ಎನ್ನುವಂತ ಮಾತ್ರಕ್ಕೆ ಮತ್ತೊಂದರ ಬಲ ಇಲ್ಲ ಎನ್ನುವ ಹಾಗೆ ನೀನು ಯೋಚಿಸುವುದು ಬೇಡ. ಏನುಂಟು? ಚಂಡಿಕಾದತ್ತವಾದಂತಹ ಅಕ್ಷಯ ಕಟ್ಟಿಗೆಯನ್ನು ಧರಿಸಿದವ ನಾನು. ಇದರ ವಿಶೇಷತೆಯಿಂದಲೇ, ಇದರ ಸಾಮರ್ಥ್ಯದಿಂದಲೇ ಅಲ್ಲ, ಇದರ ಅನುಗ್ರಹದಿಂದಲೇ ಜಯವನ್ನು ನಾನು ಸಂಪಾದಿಸಿ ಕೊಡ್ತೇನೆ. ಹೆಚ್ಚೇನು? ಮಹಾಭಾರತ ಯುದ್ಧದ ಅಂತಿಮ ನಿರ್ಣಯ ಏನೆನ್ನುವುದನ್ನು ಪ್ರಾರಂಭದಲ್ಲೇ ನಾನು ತೋರಿಸಿಕೊಡ್ಲಾ? ತೋರಿಸು ನೋಡುವ. ನೋಡ್ತೀಯಾ? ನೋಡ್ತೇನೆ. ನೋಡ್ತೀಯಾ? ನೋಡ್ತೇನೆ. ನೋಡ್ತೀಯಾ? ಏನಾಯ್ತು ಮಾರಾಯ? ಅರ್ಥವೇ ಆಗುತ್ತಾ ಇಲ್ಲ. ಸಮಸ್ಯೆ ಆಯ್ತಲ್ಲ ಇದು. ದೇವ್ರೆ, ನೀವು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಅಲ್ಲ, ನೀವೆಲ್ಲ ಸೇರ್ ಮಾಡಬೇಡಿ. ಅಲ್ಲ, ನಾವು ಸೇರ್ ಮಾಡುವುದಲ್ಲ, ನೀ ಆಗ್ಬಾರ್ದು ಅಂತ. ಯಾಕೆ? ನೀ ಪ್ರಶ್ನೆ ಮಾಡದಂತ ಸಮಸ್ಯೆ ಗೊಂದಲ ಪರಿಹಾರ ಆಗುದಿಲ್ಲ. ಅದು ಹೇಗದು? ನೀನು ತಿಳಿಬೇಕೆ ಬೇಡ? ಹೌದು, ಹೇಳ್ಬೇಕೆ ಬೇಡ? ಹೇಳಯ್ಯ. ಕೇಶವ ನೋಡಿತ್ತ ತೋಷಿಗಳು ಕೇಶವ ನೋಡಿತ್ತ ದೋಷಿಗಳು ಅವರಪ್ಪ, ಕೇಶವ ನೋಡಿತ್ತ ದೋಷಿಗಳು ಅವರಪ್ಪ, ಲೇಸು ವಿಜ್ಞಾನವಾಯ್ತು ಜಯಿಸುವೆ ನಿಂತು, ಲೇಸು ವಿಜ್ಞಾನವಾಯ್ತು ಜಯಿಸುವೆ ನಿಂತು. ಈ ಕಡೆಯವ ಉಳಿವ ಆ ಕಡೆಯವ ಅಳಿವ, ಈ ಕಡೆಯವ ಉಳಿವ ಆ ಕಡೆಯವ ಅಳಿವ. ಏಕಾಶರಾದಿ ಕೊಲ್ವೆ ಶ್ರೀಕರ ಗೆಲ್ವ, ಕೇಶವ ನೋಡಿದ ದೋಷಿಗಳು ಅವರಪ್ಪ. ಓ ಕೇಶವರಾಯರು, ಓ ಭರ್ಬರಿಕ, ಓ ಅಚ್ಯುತರಾಯರು, ಹೌದಾ? ಓ ಮುಕುಂದರಾಯರು, ನಾನೇ. ಓ ಮಾಧವರಾಯರು. ನಾನೇ. ನಿಮ್ ಸಮಸ್ಯೆ ಆಯ್ತು. ಏನಾಯ್ತು? ಗೊಂದಲ ಆಯ್ತು. ಹೌದಪ್ಪ. ಎರಡು ಪಕ್ಷವಾಯ್ತು. ಉಭಯ ತಂಡಗಳು ಈ ರೀತಿಯಾಗಿ ಒಡೆದು ಹೋಯ್ತಲ್ಲ ಇದು. ಹೌದು ಹೌದು. ಹಾಗಿದ್ರೆ ಈ ಪಕ್ಷದ ವಿಶೇಷತೆ ಏನು? ಏನು ಕಾರಣ ಉಂಟು. ಯಾವುದು? ಒಬ್ರು ನಿರ್ದೋಷಿಗಳ ಪಕ್ಷ, ಇನ್ನೊಂದು ದೋಷಿಗಳ ಪಕ್ಷ. ಈ ಕಡೆಯವರು ಉಳಿವ,
ಆ ಕಡೆಯವರು ಅಳಿವ. ಅಂದ್ರೆ ಈ ಕಡೆಯವರು ಇನ್ನೂ ಇರ್ತಾರೆ. ಮುಗಿಲ್ವರೆಗೆ ಇರ್ಬೋದು ಪಾಪ. ಇವ್ರು ಇನ್ನೂ ಸ್ವಲ್ಪ ಹೊತ್ತಿಗೆ ಹೋಗ್ತಾರಾ? ಹೆಚ್ಚು ಕಡಿಮೆ ಎಲ್ಲರೂ ಒಟ್ಟಾಗಿ ಹೋದ್ರು. ಆದ್ರೂ ಒಂದು, ಉಳಿಯುವವರ ಪಕ್ಷದಲ್ಲಿ ಕೌರವ ಪಾಳೆಯದವರು ಇದ್ದಾರೆ, ಅಳಿಯುವ ಪಕ್ಷದಲ್ಲಿ ನಿನ್ನ ಅಪ್ಪ ಸಹ ಇದ್ದಾನೆ. ಅದಕ್ಕಾಗಿ ನಿರ್ಣಯದಲ್ಲಿ ಬದಲಾವಣೆ ಇಲ್ಲ. ನಾವು ಸತ್ಯವನ್ನೇ ಹೇಳುದು, ಅದಕ್ಕಾಗಿ ಹೇಳಿದ್ದು. ಅಂತಿಮ ನಿರ್ಣಯವನ್ನು ದೇವ್ರೆ, ಇದು ಬಹಳ ವಿಚಿತ್ರವಾಯ್ತಲ್ಲ. ಕೇಳ್ತಾ ಇರುವಂತ ಸಂದರ್ಭವೇ ಹರಿಯನಿ ಚಕ್ರವ ಧರಿಸಿ ಹೂದೇಕಯ್ಯ ಧುರ ಭಯಂಕರವಾಯ್ತೆ, ಬಹು ಭಯವಾಯ್ತೆ. ಯುದ್ಧದ ಅಂತಿಮ ತೀರ್ಮಾನವನ್ನ ಕಂಡಂತ ಬರುವಳಿಗೆಯಲ್ಲಿ ನಿನಗೆ ಅರಿವಿಲ್ಲದ ಹಾಗೆ ಸುದರ್ಶನ ಎನ್ನುವುದು ಕೈಗೆ ಬಂತಲ್ಲ, ಇದನ್ನ ನೋಡಿ ಬಹು ಭಯವಾಯ್ತೆ. ಭಯ ಆಯ್ತು ಅಂತ ತಿಳಿದ್ಯಾ? ಅಲ್ಲ, ಚಂಡ ವಿಕ್ರಮ ಬರ್ಬರೀಗನೇ ಕಂಡೆ ನಡಿವರ ಉಳಿವ ವೀರರ, ಕಂಡೆ ನಡಿವರ ಉಳಿವ ವೀರರು. ಎನ್ನ ಕಥೆಯನ್ನು ನಿನ್ನ ಸ್ಥಿತಿಯೇನು, ಎನ್ನ ಕಥೆಯನ್ನು ನಿನ್ನ ಸ್ಥಿತಿಯೇನು, ಮುನ್ನ ಯೋಚಿಸಿ ನೀ ಹೇಳು ಸಾಗಸಿ, ಮುನ್ನ ಯೋಚಿಸಿ ಹೇಳು ಸಾಗಸಿ. ಪರಾಕ್ರಮಕ್ಕೆ ಹೆದರಿದ್ದಲ್ಲ, ಅಂಜಿದ್ದಲ್ಲ, ಮನದಲ್ಲಿ ಮತ್ತು ಪ್ರಶ್ನೆಗಳು ಮೂಡಿತು. ಮತ್ತೆ ಪ್ರಶ್ನೆ? ಹೌದೌದು, ಕುತೂಹಲ ಹೆಚ್ಚಾದ್ಮೇಲೆ ಹಾಗೆ ಅಲ್ವಾ. ಒಂದು, ಇಲ್ಲಿ ನನ್ನ ಕಥೆ ಏನು, ನಿನ್ನ ಸ್ಥಿತಿ ಏನು, ಉಳಿಯುವವರು ಯಾರು, ಅಳಿಯುವವರು ಯಾರು ಅಂತ ನಂಜಿನ ಮಾತಾಡ್ತೀಯ. ಯಾಕ? ಅದಲ್ಲದೆ ಇದ್ರೆ ನಿನ್ನ ಕಥೆ ಏನು, ನನ್ನ ಸ್ಥಿತಿ ಏನು. ಈ ಕಥೆ ಅಂತ ಹೇಳಿದ್ರೆ ನಿಲ್ಲುವುದಲ್ಲ, ನಿರಂತರ ನಡೀತಾ ಇರುವುದು ಧಾರಾವಾಹಿ. ಇವತ್ತಿಲ್ಲಿಂದ ಇಲ್ಲಿವರೆಗೆ, ನಾಳೆ ನೋಡ್ರು ಅಲ್ಲಿಂದ ಅಲ್ಲಿವರೆಗೆ, ಮತ್ತೆ ಅದಕ್ಕೂ ಮುಂದೆ ಹೋಗುದಿಲ್ಲ. ಸಂಚಿಕೆ ಯಾಗಿರುವುದು. ನಿನ್ನದ್ದಾದ್ರೆ ಕತೆ, ನಮ್ಮ ಸ್ಥಿತಿ ಪಾಪ ಅವನ ಸ್ಥಿತಿ ಒಂದು ಬಹಳ ಗಂಭೀರ ಉಂಟು ಅಂತ ಹೇಳುದಿಲ್ವಾ. ನಮ್ದೆಲ್ಲ ಇದು ನಿನ್ನ ನಂಜು ಅಲ್ಲ. ನೋಡು, ಉಳಿಬವರು ಯಾರು, ಅಳಿಬವರು ಯಾರು. ಹೌದಾ? ಏನ್ ನೀನು ಅಭಿನಯ ಅರ್ಥ ಆಗುದಿಲ್ಲ ಅಂತ ಮಾಡ್ಕೊಂಡ್ಯಾ? ಏನಾಯ್ತು? ಏನ್ ಇಷ್ಟು ಹೇಳಿದವನಿಗೆ ಅಷ್ಟು ಹೇಳುವುದಕ್ಕೆ ಕಷ್ಟ ಅಂತ ಭಾವಿಸಿದ್ಯಾ? ಉತ್ತರಿಸ್ತೀಯಾ? ಇಲ್ಲಿ ನಮ್ಮಿಬ್ಬರಲ್ಲಿ ಉಳಿಬವರು ಯಾರು, ಅಳಿಬವರು ಯಾರು ತಿಳಿವಾಗ ಮಹಾಭಾರತ ಹವವನ್ನು ನಿಯಂತ್ರಿಸುವುದು ಚಂಡಿಕೆ. ನಿನ್ನ ಕಲ್ಪನೆಯೇ ಬಹಳ ತಪ್ಪಾಗಿ ಹೋಯಿತು. ಇಷ್ಟು ಕಾಲಕ್ಕೂ ಯಾವುದು ಸತ್ಯ ಯಾವುದು ಅಸತ್ಯ ಎಂಬ ಹಾಗೆ ತಿಳಿದುಕೊಳ್ಳುವುದಕ್ಕೆ ನಿನ್ನಿಂದ ಅಸಾಧ್ಯವಾಗಿ ಹೋಯಿತು. ದೂರವನ್ನ ಗೆಲ್ಲುವುದು ಚಂಡಿಕೆಯಲ್ಲ, ಬದಲಾಗಿ ಅದು ಚಕ್ರವೇ. ಖಂಡಿತಕ್ಕೂ ಮಹಾಭಾರತ ಹವವನ್ನು ನಿಯಂತ್ರಿಸಬಲ್ಲಂತ ಸಾಮರ್ಥ್ಯ ಇರುವುದು ಚಂಡಿಕೆಗೆ. ಗೆಲ್ಲುವುದು ಚಕ್ರವೇ. ಚಂಡಿಕೆ ಚಕ್ರ, ಚಂಡಿಕೆ ಚಕ್ರ. ಕಣಕಬೇಡ ಕೃಷ್ಣ, ಹೇಳಬೇಡ ಚಕ್ರ. ಸಂಹರಿಸಲು ನಮ್ಮ ಮನೆಯಾದಂತಹ ಬರ್ಬರಿಕ ಕುರುಕ್ಷೇತ್ರದ ಯುದ್ಧ ಎನ್ನುವುದು ಗೆದ್ದು ಕೊಡುತ್ತೇನೆಂದಾಗಿ ಭರವಸೆಯ ಮಾತನ್ನು ಆಡಿದವನಿದ್ದ
ಯಾಕೆ ದೇವರು ಈ ರೀತಿ ಆಯ್ತು ಎನ್ನುವುದಾಗಿ ಗೊತ್ತಾಗಲಿಲ್ಲ ನಮಗೆ. ಓ ಧರ್ಮರಾಯ, ನಿನ್ನ ಮನಸ್ಸು ಗೊಂದಲದ ಗೂಡಾಗಿದೆ ಅಂತ ನನಗೂ ಅರ್ಥವಾಗುತ್ತದೆ. ನವ ಉತ್ಸಾಹಿಯಾಗಿ ನಿಂತಿರುವಂತಹ ಈ ಬರ್ಬರೀಕನು ಅರೆ ಕ್ಷಣದಲ್ಲಿ ಯುದ್ಧವನ್ನ ಗೆಲ್ಲು ಕೊಡುತ್ತೇನೆ ಎಂಬ ಹಾಗೆ ಚೇತನ ಭರಿತನಾಗಿ ವ್ಯವಹರಿಸುತ್ತಿರುವಂತಹ ಈ ಕಾಲಕ್ಕೆ ಅವನನ್ನ ಮರ್ದಿಸಿದ್ದು ಯಾಕೆ ಅಂತ ನಿಮಗೆ ಆಶ್ಚರ್ಯವಾಯ್ತಾ? ಅವನನ್ನ ಕೊಲ್ಲುವುದಕ್ಕೂ ಬಹಳ ಕಾರಣ ಉಂಟು. ಏನು ಸತ್ಯ ಹೇಳ, ಅವನದ್ದೊಂದು ವೇಷ ಆಯ್ತು, ಅವ ಹೋದ. ಹೌದಾ? ಅಂದ್ರೆ ಅದು ನಡೆಸಿದ್ದು ವೇಷ ಅಷ್ಟೇ. ಹಾಗಿದ್ರೆ ಇವನ ಮೂಲ ಏನು ಎಂಬ ಹಾಗೆ ನಿನಗೆ ಅರ್ಥವಾಗದೆ ಹೋಗಿರಬಹುದು. ಕಾರಣ ಮತ್ತೇನು ಅಲ್ಲ, ಒಂದು ಕಾಲದಲ್ಲಿ ಸತ್ಯಲೋಕದಲ್ಲಿ ನಡೆಯುತ್ತಿರುವಂತಹ ಸಭೆ, ಅಲ್ಲಿ ಭೂದೇವಿ ಬಂದು ನನ್ನಲ್ಲಿ ಅಳಲನ್ನ ತೋರಿಕೊಳ್ಳುವುದಕ್ಕೆ ಮುಂದಾದಳು. ಧರೆಯಲ್ಲಿ ದುಷ್ಟಶಕ್ತಿಗಳ ಆವಿರ್ಭಾವವಾಗಿದೆ, ಅಧಿಕವಾಗಿರುವಂತಹ ದುಷ್ಟರನ್ನ ಮರ್ದಿಸಿ ಭೂಭಾರ ಹರಣವೆಸಗಬೇಕು ಪರಮಾತ್ಮ. ನಾನು ಆ ಕಾಲಕ್ಕೆ ಮಾತನ್ನ ಕೊಟ್ಟಿದ್ದೆ, ಯುಗ ಯುಗದಲ್ಲಿಯೂ ಬಗೆ ಬಗೆಯ ಅವತಾರವನ್ನ ಧರಿಸಿ ಧರೆಯಲ್ಲಿರುವಂತಹ ದುಷ್ಟರನ್ನ ಸಂಹರಿಸಿ ಶಿಷ್ಟರಾದವರನ್ನ ರಕ್ಷಿಸುತ್ತೇನೆ. ಕೇಳಿ ಅವಳಿಗೂ ಬಹಳ ಸಂತೋಷವಾಯಿತು. ಆದ್ರೆ ಆ ಕಾಲಕ್ಕೆ ಅಲ್ಲಿಯೇ ಇರುವಂತಹ ಸೂರ್ಯ ವರ್ಚಸ್ಸು ಎಂಬಂತಹ ಗಂಧರ್ವ ಆತ ಎದ್ದು ನಿಂತು ಪ್ರತಿಭಟಿಸುವುದಕ್ಕೆ ಮುಂದಾದ. ಈ ಕಾರ್ಯಕ್ಕೆ ನಾರಾಯಣನ ಅನಿವಾರ್ಯತೆ ಇಲ್ಲ, ಬದಲಾಗಿ ನಾನೇ ನಡೆಸಿಕೊಡ್ತೇನೆ ಎಂಬ ಹಾಗೆ. ಇದನ್ನ ಕೇಳಿಸಿಕೊಂಡಿರುವಂತಹ ಬ್ರಹ್ಮ ಕುಪಿತಗೊಂಡ ರಕ್ಕಸನಂತೆ ವರ್ತಿಸುತ್ತಿರುವಂತಹ ಆ ಸೂರ್ಯವರ್ಚಸ್ಸು ಎಂಬಂತಹ ಗಂಧರ್ವನಿಗೆ ಶಪಿಸುವುದಕ್ಕೆ ಮುಂದಾದ. ಈ ರೀತಿಯಾಗಿ ವರ್ತಿಸಿರುವಂತಹ ನೀನು ಧರೆಯಲ್ಲಿ ರಕ್ಕಸ ಯೋನಿಯಲ್ಲಿ ಜನಿಸು, ಹೀಗೆ ಬಂದಿರುವಂತಹ ಶಾಪ. ಆ ಶಾಪವನ್ನ ಕೇಳಿದಾಗ ಆ ಸೂರ್ಯವರ್ಚಸ್ಸು ನಡುಗಿ ಹೋದ. ಬಂದು ಬ್ರಹ್ಮನ ಕಾಲನ್ನ ಹಿಡಿದು ಹುಸಿ ಶಾಪವನ್ನ ಬೇಡಿದಾಗ ಕರಗಿದ ಬ್ರಹ್ಮ ಉತ್ತರಿಸಿದ್ದಿ ಹೀಗೆ: ಯಾವ ಕಾಲಕ್ಕೆ ನೀನು ಸರ್ವ ಸಿದ್ಧಿಯನ್ನ ಪಡೆದುಕೊಂಡು ಸರ್ವಶಕ್ತನಾಗಿರುವಂತಹ ನಾರಾಯಣನ ಸಮ್ಮುಖದಲ್ಲಿ ಹೋಗಿ ನಿಂತು ಪ್ರತಿಭಟಿಸುತ್ತೀಯೋ, ಆಗ ಅವರ ಆಯುಧದಿಂದ ನಿನಗೆ ಮರಣ, ಆಗ ನಿನಗೆ ಮೋಕ್ಷ ಸಿಗುತ್ತದೆ. ಹಾಗಾಗಿಯೇ ಬರ್ಬರೀಕನೆಂಬಂತಹ ಪಾತ್ರವಿದು. ಕೇವಲ ಅಷ್ಟು ಮಾತ್ರ. ನಿಮಗಿರುವಂತಹ ಸಂಬಂಧದ ಕುರಿತಾಗಿ ಯೋಚಿಸುತ್ತಾ ಕಾಲವನ್ನ ಹರಣ ಮಾಡುವುದು ಒಳ್ಳೆಯದಾದದ್ದಲ್ಲ. ನಾಳೆಯ ಬೆಳಿಗ್ಗೆ ಎಂಬುದಕ್ಕೆ ಸರಿಯಾಗಿ ನಡೆಯಬೇಕಾದದ್ದು ಮಹಾಭಾರತ ಸಂಗ್ರಾಮ. ಅದರ ಕುರಿತಾಗಿ ನಾವು ಯೋಚಿಸಲೇಬೇಕು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಂಬ ಹಾಗೆ ಬಯಸುವುದು ಧರ್ಮಾತ್ಮರಾಗಿರುವಂತಹ ನಿಮ್ಮೆಲ್ಲರಿಗೂ ಅದು ಆದ್ಯ ಕರ್ತವ್ಯ. ಎಲ್ಲರಿಗೂ ಮಂಗಲವಾಗಬೇಕು, ಲೋಕಕ್ಕೆ ಮಂಗಲವಾಗಲಿ ಎಂಬ ಹಾಗೆ ಹರಸುತ್ತಾ ಬಿಡದಿಯನ್ನ ಸೇರಿಕೊಳ್ಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶಿಲೆಯೊಳು ಕಲೆಯರಳಿ ಹೂವಾಯಿತು, ಇಳೆಗೆಲ್ಲ ಮಂಗಳಮಯವಾಗಿತು. ಶಿಲೆಯೊಳು ಕಲೆಯರಳಿ ಹೂವಾಯಿತು, ಶಿಲೆಯೊಳು ಕಲೆಯರಳಿ ಹೂವಾಯಿತು, ಇಳೆಗೆಲ್ಲ ಮಂಗಳಮಯವಾಯಿತು. ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ. ಕೇಳಿದ ಮನಕ್ಕೆಲ್ಲ ಮುದ ನೀಡಿತು, ಕೇಳಿದ ಮನಕ್ಕೆಲ್ಲ ಮುದ ನೀಡಿತು. ಜ್ಞಾನದ ಜ್ಯೋತಿಯ ಪ್ರಜ್ವಲಿಸಿತು, ಯಕ್ಷರ ಕಲೆಯೊಳು ಹರಿನಿನ್ನಯ ಅಕ್ಷಯ ನಾಮ